ಮುಳಿದಾದ ಅವನು ತೆಂಗಿನ ಕಾಗಿ ಕಡಲೆಗೆ ಚರಣ ಕಮಲಗಳಿಗಾರತಿ ಗೆದ್ದಿದೆ ಆರತಿ ಬೆಳಗಿದೆ ಆರತಿ ಅಧಿಪನಾಗ ವರುಣ ದೇವನು ನದಿಗ ಒಡೆಯನೆ ಮಗಳಿಗೆ ವರುಣ ದೇವನು ನದಿಗಳೊಡೆಯನೆ ಮಗಳಿಗೆ ಪಡೆದು ಮೆರೆದಿರಲೊಂದು ದಿನ ಮನದಿ ಯೋಚಿಸಿದ ಪಡೆದು ಮೆರೆದಿರಲೊಂದು ದಿನ ಮನದಿ ಯೋಚಿಸಿದ ಪಡೆದು ಬದಿ ದಿವ್ಯ ಮಖವಂತ ಮನೆದು ಬದಿ ದಿವ್ಯ ಮಖವು ವರುಣ ದೇವನು ನದಿಗಳೊಡೆಯನೆಂಬ ಗಳಿಗೆಯುದ ಪಡೆದು ಸ್ಥಿತಿಯದಿಮ ಹರಿಯ ಪದ ತುದೇಗಿವಡಿಗಿ ತೆರನ ಮತಿಹೀನತೆಯೋ
ಈ ತೆರನ ಮತಿ ಕೀನತೆಯು ಬರಲಿ ಕತಿ ಕಷ್ಟವೆಂದೆನು ಹಿತದೊಳೊಲಿಸುವೆನೆಂದು ಮತಿಯುತನು ರತಿಪತಿಯ ಪಿತನ ಸುತೆಯೆಡೆಗೆ ಬಂದ ಬರುದಿಯ ವರುಣನ ನಿರುಚಿಸಿ ಸುರನದಿ ಹರುಷವನಾಂತಳು ಮನದೊಳಗೆ ಹರುಷವನಾಂತಳು ಮನದೊಳಗೆ ಸುರನದಿ ಹರುಷವನಾಂತಳು ಮನದೊಳಗೆ ಹರುಷವನಾಂತಳು ಮನದೊಳಗೆ ಸ್ಮರ ಸಮರೂಪನು ಸನಿಹ ಕೈತರೆ ತರುಣಿಯು ನಾಚಿದಳೊಳಗೊಳಗೆ ಸ್ಮರ ಸಮರೂಪನು ಸನಿಹ ಕೈತರೆ ತರುಣಿಯು ಒಳಗೊಳಗೆ ರೂಪನು ಸರಿಯ ಕೈದರ ತರುಣಿಯು ನಾಚಿದಳೊಳಗೊಳಗೆ ವರುಣನ ನೀರೂಪಿಸಿ ಸುರನದಿ ಹರುಷವನ್ನ ತರುಣಿಯು ನಾಚಿದ ಒಳಗೊಳಗೆ ರಂಗನಾಯಕ ತುತ ಗಂಗೆ ಕೇಳಲೆ ಗಂಗೆ ಕೇಳಲೆ ಮಾನಭಂಗ ಗೀರಿ ಓದೇತಕ್ಕೆ ಮಾನಭಂಗ ಗೀರಿ ಓದೇತಕ್ಕೆ ಭಂಗಿಸಿ ಜನರನ್ನು ಕಂಗೆಡಿಸಿರುವಂತರಂಗ ಏನಿದು ಬೆಳೆದೆ ಭಂಗಿಸಿ ಜನರನ್ನು ಕಂಗೆಡಿಸಿರುವಂತ ಅಂತರಂಗವೇನಿದು ಬೆಳೆದೆ ರಂಗನಾಯಕ ಸುದ್ದಿ ಗಂಗೆ
ವರುಣ ಪುರತರುಣಿಯೊಳ್ ಇರಲಿ ಕರುಣಾ ಪರಿಪೂರ್ಣ ಇರಲಿ ಕರುಣಾ ಪರಿಪೂರ್ಣ ಕರುಣಾ ಪುರತರುಣಿಯೊಳ್ ಇರಲಿ ಕರುಣಾ ಪರಿಪೂರ್ಣ ಪರಿಮಳ ಪಸರಿಪ ಪುಷ್ಪದ ಸಂಗಕ್ಕೆ ಕರೆಬೇಕೆ ಮಧು ಕಿರದಿದುವ ಭೃಂಗಕ್ಕೆ ಪರಿಮಳ ಪಸರಿಪ ಪುಷ್ಪದ ಸಂಗಕ್ಕೆ ಕರೆಬೇಕೆ ಮಧು ಕಿರಲಿದುವ ಭೃಂಗಕ್ಕೆ ಮರದೆಳೆ ಕೋಗಿಲೆಗೆ ಮರದೆಳೆದಳಿರುಗಳೇ ಕೋಗಿಲೆಗೆ ತೊರತುದೆ ಸಿಲ್ಚಲ ಕೋಲೆಯು ಬೇಗೆ ತೊರತುದೆ ಸಿಲ್ಚಲ ಕೋಲೆಯು ಬೇಗೆ ಹರಿಯುವ ನದಿಗಳೇ ಕೊಡೆಯ ನೀ ಕರುಣದಿ ಬಂದೆನೆಯ ಹರಿಯುವ ನದಿಗಳಿಗೊಡೆಯ ನೀ ಕರುಣದಿ ಬಂದಿಲ್ದೆಯ ಹರುಷದಿ ಸೇದಿಗ ಸಮಯ ಇದು ಮರೆತಿದೆ ಹಿಡಿಯುವುದು ಹೃದಯ ಮರೆತಿದೆ ಹಿಡಿಯುವುದ ಹೃದಯ ಪುರುಷರೇ ದೊಳ್ಳೆಯನ್ನು ತೊರೆಯರಿ ಪುರುಷರೇ ದೂರೋಯಲ್ ತೊರೆಗರಿ ಕೆಂಡಿನ ಕರಿಗಿದರಿದ ತರ ತರವಾವಂಗಳ ಪುರುಷರೇ ದೂರೋ ಎಲ್ ತೊರೆಯಲ್ ಹೆಣ್ಣಿನ ಕರಿಗಿದರಿದ ತರ ತರವಾವಂಗಳ ಪುರುಷರೇ ದೂರೋ ಎಲ್ ತೊರೆಯಲ್ ಹೆಣ್ಣಿನ ಕರಿಗಿದರಿದ ತರ ತರವಾವಂಗಳ ವರುಣ ಸುರತರುಣಿಯೊಳಿರಲಿ ಕರುಣ ಪರಿಪೂರ್ಣ ಸುರತರುಣಿಯೊಳಿರಲಿ ಕರುಣ ಪರಿಪೂರ್ಣ ವರುಣ ಕರುಣಾ ಪರಿಪೂರ್ಣ ಗಿರದೆ ವರುಣ ವಾಣಿಯ ರಮಣನು ಕೇಳುತ್ತ ಸರ್ವ ವಾಣಿಯ ರಮಣನು ಕೇಳುತ್ತ ಸರ್ವ ಸಾನುರಾಗದೊಡಿನುದನಾಗ ಜಾಣರಿ ಸಭೆಯಲ್ಲಿ ಸಲಿಸುವವರಾದಿನುಕೋ ಜಾಣರಿ ಸಭೆಯಲ್ಲಿ ಸಲಿಸುವವರಾದಿರುವುದು ವಾಣಿಯ ಮನದ ವಾಂಛಿತ ಜನರಿ ಸಭೆಯಲ್ಲಿ ಸಲಿಸುವವರಿದು ವಾಣಿಯ ಮನದ ವಾಂಛಿತ ವಾಣಿಯ ರಮಣನು ಕೇಳುತ್ತ
ವನದಿಯ ಮತನದಿ ಜನಿಸಿಗ ಸಿರಿದಿವಿ ವನರುಗನಾಭನ ವನಿತೆಗೆಂದೆನಿಸಿಹ ಘನ ಮಹಿಮೆಯ ಕಥೆಯಭಿನಯಗಿ ಕನಕ ಗರ್ಭನೆ ಲಾಲಿದು ಮಧ್ವಜನವಾನು ನಯದಲ್ಲಿ ಪಾಲಿದು ಲಾಲಿದು ಬಂದನು ಹರಿತರಣೆಯೇ ಸಿರಿತಾನೆಲ್ದು ನಟಿಸೆ ಬಾಲೆ ಬಂದಳು ಹರಿತರಣೆ ಸಿರಿತಾನೆಂದು ನಟಿಸಿ ಬಾಲೆ ಸಿರಿತಾನಂದು ನಟಿಸಿ ಬಾಲೆ ಹೊಂದಿದುದುಲ್ಲದಿ ಬಂದು ಕುಳಿತಿರುವ ಇಂದಿರೇ ಜನಿವನೆಂದು ವರುಣ ನೆಡೆ ಹೊಂದಿದುಲ್ಲಸದಿ ಬಂದು ಕುಳಿತಿರುವ ಇಂದಿರೇ ಜನಿವನೆಂದು ವರುಣ ನೆಡೆ ಹೊಂದಿದುಲ್ಲಸದಿ ಬಂದು ಕುಳಿತಿರುವ ಇಂದಿರೇ ಜನಿವನೆಂದು ವರುಣ ನೆಡೆ ತತ್ತೋಂಗತಿ ಕೋತಕದೆಯೇ ದಿಮಿದಿ ತೋಂಗತಿ ಕೋತಕತೆ ತಗದಿ ಬಿದಿ ದಗ ಜಣುದಿ ದಗದಿ ಮಿದ ತೋಂಗತಿ ಕುದಗದಿ ಗುಜಣಂ ತಗುದ ಗುಜಣಂ ತಗುದ ಗುಜಣಂ ತಗದಿ ತದ್ದಿವಿದ ಗದಿವಿದ ನಾಲ್ಕು ಗದಿವಿದ ಗಿಡದ ಗಿಡದಿವಿದೆ ತಗದಿವಿದೆ ತಗಜಣು ತೀದ ಗದಿವಿದ ತೋಂಗದಿ ಕುದಗದಿ ಕೃತಕದ ತೋಂಗದಿ ಕುದಗದಿ ಕೃತಕದಿ ತೋಂಗದಿ ಕುದಗದಿ ದಿಮದಿ ತಗದಿ ದಿಮಿದಿ ದಿನದು ತಗದಿವಿದಿ ತಗಜಣುದಿ ತಗದಿವಿ ಇಂದಿರೇ ಚಂದಿವನಿಲ್ದು ವರುಣ ನೆಡೆ ಶರದಿಯ ಮತನದಲ್ಲಿ ಲಕ್ಷ್ಮಿಯೋ ಬರುತಿಗತೆಯಲ್ಲಿ ಬರುತ್ತೆಲ್ಲರ ಮೊಗ ತರುಣಿ ನೀರುಗಿದುದೆ ಪುರುಷನೇ ನಗೆ ಶ್ರೀಹರಿಗೆಂತೆನುತ್ತದೆ ಪುರುಷನೇ ನಗೆ ನಮಸ್ಕಾರ, ನಾನು ನಾಗರತ್ನಜಿ, ಯಕ್ಷರಂಗ ಕಟೀಲು ಸಿಕ್ಲ ಫೌಂಡೇಶನ್ ರಿಜಿಸ್ಟರ್ಡ್, ಉಡುಪಿ, ಬೆಂಗಳೂರು. ಈ ಸಂಸ್ಥೆ ನಡೆಸುತ್ತಿರುವಂತಹ ಸಂದರ್ಶನ ಮಾಲಿಕೆಯಲ್ಲಿ ನಾನಿಂದು ಶ್ರೀ ಕೊರಗಪ್ಪ ಶೆಟ್ಟಿ ಅರುವ ಇವರನ್ನು ಪರಿಚಯ ಮಾಡಿಕೊಡುತ್ತಿದ್ದೇನೆ. ಶ್ರೀ ಸುಬ್ಬಯ್ಯ ಶೆಟ್ಟಿ ಮತ್ತು ಕಾಂತಕ್ಕ ಶೆಟ್ಟಿಯವರ ಮಗನಾದ ಕೊರಗಪ್ಪ ಶೆಟ್ಟರು ದಿನಾಂಕ 24/11/1940 ಅರುವ ಎಂಬಲ್ಲಿ ಜನಿಸಿದರು. ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸ ಮುಗಿಸಿದ ಇವರು ಎಳವೆಯಲ್ಲಿಯೇ ಯಕ್ಷಗಾನದತ್ತ ಆಕರ್ಷಿತರಾದರು. ಉಪಾಧ್ಯಾಯರಾದ ಶ್ರೀ ಕೃಷ್ಣರಾಜ ಅಜಿಲ, ಶ್ರೀ ಮುತ್ತಯ್ಯ ಹೆಗಡೆ, ಶ್ರೀ ವೆಂಕಟರಮಣ ಭಟ್ ಇವರ ಪ್ರೋತ್ಸಾಹದಿಂದ ಪಡ್ರೆ ಚಂದು ಎಂಬುವರಲ್ಲಿ ನಾಟ್ಯವನ್ನು ಕಲಿತು ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿಟ್ಟರು. ಬಾಲಗೋಪಾಲ ವೇಷದಿಂದ ಎದುರು ವೇಷದವರೆಗೆ ಹಂತ ಹಂತವಾಗಿ ಬೆಳೆಯುತ್ತಾ ಬಂದ ಇವರು ಸುಮಾರು 6 ದಶಕಗಳಿಂದ
ಮೇಳದೊಂದಿಗೆ ತಿರುಗಾಟವನ್ನ ನಡೆಸುತ್ತಿದ್ದಾರೆ. ಕಟೀಲು ಮೇಳ 3 ವರ್ಷ, ಶ್ರೀ ಕುತ್ಯಾಳ ಮೇಳ 2 ವರ್ಷ, ಕುಂಡಾವು ಮೇಳ 7 ವರ್ಷ, ಕರ್ನಾಟಕ ಮೇಳ 31 ವರ್ಷ, ಎಡನೀರು ಮೇಳ 1 ವರ್ಷ, ಮಂಗಳಾದೇವಿ ಮೇಳಗಳಲ್ಲಿ ವೈವಿಧ್ಯಮಯ ಪಾತ್ರವನ್ನು ನಿರ್ವಹಿಸುತ್ತಾ ಜನಮನ್ನಣೆ ಗಳಿಸಿದರು. ಪ್ರಸ್ತುತ ಬಪ್ಪನಾಡು ಮೇಳದಲ್ಲಿದ್ದು ಕಲಾರಸಿಕರಿಗೆ ರಸದೌತಣ ಉಣಬಡಿಸುತ್ತಿದ್ದಾರೆ. ವಿಷ್ಣು, ದ್ರೋಣ, ಸುಧನ್ವ, ಕೃಷ್ಣ, ವಿಶ್ವಾಮಿತ್ರ, ರೂಕ್ಷ, ಬಬ್ರುವಾಹನ ಹೀಗೆ ಭಿನ್ನ ರೀತಿಯ ಪಾತ್ರಗಳಿಗೆ ಜೀವ ತುಂಬಬಲ್ಲವರು. ಅಲ್ಲದೆ ಕೌರವ, ಕಂಸ, ಕರ್ಣ, ಇಂದ್ರಜಿತು ಮುಂತಾದ ಖಳನಾಯಕನ ಪಾತ್ರದಲ್ಲೂ ಮಿಂಚಿ ಸೈ ಎನಿಸಿಕೊಂಡಿದ್ದಾರೆ. ಕರ್ನಾಟಕ ಮೇಳದಲ್ಲಿದ್ದಾಗ ಬಲು ವಿಶಿಷ್ಟ ರೀತಿಯಲ್ಲಿ ತನ್ನದೇ ಕಲ್ಪನೆಯಲ್ಲಿ ಖಳನಾಯಕನ ಪಾತ್ರ ಪ್ರಸ್ತುತಿ ಮಾಡಿ ಅವರದೇ ಶೈಲಿಯ ಮೂಲಕ ಮನೆ ಮಾತಾದವರು. ಪಾತ್ರದೊಳಗೆ ಪರಕಾಯ ಪ್ರವೇಶ ಮಾಡುವ ಮೂಲಕ ಬಹು ತಾದಾತ್ಮ್ಯತೆಯಿಂದ ಪಾತ್ರದ ಸ್ವಭಾವಕ್ಕೆ ತಕ್ಕಂತೆ ನಟಿಸುವುದರಿಂದ ಇವರ ದೇವಪುಂಜ, ಕೋಟಿ, ಬೀರೆಣ್ಣೆ ಮುಂತಾದ ಪಾತ್ರಗಳು ಇಂದಿಗೂ ಜನರ ನೆನಪಿನಂಗಳದಲ್ಲಿ ಅಚ್ಚ ಹಸಿರು. ಅಕ್ಷಯಾಂಬರ ವಿಲಾಸ ಪ್ರಸಂಗದಲ್ಲಿನ ದುಶ್ಯಾಸನ ಇವರಿಗೆ ಬಹು ಪ್ರಸಿದ್ಧಿ ತಂದುಕೊಟ್ಟ ಪಾತ್ರ. ಅಪಾರ ಅಭಿಮಾನಿ ಬಳಗವನ್ನು ಇವರು ಹೊಂದಿದ್ದಾರೆ. ಅಭಿಮಾನಿಗಳೇ ಪ್ರೀತಿಯಿಂದ ನೀಡಿದ ಅಭಿನಯ ವಿಶಾರದ, ರಂಗಸ್ಥಳದ ರಾಜ ಎಂಬ ಬಿರುದುಗಳು ಇವರ ಪ್ರತಿಭೆಗೆ ಸಾಕ್ಷಿ. ತೆಂಕುತಿಟ್ಟಿನ ಪ್ರಮುಖ ವೇಷಧಾರಿಯಾಗಿ ತುಳು ಮತ್ತು ಕನ್ನಡ ಭಾಷೆಯ ಪ್ರದರ್ಶನಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡವರು. ಪತ್ನಿ ಮಹಾಲಕ್ಷ್ಮಿಯೊಂದಿಗಿನ ಸಂತೃಪ್ತ ದಾಂಪತ್ಯ ಜೀವನದಲ್ಲಿ ವತ್ಸಲ ಮತ್ತು ದೇವಿ ಪ್ರಸಾದ ಎಂಬ ಮಕ್ಕಳನ್ನು ಪಡೆದಿದ್ದಾರೆ. ಇಂದಿಗೂ ಬಹು ಬೇಡಿಕೆಯ ಕಲಾವಿದರಾಗಿರುವ ಇವರ ಸಾಧನೆಯನ್ನು ಗುರುತಿಸಿ ರಾಜ್ಯ ಪ್ರಶಸ್ತಿ ಸಹಿತ ಎಡನೀರು ಪ್ರಶಸ್ತಿ, ಕೀಲಾರು ಗೋಪಾಲಕೃಷ್ಣ ಪ್ರಶಸ್ತಿ, ಪಟ್ಟಾಜೆ ಪ್ರಶಸ್ತಿ, ಉಡುಪಿ ಕಲಾರಂಗದ ಪ್ರಶಸ್ತಿ ಹೀಗೆ 10 ಹಲವು ಪ್ರಶಸ್ತಿಗಳು ಇವರಿಗೆ ಒಲಿದಿವೆ. ಮಸ್ಕತ್, ದುಬೈ, ಬೆಹರಿನ್ ಒಳಗೊಂಡಂತೆ 300ಕ್ಕೂ ಮಿಕ್ಕಿ ವಿವಿಧ ಕಡೆಗಳಲ್ಲಿ ಸಮ್ಮಾನಗಳಾಗಿವೆ. ಅಲ್ಲದೆ ಅರುವ ಕೊರಗಪ್ಪ ಶೆಟ್ಟಿ ಸಾಂಸ್ಕೃತಿಕ ಪ್ರತಿಷ್ಠಾನ ರಿಜಿಸ್ಟರ್ ಅರುವ ಎಂಬ ಸಂಸ್ಥೆಯ ಮೂಲಕ ಸಾಮಾಜಿಕ ಸೇವೆಯಲ್ಲೂ ತಮ್ಮನ್ನು ತೊಡಗಿಸಿ ಸಮಾಜದ ಋಣವನ್ನು ತೀರಿಸುವ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಈ ಪ್ರತಿಷ್ಠಾನದ ಧ್ಯೇಯೋದ್ದೇಶಗಳು: ಯಕ್ಷಗಾನ ಕಲೆಗೆ ವಿವಿಧ ಸ್ತರಗಳಲ್ಲಿ ಪ್ರೋತ್ಸಾಹ, ಅರ್ಹ ಕಲಾವಿದರಿಗೆ ನಿಧಿ ಸಹಿತ ಸಮ್ಮಾನ, ಅಶಕ್ತ ಕಲಾವಿದರಿಗೆ ನೆರವು, ತೀವ್ರ ಅನಾರೋಗ್ಯದಿಂದ ಬಳಲುವ ಕಲಾವಿದರ ಚಿಕಿತ್ಸೆಗೆ ನೆರವು, ಯುವ ಪ್ರತಿಭೆಗಳಿಗೆ ಪ್ರೋತ್ಸಾಹ, ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ, ಪರಿಸರ ರಕ್ಷಣೆಗೆ ಆದ್ಯತೆ, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ, ನಾಡಿನಲ್ಲಿ ನಡೆಯುವ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉತ್ತೇಜನ ಮತ್ತು ಪ್ರಾಯೋಜಕತ್ವ, ಅರುವ ಆರೋಗ್ಯಶ್ರೀ, ವಯೋವೃದ್ಧರಿಗೆ ಜೀವನಾವಶ್ಯಕ ವಸ್ತುಗಳ ಕಿಟ್ ವಿತರಣೆ, ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿ. ಹೀಗೆ ಯಕ್ಷಗಾನವಲ್ಲದೆ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರುವಂತಹ ಶ್ರೀ ಕೊರಗಪ್ಪ ಶೆಟ್ಟಿ ಅರುವ ಇವರಿಗೆ ದೇವರು ಆರೋಗ್ಯ ಸಂಪತ್ತನ್ನು ನೀಡಿ ಹರಸಲಿ ಎಂಬ ಶುಭ ಹಾರೈಕೆಯೊಂದಿಗೆ ನಮಸ್ಕಾರ. ನಮಸ್ತೆ. ನಮಸ್ತೆ. ತಾವು ಕಳೆದ 6 ದಶಕಗಳಿಂದ ಎಲ್ಲೂ ಒಂದು ವರ್ಷವೂ ಬಿಡುವು ಇಲ್ಲದೆ ಅಂದರೆ 63 ವರ್ಷಗಳಿಂದ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ತಮ್ಮ ಕಲಾ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಬಂದಂಥದ್ದು. ಈಗಲೂ ಕೂಡ ಬಪ್ಪನಾಡು ಮೇಳದಲ್ಲಿ ನೀವು ಒಬ್ಬ ಪ್ರಧಾನ ಪಾತ್ರಧಾರಿ, ಹೌದು, ಸಕ್ರಿಯವಾಗಿ ಇದ್ದೀರಿ. ಹೌದು. ಬಹಳಷ್ಟು ಸನ್ಮಾನಗಳು, ಪುರಸ್ಕಾರಗಳು, ಅಂದರೆ ಇಡೀ ತೆಂಕುತಿಟ್ಟು ಯಕ್ಷಗಾನ ರಂಗ ನಿಮ್ಮ ಈ ಒಂದು ಸಾಧನೆಯನ್ನು ಮತ್ತು ನೀವು ಯಕ್ಷಗಾನ ಕ್ಷೇತ್ರದಲ್ಲಿ ಇದು ತನಕ ಮಾಡಿದ ಎಲ್ಲ ವಿಚಾರಗಳನ್ನು ಅತ್ಯಂತ ಗೌರವದಿಂದ ಸ್ವೀಕರಿಸಿದೆ. ಈ ಎಲ್ಲ ವಿಚಾರಗಳನ್ನು ಹಿನ್ನೆಲೆಯಾಗಿ ಇಟ್ಟುಕೊಂಡು ಈ ಒಂದು ಇದು ಈ ದಾಖಲೀಕರಣ ಎನ್ನುವ ದೃಷ್ಟಿಯಿಂದ, ಅಂದರೆ ಈ ಯಥಾರ್ಥವಾದಂತಹ ವಿಚಾರಗಳು ಮುಂದಿನ ಪೀಳಿಗೆಗೆ ನಾವು ದಾಟಿಸಬೇಕು, ಮಾದರಿಯಾಗಿ. ಹೌದು, ಅದನ್ನು ನಾವು ದಾಟಿಸಬೇಕು. ಆ ದಾಟಿಸುವ ಕೆಲಸದಲ್ಲಿ ನಾನು ವೈಯಕ್ತಿಕ ನೆಲೆಯಿಂದ ಈ ಒಂದು ಕೆಲಸವನ್ನು ಮಾಡಿಕೊಂಡು ಬರ್ತಾ ಇದ್ದೇನೆ ಸರ್. ಈಗ ನೇರ ನಾವು ಸಂದರ್ಶನಕ್ಕೆ ಬಂದರೆ ತಾವು ಯಕ್ಷಗಾನ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ ಹಿನ್ನೆಲೆಯನ್ನು ಸ್ವಲ್ಪ ಹೇಳಿ ಸರ್. ನಮ್ಮ ಕುಟುಂಬದವರು ಯಾರು ಯಕ್ಷಗಾನದಲ್ಲಿ ಇರಲಿಲ್ಲ. ಇನ್ನು ಯಾರಾದರೂ ಬರ್ತಾರನೇ ಗೊತ್ತಿಲ್ಲ. ಆದರೆ ನಾನು ಇದಕ್ಕೆ ಪ್ರವೇಶ ಮಾಡಿದೆ. ಇದು ಅನಿವಾರ್ಯ. ಫಸ್ಟಿಗೆ ನಾನು ಪ್ರವೇಶ ಮಾಡಿದ್ದು, ಆಮೇಲೆ ನನ್ನನ್ನು ಯಕ್ಷಗಾನ ಹಿಡ್ಕೊಂಡದ್ದು.
ಈ ಅನಿವಾರ್ಯತೆ ಯಾಕೆ ಬಂತು ಅಂತ ಕೇಳಿದರೆ, ನಮ್ಮ ತಂದೆಯವರೆಲ್ಲ ಹಳ್ಳಿಯವರು, ಹೌದು, ಜಮೀನಿತ್ತು, ಅದರ ವ್ಯವಸ್ಥೆ ಇರಲಿಲ್ಲ, ಮತ್ತು ಎಲ್ಲ ಹವ್ಯಾಸಗಳು, ಇದು ಪರಿಸರಗಳು ಎಲ್ಲ ಇದಿತ್ತಲ್ಲ. ಹಾಗಾಗಿ ಒಂದು ರೀತಿಯಲ್ಲಿ ಬಡತನ ಇತ್ತಾಗ ನಮಗೆ, ಇದ್ದು ಬಡತನ. ಹೌದೌದು, ಗೊತ್ತಾಯ್ತಲ್ಲ. ಆಗ ನಾನು ಅಂದ್ರೆ ಎಲ್ಲ ಇದ್ದು ಬಡತನ ಯಾಕಂದರೆ ಅದನ್ನು ನಿಭಾಯಿಸುವ ಸ್ಥಿತಿ ಸರಿ ಇರಲಿಲ್ಲ ನನ್ನ ತಂದೆದ್ದು ಅಂತ ನನ್ನ ತಂದೆ ಮೇಲೆ ಆಕ್ಷೇಪ ಮಾಡೋದಿಲ್ಲ ಹೇಳಿದ್ದು. ಆದರೆ ನಾನು ಒಂದು 5ನೇ ಕ್ಲಾಸ್ ಕಲ್ತಿದ್ದೇನೆ. ಈ 5ನೇ ಕ್ಲಾಸ್ ಆಗಬೇಕಾಗಿದ್ರೆ 3 ಶಾಲೆಯನ್ನು ನಾನು ಮೆಟ್ಲತ್ತಿದ್ದೇನೆ, ಬದಲಾವಣೆ ಮಾಡಿದ್ದೇನೆ. ಕಡೆಗೆ ಬಂದದ್ದು ಸರಕಾರಿ ಶಾಲೆ. ಆಗ ಅದು ತಟ್ಟಿಯ ಗೋಡೆ, ಕರೆಕ್ಟ್, ಕಂಬದ ಇದು ಮರದ ಕಂಬ, ಮುಳಿ ಹುಲ್ಲಿನ ಮಾಡು. ಇದರಲ್ಲಿ ನಾನು 3 ವರ್ಷ ಮತ್ತೆ ಕಲಿತೆ. 5ನೇ ಕ್ಲಾಸ್ ಆದವನು ಪುನಃ ಒಂದು 3ನೇ ಕ್ಲಾಸ್ಗೆ ಸೇರಿದೆ. ಅದು ಯಾಕೆ ಹಾಗೆ? ಅಲ್ಲಿ 5ನೇ ಕ್ಲಾಸು ಇರಲಿಲ್ಲ ಎಲ್ಲಿ, ಮತ್ತೆ 5ನೇ ಕ್ಲಾಸು ಆದವನು ಇಲ್ಲಿ ಕಲೀಲಿಕ್ಕಿಲ್ಲಲ್ಲ. ಕರೆಕ್ಟ್. ಹಾಗೆ, ಯಾಕಂದ್ರೆ ಈ ಶಾಲೆಗೆ ಮಕ್ಕಳು ಬೇಕು. ಈ ಸ್ಥಿತಿಯಲ್ಲಿ ನಾನು ಶಾಲೆಗೆ ಸೇರಿದವ. 5ನೇ ಕ್ಲಾಸ್ ಆಗುವಾಗ ಸಾಧಾರಣ 3ನೇ ಕ್ಲಾಸು 4ನೇ ಕ್ಲಾಸ್ ಆಗುವಕ್ಕೆ ವೆಂಕಟರಮಣ ಭಟ್ರು ಅಂತ ಒಬ್ಬರು ಮಾಸ್ಟರ್ ಬಂದರು. ಅವರು ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನೆಲ್ಲ ಶಾಲೆಯಲ್ಲಿ ಮಾಡಲಿಕ್ಕೆ ಪ್ರಾರಂಭಿಸಿದವರು. ತುಳು ನಾಟಕಗಳು ಮತ್ತು ಯಕ್ಷಗಾನ ಒಂದು ಸಂಘ ಇತ್ತು ಇಲ್ಲಿ. ಅಲ್ಲಿಗೆ ಹೋಗಿ ಅಂತ ನನ್ನನ್ನು ಮತ್ತೊಬ್ಬ ಇಬ್ಬರನ್ನು ಅರ್ಥ ಕಲಿಯಿರಿ ಅಂತ ಪ್ರಚೋದನೆ ಕೊಟ್ಟದ್ದವರೇ. ಹೀಗೆ ಒಂದು ರೀತಿಯಲ್ಲಿ ನನಗೂ ಯಕ್ಷಗಾನಕ್ಕೂ ಸಂಪರ್ಕ ಆಯಿತು. ಮತ್ತೊಂದು ಯಕ್ಷಗಾನ ಇದರಲ್ಲಿ ನಾನೊಂದು ಪಾತ್ರವನ್ನು ಮಾಡಿದ್ದೆ ನಾಟಕದಲ್ಲಿ. ಯಕ್ಷಗಾನ ನಾಟಕದು, ಆಟ ಅಲ್ಲ. ಹೌದು, ಗೊತ್ತಾಯ್ತು. ಆಮೇಲೆ ನಾನು ಶಾಲೆ ಬಿಟ್ಟೆ. ಶಾಲೆ ಬಿಟ್ಟರು 1 ವರ್ಷ ಶಾಲೆಗೆ ಹೋದೆ. ಬಾ ನೀನು ಅಲ್ಲೇನು ಮಾಡೋದು, ಇಲ್ಲಿ ಕೂತ್ಕೋ ಅಂತ ನನಗೆ ನನ್ನ ಅಗತ್ಯ ಇತ್ತು ಅವರಿಗೆ, ಮಾಸ್ಟರ್ಗೆ. ಆಗ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ಆಗಿನ ಯಕ್ಷಗಾನ ಕಲಾವಿದರು ಯಾವ ಸ್ಥಿತಿಯಲ್ಲಿ ಇರ್ತಾರೋ ಹಾಗೆ ನಿಮ್ಮ ಪೈಜಾಮ, ಫೈರನ್, ಮತ್ತು ಒಂದಿಷ್ಟು ಕೂದಲು, ಮತ್ತೆ ಬಗಲು ಚೀಲ, ಅದೆಲ್ಲ ಇತ್ತು ನಿಮ್ಮ ಹತ್ರ ಕೂಡ. ಅದೆಲ್ಲ ನಾನು ಹಾಕಿಕೊಂಡು ಒಂದು ಯಕ್ಷಗಾನ ಆಟಕ್ಕೆ ಬಂದೆ. ಇಲ್ಲಿ ಕಟೀಲು ಮೇಳದ್ದೊಂದು ಬೆನಿಫಿಟ್ ಶೋ ಆಯ್ತು ಇಲ್ಲಿ. ಅದು ಸಾಧಾರಣ 1953ರಲ್ಲಿ ಏನೋ. ಆಗ ನಿಮ್ಮ ಇವರು ಗಣಪತಿ ಭಟ್ರು ಇದ್ದಾರೆ, ಈಗ ರಾಜಾರಾಮ್ ಭಟ್ರು ಇದ್ದಾರೆ ನೋಡಿ ಉಡುಪಿನಲ್ಲಿ, ಅವರ ತಂದೆ ಗಣಪತಿ ಭಟ್ರು ಈ ಕಟೀಲು ಮೇಳವನ್ನು ನಡೆಸ್ತಾ ಇದ್ರು. ಅವರು ನನ್ನನ್ನು ಹೀಗೆ ನೋಡಿ, ಇವ ಯಕ್ಷಗಾನಕ್ಕೆ ಆದೀತು ಹುಡುಗ ಅಂತ ನನ್ನನ್ನು ಆರಿಸಿದರು. ಆಮೇಲೆ ಮಳೆಗಾಲದಲ್ಲಿ ಕರಾಯ ಕೊರಗಪ್ಪ ಅಂತ ಒಬ್ಬರು ಇದ್ದರು, ಅವರೀಗ ತೀರಿದ್ದಾರೆ. ಅವರು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದರು. ನಾನು ಹೋದೆ. ನಾನು ಅವ್ರು ಬರುವಾಗ ಗಾಳ ಹಾಕ್ತಿದ್ದೆ, ಹಳ್ಳಿದ್ದೆಲ್ಲ ರೂಢಿಗಳದು ಗೊತ್ತಾಯ್ತಲ್ಲ. ಕರ್ಕೊಂಡು ಹೋಗಿ ನಾನು 15 ದಿವಸ ಮುಡುಪಿನಲ್ಲಿದ್ದೆ. ಪೂಪಾಡಿ ಕಲ್ಲಿನಲ್ಲಿ ಒಂದು ಶಾಲೆ ಮಾಡಿದರು. ಅಲ್ಲಿಗೆ ಫಸ್ಟಿಗೆ ಅಡಕಸಲ್ ನಾರಾಯಣ ಶೆಟ್ಟರು ಕಲಿಸಲಿಕ್ಕೆ ಅಂತ ಬಂದರು. ನಾನು 7 ದಿವಸ ಅಲ್ಲಿ ಇದ್ದೆ ಕೊಡಕಲ್ನಲ್ಲಿ ಮನೆಯಲ್ಲಿ. ಅಲ್ಲಿ ಕಾಫಿ ಇದು ತಿನ್ನುವುದು, ಮಲಗುವುದು. ಇವರು ಬಂದ ಮೇಲೆ ನನಗೆ ಮನೆಯ ಇದು ಆಕರ್ಷಣೆ ನನ್ನನ್ನು ಕಾಡುವುದಕ್ಕೆ ಪ್ರಾರಂಭಿಸಿತು. ನಾನು ಮನ ಬಿಟ್ಟವಲ್ಲ, ಕರೆಕ್ಟ್. ತಮ್ಮಂದಿರು, ತಾಯಿ, ತಂದೆ, ಹಳ್ಳಿಯಲ್ಲಿ ಇದ್ದವ ನಾನು, ಗೊತ್ತಾಯ್ತಲ್ಲ. ಅದಕ್ಕಾಗಿ ನಾನು ಏನು ಮಾಡಿದೆ ಅಂದರೆ, ಸ್ವಲ್ಪ ಒಂದು 2 ಪ್ರಾಥಮಿಕ ಹೆಜ್ಜೆಗಳು ಮಾತ್ರ ಆಗಿದೆ. ಅದು ನಾನೊಂದು ಈ ಕಲ್ಲಿನ ಮೇಲೆಲ್ಲ ಹೋಗುದು, ಅಲ್ಲಿ ಒಂದು ಕೆಳಗೆ ಸ್ನಾನಕ್ಕೆ ಹೋಗಲಿ ಜಾಗ ಉಂಟು ಪದವಿನಲ್ಲಿ, ಅಲ್ಲೆಲ್ಲ ಈ ಕುಪ್ಪಿ ಚೂರಿನ ಮೇಲೆ ನಡ್ಕೊಂಡು ಹೋಗುದು. ಯಾಕಂದ್ರೆ ಗಾಯ ಆದ್ರೆ ನನ್ನನ್ನು ಕಳಿಸ್ತಾರಲ್ಲ, ಮನೆ ಕಳಿಸ್ತಾರಲ್ಲ. ಮತ್ತೆ ಕಡೆಗೆ ಏನು ಮಾಡಿದೆ, ಅದು ಯಾವುದು ಆಗಲಿಲ್ಲ ನನಗೆ. ಕಡೆಗೆ ನಾನು ಒಂದು ನಿಮ್ಮ ಈ ಒಂದು ಹಳದಿ ರೋಗ ಬಂದ ಆಗುದಿಲ್ಲ ನೋಡಿ, ಕಣ್ಣೆಲ್ಲ ಹೀಗೆ ಮಾಡಿ, ಹೌದೌದು ಕರೆಕ್ಟ್, ನಾನೊಬ್ಬ ರೋಗಿಷ್ಟನ ಇದು ಮಾಡಿದೆ, ಚಿತ್ರಣ ಮಾಡಿದೆ. ಇಷ್ಟ ಆಗುವಾಗೆ ಅವರಿಗೆ ಇದಾಯ್ತು, ಇವಾಗ ಆಟಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿ ನನ್ನ ಪುನಃ ಮನೆಗೆ ಕಳಿಸಿದ್ರು. ಮಳೆಗಾಲ ಆಮೇಲೆ 1-2 ತಿಂಗಳು ಇದ್ದಾಗ ಇಲ್ಲಿ ಕಟಾವೆಲ್ಲ ಆಗಿತ್ತು, ಸುಗ್ಗಿ ಬೆಳೆ. ಅದೊಂದು ಇದಿತ್ತು ಕೊಟ್ಟಿಗೆ, ಅದು ಚೆಂದ ಇತ್ತು. ಅದರಲ್ಲಿ ಮಲಗುದು ನಾನು. ಒಂದು ದಿವಸ ತಂದೆ ಊಡಿ ಬರೋ 9 ಗಂಟೆವರೆಗೂ ನಾನು ಹೇಳಲಿಲ್ಲ. ಆಗೇನು ಮಾಡಿದ್ರು, ಈ ಕೋಣಗಳಿಗೆ ಹೊಡೆಯೋ ಬೆತ್ತ ಉಂಟಲ್ಲ, ಅದರಲ್ಲಿ ಒಂದು ಬೆತ್ತ ಚಡಾಯಿಸಿದರು ನನಗೆ. ಕಲೀಲಿಕ್ಕೆ ಕಳಿಸಿದೆ, ಅಲ್ಲಿಯೂ ಬರಲಿಲ್ಲ, ನೀನು ಮಾಡಲಿಲ್ಲ, ಇಲ್ಲಿ ಕೃಷಿಗೂ ಹೇಳುವುದಿಲ್ಲ ಅಂತ ಹೇಳಿ. ಅವರು ನಿರಕ್ಷರಿ. ಅಲ್ಲಿಂದ ಪುನಃ ನನ್ನ ಇದು ಪ್ರಜ್ಞೆ ಜಾಗೃತ ಆಯಿತು. ಹೋಗುದು ಅಂತ ಗಣಪತಿ ಒಟ್ಟಿಗೆ ಕಾಗದ ಆಗಿತ್ತು, ಬರ್ತೇನೆ.
ಹೋದೆ. ಹೋಗಿ 1 ವರ್ಷ ನಾನು ಮಲಗಿದ್ದೆ, ಒಂದು ಡೌರು ಮಾಡುವುದು ಮಲಗುವುದು, ಗೊತ್ತಾಯ್ತಲ್ಲ. ಹೌದೌದು. ಯಾಕೆ ಅಂತ ಅವಳು ಕೇಳಲಿಲ್ಲ, ಒಂದು ಯೋಗ ನೋಡಿ. ಹೀಗೆ ಮತ್ತೆ 2ನೇ ವರ್ಷ ನಾನು ಇದು ಮಾಡಿದೆ ಅಂಥದ್ದು ನಿತ್ಯವೇಷ ಬಾಲಗೋಪಾಲ. 3ನೇ ವರ್ಷ ಶ್ರೀವೇಷ, ಮುಖ್ಯ ಶ್ರೀವೇಷ, ಕಾಮಿನಿ ಕರೆಕ್ಟ್, ಅದಾಯಿತು. ಹೀಗೆ ಹಂತ ಹಂತವಾಗಿ ಹೇಳೋದು. 4ನೇ ವರ್ಷ ನನ್ನ 2ನೇ ವರ್ಷಕ್ಕೆ ನನಗೆ ಪಟ್ರೆ ಚಂದ್ರ ಸಂಪರ್ಕ ಆಯಿತು. ಈ ಕರ್ಕೊಂಡು ಹೋದ ಕರಾಯ ಕೊರಗಪ್ಪನವರು ನನ್ನನ್ನು ಅವರಿಗೆ ಒಪ್ಪಿಸಿದರು, ನೀನು ಅವನೊಟ್ಟಿಗೆ ಇರು, ಒಳ್ಳೇದಾಗಬಹುದು ಅಂತೇಳಿ. ಹಾಗೆ ಅವರ ಸಂಪರ್ಕ ಆಗಿ ಮಳೆಗಾಲದಲ್ಲಿ 1 ತಿಂಗಳು ಕಲೀಲಿಕ್ಕೆ ಹೋದೆ ಅಲ್ಲಿ ಅಲ್ಲಿಗೆ. ಹೀಗೆ 7 ವರ್ಷ ನಾನು ಸಾಧಾರಣ ಅವರು ಒಟ್ಟಿಗೆ ಇದ್ದೆವು. ಯಾರು ಪಟ್ರೆ ಚಂದ ಅವರು ಮತ್ತೆ ನಾನು 7 ವರ್ಷ ನಾನು ಅವರ ಸೇವೆ ಮಾಡಿದ್ದೇನೆ. ಅವರಿಗೆ ಕಟ್ಟುವುದು, ಅವರ ವೇಷ ಬಿಚ್ಚಿಸುವುದು, ಮತ್ತು ಅವರ ಇದು ಬಟ್ಟೆ ಒಗೆಯುವುದು, ಅವರ ಬಟ್ಟೆ ಎಲ್ಲ ವೇಷ ಎಲ್ಲ ತೆಗೆದು ಅದನ್ನು ಒಗೆಯುವುದು, ಅವರೊಟ್ಟಿಗೆ ಹೋಗುವುದು ಬರುವುದು. ಅವರು ಬೀಡಿಯೆಲ್ಲ ಸೇರ್ತಿದ್ರು, ಆದರೆ ನನಗೆ ಅದು ಇಲ್ಲ, ಅದು ಬಿಟ್ಟೆ ನಾನು, ಆ ಅಭ್ಯಾಸವೇ ಆಗಲಿಲ್ಲ. ಹೀಗೆ ದುರಭ್ಯಾಸಗಳೆಲ್ಲ ಅವರು ಶುರು ಮಾಡಿದರು. ಅವನಿಗೆ ಯಾವ ದುರಭ್ಯಾಸವೂ ಇಲ್ಲ ಅಂತ ಹೇಳಿ ಶುರು ಮಾಡಿದರು. ಹಾಗಿದ್ದರೆ ದುರಭ್ಯಾಸ ಇಲ್ಲ ಇದ್ದರೆ ಅದಕ್ಕೊಂದು ಮರ್ಯಾದೆ ಉಂಟು ಅಂತ ನನಗೊಂದು ಇದಾಯಿತು. ಆಗ ನಿಮಗೆ ಗೊತ್ತಾಯಿತು. ಗೊತ್ತಾಯಿತು. ಅದಕ್ಕೆ ನಾನು ಅದಕ್ಕೆ ಮರ್ಜಿ ಆದೆ. ಹಾಗಾಗಿ ನಾನು ಚಹಾ ಕುಡಿಯುವುದಿಲ್ಲ, ಕಾಫಿ ಕುಡಿಯುವುದಿಲ್ಲ, ಬೀಡಿ ಸೇದುವುದಿಲ್ಲ, ಸಿಗರೇಟ್ ಸೇದುವುದಿಲ್ಲ, ಡ್ರಿಂಕ್ಸು ಮಾಡುವುದಿಲ್ಲ, ಯಾವುದೇ ವ್ಯಭಿಚಾರ ಮಾಡುವುದಿಲ್ಲ, ಇತ್ಯಾದಿ ಎಲ್ಲವನ್ನು ನಾನು ಆಮೇಲೆ ಇದು ಮಾಡಿಕೊಂಡೆ. ಅಂದ್ರೆ ಮೊದಲು ಇರಲಿಲ್ಲ, ಆ ನಂತರ ಗಟ್ಟಿ ಮಾಡಿ. ಹೌದು. ಅದು ಬರುವ ಕಾಲಕ್ಕೆ ನಾನು ಜಾಗೃತನಾದೆ. ಕರೆಕ್ಟ್. ಯಾಕೆ ಜಾಗೃತನಾದೆ ಅಂದ್ರೆ ಸಹವಾಸ, ಹೌದು, ಗುರುಗಳ ಒಟ್ಟಿಗೆ ಇರುವುದು. ಅದೇ ಸಹವಾಸಕ್ಕಿಂತಲೂ ಅವ್ರು ಹೇಳ್ತಾ ಇದ್ದ ಮಾತು, ಅವ್ರಿಗೆ ಯಾವ ಒಂದು ದುರಭ್ಯಾಸ ಇಲ್ಲ ಅಂತ ವಿಶೇಷ ಅನ್ನುವಂತ ದುರಭ್ಯಾಸ ಇಲ್ಲದಿರುವುದು ಒಂದು ವಿಶೇಷ ಅಲ್ವಾ, ವಿಶೇಷ ಅದನ್ನು ಪಾಲಿಸಬೇಕು ಎಂಬ ಪ್ರಜ್ಞೆ ಪ್ರಾರಂಭ ಆಯಿತು. ಹೀಗೆ ಆಗಿ ನಾವು 4ನೇ ವರ್ಷ 1955ರಲ್ಲಿ ನಾನು ಕಟೀಲು ಮೇಳಕ್ಕೆ ಹೋದೆ. 55, 56, 57, 3 ವರ್ಷ ಅದರಲ್ಲಿ ಇದ್ದೆ. 4ನೇ ವರ್ಷ ಆಗ ಒಂದೇ ಮೇಳ ಇದ್ದದ್ದು, ಒಂದೇ 65 ಆಟ. ಅಷ್ಟೇ. ಮತ್ತೆ ಪೂಜೆ ಮಾಡ್ತಿದ್ದದ್ದು ಧೂಮನಾಯಕ ಅಂತ ಒಬ್ಬ ದೇವರ ಪೆಟ್ಟಿಗೆಗೆ. ಆಗ ನಿಮ್ಮ ದೇವರ ಮೇಳದ ಪೂಜೆ ಎಲ್ಲ ಹೀಗೆ ಬ್ರಹ್ಮಕಲಸಾದ ದೇವರ ಹಾಗೆ ಪೂಜೆ ಮಾಡ್ತಿರ್ಲಿಲ್ಲ. ಒಂದು ಆರತಿ ಎತ್ತುವುದು, ಒಂದು ತೆಂಗಿನಕಾಯಿ, 2 ಕಿರೀಟ ಇಡುವುದು, ಅದು ಯಾರೋ ಆಯಿತು, ಅಲ್ಲಿಗೆ ಕೊಂಡೋಗುದು ಆಯಿತು. ಇದು ಸಂಪ್ರದಾಯ, ಒಂದು ವಿಧಿ ಅಷ್ಟೇ, ಕಲಾ ಸಂಪ್ರದಾಯ ಅಷ್ಟೇ, ವಿಧಿ. ಹೌದು, ಗೊತ್ತಾಯ್ತಲ್ಲ. ಈಗೆಲ್ಲ ಅದನ್ನು ಬಹಳ ವಿಜೃಂಭಿಸ್ತಾರೆ. ಹೌದು, ಯಾರು ಧೂಮನಾಯಕ ಅನ್ನೋರು ಮಾಡ್ತಿದ್ದದ್ದು. ಧೂಮನಾಯಕ ದೇವರ ಪೆಟ್ಟಿಗೆ. ಆಗ ದೇವರ ಪೆಟ್ಟಿಗೆ, ಅಟ್ಟಹೊರೆ, ಮತ್ತೆ ದೊಡ್ಡ ಪೆಟ್ಟಿಗೆ, ಜವಳಿ ಬಿಂಡಿ, ಹೀಗೆ ಒಂದು 5-6 ಜನ. ಮತ್ತೆ ನಾನು ಕಟೀಲು ಮೇಳದಲ್ಲಿರುವಾಗ 25 ಮೈಲು ನಡೆದಿದ್ದೇನೆ ಒಂದು ದಿವಸ. ಕರೆಕ್ಟ್. ಗೊತ್ತಾಯ್ತಲ್ಲ. ನಡ್ಕೊಂಡೇ ಹೋಗುದು, ನಡ್ಕೊಂಡೇ ಬರೋದು, ಹತ್ತಿರ ಆಟ, ದೂರ ಆದ್ರೂ ನಡ್ಕೊಂಡು ಹೋಗುದು, ವಾಹನ ಇಲ್ಲಲ್ಲ. ಕರೆಕ್ಟ್. ಆಗ ನನಗೆ 4 ಆಣೆ ಇದು ಎಂಥದ್ದು ಸಂಬಳ. ಅದು 3 ದಿವಸಕ್ಕೆ ಒಮ್ಮೆ ಬಟ್ವಾಡೆ ಅಂತ ಇದ್ದರು, ನಮಗೆ ಒಂದು ದಿವಸ ಆಗಲು ಕೊಡುವುದು. ಯಾಕಂದ್ರೆ ಒಂದೇ ದಿವಸ ನಾವು 3 ದಿವಸ ಖರ್ಚು ಮಾಡಿದರೆ. ಕರೆಕ್ಟ್. ಅದಕ್ಕೆ ಹೀಗೆ ಬೆಳೆದು ಬಂದ ನನ್ನ ಜೀವನ. ಕಡೆಗೆ ಹಾಗೆ ಹೋಗಿ ನಾವು ಕೂಡ್ಲು ಮೇಳ, ಕಾಂದಿಲ್ಕಾರರಂತ ಕಲ್ಲಡ್ಕದವರು ಕೂಡ್ಲು ಮೇಳ ಮಾಡಿದರು. ಅಲ್ಲಿಗೆ ಹೋದೆವು. ಅಲ್ಲಿ ಹೋಗುವಾಗ ಅವರಿಗೆ ಮೇಳ ಕೊಡುವುದಿಲ್ಲ ಅಂತ ಆಯಿತು. ಪುನಃ ಬಂದೆವು. 1 ತಿಂಗಳಾಗುವಾಗೆ ಶೇಣಿ ಗೋಪಾಲಕೃಷ್ಣ ಭಟ್ ಕೂಡ್ಲು ಮೇಳ ಮಾಡಿದರು. ಅವರೊಟ್ಟಿಗೆ ನಾನು ಮತ್ತು ಗುರುಗಳು 2 ವರ್ಷ ಇದ್ದೆವು. ಆಗ ನಾನು 2ನೇ ಪುಂಡವೇಶ. ಅಡ್ಕಸ್ಥಳದಲ್ಲಿ ಇದಾಯಿತು ಒಂದು ಎಂಥದ್ದು, ಕೂಡ್ಲು ಮೇಳಕ್ಕೂ ಧರ್ಮಸ್ಥಳ ಮೇಳಕ್ಕೂ ಜೋಡಾಟ ಆಯಿತು. ಆ ಜೋಡಾಟದಲ್ಲಿ ನನ್ನನ್ನು ಶೇಣಿಯವರು 1ನೇ ಪುಂಡವೇಶ ಬಬ್ರುವಾಹನ ಮಾಡಿಸಿದರು ಅಶ್ವಮಂತದಲ್ಲಿ. ಅಲ್ಲಿಂದ ನಾನು ಮತ್ತೆ ಸ್ವಲ್ಪ ಪ್ರಾಚಾರಿಕವಾಗಿ ಬಂದೆ. ಆಮೇಲೆ 1960ರಲ್ಲಿ ಕಲ್ಲಾಡಿ ಕೊರಗೇಶ್ವರ ಕುಂಡಾವು ಮೇಳಕ್ಕೆ ನಾವು ಇಬ್ಬರು ಬಂದೆವು. ನೀವು ಮತ್ತೆ ಪಟ್ರೆ ಚಂದು. ಹೌದು. ಅಲ್ಲಿ ನನ್ನ ತುಳು ವ್ಯವಸಾಯ ಅಲ್ಲಿಂದ ಪ್ರಾರಂಭ ಆಯಿತು. ಕರೆಕ್ಟ್. ಎಲ್ಲಿ 60ನೇ ಇಸ್ವಿ. ಹೌದು. ಕಲ್ಲಾಡಿ ದೇವಪುಂಜ ಪ್ರತಾಪ. ಗೊತ್ತಾಯ್ತು. ಅಲ್ಲಿಂದ ನಾನು ಕಲ್ಲಾಡಿ ಕೊರಗೇಶ್ವರ ಒಟ್ಟಿಗೆ ನಾನು ಮತ್ತು ಗುರುಗಳು 1 ವರ್ಷ ಒಟ್ಟಿಗಿದ್ದು. ಅವರನ್ನು ಮತ್ತೆ ಕಟೀಲು ಮೇಳ ಕಲ್ಲಾಡಿ ಅವರೇ ಮಾಡಿದರು, ಕೊರಗೇಶ್ವರರು. ಗುರುಗಳು ಅಲ್ಲಿಗೆ ಹೋದರು, ನಾನಿಲ್ಲಿ ಒಬ್ಬ ಇದ್ದೆ. ಹಾಗೆ ದೇವರಾಜ ಶೆಟ್ಟರು ಮತ್ತು ಎಲ್ಲ ಸಾಮಗುರು, ಕುಂಬಳೆ ಸುಂದರರಾವ್, ಒಳ್ಳೆ ಸೆಟ್ ಇತ್ತು.
ಅಲ್ಲಿ ಮೈದಾನಲ್ಲಿ ಕರ್ನಾಟಕದವರು ದೇವಪುಂಜ ಆಡಿದರೆ ಟಿಕೆಟ್ ನಾಟ, ನಾವು ತಿರುಗಾಟದಲ್ಲಿ ದೇವಪುಂಜ ಆಡಿದೆವು. ಅಲ್ಲಿಯೂ ಒಳ್ಳೆ ಕಾಸು ಆಗ್ತಿತ್ತು, ಇಲ್ಲಿಯೂ ಕಾಸು ಆಗ್ತಿತ್ತು. ಹೀಗೆ ಯಕ್ಷಗಾನದಲ್ಲಿ ಇದು ಎಂಥದ್ದು ತುಳು, ನಾನು 60ನೇ ಇಸ್ವಿಯಿಂದ ತುಳುವಿಗೆ ಮರ್ಜಾಗಿದ್ದೇನೆ. ಒಂದು 2 ವರ್ಷದಲ್ಲಿ ಕುಂಬಳೆಯವರು ಹೇಳಿದರು, ಏನು ಮಾರ್ಯ, ಒಳ್ಳೆ ಒಂದು ವೇಷಧಾರಿ ಆಗುವ ಯೋಗ ನಿನಗುಂಟು, ಈ ತುಳುವಿಗೆ ಹೋಗಿ ನೀನು ಲಗಡಿ ಓದಿ ಅಂತ. ಅದನ್ನು ನೀವು ಏನು ಹೇಳ್ತೀರಿ ಅದರ ಬಗ್ಗೆ? ಅದರ ಬಗ್ಗೆ ಏನಿಲ್ಲ, ತುಳು ನನಗೂ ಕೊಟ್ಟಿದೆ, ಗೊತ್ತಾಯ್ತಲ್ಲ. ಭಾಷೆ ಯಾವುದಾದ್ರೂ ಏನು ಅಲ್ವಾ, ನಮ್ಮ ಸಾಮರ್ಥ್ಯದ ಮೇಲೆ ಅದೆಲ್ಲ ಇರುವುದು. ಕರೆಕ್ಟ್. ಆದರೆ ನಾನು ತುಳುವಿನಲ್ಲಿ ಬಹಳ ವಿಜೃಂಭಿಸಿದೆ. ಕರೆಕ್ಟ್. ಓಯ್, ನಿಮ್ಮ ದೊಡ್ಡ ದೊಡ್ಡ ಅರ್ಥಧಾರಿಗಳೆಲ್ಲ ಕೇಳಿದದ್ದು, ವೇಷಧಾರಿಗಳು ಕೇಳಿದಷ್ಟು ಪ್ರಸಿದ್ಧಿ ನಾನು ಪಡೆದೆ. ನಾನು ತುಂಬ ಸಿನಿಮಾ ಎಲ್ಲ ನೋಡ್ತಿದ್ದೆ. ನಾನು ಶಿವಾಜಿ ಗಣೇಶರ ಶಿಷ್ಯದ್ದು ಫ್ಯಾನು. ತಮಿಳು ಶಿವಾಜಿ ಗಣೇಶ. ಅದು ನನಗೆ ಕುಂಬಳೆಯವರು ಈ ಸಂಘ ಸಂಪರ್ಕ ಮಾಡಿದ್ದು, ಕಸ್ತೂರಿ ಓದುವುದಕ್ಕೆ ಇದು ಮಾಡಿದ್ದು, ಮತ್ತು ಅಂದರೆ ಕುಂಬಳೆ ಸುಂದರ ಅವರ ಸಹವಾಸದಲ್ಲಿ ನನಗೆ ಅದೆಲ್ಲ ಆಯಿತು. ಹಾಗೆ ನಾನು ಅದನ್ನು ಈ ನಾಟಕೀಯತೆಯನ್ನು ಇಲ್ಲೆಲ್ಲ ತೋರಿಸುವುದಕ್ಕೆ ಶುರು ಮಾಡಿದೆ. ಅದರ ಪ್ರೇರಣೆಯಿಂದ ಮತ್ತು ಈ ತುಳುವಿಗೆಲ್ಲ ಕನ್ನಡದ ಎಲ್ಲ ಶಬ್ದಗಳನ್ನು ಮರ್ಜಿ ಮಾಡಿ ತುಳುವಿಗೆ ಕೊಡುವುದಕ್ಕೆ ಪ್ರಾರಂಭಿಸಿದೆ ನನ್ನ ಶೋಧನೆಗಳೆಲ್ಲ. ಹಾಗಾಗಿ ಒಂದು ವೇಷದಲ್ಲಿ ನಾನು ಮಾತಾಡಿದ್ದು ಮತ್ತೊಂದು ವೇಷಕ್ಕೆ ಮಾತಾಡುವುದಿಲ್ಲ. ನಾನು 60ರಿಂದ 57 ವರ್ಷ ನಾನು ಯಕ್ಷಗಾನ ಇದರಲ್ಲಿ ತುಳು ರಂಗಭೂಮಿಯಲ್ಲಿ ದುಡಿದಿದ್ದೇನೆ. ತುಳು ಮತ್ತು ಕನ್ನಡ ದುಡಿದರೆ ನಾನು ಒಂದು ಪಾತ್ರದಲ್ಲಿ ಮಾತಾಡಿದ ಮಾತನ್ನು ಮತ್ತೊಂದು ಪಾತ್ರದಲ್ಲಿ ಮಾತಾಡೋದೇ ಇಲ್ಲ. ನನಗೆ ಪ್ರತಿ ವರ್ಷ ಒಂದು ಲವ್ ಸೀನ್ ಇರ್ತದೆ. ಆ ಪ್ರತಿ ಲವ್ ಸೀನ್ನಲ್ಲಿ ನಾನು ಹೊಸತನ್ನು ಬಿಂಬಿಸ್ತಾ ಇದ್ದೆ. ಕರೆಕ್ಟ್, ಗೊತ್ತಾಯ್ತಲ್ಲ. ಹೀಗೆ ಬೆಳೆದು ಬಂದು ನನಗೆ ತುಳುವಿನಲ್ಲಿ ಒಳ್ಳೆಯ ಮರ್ಯಾದೆ ಬಂತು. ಕಡಮಲ್ಲಿಗೆ ಮತ್ತು ಪಟದ ಪದ್ಮಲೆ ಇದರ ಮೇಲೆ ಉಂಟಲ್ಲ, ಕಥಾನಾಯಕನಿಂದ ತಿರುಗುತ್ತಿದ್ದ ಕತೆ ಖಳನಾಯಕನಿಂದ ತಿರುಗುವುದಕ್ಕೆ ಪ್ರಾರಂಭ ಆಯಿತು. ಹೌದು, ಹೀಗೆ ನಮ್ಮ ಜೀವನ ಯಕ್ಷಗಾನದಲ್ಲಿ ಒಂದು ಹೋಯಿತು. ಆಮೇಲೆ 1967 ಮದುವೆ ಆಯಿತು. ಮದುವೆಯಾಗಿ ಆಮೇಲೆ 1972ರಲ್ಲಿ ನಾನು ಈ ಜಾಗವನ್ನು ನಾನೇ ತಗೊಂಡೆ. ಗೇಣಿ ಒಕ್ಕಲಿತ್ತು, ಮತ್ತು ಲ್ಯಾಂಡ್ ರಿಫಾರ್ಮರ್ಸ್ ಬಂತು. ಅದಕ್ಕೆ ಸ್ವಲ್ಪ ಹಣ ಎಲ್ಲ ಕೊಟ್ಟು ವಿಠಲ್ ಶೆಟ್ಟಿ ನನಗೆ ಸ್ವಲ್ಪ ಸಹಕಾರ ಮಾಡಿದ್ದಾರೆ. ಆಗ ನಾನು ಕರ್ನಾಟಕ 7 ವರ್ಷ 60ರಿಂದ 67ವರೆಗೆ ಕುಂಡವಿನಲ್ಲಿದ್ದು 67-68ರಲ್ಲಿ ನಾನು ಕರ್ನಾಟಕಕ್ಕೆ ಹೋದೆ. ಅಲ್ಲಿ ಕಲಾವಿಹಾರ ಅಂತ ಒಂದು ಸಂಸ್ಥೆಯನ್ನು ಮಾಡಿದರು. ಆ ಕಲಾವಿಹಾರದಲ್ಲಿ ನಾವು ದ್ರೌಪದಿ ವಸ್ತ್ರಾಪಾರ ಯಕ್ಷಗಾನ ಪ್ರಸಂಗ ಆಡುವುದಕ್ಕೆ ತೊಡಗಿದೆವು. ಆಗ ಮರುವಂತೆ ನರಸಿಂಹದಾಸರು ಅದಕ್ಕೆ ಭಗವತ್ ಕಲಾವಿಹಾರದಲ್ಲಿ ಬಡಗು ಮತ್ತು ತೆಂಕು ಎರಡು ಮಿಕ್ಸ್ ಮಾಡಿದ್ದು. ಅದಲ್ಲ, ಬರೀ ತೆಂಕು ಮಾತ್ರ. ಅದು ಪೊಳಲಿ ಮೇಳ ಅಂತ ಮಾಡಿದ್ರು, ರಾಜರಾಜೇಶ್ವರಿ ಮೇಳ. ಅದರಲ್ಲಿ ಬಡಗು ಮತ್ತು ತೆಂಕು ಮಾಡಿ ಅದನ್ನು ನಿಲ್ಲಿಸಿದ್ರು. ಇದೊಂದು 4 ವರ್ಷ ನಡೆದಿದೆ. ಅದರಲ್ಲಿ ಪ್ರಾರಂಭದಲ್ಲಿ ಇದಾಯಿತು ನೋಡಿ, ಅದು ವಸ್ತ್ರಾಪಾರ, ಬೋಳವರು ಅವರೆಲ್ಲ ಇದ್ದರು. ಆಮೇಲೆ ನಿಮ್ಮ ಇದು ಅಂಥದ್ದು ಕನಕಮಾಲಿನಿ ಒಂದು ತುಂಬ ಪ್ರಸಿದ್ಧಿಗೆ ಬಂತು. ದೊಡ್ಡ ಕಲೆಕ್ಷನ್ ಆಗಲಿಲ್ಲ. ಈ ಆಟದಲ್ಲಿ 2 ವಿಧ, ಒಂದು ಒಳ್ಳೆದುಂಟು ಅಂತ ಬರುವುದು, ಕರೆಕ್ಟ್, ಮತ್ತೊಂದು ಬಂದಾದ ಮೇಲೆ ಒಳ್ಳೆದುಂಟು ಅಂತ ಹೇಳುವುದು. ಕರೆಕ್ಟ್, ಹೌದು. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಎರಡಕ್ಕೂ ಪ್ರಸಿದ್ಧಿ ಸಿಗ್ತದೆ, ಆರ್ಥಿಕವಾಗಿ ತೊಂದರೆ ಆಗ್ತದೆ. ಒಳ್ಳೆದುಂಟು ಅಂತ ಬಂದರೆ ಕಲೆಕ್ಷನ್ ಆಗ್ತದೆ, ಬಂದವರು ಒಳ್ಳೆದುಂಟು ಅಂತ ಹೇಳಿದರೆ ಬರುವುದೇ ಕಡಿಮೆ ಜನ. ಕರೆಕ್ಟ್. ಯಾಕೆ ಹಾಗಾಯಿತು ಅಂದರೆ, ಅದು ಸಮರ್ಥವಾದ ಟೀಮು ಇರಲಿಲ್ಲ ಅದರಲ್ಲಿ. ನಾವೆಲ್ಲ ಯುವಕರು, ಮತ್ತು ಬೋಳಾರು ಒಳಕ್ಕೆ ಅವರೆಲ್ಲ ಅದರಲ್ಲಿದ್ದರು. ಬೋಳಾರನ್ನು ಹಾಕಿದರು 1 ವರ್ಷ. ಮಾರನೇ ಸಪನ ಅಲ್ಲಿಗೆ ಹೋದರು. ಮಾಧವ ಶೆಟ್ಟಿ, ಮಂಕುಡೆ, ನಾವು ಎಲ್ಲ ಇದ್ದು 2ನೇ ದರ್ಜೆಯ ಕರೆಕ್ಟ್. ಹಾಗಾಗಿ ಅದು ಇದಾಗಲಿಲ್ಲ, ಎಂಥದ್ದು ಪಾಸ್ ಆಗಲಿಲ್ಲ. 4ನೇ ವರ್ಷ ನಿಲ್ಲಿಸಿದರು. ಮತ್ತು ಪುನಃ ನಾವು 1ರಲ್ಲಿ ಮರ್ಜಾದೆವು ಕರ್ನಾಟಕದಲ್ಲಿ. ಬೋಳಾರು, ಮಾಳಕ್ಕೆ, ಸಾಮುಕರು ಎಲ್ಲ ನಾವು ಇದ್ದೆವು. ಆ ಸಮಯದಲ್ಲಿ ನೋಡಿ, ಇದು ಸೊರ್ಕುದ ಸಿರಿಗಿಂಡೆ, ಮತ್ತು ಕಾಂತು ಕಬೀದಿ, ಬಿರ್ದದ ಭೈರವರು, ಈ ಪ್ರಸಂಗನೆಲ್ಲ ಆಡಿದೆವು. ಆಮೇಲೆ ಬೋಳರ್ನವರು ಇದಾಯಿತು, ಪಕ್ಷವಾತ ಆಯಿತು ಅವರಿಗೆ. ಸ್ವಲ್ಪ 1 ವರ್ಷದ ಮೇಲೆ ಅಳಕೆಯವರು ಇದಾಯಿತು, ತೆರೆಮರೆಗೆ ಸಾರಿದರು. ಮತ್ತು ನಮ್ಮದೇ ಪ್ರಾರಬ್ಧ 2ನೇ ಹಂತದ ವೇಷಧಾರಿಗಳು ನಾವು 1ನೇ ಹಂತಕ್ಕೆ ಬಂದೆವು. ಕರೆಕ್ಟ್. ಹೀಗೆ ನಮ್ಮದು ಒಂದು ಬ್ಯಾಚ್ ಆಗಿ, ಆಮೇಲೆ ಕಾಡಮಲ್ಲಿಗೆ, ಪಟ್ಟದ ಪದ್ಮಲೆ, ಕಚ್ಚೂರ ಮಾಲ್ದಿ, ಗೋಣತಂಕರ
ಹೀಗೆ ಸಾಧಾರಣ ಒಂದು 70ರಿಂದ 70, 75, 80ರಿಂದ ಸಾಧಾರಣ 98ರವರೆಗೆ 18, 20, 40 ವರ್ಷ ಸಾಧಾರಣ ನಾನು ಕರ್ನಾಟಕ ಬಿಡುವಾಗ ಆಗಿದೆ. 30 ವರ್ಷ 31 ವರ್ಷ ಕರ್ನಾಟಕದಲ್ಲಿದೆ ನೋಡಿ. ಹೀಗೆ ಇದ್ದು ನಾನು ಇದಾಯಿತು, ಅನಿವಾರ್ಯತೆಯಿಂದ ಕರ್ನಾಟಕ ಮೇಲೆ ಬಿಡಬೇಕಾಯಿತು. ಒಂದು ವ್ಯವಹಾರ ದೃಷ್ಟಿಯಿಂದ ನನಗಂತೂ ತೊಂದರೆ ಆಯಿತು. ನಾನು ಬಿಟ್ಟು ಮತ್ತೆ ಕದ್ರಿ ಮೇಳಕ್ಕೆ ಸೇರಿದೆ. ಲಕ್ಷ್ಮೀಶ್ ಬೇಲಂಟ್ರು ಅಂತ ಕದ್ರಿ ಮೇಳ ಮಾಡ್ತಾಯಿದ್ರು, ಅವರು ಸೇರಿದೆ. ಅಲ್ಲಿ ನನಗೆ ತುಂಬ ಸಂಬಳ ಕೊಟ್ಟರು. ಇಲ್ಲಿ ನಾವು ಮನೆ ಕಲಾವಿದರಾಗಿದ್ದೆವು, ಸಂಬಳ ಕೇಳಲಿ ಗೊತ್ತಿಲ್ಲ. ಹಾಗಾಗಿ ಆದರೆ ನಮಗೆ ತೊಂದರೆ ಆಗುತ್ತಿರಲಿಲ್ಲ. ಇದು ಹೀಗೆ ಮತ್ತೆ ಹೋಯ್ತು. ಮತ್ತು 12 ವರ್ಷ ನಾನು ಇದರಲ್ಲಿದ್ದೆ, ಮಂಗಳಾದೇವಿಯಲ್ಲಿ. ಕರೆಕ್ಟ್. ಮತ್ತೆ ಇದಾಯಿತು. ನಾನು ಕರ್ನಾಟಕ ಮೇಳದಲ್ಲಿ ಪಡೆದ ಪ್ರಸಿದ್ಧಿ ನನಗೆ ಇದಾಯಿತು, ಅನುಕೂಲ ಆಯಿತು. ನಾನು ಯಾವ ಮೇಳದಲ್ಲಿದ್ದೇನೋ ಅಲ್ಲಿಗೆ ಜನ ಬರಲಿಕ್ಕೆ ಶುರು ಮಾಡಿದರು. ಗೊತ್ತಾಯ್ತು. ಅದರ ಪರಿಣಾಮ ನೋಡಿ, ಈಗ ಬಪ್ಪನಾಡು ಮೇಳ ಹೇಗಿತ್ತು ನೋಡಿ. ಈಗ ನಿಮ್ಮ ಬಯಲಾಟದ ಮೇಳದಲ್ಲಿ ಒಂದನೇ ಜಾಗದಲ್ಲಿ ಉಂಟು. ಹೌದು, ಕರೆಕ್ಟಾಗಿ ಹೇಳಿದ್ರಿ. ಹೌದು ಹೌದು. ಯಾಕಂದರೆ ಅಲ್ಲಿ ಒಳ್ಳೆ ಟೀಮು ಉಂಟು. ಮತ್ತು ನಾನು ಅಲ್ಲಿಗೆ ಬಂದೆ ಎಂಬುದು ಜನಗಳಿಗೆ ಅಭಿಮಾನ. ಮತ್ತು ವಿಶೇಷ ಅಂದರೆ ನಾನು ಕೂತ್ಕೊಂಡಿರ್ತೇನೆ ಅಲ್ಲಿ, ಇದು ಬಂದು ಅಲ್ಲಿ ನೋಡ್ತಾರೆ ಆ ಪೆಟ್ಟಿಗೆಯಲ್ಲಿ. ನಾನು ಇಲ್ಲೇ ಇದ್ದರೆ ಕಂಪ್ಲೇಂಟ್ ಮಾಡ್ತಾರೆ, 60ಅವರು ಇಲ್ವಾ ಅಂತ. ಅಲ್ಲಿ ಕೆಳಗೆ ಬರೆದಿದೆ 60 ಶೀಟ್ ಪೆಟ್ಟಿಗೆ ಅಂತ ಒಂದು. ಮತ್ತು ದಿವಸಕ್ಕೊಂದು 7-8-10 ಜನ ಬಂದು ಕಾಲು ಹಿಡಿದು ಹೋಗ್ತಾರೆ. ಈ ಸಂಪ್ರದಾಯ ಯಾವ ಕಲಾವಿದನಲ್ಲಿಯೂ ನಾನು ಕಾಣಲಿಲ್ಲ. ಕರೆಕ್ಟ್. ನನಗೆ ಒಮ್ಮೆ ಆಶ್ಚರ್ಯ ಆಗೋದು, ಒಮ್ಮೊಮ್ಮೆ ನನಗೆ ಅಂಥ ಯೋಗ್ಯತೆ ಉಂಟಾ ಅಂತ. ಯಾಕಂದರೆ ಯೋಗ್ಯತೆ ಇಲ್ಲ ಇದ್ದರೆ ಅದನ್ನು ನಾವು ಸ್ವೀಕರಿಸಬಾರ್ದಲ್ಲ. ಮತ್ತು ಬರ್ತಾರೆ ಅಂತ ಹೇಳುವಾಗ ನಾನೇನು ಮಾಡೋದು, ಸ್ವೀಕರಿಸಿದ ಅನಿವಾರ್ಯತೆ ನನಗೆ. ಆಗ ನನಗೆ ಏನು ಕಾಣ್ತದೆ ಅಂದರೆ, ನಾನು ಪಾಲಿಸಿಕೊಂಡು ಬಂದಂಥ ನನ್ನ ವ್ಯವಸ್ಥೆ ಕರೆಕ್ಟ್ ನನ್ನಲ್ಲಿ ಗೌರವದ ಭಾವನೆಯನ್ನು ಮೂಡಿಸಿದೆ. ಕರೆಕ್ಟ್. ಹೌದು. ಹಾಗಿದ್ರೆ ಒಬ್ಬ ಕಲಾವಿದನಿಗೆ ರಂಗದ ಪ್ರತಿಭೆಗಿಂತಲೂ ಹೊರಗಿನ ವ್ಯವಹಾರದ ಅಚ್ಚುಕಟ್ಟುತನ ಇದ್ದರೆ, ಎರಡೂ ಮಿಳಿತವಾದಾಗ ಒಬ್ಬ ಮರ್ಯಾದಾ ಕಲಾವಿದನಾಗಿ ನನಗೆ ಮರ್ಯಾದಾ ಪುರುಷೋತ್ತಮ ಅಂತ ಕೊಟ್ಟಿದ್ದಾರೆ. ಮರ್ಯಾದಾ ಕಲಾ ಪುರುಷೋತ್ತಮ ಅಂತ 76ರಲ್ಲಿ ಬಿರುದು ಕೊಟ್ಟಿದ್ದಾರೆ. ಕರೆಕ್ಟ್. ಗೊತ್ತಾಯ್ತಲ್ಲ, ಬಿರುದುಗಳೆಲ್ಲ ತುಂಬ ಬಂದಿದೆ, ಗೊತ್ತಾಯ್ತಲ್ಲ. ಹೀಗೆ ನನ್ನ ಜೀವನ ನಡ್ಕೊಂಡು ಬಂತು. ಈಗಲೂ ಇದ್ದೇನೆ, ಈಗಲೂ ಹುಡುಗರಾಗಿ ಕೆಲಸ ಮಾಡ್ತೇನೆ. ಕರೆಕ್ಟ್. ಅದು ನಾನೇ ನೋಡಿದ್ದೇನೆ. ಹೌದು. ಇದು ಯಾಕೆ ಹಾಗೆ ಅಂತ ಹೇಳಿದರೆ, ಈ ಔದಾಸೀನ್ಯ ಅಂತ ಒಂದು ಉಂಟಲ್ಲ, ಇದೊಂದು ರೀತಿಯ ಕ್ಯಾನ್ಸರ್ ಮನುಷ್ಯನಿಗೆ. ಉದಾಸೀನ, ಒಮ್ಮೆ ಸ್ವಲ್ಪ ಉದಾಸೀನ ಮಾಡೋದು, ಅದೇ ಬೆಳೆದು ಬಂದು ಮತ್ತೆ ಎಲ್ಲದಕ್ಕೂ ಉದಾಸೀನ. ಕರೆಕ್ಟ್. ಅದಕ್ಕಾಗಿ ಆ ಭೂತವನ್ನು ನಾವು ಹತ್ತಿರ ಬರಲಿಕ್ಕೆ ಬಿಡಬಾರ್ದು. ಕರೆಕ್ಟ್. ಒಂದು. ಮತ್ತು ಪ್ರಾಯ ಆಗುವುದು ಮನಸ್ಸಿಗೆ ಆಗಬೇಕು, ಶರೀರಕ್ಕೆ ಆದರೆ ಪ್ರಾಯ ಆಗುವುದೇ ಅಲ್ಲ. ಕರೆಕ್ಟ್. ಮನಸ್ಸಿಗೆ ಯಾವಾಗ ಪ್ರಾಯ ಆಯಿತಾ ಇದು. ಮತ್ತು ಯಾವಾಗಲೂ ನಾವು ಲವಲವಿಕೆಯಲ್ಲಿ ಇರಬೇಕು. ಇದು ನಮ್ಮ ಒಂದು ಜೀವನದ ಗುಟ್ಟು. ಕರೆಕ್ಟ್. ನನಗೆ ನೋಡಿ, ನಾನು ಒಂದು ಗಳಿಗೆಯೂ ಇಲ್ಲ ನನ್ನ ಜೀವನ. ನಾನು ಬೆಳಿಗ್ಗೆ ಬರ್ತೇನೆ, ಇಲ್ಲಿ ಪೂಜೆ ಮಾಡ್ತೇನೆ, ಆಮೇಲೆ 1-2 ಸೀರಿಯಲ್ ನೋಡ್ತೇನೆ, ಸೀರಿಯಲ್ ನೋಡಿ ಮಲಗುತ್ತೇನೆ, 3 ಗಂಟೆ ನಿದ್ದೆ ಮಾಡ್ತೇನೆ, 3 ಗಂಟೆಗೆ ಇಳ್ತೇನೆ, ಊಟ ಮಾಡಿ ತೋಟಕ್ಕೆ ಹೋಗ್ತೇನೆ. 1 ಗಂಟೆ ನನಗೆ ಕೂಡಿದ ಕೆಲಸ ತೋಟದಲ್ಲಿ. ಹೌದು, ಅದು ನಿಮ್ಮ ಆಸಕ್ತಿಯ ಕೆಲಸ. ಒಂದು ಸ್ನಾನ ಮಾಡ್ತೇನೆ. ಪುನಃ ನಾನು ಒಂದು ಹಾಲಿನ ಡಿಪ್ಪಕ್ಕೆ ಹಾಲು ಇಳ್ಕೊಂಡು ಅದನ್ನು ಕೊಂಡೋಗಿ ಸ್ಕೂಟರನ್ನು ಅಲ್ಲಿಟ್ಟು ಆ ಬಸ್ಸಿಗೆ ಹೋಗ್ತೇನೆ. ಬೆಳಿಗ್ಗೆ ಹಾಲಿಗೆ ಹಾಕೋಕೆ ಬರ್ತೇನೆ. ನಾನು ಎಲ್ಲಿದ್ದರು ಬಂದು ಆ ಸ್ಕೂಟರ್ನಲ್ಲಿ ಹಾಲು ಕೊಟ್ಟು ಮನೆಗೆ ಬರ್ತೇನೆ. ಹೀಗೆ ನನ್ನ ದಿನಚರಿಯನ್ನು ಇಟ್ಟುಕೊಂಡು ಮತ್ತು ಇಲ್ಲಿ ಹೋಗುವಾಗ ನಾನು 3 ಪೇಪರ್ ಓದ್ತೇನೆ ದಿವಸಕ್ಕೆ. ಒಂದು ಬರುವಾಗ ತಗೊಳ್ತೇನೆ ವಿಜಯವಾಣಿ, ಅದನ್ನು ಮನೆಗೆ ಮುಟ್ಟುವಾಗೆ ಮುಗಿಸ್ತೇನೆ. ಉದಯವಾಣಿ ಮತ್ತು ಹೊಸದಿಗೆ ಅಂತ ಇಲ್ಲಿಗೆ ಬರ್ತದೆ. ಮಧ್ಯಾಹ್ನ ಬಿಡುವಿನಲ್ಲಿ ಉದಯವಾಣಿಯನ್ನು ಮುಗಿಸ್ತೇನೆ. ಸಂಜೆ ಬಸ್ಸಿನಲ್ಲಿ ಹೋಗುವಾಗೆ ಪುನಃ ಹೊಸದಿಗಂತ ಕೊಡ್ತೇನೆ. ಇದು ಅಲ್ಲಿಗೆ ಮುಟ್ಟುವಾಗೆ ಅದು ಮುಗೀತದೆ. ಪುರಾಣವೇ ಓದಬೇಕು ಅಂತ ಇಲ್ಲ. ಹೌದಪ್ಪ. ಓದೋದು ಯಾವುದಾದ್ರೂ ಓದಿದ್ರೆ ಆಯಿತು, ಅದು ಕೃಷಿಯೇ ಅದು. ಕರೆಕ್ಟ್. ಹೀಗೆ ದಿವಸಕ್ಕೆ 2 ಗಂಟೆ ಸಾಧಾರಣ ನನ್ನ ಓದಾಗುತ್ತದೆ. ಅಲ್ಲಿ ಹೋದ ಕೂಡಲೇ ನಾನು ನಿದ್ದೆ ಮಾಡ್ತೇನೆ, ಪೂಜೆ ಆದ ಕೂಡಲೇ ನಿದ್ದೆ ಮಾಡ್ತೇನೆ, ವೇಷಕ್ಕೆ ಹಾಕಿ ಹೇಳ್ತೇನೆ. ಹೀಗೆ ಒಂದು ಗಳಿಗೆಯೂ ವ್ರತವಾಗಿ ನಾನು ಕಾಲವನ್ನು ಕಳೆಯುವುದಿಲ್ಲ. ಕರೆಕ್ಟ್. ವೃಥಾ ಕಾಲಕ್ಷೇಪ ಇಲ್ಲ. ಚಟುವಟಿಕೆ ಯಾವಾಗಲೂ. ಗೊತ್ತಾಯ್ತಲ್ಲ. ಮತ್ತು ನನ್ನಿಂದ ಆಗೋದಿಲ್ಲ, ಇದು ಯಾವ ವೇಷವನ್ನೇ ಕೊಡಿ ನೀವು, ನಾನು ಆಗೋದಿಲ್ಲ ಅಂತ. ನಿಮ್ಮ ದೊಡ್ಡ ಕಿರೀಟ, ಭೀಮನ ಕಿರೀಟ ಎಲ್ಲ ನನಗೆ ಆಗೋದಿಲ್ಲ. ಮತ್ತು ಯಾವ ಪಾತ್ರವನ್ನು ಮಾಡಿದರೂ ಒಂದು ಹೊಸತನವನ್ನು ಅಲ್ಲಿ ತೋರಿಸ್ತೇನೆ. ಕರೆಕ್ಟ್.
ಹೀಗೆ 63 ವರ್ಷ ನನ್ನ ಜೀವನ ಆಯಿತು. ಈಗ ಏನಾಗಿದೆ ಅಂದರೆ ನನ್ನನ್ನೆಲ್ಲ ಹೇಳುವುದು ಎಂಥದ್ದು ಯಕ್ಷ ಚಿರ ಯುವಕ ಅಂತ. ನಿಮ್ಮ ಕಲ್ಲುಗುಡ್ಡಿಯಲ್ಲಿ ಅಷ್ಟು ಆಟ ಆಗುತ್ತದೆ, ಆದರೂ ನಮ್ಮ ಒಂದು ಭಾಗ ವಿಶೇಷ ಆಕರ್ಷಣೆಗೆ ಒಳಪಡುತ್ತದೆ. ಕರೆಕ್ಟ್. ಗೊತ್ತಾಯ್ತಲ್ಲ. ಅಥವಾ ಅವರು ಶಾಮಣ್ಣನೂ ಹಾಗೆ, ಅದಕ್ಕೆ ಒಂದು ಒಳ್ಳೆ ಭಾಗವತ, ಒಂದು ಒಳ್ಳೆ ಹಾಸ್ಯ, ಒಂದು ಒಳ್ಳೆ ಶ್ರೀವೇಶ, ಒಂದು ಒಳ್ಳೆ ಪೀಸನ್ನು ಇಡ್ತಾರೆ. ಗೊತ್ತಾಯ್ತು. ಅದೇ ಪೀಸನ್ನು ಮತ್ತೊಬ್ಬನಿಗೆ ಕೊಟ್ಟರೆ ಅವರು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹೌದು, ಕರೆಕ್ಟ್. ಗೊತ್ತಾಯ್ತಲ್ಲ. ಹೀಗೆ ಒಂದು ನನ್ನ ಕಲಾ ಜೀವನ ನಡೀತಾ ಉಂಟು. ಮತ್ತು ತೃತೀಯ ಜೀವನ, ಮತ್ತು ಎಲ್ಲ ಹಣ್ಣನ್ನ ಅಂತಂದು ಭೂಮಿಗೆ ಹಾಕಿದೆ. ನೋಡಿ, ಈ ಗಡ್ಡ ತೆಗೆಯುವರದು ಮತ್ತು ವಾಲಗದವರದು ನಮ್ಮದೆಲ್ಲ ಕುಶಲಕಲೆ. ಕರೆಕ್ಟ್. ಕುಶಲಕಲೆ ಅಂದರೆ ಅದರ ಅರ್ಥ ನಾವು ಬಂಡವಾಳ ಹಾಕದೆ ಬಂಡವಾಳ ತಗೊಂಡು ಬರುವುದು. ಕರೆಕ್ಟ್. ಅದು ಇಲ್ಲಿಗೆ ಬರ್ತದೆ, ಎಲ್ಲಿ ಹೋಗ್ತದೆ ಅಂತ ಗೊತ್ತಾಗೋದಿಲ್ಲ. ಭೂಮಿ ತಾಯಿ ವಂಚನೆ ಮಾಡೋದಿಲ್ಲ ನೋಡಿ. ಕರೆಕ್ಟ್. ಹಾಗೆ ನಾನು ಏನಿದೆ ನೋಡಿ, ಈಗ ನನಗೆ ನನ್ನ ಕೃಷಿ ನೋಡಿದಿರಲ್ಲ. ಹೌದು ಹೌದು. ಹೀಗೆ ನಡೆದು ಬಂದಿದೆ. ಮುಂದೆ ಏನು ಅಂತ ಗೊತ್ತಿಲ್ಲ. ಅಂತೂ 84 ಸಾಯ್ತೇನೆ ಅಂತ ಒಂದು ಅದ್ರಿ ಸಾಲದ ಮತ್ತೆಂಥದ್ದು 85 ಸಾಯಬೇಕು ಅಂತ ಒಂದು ನೀವೇ ಒಂದು ತೀರ್ಮಾನ ಮಾಡಿ ಅಷ್ಟು ಬದುಕಿದ್ರೆ ಸಾಕು. ಮತ್ತು ಇವರಿಗೆಲ್ಲ ನಾವು ಭಾರ ಆಗಿ ಸಂಬಂಧಿಕರಿಗೆಲ್ಲ ಇದಾಗಬಾರ್ದು. ನಾವು ಎಂಥದ್ದು ಆಕರ್ಷಣೆ ಇರುವಾಗಲೇ ಮತ್ತು ಬೇಕು ಅಂತ ಅನ್ನಿಸುವಾಗಲೇ ಹೋಗಿಬಿಡಬೇಕು. ಹಾಗೆ ಹೀಗೆಲ್ಲ ನಮ್ಮದೊಂದು ಯೋಚನೆ ಉಂಟು. ನಾನು ಏನನ್ನು ಬಯಸಿದ್ದೇನೋ ಅದನ್ನೆಲ್ಲ ನನ್ನ ಅಮ್ಮ ಕೊಟ್ಟಿದ್ದಾಳೆ. ಕರೆಕ್ಟ್. ಹಾಗಾಗಿ ಅದು ಮರಣವನ್ನು ಕೊಡ್ಬೋದು ಅಂತ ನಮ್ಮದೊಂದು ತೀರ್ಮಾನ. ಹೀಗೆ ಸರ್, ಈಗ ಯಕ್ಷಗಾನವನ್ನು ತಾವು ವೃತ್ತಿಯಾಗಿ ಆರಿಸದೇ ಇರ್ತಿದ್ರಿ, ಅಂದ್ರೆ ಯಕ್ಷಗಾನಕ್ಕೆ ನೀವು ಬರದೇ ಇರ್ತಿದ್ರಿ, ನೀವು ಬೇರೆ ಯಾವ ಕ್ಷೇತ್ರದಲ್ಲಿ ಇರ್ತಿದ್ರಿ? ಯಾವ ಕ್ಷೇತ್ರಕ್ಕೆ ಹೋದ್ರೂ ನಾನೊಬ್ಬ ವ್ಯಕ್ತಿ ಆಗ್ತಿದ್ದೆ. ಅದು ಕರೆಕ್ಟ್. ಯಾಕೆ ಗೊತ್ತಾ, ನನ್ನ ಕೆಲವು ಚಿಂತನೆಗಳನ್ನು ಉಂಟಲ್ಲ, ನನಗೆ ಇಂಜಿನಿಯರ್ ಕಲಿತಿದ್ರೆ ಬಹುದೊಡ್ಡ ಒಬ್ಬ ಇಂಜಿನಿಯರ್ ಆಗ್ತಿದ್ದೆ ನಾನು. ಯಾಕಂದರೆ ಪ್ರತಿಯೊಂದರಲ್ಲಿಯೂ ನನ್ನಲ್ಲಿ ಶೋಧಕ ಬುದ್ಧಿ ಉಂಟು. ಕರೆಕ್ಟ್. ಶೋಧಕ ಬುದ್ಧಿ ಇದ್ರೆ ಎಲ್ಲಿ ಇದ್ರೂ ಏನಾದರೂ ಒಂದು ಸಾಧನೆ ಮಾಡಬಹುದು. ಹೌದು. ನೋಡಿ, ಒಂದು ವ್ಯಕ್ತಿಯಲ್ಲಿ ಎಲ್ಲ ಪ್ರತಿಭೆಗಳು ಉಂಟು ಗೂಢವಾಗಿ. ನಿಮ್ಮ ಅದೇ ಶೋಧಕ ಮತ್ತೆ ಚಿಕಿತ್ಸಕ ಬುದ್ಧಿ ಮೊಬೈಲ್ನಲ್ಲಿ ಉಂಟು. ಇದನ್ನು ಒತ್ತಲಿಕ್ಕೆ ಗೊತ್ತಬೇಕು ನಮಗೆ, ಹೌದಾ? ಹೌದು. ಹಾಗೆ ನಮ್ಮಲ್ಲಿಯೂ ಈ ಪ್ರತಿಭೆ ಎಂಬುದು ಅವಕಾಶಕ್ಕಾಗಿ ಕಾಯ್ತಾ ಇರ್ತದೆ. ಕರೆಕ್ಟ್. ಬಹು ಮಂದಿ ಪ್ರತಿಭಾ ಶೂನ್ಯರಾಗ್ತಾರೆ, ಯಾಕಂದರೆ ಅವಕಾಶ ಇಲ್ಲದೆ. ಕರೆಕ್ಟ್. ಉದಾಹರಣೆಗೆ ನಮ್ಮ ಕಲಾವಿದರಲ್ಲಿ ಕೆಲವು ಮಂದಿ ಯಕ್ಷಗಾನಕ್ಕೆ ಬಂದವರಲ್ಲ, ಆದರೆ ಆ ಪ್ರತಿಭೆ ಆ ಸಂದರ್ಭವನ್ನು ಉಪಯೋಗಿಸಿ ಅವನನ್ನು ಹಿಡ್ಕೊಂಡಿದ್ದೆ. ಕರೆಕ್ಟ್. ಹೀಗೆ ನನಗೆ ಆಗಲ್ಲ, ನನ್ನ ಪ್ರತಿಭೆ ಹಿಡ್ಕೊಂಡದಲ್ಲ, ನಾನು ಹೋದ ಮೇಲೆ ನನ್ನ ಪ್ರತಿಭೆ ಗೊತ್ತಾದ್ದು. ಹೌದು, ಕರೆಕ್ಟ್. ಯಾಕಂದರೆ ಅದು ಅಂತರಂಗವಾಗಿ ಇತ್ತು ನನ್ನಲ್ಲಿ, ಅದಕ್ಕೆ ಮತ್ತೆ ಆಹಾರ ಆಯಿತು ನೋಡಿ. ಹೌದು, ಕರೆಕ್ಟ್ ಕರೆಕ್ಟ್. ಹೀಗೆ ನಾನು ಕೆಲವು ಕೆಲಸ ಮಾಡುವಾಗ ಹೇಳೋದು ನನ್ನ ಮಗ ಎಲ್ಲ, ನೀವೊಂದು ಇಂಜಿನಿಯರ್ ಆಗ್ತಿದ್ರೆ ಭಾರಿ ದೊಡ್ಡ ಇಂಜಿನಿಯರ್ ಆಗ್ತಿದ್ದೀರಿ ಪಪ್ಪ ಅಂತ. ಇದು ಎಂಥದ್ದು ಸುಲಭದಲ್ಲಿ ಆ ಕೆಲಸಗಳನ್ನು ಮಾಡುವ ಯಂತ್ರಗಳನ್ನೆಲ್ಲ ಮಾಡುವಾಗ. ಹೌದು, ಆ ಒಂದು ಟೆಕ್ನಿಕ್. ನನ್ನ ಅಭ್ಯಾಸ ಏನಂದರೆ, ನಾನೀಗ ಇಲ್ಲಿಂದ ಬೆಳ್ತಂಗಡಿಗೆ ಹೋದರೆ ಒಂದೇ ಕೆಲಸಕ್ಕೆ ಹೋಗುವುದಿಲ್ಲ, ಒಂದು 8 ಕೆಲಸಗಳ ಪಟ್ಟಿ ಮಾಡಿಕೊಂಡು ಹೋಗ್ತೇನೆ. ಹೌದು, ಕರೆಕ್ಟ್. ಅದು ಹಿಂದಿನವರೆಲ್ಲ ಹಾಗೆ, ನಮ್ಮ ತಂದೆಯೂ ಹಾಗೆ. ಕಟ್ಟಪೂಜೆ ಅಂತ ನಾನು ಕೆಲವೊಮ್ಮೆ ತಮಾಷೆ ಮಾಡುವುದುಂಟು. ಯಾಕಂದರೆ 8 ಸಲ ಹೋಗುವುದಕ್ಕಿಂತ ಒಮ್ಮೆ ಹೋದಾಗ 8 ಕೆಲಸ ಮಾಡಬೇಕು. ನಾನೀಗ ಇಲ್ಲಿ ಹುಡುಗರಿಗೆ ಹೇಳುವುದಾಗೆ, ನೀವು ಏನೊಂದು ಇದು ಮಾಡಿ, ಎಂಥದ್ದು ಪ್ಲ್ಯಾನಿಂಗಿನಲ್ಲಿ ಕೆಲಸ ಮಾಡಿ. ಕರೆಕ್ಟ್. ಆಗ ಆಯಾಸವೇ ಆಗೋದಿಲ್ಲ. ಈ ಹುಡುಗರು ಹೇಳ್ತಾರೆ ನನಗೆ ಆಯಾಸ ಆಗ್ತದೆ. ಆಯಾಸ ಆಗೋದು ದೇಹಕ್ಕೆಲ್ಲ, ಮನಸ್ಸಿಗೆ. ಕರೆಕ್ಟ್. ಮನಸ್ಸಿಗೆ ಆಯಾಸ ಆಗಿದ್ದರೆ ದೇಹಕ್ಕೆ ಆಯಾಸಕ್ಕೆ ಆಗುವುದಿಲ್ಲ. ಒಂದು ಸ್ವಲ್ಪ ವಿಶ್ರಾಂತಿ ಪಡೆದ ಕೂಡಲೇ ಪುನಃ ಚೇತನ ಬರ್ತದೆ, ಉಲ್ಲಾಸ ಬರ್ತದೆ. ಹೀಗೆ ಜೀವನ ಸಾಗಿಸಬೇಕು ಅಂತ ಹೇಳೋದು. ಮತ್ತು ಆರೋಗ್ಯವೇ ಭಾಗ್ಯ. ಯಾವ ಭಾಗ್ಯಕ್ಕಿಂತಲೂ ಆರೋಗ್ಯ ಭಾಗ್ಯ ಒಳ್ಳೆಯದು. ಹಾಗಿದ್ರೆ ಈ ಆರೋಗ್ಯ ಭಾಗ್ಯವನ್ನು ನಾವು ಹೇಗೆ ಪಡಿಬೇಕು? ತಿನ್ನುವ ತಿಂಡಿಯಿಂದ ಒಂದು 50 ವರ್ಷದವರೆಗೆ ಬಾಯಿಯ ಚಪಲತೆ ತೀರಿಸಿಕೊಳ್ಳೋದಕ್ಕೆ ಏನಾದರೂ ತಿನ್ನಬಹುದು. 50 ದಾಟಿದ ಮೇಲೆ ಶರೀರಕ್ಕೆ ಏನು ಬೇಕೋ ಅದನ್ನೇ ತಿನ್ನಬೇಕು. ಕರೆಕ್ಟ್. ಗೊತ್ತಾಯ್ತಲ್ಲ. ನಾನೊಂದು ಕಾಲದಲ್ಲಿ ಇದು ನಿಮ್ಮ ಚಿಕನ್ ತುಂಬ ತಿಂತಿದ್ದೆ. ಈಗ ಒತ್ತಾಯ ಮಾಡಿದರೂ ಒಂದು ಪೀಸಿಗಿಂತ ಹೆಚ್ಚು ತಿನ್ನೋದಿಲ್ಲ. ಯಾಕಂದರೆ ನನಗೆ ಈಗ ಆಗೋದಿಲ್ಲ. ನನಗೆ 2001ರಲ್ಲಿ ಕೊಲೆಸ್ಟ್ರಾಲ್ ಬಂತು, ತೋರಿದ್ದೆ ನಾನು. ಕೊಲೆಸ್ಟ್ರಾಲ್ ಬಂತು, ಹಾರ್ಟಿಗೇನಾಗಲಿಲ್ಲ.
ಹತ್ತಿರ ಬಂದಿದೆ. ನನಗೆ ಅಂದಾಜಾಯಿತು. ಕೂಡಲೇ ನಾನು ಹೋದೆ, ಆಸ್ಪತ್ರೆಯಿಂದ ಬರುವಾಗ 15 ಕಿಲೋ ಕಡಿಮೆ. ಈಗ ಅದು ಸಪರಾಗಿದೆ ನೋಡಿ. ಕರೆಕ್ಟ್. ಸಪರಾದ್ದು ಏನಾಯ್ತು ಅಂದರೆ ನನಗೆ ಅನುಕೂಲ ಆಯಿತು ಈಗ ಕೆಲಸ ಮಾಡೋದಕ್ಕೆ. ಮತ್ತು ಗಂಟು ನೋವು, ಕಾಲು ನೋವು ಏನಿಲ್ಲ ನನಗೆ. ಯಾಕೆಲ್ಲ ಅಂದರೆ ನಮ್ಮ ಶರೀರ ಈಗ ಹಗುರಾದ್ದರಿಂದ ಅದೊಂದು ನನಗೆ ಅನುಕೂಲವೇ ಆಯಿತು. ಕರೆಕ್ಟ್. ಹೌದು. ಹೀಗೆ ಕೆಲವು ಸೂತ್ರಗಳೆಲ್ಲ ಉಂಟು ನೋಡಿ. ಆರೋಗ್ಯಕ್ಕೆ ಏನು, ಬೆಳಿಗ್ಗೆ ಬೇಗ ಏಳಬೇಕು, ರಾತ್ರಿ ಬೇಗ ಮಲಗಬೇಕು, ಮತ್ತು ಎಲ್ಲ ಚಿಂತನೆಗಳು. ನಾನು ರಾತ್ರಿ ಇದು ನೋಡ್ತೇನೆ, ಯಾಕೆ ಸೀರಿಯಲ್ ಯಾಕೆ ನೋಡೋದಂದರೆ ನಾನು ಅದರಲ್ಲಿ ಒಂದು ಏನಾದರೂ ಕಲೆಗಳು ಸಿಗುತ್ತದೆ. ಮತ್ತೊಂದು ತಲೆ ಉಂಟಲ್ಲ ಫ್ರೆಶ್ ಆಗ್ತದೆ. ಕರೆಕ್ಟ್. ಅದನ್ನು ನೋಡಿ ಮಲಗಿದರೆ ನಿಮ್ಮ ಬೇರೆ ಯಾವ ಚಿಂತನೆ ಇಲ್ಲ. ಮತ್ತು ನನ್ನೊಂದು ಕ್ರಮ ಅಂದರೆ ಆಟದಿಂದ ಬರುವಾಗೆ, ಆಟದಿಂದ ಬಸ್ ಹತ್ತಿದರೆ ಮನೆಯ ಚಿಂತನೆ, ಮನೆಯಿಂದ ಬಸ್ ಹತ್ತಿದರೆ ಮನೆ ಗೊಡವೇ ಇಲ್ಲ. ಹೌದು, ಆಟದ ಚಿಂತೆ. ಕರೆಕ್ಟ್. ಅದು ಅರ್ಧ ಇದು ಅರ್ಧ ಇಲ್ಲ ನಮ್ಮಲ್ಲಿ. ಯಾವುದಾದ್ರೂ 90-90. ಹೌದು, ಕರೆಕ್ಟ್. ಅಲ್ಲಿ ಹೋಗಿ ಮನೆಯ ಚಿಂತನೆ ಮಾಡಿದರೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗ. ಹೌದು, ಕರೆಕ್ಟ್. ಇಲ್ಲಿ ಬಂದುಕೊಂಡು ಆಟ ಮಾಡಿದರೆ ಮನೆ ನಡೀಲಿಕ್ಕೆ ಆಗೋದಿಲ್ಲ. ಆಟ ಅಲ್ಲಿಗೆ, ಮನೆಗೆ. ಹೌದು, ನನ್ನದು ಅದೇ ರೀತಿ. ಹೀಗೆ ಯಾವ ಕ್ಷೇತ್ರದಲ್ಲಿ ನಾವು ಇರ್ತೇವೋ ಆ ಕ್ಷೇತ್ರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಅಲ್ಲಿ ಮತ್ತೊಂದರಲ್ಲಿ ಬರಬಾರ್ದು. ಊಟ ಮಾಡುವಾಗೆ ಫಲಹಾರದ ಯೋಚನೆ ಮಾಡಬಾರ್ದು, ಫಲಹಾರ ಮಾಡುವಾಗೆ ಊಟದ ಚಿಂತನೆ ಮಾಡಬಾರ್ದು. ಕರೆಕ್ಟ್. ಇದು ಎಲ್ಲ. ಮತ್ತು ಆರೋಗ್ಯಕ್ಕೆ ಏನಂದರೆ ಅದೇ ನಿಯಮಿತವಾದ ಟೈಮ್. ಈ ಟೈಮಿಗೆ ಇಂಥದ್ದು, ಈ ಟೈಮಿಗೆ ಇಂಥದ್ದು. ಅದು 50 ವರ್ಷದ ಮೇಲೆ ಉಂಟಲ್ಲ, ಅಷ್ಟವರೆಗೆ ಏನು ಮಾಡ್ಬೋದು, ಅದರ ಮೇಲೆ ಸ್ವಲ್ಪ ಚಿಂತನೆ ಮಾಡಬೇಕು. ಸರ್, ಈಗ ಯಕ್ಷಗಾನ ಕ್ಷೇತ್ರವನ್ನು ಈಗಲೂ ಹೊಟ್ಟೆಪಾಡಿಗಾಗಿ ಯಕ್ಷಗಾನ ಕ್ಷೇತ್ರವನ್ನು ಆರಿಸಿಕೊಳ್ಳುವವರು ಇರಬಹುದು. ಆ ರೀತಿ ಆಯ್ಕೆ ಮಾಡಿಕೊಳ್ಳುವವರಿಗೆ ನಿಮ್ಮ ಸಲಹೆ ಏನು? ಅಂದರೆ ಯಾವ ಒಂದು ಮನೋಧರ್ಮದಿಂದ ಅವರು ಯಕ್ಷಗಾನವನ್ನು ಪ್ರವೇಶ ಮಾಡಬೇಕು? ಅವರ ಉತ್ಪತ್ತಿ ಎಂಬ ನೆಲೆಯಲ್ಲಿ ಅದನ್ನು ಬಿಡಬಾರ್ದು. ಗೊತ್ತಾಯ್ತಲ್ಲ, ಕಲೆ ಗೊತ್ತಾಯ್ತಲ್ಲ, ದೀರ್ಘ ಕಾಲದ ಚಿಂತನೆಯಲ್ಲಿ ಬರಬೇಕು. ಚಿಂತನೆಯಲ್ಲಿ ಕ್ಷಣಿಕದ ಸಂಪತ್ತಿನ ಆಸೆಯಲ್ಲಿ ಬರಬಾರದು, ಅದು ಕೊಡುವುದಿಲ್ಲ. ಕರೆಕ್ಟ್. ಮತ್ತು ಅಕಾಡೆಮಿಯವರು ಏನು ಮಾಡ್ತಾರೆ ಅಂದರೆ, ಈಗ ಕೆಲವು ವರ್ಷ ಆಯಿತು ಅಕಾಡೆಮಿ ಯಕ್ಷಗಾನ ಒಂದು ರಚನಾತ್ಮಕವಾದಂಥ ಯೋಜನೆಗಳನ್ನಲ್ಲಿ ಮಾಡುವುದೇ ಇಲ್ಲ. ಕರೆಕ್ಟ್. ಒಂದು 10 ಜನಕ್ಕೆ ಸನ್ಮಾನ ಮಾಡ್ತಾರೆ. ಸನ್ಮಾನ ಅಕಾಡೆಮಿಯವರು ಮಾಡಬೇಕು ಅಂತ ಏನು, ಯಾರು ಮಾಡ್ತಾರೆ? ಅಕಾಡೆಮಿ ಇರುವುದು ಯಾಕೆಂದರೆ ಕಲೆಯ ಉಳಿವಿಗಾಗಿ. ಕರೆಕ್ಟ್. ಅಂದರೆ ಶೈಕ್ಷಣಿಕ ನೆಲೆಗಟ್ಟಿನಲ್ಲಿ ಕಲೆಯ ಉಳಿವಿಗಾಗಿ ಅವರು ಕೆಲಸಗಳನ್ನು ಮಾಡಬೇಕು. ಅನುದಾನ ಕೊಡುವುದು. ಈ ಅನುದಾನವನ್ನು ಇವರು ಏನು ಮಾಡ್ತಾರೆ ಅಂದರೆ, ಒಂದು ಅದಕ್ಕೆ ಖರ್ಚು ಮಾಡೋದು, ಇದಕ್ಕೆ ಮಾಡೋದು, ಶೋ ಮಾಡುವುದು, ಅದು ಮುಗಿಬೇಕಲ್ಲ, ಅದು ಮಾಡುವುದಲ್ಲ. ಅವ್ರು ಏನು ಮಾಡಬೇಕಂದ್ರೆ, ನನಗೆ ಒಂದು 2 ವರ್ಷ ಕೊಟ್ಟು ನೋಡಲಿ, ನಾನು ಯಕ್ಷಗಾನಕ್ಕೆ ಎಷ್ಟು ಹುಡುಗರನ್ನು ನಾನು ಬರೆಸ್ತೇನೆ. ಹುಡುಗರು ಬರುವುದಿಲ್ಲ ಈಗ. ಹೌದು, ಕಲಿತಾರೆ, ಹವ್ಯಾಸಿಗಳಾಗಿ ಹೋಗ್ತಾರೆ, ಇದಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದರೆ ಅವರಿಗೆ ಅಷ್ಟು ಇಲ್ಲಿ ಫಾಯ್ದೆ ಇಲ್ಲ. ಅದನ್ನು ಮಾಡಿಕೊಂಡು ಇದನ್ನು ಮಾಡಿದರೆ ಉಪಕಸಬು ಅಂತ ಮಾಡ್ತಾರೆ. ಹೌದು, ಉಪಕಸಬು ಮಾಡಿದರೆ ಅವರು ಎಷ್ಟು ಶ್ರದ್ಧೆಯಿಂದ ಮಾಡ್ಯಾರು. ಕರೆಕ್ಟ್. ಅವರ ಪ್ರತಿಭೆ ಎಷ್ಟು ಬಂದಿತು. ಹೌದು, ಕರೆಕ್ಟ್. ಹವ್ಯಾಸಿಯಾಗಿ ಉಳಿತಾನೆ ಅವ. ಪೂರ್ಣ ಪ್ರಮಾಣದ ಕಲಾವಿದನಾಗದೆ ಇಲ್ಲಿ ಪ್ರತಿಭೆ ಬರುವುದಿಲ್ಲ. ಪ್ರತಿಭೆ ಹೊರಗೆಡಲಿಕ್ಕೆ ಆಗುದಿಲ್ಲ, ಕಲೆಯೂ ಒಲಿಯುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ, ವರ್ಷಕ್ಕೊಂದು ಇಷ್ಟು ಹುಡುಗರಿಗೆ ಇಂಥ ಸಂಬಳ ಅಂತ ಅಕಾಡೆಮಿಯಿಂದ ಮಾಡಬೇಕು. ಕರೆಕ್ಟ್. ಇಷ್ಟು ವರ್ಷ ಒಂದು 7-8 ಬಂದು ತೊಡಗಿದ ಮೇಲೆ ಒಂದು 8 ವರ್ಷ ಅವನಿಗೆ ಇದು, 2 ವರ್ಷ ಕಳೀಲಿಕ್ಕೆ, 6 ವರ್ಷ ತಿರುಗಾಟ ಮಾಡಲಿಕ್ಕೆ, 8 ವರ್ಷ ಆಗುವಾಗೆ ಪೂರ್ಣ ಕಲಾವಿದನಾಗ್ತಾನೆ, ರೂಪುಗೊಳ್ತಾನೆ. ಪರ್ಫೆಕ್ಟ್. ಹೌದು. ಆಗ ಅಲ್ಲಿ ಕೊಡುವ ಸಂಬಳ ಮತ್ತು ಇವರು ಕೊಡುವುದು ಸೇರಿದಾಗ ಕಲಾವಿದರ ಸೃಷ್ಟಿ ಆಗ್ತದೆ. ಕರೆಕ್ಟ್. ಇದು ಮಾಡುವುದಿಲ್ಲ, ಬೇರೆ ಏನೋ ಮಾಡ್ತಾರೆ. ಮತ್ತು ಅಕಾಡೆಮಿ ಒಂದು ಕಡೆಯಲ್ಲಿ, ಯೋಜನೆಗಳೊಂದು ಕಡೆಯಲ್ಲಿ ಹೋಗುತ್ತದೆ. ಯಾಕೆ ಕೊಡುವುದಂದರೆ, ಈಗ ನಾನು 60 ವರ್ಷದಿಂದ ಯಕ್ಷಗಾನದಲ್ಲಿ ಇದ್ದೇನೆ. ಯಕ್ಷಗಾನಕ್ಕೆ ಏನು ಬೇಕು ಅಂತ ನನಗೆ ಗೊತ್ತುಂಟು. ನನ್ನನ್ನು ಮೆಂಬರು ಮಾಡುವುದಿಲ್ಲ, ನನಗೆ ಅದು ಕೊಡುವುದಿಲ್ಲ. ಇದು ದೌರ್ಭಾಗ್ಯ. BJPಯವರು ಬಂದರೆ BJPಯವರಿಗೆ ಕೊಡುವುದು, ಯಾರು ರಾಜಕಾರಣಿಗೆ. ಕಾಂಗ್ರೆಸ್ಸಿನವರು ಬಂದರೆ ಕಾಂಗ್ರೆಸ್ಸಿನವರಿಗೆ ಕೊಡುವುದು, ರಾಜಕಾರಣಿಗಳಿಗೆ ಕೊಡುವುದು. ಕರೆಕ್ಟ್. ಯಕ್ಷಗಾನ ಕಲಾವಿದರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೊಡುವುದಿಲ್ಲ. ಯಾರಿಗೂ ಕೊಟ್ಟರೆ ಆಗುವುದಿಲ್ಲ. ಎಲ್ಲ ಅದರಲ್ಲಿ ಕೈ ಆಡಿಸಿದವನಿಗೆ ಕೊಡಬೇಕು. ನಾನು ನೋಡಿ, ಟೆಂಟಿನ ಗುಳಿ ತೆಗೆಯುವುದಕ್ಕಿಂತ ಅಲ್ಲಿಂದ ಲೋಡ್ ಮಾಡುವುದು, ಗೇಟ್ನಲ್ಲಿ ನಿಲ್ಲುವುದು, ಟಿಕೆಟ್ ಕೊಡುವುದು, ಮ್ಯಾನೇಜ್ಮೆಂಟ್ ಮಾಡುವುದು, ಕಲಾವಿದನಾಗಿ ಎಲ್ಲ ಅಂಗಗಳನ್ನು, ಸರ್ವಾಂಗಗಳನ್ನು ನಾನು ಅಲ್ಲಿ ದುಡಿದವ. ಕರೆಕ್ಟ್. ಅಲ್ಲಿ ಎಲ್ಲಿ ತೂತು ಉಂಟು, ಎಲ್ಲಿ ಗಟ್ಟಿ ಉಂಟು ಎಲ್ಲ ನನಗೆ ಗೊತ್ತುಂಟು. ಕರೆಕ್ಟ್.
ಒಬ್ಬನನ್ನು ಆರಿಸಿದರೆ ಅಕಾಡೆಮಿಗೂ ಬೆಲೆ ಬರ್ತದೆ, ಗೊತ್ತಾಯ್ತಲ್ಲ, ಯಕ್ಷಗಾನಕ್ಕೂ ಒಳ್ಳೆಯದಾಗ್ತದೆ, ಯಕ್ಷಗಾನಕ್ಕೂ ಲಾಭ ಆಗ್ತದೆ. ಈಗ ಬರೀ ವ್ಯವಹಾರ ನಡೀತದೆ. ಕರೆಕ್ಟ್, ವ್ಯವಹಾರ ನಡೀತಾ ಉಂಟು. ಯಾಕಂದರೆ ಅದೊಂದು ಮಾಡಿದ್ದಾರೆ ಎಂಬುದಕ್ಕೆ ಅದೊಂದು ರಥ ಹೋಗ್ತಾ ಉಂಟು, ಸರಿಯಾದ ದಾರಿಯಲ್ಲಿ ಹೋಗುವುದಿಲ್ಲ. ಕರೆಕ್ಟ್. ಇದು ನನ್ನಲ್ಲಿ ಕೇಳಿದ್ರು ಹೇಳಿದ್ರು, ನಾನು ಆ ಮಿನಿಸ್ಟರ್ ಕರೆದು ಹೇಳಿದ್ರು ಹೇಳಿದ್ರು, ನೀವು ಅದು ಮಾಡಿದ್ದು ಸರಿಯಲ್ಲ ಅಂತ. ಒಬ್ಬೊಬ್ಬರಿಗೆ ಕೊಡ್ತಾರೆ, ಅವರಿಗೂ ಅದಕ್ಕೂ ಏನೂ ಇಲ್ಲ. ಒಬ್ಬ ಹವ್ಯಾಸಿ ಕಲಾವಿದನಿಗೆ ಕೊಟ್ಟರೆ ಓಯ್, ಈಗ ಒಂದು 40 ವರ್ಷ ಬೇರೆ ಕಸುವು ಮಾಡಿದವ ಯಕ್ಷಗಾನ ಹವ್ಯಾಸಿ ಕಲಾವಿದನಾದಿದ್ದವನಿಗೆ ಕೊಟ್ಟರೆ ಏನಾಗ್ತದೆ? ಒಬ್ಬ ಮೇಳದ ಯಜಮಾನನಿಗೆ ಒಬ್ಬ ಮೆಂಬರ್ಶಿಪ್ ಕೊಟ್ಟರೆ ಏನು ಮಾಡ್ತಾರೆ? ಹಣ ಮಾಡಲಿಕ್ಕೆ ನೋಡಿ, ಯಾರಲ್ಲಿ ಬಿಸಿನೆಸ್ ಮಾಡುವವರು, ಹೌದು, ಬಿಸ್ನೆಸ್ ಮಾಡುವವರು ಬಿಸ್ನೆಸ್ ಮಾಡ್ತಾರೆ, ಅಲ್ಲಿಯೂ ಅದನ್ನೇ ಮಾಡ್ತಾರೆ. ಕರೆಕ್ಟ್. ವ್ಯಾಪಾರ ಮಾಡುವವರು ಎಲ್ಲಿ ಹೋದ್ರು ವ್ಯಾಪಾರ ಅದು ಸರಿಯೇ, ಕರೆಕ್ಟ್. ಹಾಗೆ ಏನಾಗಬೇಕು ಅಂತ ಹೇಳಿದರೆ, ಅದು ಯಾರಿಗೂ ಮಾಡ್ತೇವೆ ಅಂತ ಆಗಬೇಕಲ್ಲ, ಹೆಸರು ಬಲ್ಲದೆ ಅದು ಉಳಿಬೇಕು ಅಂತ ಯಾರು ಮಾಡ್ತಾ ಇಲ್ಲ. ಕರೆಕ್ಟ್ ಸರ್, 100% ಕರೆಕ್ಟ್ ಸರ್. ಈ ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ? ಅನಿವಾರ್ಯ. ಪೂರಕ ಅಂತ ನಾನು ಹೇಳುವುದಿಲ್ಲ. ಯಕ್ಷಗಾನ ಹೊಸ ಪ್ರಸಂಗಗಳಿಂದ ಕೆಲವು ಯಕ್ಷಗಾನಕ್ಕೆ ತೊಂದರೆಗಳು ಆಗಿದೆ. ಕರೆಕ್ಟ್. ಯಾಕೆ ತೊಂದರೆ ಅಂತ ಕೇಳಿ. ಒಬ್ಬ ಕಲಾವಿದ, ಸಣ್ಣ ಕಲಾವಿದ ಒಂದು ಪಾತ್ರ ಮಾಡ್ತಾನೆ, ಅದರಲ್ಲಿ ಮಿಂಚುತ್ತಾನೆ, ಓಯ್ ಬಹುದೊಡ್ಡ, ಅವನು ಭಾರಿ ಒಳ್ಳೇದಾಗ್ತದೆ ಅಂತ ಹೇಳಿದ. ಅದು ಅಷ್ಟಕ್ಕೆ ಸೀಮಿತ ಅಲ್ಲದೆ ಎಲ್ಲದರಲ್ಲಿ ಒಳ್ಳೇದು ಮಾಡಲಿಕ್ಕೆ ಆಗುದಿಲ್ಲ. ಕರೆಕ್ಟ್. ಇದು ಒಂದು. ಅವನಿಗೇನಾಯ್ತು, ನಾನು ದೊಡ್ಡ ಕಲಾವಿದನಾದ ಎಂಬಂತ ಒಂದು ಸರ್ಟಿಫಿಕೇಟ್ ಆಯ್ತು. ಹೌದು, ಅವನಷ್ಟಕ್ಕೆ ಅವನಿಗೆ ಮತ್ತೆ ಇದು ಮಾಡುವುದಿಲ್ಲ, ವ್ಯವಸಾಯ ಮಾಡ್ತಾನೆ, ಅದರಲ್ಲಿ ಶೋಧನೆ ಮಾಡುವುದಿಲ್ಲ, ನಾನು ದೊಡ್ಡವಾಗಿ ಆಯ್ತು ಅಂತ. ಪುರಾಣದಲ್ಲಿ ಅದಾಗುವುದಿಲ್ಲ. ಹೌದು, ಪುರಾಣದಲ್ಲಿ ಯಕ್ಷಗಾನಕ್ಕೆ ಹೊಸ ಪ್ರಸಂಗಗಳಿಂದ ಆರ್ಥಿಕವಾಗಿ ಲಾಭವೂ ಉಂಟು, ಆದರೆ ಇದು ವ್ಯವಸಾಯವಾಗಿ ನಷ್ಟವೂ ಉಂಟು. ಕರೆಕ್ಟ್. ಇದು ನನ್ನ ಅನುಭವಗಳು. ಯಾಕೆಂದ್ರೆ ಯಕ್ಷಗಾನ ಕಲೆಗೆ ಅದರಿಂದ ನಷ್ಟ, ಆರ್ಥಿಕವಾಗಿ ಅದೇ ನೀವು ಆಗ ಹೇಳಿದ ವ್ಯಾಪಾರ ಲಾಭ. ಹೌದು, ಸಂಸ್ಥೆ ಉಳಿಯುತ್ತದೆ, ಯಕ್ಷಗಾನಕ್ಕೆ ನಷ್ಟ. ಉದಾಹರಣೆಗೆ ಇನ್ನೊಂದು ಹೇಳ್ತೇನೆ, ಕೆಲವು ಮೇಳಗಳು ಯಾವುದು ಅಂತ ಹೇಳಿ ನಾನು ಹೇಳುವುದಿಲ್ಲ. ಸರಿ, ಒಂದೇ ಪ್ರಸಂಗವನ್ನು ಆಡ್ತಾರೆ, ಎಲ್ಲಿ ಹೋದ್ರು ಅದೇ ವರ್ಷ ಇಡೀ. ಇದರಿಂದ ಪರಿಣಾಮ ಏನಾಯ್ತು ಗೊತ್ತಾ? ಬೇರೆ ಪಾತ್ರದ, ಬೇರೆ ಪ್ರಸಂಗದ ಅನುಭವಗಳೇ ಶೂನ್ಯ ಆಯಿತು. ಕರೆಕ್ಟ್. ಹೌದಾ? ಇದು ಯಕ್ಷಗಾನಕ್ಕಾದ ತೊಂದರೆ. ಕರೆಕ್ಟ್. ಮಾಡುವ ಅನ್ಯಾಯ, ಅವರ ದೌರ್ಬಲ್ಯವನ್ನು ಅಲ್ಲ. ಅದು ನೀವು ಈ ಮಾತು ಹೇಳಿದ್ರೆ ನಾನು ಕೇವಲ ಏನು ಕಾಲ್ಪನಿಕ ಪುರಾಣೇತರಕ್ಕೆ ಇದು ಸೀಮಿತ ಆಗುದಿಲ್ಲ. ಪುರಾಣ ಪ್ರಸಂಗಗಳಾದ್ರು, ಈಗ ಉದಾಹರಣೆಗೆ ನಾನು ಇದು ಹೇಳ್ಬೋದೋ ಬಿಡ್ಬೋದು ಗೊತ್ತಿಲ್ಲ, ಈಗ ಒಂದು ಉದಾಹರಣೆ, ಕೆಲವು ಮೇಳಗಳಲ್ಲಿ ದೇವಿ ಮಾತ್ಮೆಯನ್ನು ಮಾತ್ರ ವರ್ಷಕ್ಕೆ 200 ಆಡಿದ್ರೆ ಅಲ್ಲೂ ಅದೇ ಆಯ್ತಲ್ಲ, ಅವನಿಗೆ ಬೇರೆ ಪ್ರಸಂಗದ ಗೊತ್ತಿಲ್ಲಲ್ಲ. ಇಲ್ಲಲ್ಲ. ಹಾಗೆ ಯಾಕೆ ಆಯಿತು? ಅಲ್ಲಿ ಕಲಾವಿದರ ಕೊರತೆ ಉಂಟು. ಆ ಕೊರತೆಯನ್ನು ಮಾಸಿಸುವುದಕ್ಕೆ ವೀರರಸ ಪ್ರಧಾನಗಳಾದ ಮಾತು ನಾಡ್ತಾರೆ. ಕರೆಕ್ಟ್. ಅವರ ದೌರ್ಬಲ್ಯಕ್ಕೆ ಇಲ್ಲಿ ಕಲೆಯನ್ನು ಕೊಲ್ತಾರೆ, ಕಲಾವಿದರ ಸೃಷ್ಟಿಯಾಗುವುದಿಲ್ಲ. ಕರೆಕ್ಟ್. ಇದು ನಾನು ಪ್ರಾಮಾಣಿಕವಾಗಿ ಹೇಳುದು. ಕರೆಕ್ಟ್. ಹೌದು. ಯಾವ ಮೇಳ ಏನು ಅಂತಲ್ಲ. ಹಾಗಿದ್ರೆ ನೀವು ಆಡುವುದಿಲ್ವಾ? ಯಾವುದು ಒಂದೇ ಪ್ರಸಂಗನ ಆಡ್ದಿಲ್ವಾ? ತುಳು ಪ್ರಸಂಗ ಆಡ್ತೇವೆ, ಜೊತೆಯಲ್ಲಿ ಬೇರೆ ಬಂದರೂ ಆಡ್ತೇವೆ. ಕರೆಕ್ಟ್. ಅದು ನಿಮ್ಮ ಚಾಯ್ಸ್. ನಮಗಾದ್ರೆ ಇದೆ, ನಿಮಗಾದ್ರೆ ಅದು ಉಂಟು. ನಮ್ಮ ಹೌದು, ಕರೆಕ್ಟ್. ನಿಮ್ಗೆ ಯಾವ್ದು ಆಡಿಸ್ಬೇಕು ಅಂತ ಉಂಟು ಅದನ್ನು ನಾವು ಆಡಿಸ್ತೇವೆ. ಹೌದು. ನಮ್ಮ ಅಂಗಡಿಯಲ್ಲಿ ಒಂದೇ ಸಾಮಾನಲ್ಲ, ನಿಮಗೆ ಬೇಕಿದ್ರೆ ಬೇರೆ ಉಂಟು, ಆದರೆ ನಮ್ಮದು ಇದು. ಅದಕ್ಕೆ ಕೆಲವು ಕಡೆಯಲ್ಲಿ ಆಗುವುದಿಲ್ಲ. ಇನ್ನೊಂದು ದುರಂತ ಅಂದರೆ, ಕೆಲವು ಕ್ಷೇತ್ರಗಳ ಮೇಳಗಳು ಒಂದು ಕಾಲದಲ್ಲಿ ಕ್ಷೇತ್ರದ ಪರಿಚಯ ಮಾಡುವುದಕ್ಕಾಗಿ ಪ್ರಾರಂಭವಾಯಿತು. ಕರೆಕ್ಟ್. ಹೌದಾ? ಈಗ ಏನಾಯಿತು ಅಂತ ಹೇಳಿದರೆ, ಯಾವುದು ಕ್ಷೇತ್ರದ ಪರಿಚಯವನ್ನು ಮಾಡಿತೋ ಆ ಕಲೆ ಈಗ ಅವರಿಗೆ ಬಿಸಿನೆಸ್ ಆಗಿ ಹೋಯಿತು. ಕರೆಕ್ಟ್. ಮಾರ್ಮಿಕವಾದಂತಹ ಮಾತು ಸರ್ ಇದು. ಇದು ನನ್ನ ಅನುಭವ. ಇದನ್ನು ನಾನು ಎಲ್ಲಿಯೂ ಹೇಳಬಲ್ಲೆ, ಯಾರ ಹೇಳಿದರೂ ಹೌದು ಅಂತ ಕೇಳಬಲ್ಲೆ. ಯಾಕೆ? ಹಣ ಮಾಡುವ, ದಂಧೆ ಮಾಡುವ ಒಂದು ವ್ಯವಸ್ಥೆ ಮಾಡಿದರು. ಟಂಟಿನ ಮೇಳದವರು ಮಾಡಲಿ, ಅನಿವಾರ್ಯ.
ಅವರಿಗೆ ಬೇರೆ ಇಲ್ಲ, ಬೇರೆ ದಾರಿ ಇಲ್ಲ. ಹೌದು, ಧರ್ಮದ ಹರಕೆ ಆಟಗಳಾಗುವಾಗೆ ಯಾಕೆ ಮಾಡಬೇಕು ಅದನ್ನು? ಕರೆಕ್ಟ್. ಬೇಕಾದಷ್ಟು ಆಟ ಸಿಕ್ಕುವ ಹಾಗೆ ಈ ಆಟ ಆಡಿಸುವವನಿಗೆ ಈ ಬಂಧನಗಳು ಯಾಕೆ? ಆ ಸ್ವಾತಂತ್ರ್ಯವನ್ನು ಯಾಕೆ ಬಿಡಬಾರ್ದು? ಅವನು ಮೊದಲು ಹಾಗೆ ಇರಲಿಲ್ವಾ? ನೀವು ಹೇಳಿದ ಪ್ರಸಂಗವನ್ನು ನಾವು ಆಡ್ತಿರ್ಲಿಲ್ವಾ? ಅಲ್ವಾ? ಹೌದು ಹೌದು ಸರ್. ನಾವು ಹೇಳಿದ್ದನ್ನೇ ನೀವು ಆಡ್ಬೇಕು ಅಂದ್ರೆ ಹರಕೆ ಆಗ್ತದೆ. ಅದು ಅದು ವ್ಯಾಪಾರ ಆಯ್ತು, ವ್ಯಾಪಾರ ಆಯ್ತು, ಒತ್ತಾಯ ಆಯ್ತು. ಸೀರೆ ಮಾರುವ ಬಂದು ಸೀರೆ ನನ್ನ ಹತ್ರ ಸೀರೆ ಇರುವುದು, ಬೇಕಿದ್ರೆ ತಗೊಳ್ಳಿ, ಇಲ್ಲದ್ರೆ ಹೋಗ್ತೇನೆ ಅಂತ ಹೇಳಿದಾಗ ಆಯ್ತಲ್ವ? ವ್ಯಾಪಾರ ಅಂತ ಹೇಳುದು ನಾನು ಅದನ್ನು. ಕರೆಕ್ಟ್. ಯಕ್ಷಗಾನದಲ್ಲಿ ಎಷ್ಟೋ ಸಾವಿರ ಪ್ರಸಂಗಗಳು. ಹೌದು, 5-6 ಸಾವಿರ ಪ್ರಸಂಗಗಳು. ಈಗ ನಮಗೆ ನೋಡಿ, ನಾನು ಬಪ್ಪನಾಡಿನಲ್ಲಿ ಇದ್ದೇನೆ. ಬಪ್ಪನಾಡಿಗೆ ಹರಕೆ ಆಟಗಳು ಕಡಿಮೆ. ಆಗ ಏನು ಮಾಡಬೇಕು? ವ್ಯವಸಾಯವನ್ನು ನಡಿಬೇಕಾ ಇಲ್ವಾ? ಅದಕ್ಕೆ ಇಲ್ಲಿ ಎಲ್ಲ ಏನೇನೋ ಚಾಲಿ ಪೋಲಿ ಪ್ರಸಂಗಗಳನ್ನು ನಾವು ಆಡ್ತೇವೆ. ಆಡಿದರೂ ಅದಕ್ಕೆ ಆಕರ್ಷಣೆ ತರ್ತೇವೆ ನಾವು. ಕರೆಕ್ಟ್. ಗೊತ್ತಾಯ್ತಲ್ಲ? ಅಲ್ಲಿಯೂ ನಾವು ಅಶ್ಲೀಲ ಮಾತಾಡುವುದಿಲ್ಲ, ಅಸಂಬದ್ಧ ಮಾತಾಡುವುದಿಲ್ಲ ನಾನಿದ್ದ ಸೆಟ್ಟಿನಲ್ಲಿ. ಗೊತ್ತಾಯ್ತಲ್ಲ? ಒಳ್ಳೊಳ್ಳೆ ಪ್ರೇಕ್ಷಕರು ಬಂದು ಅದನ್ನು, ಯಾಕೆಂದರೆ ಮನೋರಂಜನೆ. ಹರಿಕೆ ಮೇಳದಲ್ಲಿ ಹಾಗಲ್ಲ. ಹೌದು, ಹರಿಕೆ ಮೇಳ ಅಂದರೆ ಆಡಿಸುವವನಿಗೂ ಆಡುವವನಿಗೂ ಒಂದು ಬದ್ಧತೆ ಉಂಟಲ್ಲಿ. ಬದ್ಧತೆ ಇರಬೇಕು. ಬೇಕು. ಗೊತ್ತಾಯ್ತಲ್ಲ? ಅಲ್ಲಿ ಕೊಡುಕೊಳ್ಳುವ ವ್ಯವಹಾರ ಅಲ್ಲ. ಅಲ್ಲ. ಹೌದು, ಅದು ಪವಿತ್ರ ಒಂದು ವ್ಯವಸ್ಥೆ. ಆರಾಧನೆಯ ವ್ಯವಸ್ಥೆ. ಆರಾಧನೆ ವ್ಯವಸ್ಥೆ. ಹೌದಾ? ದೇವರ ಪೂಜೆ ಅಂತ ಮಾಡಿ ತಂದ ವಸ್ತುವನ್ನು, ಗೊತ್ತಾಯ್ತಲ್ಲ, ಪ್ರಸಾದ ರೂಪವಾಗಿ ಸ್ವೀಕರಿಸಬೇಕು. ಕರೆಕ್ಟ್. ಹೀಗೆ. ಹೌದಾ? ನಾವಲ್ಲಿ ಪ್ರಾರ್ಥನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಬೆಳಿಗ್ಗೆ ಎದ್ದು ಪ್ರಾರ್ಥನೆ ಮಾಡ್ತೇವೆ. ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿದ ಪ್ರಸಂಗಗಳಲ್ಲಿ ಒಂದೇ ನೀವು ವೀರರ ರಕ್ಕಸರನ್ನು ಕೊಲ್ಲುವ ಪ್ರಸಂಗಗಳನ್ನೇ ಮಾಡಿದರೆ, ಹಾಗಿದ್ರೆ ಅನುಗ್ರಹದ ಪ್ರಸಂಗಗಳು ಎಲ್ಲಿಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ಅನುಗ್ರಹಕಾರಿ ಪ್ರಸಂಗಗಳನ್ನು ಆಡಬೇಕು. ನಾನು ಇದನ್ನು ಒಂದು ಕಡೆ ಹೇಳಿದ್ದೆ. ನಮ್ಮ ಉದ್ದೇಶ ಏನು ಆಯ್ತು, ಆ ಉದ್ದೇಶಕ್ಕೆ ಸರಿಯಾದಂತಹ ಪ್ರಸಂಗಗಳನ್ನು ಆಡಬೇಕು. ಆಡುವವರ ಮತ್ತು ಆಡಿಸುವವರ ಕಥೆ ಆಯಿತು. ಸಮಾಜಕ್ಕೆ ಏನು ಕೊಡುಗೆ ಆಯಿತು ನಿಮ್ಮದು? ತಂದೆಯ ಮಾತನ್ನು ಪಾಲಿಸುವುದಕ್ಕೆ ರಾಮ ಹೋದ, ಪಟ್ಟಾಭಿಷೇಕದಲ್ಲಿ ಆಗ್ತದೆ. ಹೌದಾ? ಸಂಸಾರದಲ್ಲಿ ಕೃಷ್ಣನ ಹೇಗೆ ಮಾಡಿದ? ನಮ್ಮ ತುಳುನಾಡು ಸಾಂಸ್ಕೃತಿಕವಾಗಿ ಬೆಳೆದದ್ದು ಯಕ್ಷಗಾನದಿಂದ. ಕರೆಕ್ಟ್. ಹೌದು ಸರ್. ಇಲ್ಲಿ 100ಕ್ಕೆ 100 ಎಲ್ಲ ವಿದ್ಯಾಶ್ರೀಮಂತರೇ ಇರಲಿಲ್ಲ. ಹಳ್ಳಿಯಲ್ಲಿ ಕೂತು ತನ್ನ ನೋಡಿ, ರಾಮ ಹಾಗೆ, ಲಕ್ಷ್ಮಣ ಹೀಗೆ, ತಂದೆ ಮಕ್ಕಳು ಹೇಗೆ, ಗಂಡ ಹೆಂಡತಿ ಹೇಗೆ ಎಂಬುದನ್ನು ರೂಪಿಸಿದ ಮಾಧ್ಯಮ ಅದು ಯಕ್ಷಗಾನ. ಕರೆಕ್ಟ್. ಹೌದಾ? ಈಗ ನೀವು ಅದನ್ನು ಎಲ್ಲಿಗೆ ತಂದು ಮುಟ್ಟಿಸಿದ್ದೀರಿ? ನಿನಗೆ ನೋಡಬೇಕಾ? ನಂದನ್ನು ನೋಡು. ನಿನಗೆ ಆಡಿಸಬೇಕಾ? ಅದನ್ನು ಆಡಿಸು. ಈ ಬಂಧನ ಯಾಕೆ? ಹಾಗಿದ್ರೆ ಇಲ್ಲೂ ಒಂದು ದೌರ್ಬಲ್ಯ ಅಂತ ಆಗೋದಿಲ್ವಾ? ಅಲ್ಲ, ದೌರ್ಬಲ್ಯ ಅನ್ನುವುದಕ್ಕಿಂತಲೂ ನೀವು ಹೇಳಿದ ಹಾಗೆ ವ್ಯಾಪಾರ ವಹಿವಾಟು ಅಂತ ಆಗಿಬಿಟ್ಟಿತು. ಅಂದ್ರೆ ವ್ಯಾಪಾರ ಮಾಡುವುದಕ್ಕೋಸ್ಕರ ನನ್ನಲ್ಲಿರುವುದನ್ನೇ ನಾನು ಅದನ್ನು ಇದು ಮಾಡ್ತೇನೆ. ಹಾಗೆ ಮತ್ತೊಂದು ವಿಭಾಗದಲ್ಲಿ ತೆಂಕು ಬಡಗಿನಲ್ಲಿ ಏನಾಯ್ತಂದ್ರೆ, ಮೇಳಗಳು ಹೆಚ್ಚಾಯಿತು, ಅಂಗಡಿ ಹೆಚ್ಚಾಯಿತು, ಇದಿಲ್ಲ, ಸರಕಿಲ್ಲ. ಪರಿಣಾಮವಾಗಿ ಗಿರಾಕಿ ಬರುವುದಿಲ್ಲ. ಗಿರಾಕಿ ಬರುವುದಕ್ಕೆ ಏನು ಮಾಡುವುದು? ಏನಾದರೂ ಆಕರ್ಷಣೆ ಮಾಡುವುದು. ರಾಜನ ಮಠ ಹಾಕಿ ಏನಾದರೂ ತಿಂಡಿ ಕೊಡೋದಿಲ್ವ? ಕರೆಕ್ಟ್. ಹೀಗೆ ಯಾಕಿದ್ರೆ ಮೇಳ ಹೆಚ್ಚು ಮಾಡಿದ್ದು? ಆದಷ್ಟು ಬರಲಿಂದ ಅದೇ ವ್ಯಾಪಾರ ವಹಿವಾಟು. ಹೌದು, ಅಷ್ಟೇ. ಒಂದು ನೋಡಿ, ಇಲ್ಲಿ ಮತ್ತೊಂದು ತೊಂದರೆ ಆಗ್ತದೆ. ಕೆಲವು ಮೇಳಗಳೆಲ್ಲ ಪರ್ಮನೆಂಟ್ ಆಗಿ ಆಟ ಉಂಟು. ನಿಮ್ದೊಂದು ಆಟ ಇಷ್ಟೇ ತಾರೀಕಿಗೆ ಉಂಟೆ. ಹೌದು, ಕರೆಕ್ಟ್. 40-50 ವರ್ಷ ಒಬ್ಬ ಒಂದು ಆಟವನ್ನು ಮೇಳ ಆಡಿಸುವುದು, ಅದು ಹರಕೆಯ? ಕರೆಕ್ಟ್. ಈ ಪ್ರಶ್ನೆ ನನಗೂ ಹೋಗಲಿಲ್ಲ. ಕರೆಕ್ಟ್ ಮಾರ್ರೆ. ಇದು ಹರಕೆ ಹೇಗಾಗ್ತದೆ? ಒಂದು ಕಡೆಯಲ್ಲಿ ಒಂದು ಇದು ಮಾಡಿ, ಅವರು ಕಲೆಕ್ಷನ್ ಮಾಡಿ ವರ್ಷ ಒಂದು ಆಟ ಆಡುವುದು. ನಮ್ಮಂಜಿ ಆಟ ಉಂಡತ್ತ ಅದಕ್ಕೊಂಜಿ ಕೊರಲೇದಲ್ಲ. ಈ ಯಾರ್ಯಾರಲ್ಲಿ ಬೇಡಿ ಮಾಡಿಸುವ ಆಟ ಹರಿಕೆಯ? ಅಲ್ಲಲ್ಲ, ಆ ಪ್ರಶ್ನೆಗಿಂತಲೂ ಜೀವಮಾನದಲ್ಲಿ 1 ಅಥವಾ 2 ಅಥವಾ ನನ್ನ ಯಾವುದೋ ಒಂದು ಇಷ್ಟಾರ್ಥ ಈಡೇರಿದ್ದಕ್ಕೆ ಅಂತ ಹೇಳಿ ಮಾಡಿದ್ರೆ ಕರೆಕ್ಟ್. ಇದು ಪರ್ಮನೆಂಟ್ 60 ವರ್ಷದಿಂದ ಅಂತ ಹೇಳುವಾಗ ನೀವು ಹೇಳಿದ ಪಾಯಿಂಟ್ ಕರೆಕ್ಟ್. ಹರಕೆ ಹೇಗೆ ಆಗ್ತದೆ? ಇದರಲ್ಲಿ ಏನೊಂದು ಚಿಂತನೆ ಮಾಡುವಂತಹ ಪ್ರಾಮಾಣಿಕವಾಗಿ ಹರಕೆ ಸಲ್ಲಿಸುವವನಿಗೆ ಅಲ್ಲಿ ಜಾಗ ಇಲ್ಲ. ಕರೆಕ್ಟ್. ಇದು ನನ್ನ ಅನುಭವ. ಹೌದು ಸರ್, ಕರೆಕ್ಟ್. ಅಲ್ಲಲ್ಲ, ನಾನು ನಿಷ್ಠುರವಾದಿ, ನಾನು ಇದು ಮಾಡೋದಲ್ಲ, ಗೊತ್ತಾಯ್ತಲ್ಲ. ಹಾಗೆ ಇಲ್ಲಿ ನೋಡಿ, ಈಗ ಮೊನ್ನೊಬ್ರು ಹೇಳಿದರು, ವೇಷದವರು ತುಂಬ ಇದ್ದಾರೆ ಮಾರ್ರೆ ಈಗ. ಹೌದು,
ಕಲಾವಿದರು ಇಲ್ಲ. ಒಂದು, ಈಗ ಪ್ರತಿಯೊಬ್ಬ ವೇಷಧಾರಿಯು ಹಣದ ಹಿಂದೆಯೇ ಹೋಗ್ತಾ ಇದ್ದಾನೆ. ಕರೆಕ್ಟ್. ಹಣದ ದಾಸನಾಗಿದ್ದಾನೆ. ಯಾಕೆ? ಕಲಾವಿದನೇ ಆದರೆ ಹಣ ಬರುವುದಿಲ್ವೋ? ಬರ್ತದಲ್ಲ. ಮನೆಯಲ್ಲಿ ಸೊಸೆಯನ್ನು, ಅತ್ತೆ ಸೊಸೆ ಅಲ್ವಾ ಲಕ್ಷ್ಮೀ ಶಾರದೆ, ಹೌದು. ಸೊಸೆಯನ್ನು ನಾವು ಮೆಚ್ಚಿಸಿದರೆ ಅತ್ತೆ ಬರಬೇಡು ಬೆನ್ನ ಹಿಂದೆ, ಲಕ್ಷ್ಮೀ ಬಾರದೆ ಎಲ್ಲಿ ಹೋಗಿದ್ದಾಳೆ. ಕರೆಕ್ಟ್. ಈಗ ನಾವೆಲ್ಲ ಶ್ರೀಮಂತರಾಗಲಿಲ್ವ? ನಾನಾಗಿದ್ದೇನೆ, ನಾನು ಹಣದ ಹಿಂದೆ ಹೋಗಲೇ ಇಲ್ಲ, ಆದರೆ ಹಣ ನನ್ನ ಹಿಂದೆ ಬಂತು. ಹೌದಾ? ಕರೆಕ್ಟ್ ಸರ್. ಒಬ್ಬ ಇಂಥವನ ಒಂದು ಇಂಥ ವೇಷ ಮಾಡಿ ಒಂದು ನೋಡಬೇಕು ಅಂತ ಅವನು ಕಲಾವಿದನದು ವೇಷ ನೋಡಿ ತೋರಿಸಿ ಈಗ ಉಂಟಾ? ಆದರೆ ನಾವು ಮಾಡಿದ ಸಿದ್ಧಾಂತ ಈಗಲೂ ಉಂಟಲ್ಲ, ಅವ್ರದ್ದೊಂದು ಅದು ಅವರೇ ಆಗಬೇಕು ಅಂತೇಳಿ. ಉದಾಹರಣೆಗೆ ನನ್ನ ದುಶ್ಯಾಸನ 51 ವರ್ಷ ಆಯಿತು, ಈಗಲೂ ನಾನೇ ದುಶ್ಯಾಸನ ಆಗಬೇಕು. ವಸ್ತ್ರಾಪಹಾರಕ್ಕೆ ಹೇಳಿದ್ದು ನಾನು, ಈ ಬ್ರಾಂಡನ್ನು ಈಗಿನ ಕಲಾವಿದರು ಮಾಡುವುದಿಲ್ಲ, ಮಾಡ್ತಾ ಇಲ್ಲ. ಹೌದು. ಯಾಕೆ ಮಾಡುವುದಿಲ್ಲ ಅಂದರೆ ಅವರಿಗೆ ಪೂರ್ಣ ಪ್ರಮಾಣದ ಕಲೆಯನ್ನು ತೋರಿಸುವುದಕ್ಕೆ ಅವಕಾಶಗಳಿಲ್ಲ. ಕರೆಕ್ಟ್. ಅವಕಾಶ ಯಾಕೆ ಇಲ್ಲ ಅನ್ನುವುದಕ್ಕೆ ನೀವು ಈಗ ಕೆಲವು ಕಾರಣ ಕೊಟ್ಟಾಯ್ತಲ್ಲ. ಹೌದು, ಇಲ್ಲ. ಅವರಿಗೆ ಅನಿವಾರ್ಯತೆ ಹೌದು, ಆದರೆ ಒಬ್ಬೊಬ್ಬ 4, 5 ಆಟಕ್ಕೆ ಹೋಗ್ತಾರೆ. ಹೋಗಲಿ, ಈ 5 ಆಟದಲ್ಲಿ ಅವರು ಏನು ಪ್ರತಿಭೆಯನ್ನು ತೋರಿಸಬಹುದು? ನಾನು ಹೋದರೆ ನಾನೊಂದು 2 ಆಟಕ್ಕೆ ಹೋಗ್ತಿದ್ದೆ, ನಾನು 2. ಕರೆಕ್ಟ್, 2. ಈಗ ನೀವು ಹೇಳಿದಾಗೆ ಹೌದು, 4 ಆಗ್ತದೆ, ಬೆಳಿಗ್ಗೆ ಮಧ್ಯಾಹ್ನ ಆಗ್ತದೆ. ಅಲ್ಲ, ಕಲಾವಿದರಿಗೆ ಒಳ್ಳೆಯದು, ಆರ್ಥಿಕ ಅಭಿವೃದ್ಧಿ ಆಗ್ತದೆ. ಕಲೆಗೆ ಏನಾಯಿತು? ಏನು ಕೊಡಲಿಕ್ಕೆ ಆಗ್ತದೆ? ಏನು ಕೊಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಬ್ರಾಂಡ್ ಕಲಾವಿದರು ತಯಾರಾಗುವುದಿಲ್ಲ. ಸರ್, ಈಗ ಈ ಸಂಗೀತದ ಆಲಾಪನೆ, ಉದ್ದ ಪದ, ಮತ್ತೆ 7-8 ಸತಿ ಹೇಳುದು, ಪಲ್ಲವಿ, ಹೌದು, ಇವೆಲ್ಲ ಯಕ್ಷಗಾನಕ್ಕೆ ಎಷ್ಟು ಹಿತ ಸರ್? ಯಕ್ಷಗಾನಕ್ಕೆ ಅಹಿತವೇ ಅದು, ಗೊತ್ತಾಯ್ತಲ್ಲ. ಆದರೆ ಏನಾಗಿದೆ ಈಗಂದರೆ ಈ ಮ್ಯಾನೇಜ್ಮೆಂಟಿನ ದೌರ್ಬಲ್ಯದಿಂದಾಗಿ ಕರೆಕ್ಟ್ ರಂಗವನ್ನು ಕಂಟ್ರೋಲ್ ಮಾಡಲಿಕ್ಕೆ ಕೊಡುವುದಿಲ್ಲ. ಕರೆಕ್ಟ್. ಮೊದಲಿನ ದನಿಗಳೆಲ್ಲ ಹೇಳ್ತಿದ್ರು, ಹಾಗಾದ್ರೆ ಅದು ಸ್ವಲ್ಪ ಉದ್ದ ಆಯ್ತಲ್ಲ, ಇನ್ನು ಗಿಡ್ಡ ಮಾಡ್ತೇನೆ, ಗೊತ್ತಾಯ್ತಲ್ಲ. ಹೀಗೆ ಒಂದು ಕಾಲದಲ್ಲಿ ಭಾಗವತರಿಂದಲೇ ಆಟ ನಡೆಯುತ್ತಿತ್ತು. ಬಲಿಪುರ, ದೊಡ್ಡ ಬಲಿಪುರ ಇವರಲ್ಲ, ದೊಡ್ಡ ಬಲಿಪುರ ಮತ್ತು ಅಗರಿ ಭಾಗವತರೆಲ್ಲ ಅವರೇ ಡೈರೆಕ್ಟರ್ಗಳು. ಅವರು ಪದ್ಯಕ್ಕಿಂತ ಹೆಚ್ಚು ಮಾತಾಡಲಿಕ್ಕೆ ಬಿಡುತ್ತಿಲ್ಲ, ಪದ್ಯ ತೆಗೆದಾಯ್ತು. ಕರೆಕ್ಟ್, ಹೌದು, ನೆಕ್ಸ್ಟ್ ಪದ್ಯ ತೆಗೆದಾಯ್ತು. ಹೌದು, ತೆಗೆದಾಯ್ತು. ಮತ್ತು ಆಮೇಲೆ ಶ್ರೇಣಿಯವರು ಇವರೆಲ್ಲ ಬಂದ ಮೇಲೆ ಸ್ವಲ್ಪ ಕಲಾವಿದರಿಗೆ ಸ್ವಾತಂತ್ರ್ಯ ಹೆಚ್ಚು ಸಿಕ್ಕಿ, ಹೌದು, ಕಂಟ್ರೋಲ್ ಅವರ ಕೈಗೆ ಬಂತು. ಆಮೇಲೆ ಈಗ ಕೆಲವು ಇದು ಪದ್ಯದೊಂದು ಸೀಕು ಶುರುವಾಯಿತು. ಅದು ಯಕ್ಷಗಾನದ ಒಳಗಿರಬೇಕು ಆ ಪದ್ಯ. ಕರೆಕ್ಟ್, ಹೌದು. ಈಗ ಕೆಲವು ಮಂದಿ ಯುವ ಭಾಗವತರು ಏನು ಮಾಡ್ತಾರೆ ಅಂದರೆ, ಮೊನ್ನೆ ಒಂದು ವಿಮರ್ಶೆ ಬಂದಿತ್ತು, ಮಾಲಿನಿ ಇದು ಎಂಥದ್ದು ಇಷ್ಟಾರ್ಥ ಸಿದ್ಧಿಗಾಗಿ ಹೋಗುವವಳು, ಗೊತ್ತಾಯ್ತಲ್ಲ, ಕಾಡಿಗೆ ಹೋಗುವವಳು ಕುಣಿದು ಮಾಡುವುದು ಅದು ಮಾಡುವುದು ಇದು ಮಾಡುವುದು, 1.5 ಗಂಟೆ ಕುಣಿದು, ತಪಸ್ಸಿಗೆ 5 ಮಿನಿಟು, ಕುಣಿಲಿಕ್ಕೆ 1.5 ಗಂಟೆ, ಮೂಲ ಉದ್ದೇಶಕ್ಕೆ 5 ಮಿನಿಟು. ಕರೆಕ್ಟ್. ಇದು ಯಾಕೆ? ಅದು ಅದನ್ನು ಕಥೆಯನ್ನು ಮಾಡಲಿಕ್ಕೆಲ್ಲ, ಭಾಗವತರ ಪ್ರತಿಭೆಯನ್ನು ತೋರಿಸಲಿಕ್ಕೆ ಅವರು ಮಾಡುವುದು. ಹೌದಾ? ಕರೆಕ್ಟ್. ನಮ್ಮಲ್ಲಿ ಆಗುತ್ತದೆ ಹಾಗೆ. ಕೆಲವುಗಳಲ್ಲಿ ಅಸಂಬದ್ಧ ಕಾಲಮಿತಿ ಅಂತ ಇತ್ತು ಮೊದಲು. 1ನೇ ಕಾಲ, 2ನೇ ಕಾಲ, 3ನೇ ಕಾಲ, 4ನೇ ಕಾಲ, 5ನೇ ಕಾಲದಲ್ಲಿ ಅಲ್ಲಿ ಇದಿಲ್ಲ, ಬಿಡ್ತಿಕೆ ಇಲ್ಲ, ಏನೂ ಇಲ್ಲ. ಹೀಗೆ ಆ ಕಾಲಮಿತಿಗಳು. ಮತ್ತೊಂದು ತೊಂದರೆ ಏನಂದರೆ, ಈಗ 2 3 ಭಾಗವತರಾಗಿ ಅವರಿಗೆ ಇದಾಗುವುದಿಲ್ಲ, ಆಯಾಸ ಆಗುವುದಿಲ್ಲ. ಕರೆಕ್ಟ್. ಒಬ್ಬ 2 ಗಂಟೆ ಅದು ಮತ್ತೊಬ್ಬ ಬಂದ, ಅವನು 2 ಗಂಟೆ ಅಲ್ವಾ, ಎಷ್ಟು ಶಾಂತಿ ಉಂಟು ಅಷ್ಟು ಹೇಳ್ದ. ಸಂದರ್ಭೋಚಿತ ಅಲ್ಲ. ಹೌದು, ಸಂದರ್ಭೋಚಿತ ಅಲ್ಲ, ಅವರಿಗೆ ಆಗ್ತದೆ. ಈಗ ಕೆಲವು ಕಡೆಯಲ್ಲಿ ಏನಾಗುತ್ತೆ ಅಂದರೆ, ಗಾನ ವೈಭವ ಮತ್ತೆ ನೃತ್ಯ ವೈಭವ ಎಲ್ಲ ಯಕ್ಷಗಾನ ವೈಭವದಲ್ಲಿ ಆಗ್ತದೆ. ಹೌದು, ನನಗೆ ಆ ಪ್ರಶ್ನೆ ಇತ್ತು.
ಯಕ್ಷಗಾನ ವೈಭವ, ಯಕ್ಷಗಾನ ನಾಟ್ಯ ವೈಭವ ಹಾ. ಇದು ಎಷ್ಟು ಸರಿ? ಯಕ್ಷಗಾನಕ್ಕೆ ಇದರಿಂದ ಏನು ಉಪಯೋಗ? ಎಷ್ಟು ಸರಿಯಾ ಎಷ್ಟು ಗೊತ್ತಿಲ್ಲ ಮಾರೇರೆ. ಜನಗಳು ಬೇಕು ಅಂತ ಕೇಳ್ತಾರೆ, ಇವರು ಮಾಡ್ತಾರೆ, ಅಲ್ಲಿಗೆ ಅಷ್ಟೇ. ಮತ್ತೆ ಅದರಿಂದ ಹಿಂದೆ ಬರ್ಲಿಕ್ಕೆ ನನಗೆ ಗೊತ್ತಾಗೋದಿಲ್ಲ. ಕರೆಕ್ಟ್. ಅದಕ್ಕಿಂತ ಹೆಚ್ಚು ಎಂತ ಹೇಳಿ ಅವರಿಗೆ ಬೇಕು, ಇವರು ಮಕ್ಕುಣಿತಾರೆ, ಅವರಿಗೆ ಬೇಕು, ಇವರು ಹಾಡ್ತಾರೆ. ಈ ಎರಡರ ಮಧ್ಯದಲ್ಲಿ ಕೇಳುವವ ಕೇಳಬೇಕು, ಅವನಿಗೆ ಪ್ರಾರಬ್ಧ ಅದು. ಹೌದು, ಕರೆಕ್ಟ್. ಇಷ್ಟ ಇಲ್ಲದವನು ಅದನ್ನ ಅದೇ ಪ್ರಾರಬ್ಧ. ನೋಡಿ, ಪದ್ಯ ಇದು ಆಟದಲ್ಲಿಯೋ ತಾಳಮದ್ದೆಯಲ್ಲಿಯೋ ಪದ್ಯ ಕೇಳಲಿಕ್ಕೆ ಅಂತ ಬರ್ತಿದ್ರು. ಅದನ್ನು ಏನು ಮಾಡಿದ್ರು, ಇದು ಯಾಕೆ ಗೊತ್ತಾ, ಇದು ಕೆಲವು ಸುಲಭಗಳನ್ನು ಎಂಥದ್ದು ಎಂಥದ್ದು ಅಡಿಗೆ ಕೂತ್ಕೊಳ್ಳುವುದಕ್ಕೆ ಒಂದು ದಾರಿ ಅಂತ ಹೇಳಿದಾಗೆ ಕರೆಕ್ಟ್. ಇಡೀ ಆಟ ಆಡಿದರೆ 40-50 ಸಾವಿರ ಬೇಕು. ಅದಕ್ಕೆ ಏನು ಮಾಡೋದು, ಅದಕ್ಕೊಂದು 4 ಮಂದಿ ಭಾಗವತರನ್ನು ಕೂತ್ಕೊಂಡು ಒಂದೊಂದು ಪದ್ಯ ಆಡಲಿ. ಅಲ್ಲಿ ಬಡಗಿನವರು ಬರ್ತಾರೆ, ತೆಂಕಿನವರು ಬರ್ತಾರೆ. ಕರೆಕ್ಟ್. ಹೌದು. ಈ ಪದ್ಯ ಕೇಳುವವರೇ ಬರುವುದಲ್ಲಿ. ಹೌದು, ಕರೆಕ್ಟ್. ಆಯ್ತಾ, ಅದು 40 ಸಾವಿರ ಆಗುವುದು, ಇದೊಂದು 10-20 ಸಾವಿರದಲ್ಲಿ ಆಗ್ತದಲ್ಲ. ಕರೆಕ್ಟ್. ಹೀಗೆಲ್ಲ ಮಾಡ್ದ ಸುಲಭ ಜನಗಳಿಗೆ ಸುಲಭದಲ್ಲಿ ಸಿಗಬೇಕು ಎಂಬ ದೃಷ್ಟಿಯಲ್ಲಿ ಎಲ್ಲ ಆಗುವುದು. ಬಿಡಿ, ಅದೆಲ್ಲ ತುಂಬ ಬಾಳುವುದಿಲ್ಲ. ಈಗ ನೋಡಿ, ರಂಗ ನಿರ್ದೇಶನದ ಜವಾಬ್ದಾರಿಯಲ್ಲಿ ಹೆಚ್ಚಿನ ಪಾಲು ಭಾಗವತರಿಗೋ, ಕವಿಗೋ, ವ್ಯವಸ್ಥಾಪಕರಿಗೋ ಅಥವಾ ರಂಗದಲ್ಲಿ ಏನು ಪ್ರದರ್ಶನ ನೀಡುತ್ತಿರುವ ಕಲಾವಿದನಿಗೋ? ಭಾಗವತ ಸಮರ್ಥ ಇದ್ದರೆ ಭಾಗವತನಿಗೆ. ಭಾಗವತನಲ್ಲಿ ದೌರ್ಬಲ್ಯ ಇದ್ದರೆ ಒಮ್ಮೊಮ್ಮೆ ಕಲಾವಿದ ಜೋರಾಗಿ ಭಾಗವತ ಪಾಪದವರಾಗಿದ್ದಾರೆ. ನನಗೆ ಆ ವೇಷ ಎಲ್ಲ ಈ ವೇಷ ಎಲ್ಲ ಅದೇನು ಮಾಡುದು ಇದೇನು ಮಾಡುದು ಅಂತ ಬರ್ತದೆ. ಮೊದಲು ಪೂರ್ಣ ಪ್ರಮಾಣದಲ್ಲಿ ರಂಗ ನಿರ್ದೇಶಕ ಭಾಗವತರೇ. ಕರೆಕ್ಟ್. ಅದು ಸರಿ. ಪುರಾಣ ಪ್ರಸಂಗಕ್ಕೆ, ಹೊಸ ಪ್ರಸಂಗಕ್ಕೆ ಅವರಿಗೇನು ಗೊತ್ತುಂಟು? ಕರೆಕ್ಟ್. ಆಗ ಸ್ವಲ್ಪ ಸಮಯ ಇವರು ಹೇಳ್ತಾರೆ, ಯಾರು ಆ ಪ್ರಸಂಗಕರ್ತ, ಪ್ರಸಂಗದ ಕವಿ. ಹೌದು. ಮತ್ತೆ ಮಾಡುವುದು ನಾವು ಹಿರಿಯ ಕಲಾವಿದರು ಸೇರಿಕೊಂಡು. ಉದಾಹರಣೆಗೆ ನಾನೇ ಈಗ ಕೆಲವು ಪ್ರಸಂಗಗಳನ್ನು ಸೆಟ್ ಮಾಡೋದು ನಾನೇ. ಕರೆಕ್ಟ್. ಅವತ್ತು 60 ಇದ್ದಾರೆ, ಸರಿ ಮಾಡ್ತಾರೆ ಅಂತೇಳಿ ಆ ಪ್ರಸಂಗದ ಬಿಸಾಡಿ ಹೋಗ್ತಾನೆ. ಇದು ಕರ್ನಾಟಕ ಮೇಳೆಯಿಂದ ತೊಡಗಿಕೊಂಡ ಬಂದ ಇದು. ಕರೆಕ್ಟ್, ಗೊತ್ತಾಯ್ತು. ನನಗೆ ಆ ಸಾಮರ್ಥ್ಯವೂ ಉಂಟು, ಗೊತ್ತಾಯ್ತಲ್ಲ. ಹಾಗೆ ಅಂತ ನಾನೇ ಅಂತ ಅದರಲ್ಲಿ ಇದು ಮಾಡಲಿಕ್ಕಿಲ್ಲ. ನಂದು ರಿಕ್ವೆಸ್ಟು, ಹೀಗೆ ಮಾಡಿ ಅಂತ. ಹೌದು, ಒಳ್ಳೆದಾಗುತ್ತದೆ ಅದು. ಹೀಗೆ ಒಂದು ಒಮ್ಮತದಲ್ಲಿ ಭಾಗವತರು. ಹಾಗಾದ್ರೆ ಒಬ್ಬ ಸಮರ್ಥ ಭಾಗವತ ಇಲ್ಲ ಅಂತಂದ್ರೆ ಹೊರಗಿನಿಂದ ನಿರ್ದೇಶಕನನ್ನು ನಾವು ಏನು ಯಕ್ಷಗಾನ ಪ್ರದರ್ಶನಕ್ಕೆ ಅಳವಡಿಸಿಕೊಳ್ಬಹುದಲ್ಲ? ಅದು ಹೊಸ ಒಂದೇ ಪ್ರಸಂಗ ಆದ್ರೆ ಅಳವಡಿಸಿಕೊಳ್ಬಹುದು. ಈಗ ಪೌರಾಣಿಕಕ್ಕೆ ನಾನು ಹೇಳುದು, ಪೌರಾಣಿಕಕ್ಕೆ ಭಾಗವತನಿಗೆ ಸಾಮರ್ಥ್ಯ ಇಲ್ಲ. ಆಗ ಒಳ್ಳೆ ಗೊತ್ತಿರುವ ಯಾರಾದ್ರೂ ಒಬ್ಬರನ್ನು ನಾವು ಅದರ ಒಳಗೆ ಹೊರಗೆ ಬಿಡುವುದಿಲ್ಲ. ನಮ್ಮ ಮೇಳದಲ್ಲಿ ಒಬ್ಬ ಯಾರಾದ್ರೂ ಹಿರಿಯವರು, ಅನುಭವ ಇದ್ದವರನ್ನು ಅವರ ಅನುಭವದ ಲಾಭವನ್ನು ನಾವು ಪಡ್ಕೊಳ್ಬೇಕು. ಈಗ ಯಾರಿಲ್ಲ, ನಾವೇ ಹಿರಿಯರು. ಅನುಭವದ ಮೇಲೆ ಬರುವುದದು. ಪುರಾಣದ ಪ್ರಜ್ಞೆ ಯಾರಿಗುಂಟು ಈಗ? ಕರೆಕ್ಟ್. ಕೆಲವು ಮೇಳಗಳಲ್ಲಿ ಮಾತ್ರ ಅಲ್ಲ ಪುರಾಣ ಆಡುವುದು, ಅದು ಕೂಡ ಕೆಲವು ಅಲ್ಲಿ ಒಂದು ಹೊಸ ಪ್ರಸಂಗ ಅಂತ ಇರ್ತದೆ. ಹೀಗೆ ಹೇಗೋ ಆಟ ಆಗ್ತದೆ. ಹೌದು. ಈಗ ನೋಡಿ ಸರ್, ಯುವ ಪೀಳಿಗೆ ಯಕ್ಷಗಾನದತ್ತ ಮತ್ತೆ ಆಕರ್ಷಿಸಲ್ಪಟ್ಟಿದೆ. ಅವರ ಚಿಂತನೆಗಳು, ಅವರ ನೋಡುವ ದೃಷ್ಟಿಕೋನ ಎಲ್ಲವೂ ಕೂಡ ಬೇರೆ ಬೇರೆ. ಇದಕ್ಕೆ ಈ ಒಂದು ಬದಲಾವಣೆಗೆ ನಿಮ್ಮ ಅಭಿಪ್ರಾಯ ಏನು? ಇದು ಹೇಗೆ ಮುಂದುವರಿಬಹುದು? ಇದರಿಂದ ಒಳ್ಳೇದುಂಟಾ ಯಕ್ಷಗಾನಕ್ಕೆ, ಅಥವಾ ಇದರಿಂದ ಇಷ್ಟೇ ಈಗ ಬಂತು ಹೋಯ್ತು ಅಂತ ಆಗ್ತದೆ? ಹೇಗೆ ಇದು? ನೋಡಿ, ನಾವೆಲ್ಲ ತಯಾರಾದ್ದು ಯಾವ ಕ್ಲಾಸು ಇರಲಿಲ್ಲ, ಯಾವ ಇದು ಇರಲಿಲ್ಲ. ಮೇಳದಲ್ಲಿ, ಗೊತ್ತಾಯ್ತಲ್ಲ? ಕರೆಕ್ಟ್. ಮೇಳದ ತಿರುಗಾಟ ಎಂಬುದೇ ಒಂದು ಗುರುಮಠ. ಹೌದು, ಕರೆಕ್ಟ್. ಯಾಕೆ ಅಂತ ಹೇಳಿದರೆ, ಕಲಿಸುವವ ಹೆಜ್ಜೆ ಕಲಿಸಿ ಅವನು 4 ಮಾತಾಡಿ ಅವನು. ಇಲ್ಲಿ 4 ಮಾತಲ್ಲ, ಹೆಚ್ಚು ಬೇಕು. ಹಾಗೇನು ಮಾಡ್ತೀರಿ? ಹೆಚ್ಚಾದರೆ ಕಡಿಮೆ ಮಾಡು ಅಂತ ಹೇಳುವುದು ಹಿರಿಯ ಕಲಾವಿದರು ಇಲ್ಲ. ಕರೆಕ್ಟ್. ಕಡಿಮೆ ಆದರೆ ನೋಡು ಹಾಗಲ್ಲ ಹೀಗೆ ಅಂತ ಹೇಳುವುದು ನಾವು. ಕರೆಕ್ಟ್. ನಮ್ಮ ಅನುಭವವನ್ನು ಹಂಚಿ ನಾವು ಕಲಾವಿದರನ್ನು ಸೃಷ್ಟಿ ಮಾಡೋದು. ಮತ್ತೆ ಒಟ್ಟಿಗೆ ಹೋಗುವಾಗೆ ಹಾಗಲ್ಲ ಹೀಗೆ ಹೇಳು, ಹೀಗಲ್ಲ ಹಾಗೆ ಹೇಳು ಅಂತ ಹೇಳಿಕೊಂಡು ಅವರನ್ನು ಹೇಳ್ಕೊಂಡು ಹೋಗಿ, ಗೊತ್ತಾಯ್ತಾ? ಈಗ ವಸ್ತ್ರ ಅಪಾರ ಆಡ್ತಿದ್ದೆವು. ಕೋಡಿಗೆ ಹೋದ ಮೇಲೆ ದ್ರೌಪದಿ ಇಲ್ಲ, ಸಂಜಯ್ ಕುಮಾರನು ಶಶಿಕಾಂತನು ತಯಾರಾದರು, ಗೊತ್ತಾಯ್ತಲ್ಲ? ಕರೆಕ್ಟ್. ಹೀಗೆ ನಾವು ಕೆಲವು ಸಂದರ್ಭದಲ್ಲಿ ಮೇಳದಲ್ಲೇ ತಯಾರು ಮಾಡ್ತೇವೆ.
ಮತ್ತು ನಿಮ್ಮ ಹವ್ಯಾಸಿ ಕಲಾವಿದರು ಇದಕ್ಕೆ ಮರ್ಜಿ ಆಗೋದಿಲ್ಲ, ಅದು ಬೇರೆಯೇ ಕಾಣ್ತದೆ. ಹೌದು, ಕರೆಕ್ಟ್ ಹೇಳಿದ್ರಿ. ಹೌದು, ಆಗ್ಬೋದು, ಅವತ್ತು ಪೂರ್ಣ ಪ್ರಮಾಣದಲ್ಲಿ ತೊಡಗಿಕೊಳ್ಬೇಕು. ಹೌದು ಹೌದು. ಯಾಕಂದರೆ ಅವನಿಗೂ ಅನಿವಾರ್ಯ, ಯಾಕಂದರೆ ಅವ ದುಡಿಯುವವ, ಇದರ ಮೇಲೆ ಲಂಬಿತವಾಗಿರುವುದಕ್ಕೆ ಆಗುವುದಿಲ್ಲ. ಲಂಬಿತವಾಗಿರಲಿಕ್ಕೆ ಆಗುವುದಿಲ್ಲ ಎಂಬುದಕ್ಕೆ ನಾವು ಹೊಣೆಯ, ಯಕ್ಷಗಾನ ಹೊಣೆಯ? ಇದು ಈ ಸಮಸ್ಯೆಯಲ್ಲಿ ಉಂಟು. ಸರ್, ಈ ಯಕ್ಷಗಾನ ಪ್ರದರ್ಶನಗಳು, ತಾಳಮದ್ದಲೆ ಪ್ರದರ್ಶನಗಳು, ಇವುಗಳಿಗೆಲ್ಲ ಕಲಾ ವಿಮರ್ಶೆ ಎನ್ನುವಂಥದ್ದು ಬೇಕಾ ಬೇಡವಾ? ಬೇಕಲ್ಲ, ವಿಮರ್ಶೆಗಳು ಬೇಕು. ಇಲ್ಲದಿದ್ದರೆ ನಾವು ಪೂರ್ಣ ಸ್ವತಂತ್ರರಾಗಿ ಎಲ್ಲೆಲ್ಲ ಏನೇನೋ ಮಾತಾಡ್ಬೋದು. ಆ ಹೆದರಿಕೆ ಉಂಟಲ್ಲ, ಎಲ್ಲ ಅಭಿಮಾನಿಗಳೊಂದು ಹೆದರಿಕೆ, ಅದು ಬೇಕು. ರಂಗದ ಹೆದರಿಕೆ ಅಂತ ಹೇಳುದು ಅದನ್ನು. ರಂಗದ ಹೆದರಿಕೆ ಅಂದರೆ ಅಭಿಮಾನಿಗಳು ಏನಾದರೂ ಹೇಳ್ಯಾರು ಅಂತ. ಆ ರಂಗದ ಹೆದರಿಕೆ ಎಲ್ಲಿವರೆಗೆ ಉಂಟಾ ಅಲ್ಲಿವರೆಗೆ ಅವ ಶುದ್ಧವಾಗಿ ಇರ್ತಾನೆ. ಕರೆಕ್ಟ್. ಅವ ಶಂಕವಾಗಿ ಇರ್ತಾನೆ, ಇದು ಗೆರಟೆ ಆಗೋದಿಲ್ಲ. ಈಗ ನೋಡಿ ಸರ್, ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದು, ಆಮೇಲೆ ಈ ರಂಗಸ್ಥಳದ ವಿಪರೀತ ಅಲಂಕಾರ, ಈ ಆಡಂಬರ ಎಲ್ಲ ಯಕ್ಷಗಾನಕ್ಕೆ ಅನಿವಾರ್ಯತೆ ಉಂಟು? ಅಸಂಬದ್ಧ. ಯಾಕೋತಾ ನೋಡಿ, ನಾವು ಮುಖವರ್ಣಿಕೆ ಅಂತ ಮಾಡ್ತೀವಿ. ಕರೆಕ್ಟ್. ನಿಜವಾಗಿಯೂ ರಾಮ ಅಥವಾ ಭೀಮ ಅಂತ ಆಗಿರ್ಬೋದಾ? ಇರ್ಲಿಕ್ಕಿಲ್ಲ. ಹೌದಪ್ಪ. ಭೀಮ ಅಂತ ಹೇಳುವಾಗೆ ದೊಡ್ಡ ಕಿರೀಟ ಎಲ್ಲ ಕಟ್ಟಿ ಆಗಬೇಕು. ಅದು ಕಟ್ಟಿದಾಗ ಮುಖಕ್ಕೆ ಒಂದು ನಾಮ ಹಾಕಿಕೊಂಡ್ರೆ ಮುಖ ಕಾಣ್ತದ? ಅದಕ್ಕೆ ಇಲ್ಲೊಂದು ಸುಳಿ ಇಲ್ಲೊಂದು ಸುಳಿ ಮಾಡಿ ಇದಕ್ಕೆ ಈ ವೇಷಭೂಷಣಕ್ಕೆ ಸರಿಯಾಗಿ ಈಗ ದೊಡ್ಡ ಕಿರೀಟ, ಕರೆಕ್ಟ್, ಅದಕ್ಕೆ ಇಷ್ಟು ಚಿಟ್ಟಿಡ ಇದ್ರೆ ಆ ಮುಖ ಕಾಣ್ತದ? ಕರೆಕ್ಟ್. ಹೌದು, ಗೊತ್ತಾಯ್ತಲ್ಲ. ಇದೆಲ್ಲ ಅದು ಹಾಗಾಗಿ ಅದು ಬಂದದ್ದು, ಹಾಗಾಗಿ ಅದು ಅಗತ್ಯ ನೋಡಿ. ಅದು ಮುಖವರ್ಣಿಕೆಗಳು ಬೇಕೇ. ಕರೆಕ್ಟ್. ಅಲ್ಲ, ಈ ಬ್ಯಾಂಡ್ ಸೆಟ್ಟು, ಸಿಡಿಮದ್ದೆಲ್ಲ ಅದು ಇರಬಹುದು, ಸಂದರ್ಭೋಚಿತವಾಗಿ. ಈಗ ಒಂದು ದೂರದಿಂದ ಒಂದು ವೇಷ ಬರಲಿಕ್ಕೆ ಉಂಟು, ಅದು ಚೆಂಡೆಯಲ್ಲಿ ಬಂದರೆ ಚಂದ ಆ ನಡೆಯಲ್ಲಿ. ಯಾಕಂದರೆ ಆ ಗುಂಗಿನಲ್ಲಿ ಇರ್ತಾರೆ. ಕರೆಕ್ಟ್. ಅಲ್ಲಿಗೆ ಬ್ಯಾಂಡ್ ಗುದ್ದಿದ್ರೆ ಏನಾಗ್ತದೆ? ಅದು ಭೂತಕೋಲ ಆಗುತ್ತದೆ. ಕರೆಕ್ಟ್. ಅದು ಬೇಡ. ಯಾಕಂದ್ರೆ ಇಲ್ಲಿ ಉಂಟಲ್ಲ ಮರೇರೆ, ಉಂಟಲ್ಲ ಅದು. ಅದಕ್ಕೆ ಅದರಿಂದ ಮತ್ತೆ ಪುನಃ ಎಂಥದ್ದು, ಪುನಃ ಇದೆಂಥದ್ದು, ಸೂಟೆ ಹಿಡ್ಕೊಂಡು ಬರ್ತಿದ್ರು ಮೊದಲು. ಕರೆಕ್ಟ್. ಸೂಟೆ ಬಂದಾಗ ನಮ್ಮ ಹಿಮ್ಮೇಳಕ್ಕೆ ಏನು ತೊಂದರೆ ಆಗುದಿಲ್ಲ. ದೃಶ್ಯ ಅದು. ಹೌದು, ಧ್ವನಿ ಅಲ್ಲ. ಧ್ವನಿ ಇದೇ ಗುಂಗಿನಲ್ಲಿ ಅದು ಬರುವುದು. ಮೊದಲು ನೋಡಿ, ನಿಮ್ಮ ಮಹಿಷಾಸುರ ಬರ್ತಿದ್ದದ್ದು ಸೂಟೆ ಹಿಡ್ಕೊಂಡು, ರಾಳ ಹಿಡ್ಕೊಂಡು. ಅದು ಅದು ಎಂಥದ್ದು ಅದ್ಭುತವನ್ನು ನಮಗೆ ಸೃಷ್ಟಿಸ್ತದೆ. ಕರೆಕ್ಟ್. ಅದು ದೃಶ್ಯ ಮಾತ್ರ, ಶ್ರಾವ್ಯ ಅಲ್ಲ. ಹೌದು, ಶ್ರಾವ್ಯ ಇದರಲ್ಲೇ ಇರಬೇಕು. ರೈಲು ಪಟ್ಟೆಯಲ್ಲೇ ಹೋಗಬೇಕು. ಅದು ನಿಮ್ಮ ಎಂಥದ್ದು ಗೂಡ್ಸ್ ಆಗಲಿ. ಅಲ್ಲ, ಕೆಲವು ಕಡೆ ಇದೇ ಗುಂಗು ಅಂತ ಈ ಕೇರಳದ ಚೆಂಡೆಯನ್ನೆಲ್ಲ. ಅಯ್ಯೋ ರಾಮ, ಅದಾವುದಿಲ್ಲ, ಅದಕ್ಕೆ ಶ್ರುತಿ ಇಲ್ಲಲ್ಲ. 5-6 ಚೆಂಡೆ ಮಾಡಿದ್ರೆ ಏನು? ಒಂದೇ ಚೆಂಡೆ, ಆ ಚೆಂಡೆ ಚಕ್ರತಾಳ. ಅದಕ್ಕೆ ಸೀಮಿತವಾದೊಂದು ಹಿಮ್ಮೇಳ ಬೇಕು, ಹೆಚ್ಚು ಆಗಬಾರ್ದು. ಮಾಡ್ತಾರೆ ನೋಡಿ. ನಾನು ಸಾಧಾರಣ ಬಯಲಾಟದಲ್ಲಿರುವಾಗೆ 4 ಕಂಬ, ಸುತ್ತ ಸೊಪ್ಪು, ಮಾವಿನ ಸೊಪ್ಪು. ಕರೆಕ್ಟ್. ಮಧ್ಯಕ್ಕೆ ಸೊಪ್ಪಿನೊಂದು ಗುಚ್ಛ. ಹೌದೌದು, ಗೊತ್ತಾಯ್ತಲ್ಲ. ಅದು ಯಾಕೆ ಅದನ್ನು ಮಾಡ್ತಿದ್ದೀರಂದ್ರೆ, ಪಚ್ಚೆಗೆ ಈ ಬೆಳಕನ್ನು ಕೊಡುವ ಸಾಮರ್ಥ್ಯ ಉಂಟು. ಹೌದು. ಈಗ ಮಾಡುವ ಎಲ್ಲ ಇದು ಉಂಟಲ್ಲ, ಇದು ಏನು ಮಾಡ್ತದೆ ಅಂದ್ರೆ ಬೆಳಕನ್ನು ಅದು ಸೆಳ್ಕೊಳ್ತದೆ. ಹೌದು. ಆ ಪಚ್ಚೆಯ ಮಧ್ಯದಲ್ಲಿ ಇದೇನಾಗ್ತದೆ, ವೇಷಗಳು ಅಷ್ಟು ಎದ್ದು ಕಾಣ್ತದೆ. ಹೌದು, ಕಾಣ್ತಿತ್ತು. ನಾನು ಈಗಲೇ ಹೇಳುವುದು, ನೀವು ಮಾಲೆ ಹಾಕುತ್ತಿದ್ರೆ ಪಚ್ಚೆ ಮಾಲೆ ಹಾಕಿ. ಅದು ನಮಗೆ ಬೆಳಕನ್ನು ಕೊಡ್ತದೆ. ಮತ್ತೆ ಬೆಳಕು ವಿಪರೀತ ಆಗಬಾರದು. ಯಾಕೆ ಆಟಕ್ಕೆ ಗ್ಯಾಸ್ ಲೈಟಿನ ಬೆಳಕು ನೋಡಿ, ಆ ಮಂದ ಬೆಳಕು. ಕರೆಕ್ಟ್, ಅಷ್ಟು ಸಾಕಾಗ್ತದೆ. ನಿಮ್ಮ ಟ್ಯೂಬ್ ಲೈಟ್ ಇದೆಲ್ಲ ನಾವು ಕರ್ನಾಟಕದಲ್ಲಿ ಇರುವಾಗೆ ಬಹಳ ಇದಾಗಿ ಒಂದು 5 ಕೆಂಪು ಲೈಟ್ ಹಾಕ್ತಿದ್ದೆವು ಅಷ್ಟೇ. ಮತ್ತು 1-2 ಏನು ಟ್ಯೂಬ್ ಲೈಟು. ಹೀಗೆಲ್ಲ ಹಾಕಿ ಎಲ್ಲ ಏನಂದರೆ ಎಲ್ಲ ನಮ್ಮನ್ನು ಬತ್ತಲೆ ಮಾಡ್ತಾರೆ, ನಮ್ಮ ಲೋಪಗಳನ್ನು ಬತ್ತಲೆ ಮಾಡ್ತಾರೆ. ಆ ಬೆಳಕಿನಲ್ಲಿ ಏನಾಗ್ತದೆ ಅಂದರೆ ನಮ್ಮ ಲೋಪಗಳು ಕಾಣುವುದಿಲ್ಲ, ಕರೆಕ್ಟ್, ಕಲೆ ಮಾತ್ರ ಕಾಣ್ತದೆ. ಈಗ ಹಾಗಲ್ಲ, ಈಗ ಕಲೆಯೂ ಕಾಣ್ತದೆ, ಲೋಪವೂ ಕಾಣ್ತದೆ. ಇದು ಅತಿ ಬೆಳಕಾದರೆ ಆಗುತ್ತೆ. ಸರಿ, ಹೆಣ್ಣು ಮಕ್ಕಳ ಯಕ್ಷಗಾನ, ಮಕ್ಕಳ ಯಕ್ಷಗಾನ ಮತ್ತು ಉಪವೃತ್ತಿಯಾಗಿ ನೀವು ಆಲ್ರೆಡಿ ಹೇಳಿದ್ರಿ. ಈ ಬಗ್ಗೆ ಅಂದರೆ ಹೆಣ್ಣು ಮಕ್ಕಳದ್ದು ಮತ್ತು ಮಕ್ಕಳ ಯಕ್ಷಗಾನಗಳು
ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅಂದರೆ ಇದರಿಂದ ಯಕ್ಷಗಾನಕ್ಕೆ ಏನಾದರೂ ಒಳ್ಳೆಯದು ಅಂತ ಉಂಟಾ ಅಥವಾ ಸುಮ್ಮನೆ ಅಂತ ಯಕ್ಷಗಾನಕ್ಕೆ ಹೇಳ್ತೀರಾ? ಅವರಿಂದ ಏನುಂಟು ಒಳ್ಳೆಯದು? ಆದರೆ ಅವರಿಗೆ ಒಳ್ಳೆಯದು ಉಂಟಲ್ಲ ಯಕ್ಷಗಾನದಿಂದ, ಮಾಡಲಿ. ಈಗ ಒಬ್ಬನಿಗೆ ಉಮೇದುಂಟು, ಗೊತ್ತಾಯ್ತಲ್ಲ. ಒಂದು ಹುಡುಗಿ 20 ಜನ ಗಂಡಸರ ಮಧ್ಯದಲ್ಲಿ ವೇಷ ಮಾಡಲಿಕ್ಕೆ ಆಗ್ತದ ಅವಳಿಗೆ? ಆಗ್ತದ? ಆದರೆ ಅವಳು ಹುಡುಗಿಯಾಗಿ ಉಳಿದಾಳ. ಕರೆಕ್ಟ್ ಹೇಳಿದ್ದು ನಾನು. ಅವರದ್ದೇ ಒಂದು ಕೂಟ ಮಾಡಿಕೊಂಡು ಮಾಡಲಿ. ಯಕ್ಷಗಾನ ನಮ್ಮ ಅಪ್ಪನ ಗಂಟೆ ಏನಲ್ಲ. ಹೌದು, ಕರೆಕ್ಟ್. ಗೊತ್ತಾಯ್ತಲ್ಲ. ಪ್ರೇಕ್ಷಕರಿದ್ರೆ ನೋಡ್ಲಿ. ಹೌದು, ಅಷ್ಟೇ. ನಮ್ದೇನು ಗಂಟು ಹೋಗ್ತದೆ. ಆದರೆ ನಿಜವಾದ ಯಕ್ಷಗಾನ ಯಾವುದು ಅಂತ ಅಭಿಮಾನಿಗಳಿಗೆ ಗೊತ್ತುಂಟು. ಅಷ್ಟೇ ಅಷ್ಟೇ. ಸರ್, ಈಗ ಭರವಸೆಯ ಕಲಾವಿದರು ಯಕ್ಷಗಾನ ವಲಯದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತಂದ್ರೆ ಸರಿ, ಇಲ್ಲದೇ ಇದ್ರೆ ರೂಪುಗೊಳ್ಳದೇ ಇರುವುದಕ್ಕೆ ಕಾರಣ ಏನು ಅಂತ ನೋಡಿ. ಮೊದಲೆಲ್ಲ ಈ ರೂಪುಗೊಳ್ಳುತ್ತಿದ್ದದ್ದು ಟೆಂಟಿನ ಮೇಳದಲ್ಲಿ, ಕರೆಕ್ಟ್, ಬಯಲಾಟದಲ್ಲೆಲ್ಲ. ಯಾಕಂದ್ರೆ ಅಲ್ಲಿ ಪೂರಕ ಪೋಷಕವಾದಂಥ ವ್ಯವಸ್ಥೆ ಇತ್ತು. ಒಂದು ಪ್ರಸಂಗ ಒಳ್ಳೇದಾಯ್ತು ಅಂತ ಹೇಳಿದ್ರೆ ನಾವು ಅದನ್ನೇ ಆಡ್ತಿದ್ದೆವು. ಆಡಿದಾಗ ಎಂಥದ್ದು ಏನಾಗ್ತದೆ ಅಂದರೆ ಅದರ ಒಳ ಹೊರ ರೇಷೆಗಳೆಲ್ಲ ಪ್ರಭುತ್ವ ಬರ್ತದೆ. ಕರೆಕ್ಟ್. ಒಂದು ವೇಷದ್ದು ಪ್ರಭುತ್ವ ಬಂದಾಗ ಬ್ರಾಂಡ್ ಕಲಾವಿದನೇ ಅದನ್ನಲ್ಲ ನೋಡದಿದ್ರೆ ಅವನದೊಂದು ಇಂಥದ್ದು ನೋಡಬೇಕು. ಅದು ಯಾಕೆ ಆಯಿತು? ಅದು ಅಷ್ಟು ದಿವಸ ಆಡಿದರ ಪರಿಣಾಮವಾಗಿ ಅದರ ಹಿಡಿತ ಬಂತು ಅವನಿಗೆ. ಕರೆಕ್ಟ್. ಹಿಡಿತ ಬಂದಾಗ ಪ್ರಭುತ್ವ ಆಯಿತು. ಪ್ರತಿಯೊಬ್ಬರು ನೋಡಿ ಅದರ ಪ್ರಭುತ್ವವನ್ನು ನಾವು ಪಡೆದರೆ ಆವೇಶ ಮೇಲೆ ಬೀಳ್ತದೆ. ಹೌದು, ತಾನೇ ಆಗಿ ಬಿಡಬೇಕು. ಪರಕಾಯ ಪ್ರವೇಶ ಆಗೋದು ಅಂತ ಉಂಟಲ್ಲ, ಅದು ಒಂದೆರಡು ವೇಷ ಮಾಡಿದಾಗ ಆಗುವುದಿಲ್ಲ. ಈಗ ರಾಮನೇ ಆಗಬೇಕಾಗಿದ್ರೆ ಒಂದು 10 ರಾಮ ಮಾಡಬೇಕು. ಹೌದು, ಕರೆಕ್ಟ್. ಯಾಕಂದರೆ ಅವನ ಗುಣ ಇದನ್ನೆಲ್ಲ ನಾವು ಇದು ತಂದು ಒಂದು ಮಾಡಿ ಹೇಗೆ ಮಾತಾಡಬೇಕು, ಆ ಸೌಮ್ಯತೆ, ಇದೆಲ್ಲ ಪ್ರತಿಯೊಂದು ವೇಷಗಳಿಗೂ ಒಂದೊಂದು ಸ್ವಭಾವಗಳು ಗುಣಗಳು ಅಂತ ಉಂಟು. ಕರೆಕ್ಟ್. ಗೊತ್ತಾಯ್ತಲ್ಲ. ಹೀಗಾಗಿ ಅದು ಟೆಂಟ್ ಮೇಳದಲ್ಲಿ ರೂಪುಗೊಳ್ತಿದ್ರು. ಅದು ಒಂದೇ ಪ್ರಸಂಗ ಆಡಿದಾಗ ಬರ್ತದೆ. ದೇವಿ ಮಹಾತ್ಮೆ ಒಂದೇ ಆಡಿದ್ರಲ್ಲಿ ಯಾವುದನ್ನು ನೀವು ಗುಣ ರೂಪಿಸ್ತೀರಿ? ಅಲ್ಲಿ ಪ್ರಾರಂಭಕ್ಕೊಂದು ವಿಷ್ಣು ಮಾಮೂಲು, ಆಮೇಲೆ ಮಧುಗೈಟಬರು ಮಾಮೂಲು. ಅಲ್ಲಿ ಒಂದು ನಮಗೆ ಒಂದು ಪಾಠಕ್ಕೆ ಅಥವಾ ಒಂದು ಸಮಾಜಕ್ಕೆ ಒಂದು ವ್ಯಕ್ತಿಗೆ ನಾನು ಒಂದು 100 ಮಧುಗೈಟಬರು ಮಾಡಿದ್ರು ಅಷ್ಟೇ ಮಾಡಿದ್ರೆ ಅದರಿಂದ ಹೆಚ್ಚೇ ಮಾಡಲಿಕ್ಕೆ ಆಗ್ತದೆ? ಆಗುದಿಲ್ಲಲ್ಲ. ಹೌದು, ಎಂತ ಅಲ್ಲಿ ಏನು ಪ್ರಭುತ್ವ ಸಾಧಿಸಲಿಕ್ಕೆ ಆಗ್ತದೆ? ದೇವಿ ಮಹಾತ್ಮೆ ಎಂಬುದೇ ಅದು ಸರಿಯಾಗಿ ಯಕ್ಷಗಾನಬದ್ಧವಾಗಿ ಇಲ್ಲ ಪ್ರಸಂಗ. ಹೌದಾ? ಉಂಟಾ ನೋಡಿ. ಅದು ಫಸ್ಟಿಗೆ ಮಧುಗೈಟಬರು ಕೊಡು ಮಾಡಿದ್ರು. ಅಲ್ಲಿ 5ನೇ ಕಾಲ ಬಂದಾಯಿತು. ಅದರ ಮೇಲೆ ಇದಾಯಿತು ಎಂಥದ್ದು ಸೌಮ್ಯ. ಹೌದು, ಮಾಲಿನಿ ಹೌದು. ಅದರ ಮೇಲೆ ಭಯಂಕರ ಆಯಿತು, ಮಹಿಷಾಸುರ ಆಯಿತು. ಹೌದು. ಆಮೇಲೆ ಬೆಳಿಗ್ಗೆ ಭಯಂಕರವೇ, ಮತ್ತೆ ಇದಿಲ್ಲ. ಅಲ್ಲಿ ನಿಮ್ಮ ಎಂಥದ್ದು ಸಾಂಸಾರಿಕತೆ ಆಗಲಿ, ಸಂಸ್ಕೃತ ಆಗಲಿ, ಮತ್ತು ನಮಗೆ ಇದು ಉದಾಹರಣೆಗೆ ನಮಗೆ ಅನುಭವಿಸೋದಕ್ಕೆ ಏನುಂಟು ಅಲ್ಲಿ? ನವರಸಗಳು ಅನುಭವಿಸಲಿಕ್ಕೆ ಕಡಿಮೆ ಉಂಟಾ? ದುಃಖರಸ ಉಂಟಾ? ಹಾಸ್ಯರಸ ಉಂಟಾ? ಹಾಸ್ಯ ಇನ್ನು ವಿಕಾರ ಹಾಸ್ಯಗಳಲ್ಲದೆ ಸ್ವಾಭಾವಿಕವಾದ ಹಾಸ್ಯ ಅದರಲ್ಲಿ ಇಲ್ಲ. ಹೌದು, ಕರೆಕ್ಟ್. ಶೃಂಗಾರ ಉಂಟಾ? ಒಂದು ಆಟಕ್ಕೆ ನೋಡಿ ನವರಸಗಳು ಬೇಕು, ಒಂದೇ ರಸ ಆಟ ಅಲ್ಲ. ಹೌದಾ? ಹೌದು, ಕರೆಕ್ಟ್ ಸರ್. ಮಾಲಿನಿ ಒಂದು ಭಾಗವನ್ನು ಬಿಟ್ಟರೆ ಎಲ್ಲ ವೀರರಸಗಳಿಲ್ವ? ವೀರರಸದಲ್ಲಿ ಏನು ಅನುಭವಿಸಬೇಕಾಗ್ತದೆ? ನೀವು ಪಾಯಸವನ್ನು ಎಷ್ಟು ತಿಂತೀರಿ? ಅಲ್ಲ, ಖಾರವನ್ನಾದರೆ ಎಷ್ಟು ತಿಂತೀರಿ? ಊಟ ಅಂದರೆ ಏನು? ಅದರಲ್ಲಿ ಮಜ್ಜಿಗೆ, ಹುಳಿ, ಖಾರ ಅಲ್ವಾ? ಕರೆಕ್ಟ್ ಸರ್. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ತಮ್ಮ ಖಚಿತವಾದಂತಹ ಒಂದು ನಿಲುವು ಏನು? ಇದರ ಸಾಧಕ ಬಾಧಕಗಳು ಏನು? ನೋಡಿ, ಎಲ್ಲವೂ ಒಂದು ಕಾಲಕ್ಕೆ ತಕ್ಕ ಕೋಲ ಕಟ್ಟಬೇಕು ಅಂತ ಉಂಟು. ಹೌದು. ನಮ್ಮದು ಹೀಗೆ ಅಂತ ಹೇಳಿ ನಾವು ಕಾಲವನ್ನು ಇದು ಮಾಡಬಾರದು. ಹೌದು, ಅತಿಕ್ರಮಿಸಬಾರದು. ಅನಿವಾರ್ಯತೆಗಳು ಉಂಟು ಪ್ರೇಕ್ಷಕರಿಗೂ. ಹೌದಾ? ಹೌದು. ಒಬ್ಬ ಡಾಕ್ಟ್ರು, ಒಬ್ಬ ಇಂಜಿನಿಯರ್, ಒಬ್ಬ ಮಾಸ್ತರು, ಗೊತ್ತಾಯ್ತಲ್ಲ. ಈಗ ಪ್ರತಿಯೊಬ್ಬ ಮಕ್ಕಳು ಶಾಲೆಗೆ ಹೋಗಬೇಕು ಅಂತ ಕಡ್ಡಾಯ ಉಂಟು. ಕರೆಕ್ಟ್. ದುಡಿಯುವವರು ಪ್ರಪಂಚದಲ್ಲಿ ಹೆಚ್ಚಾಗಿದ್ದಾರೆ. ದುಡಿಯುವವರು ಮತ್ತು ಕಲಿಯುವವರು
ಈ ಸಮಾಜದಲ್ಲಿ ನಾವು 8 ಗಂಟೆ ಒಬ್ಬನನ್ನು ಕೂತುಗೊಳಿಸಲಿಕ್ಕೆ ಆಗುತ್ತದಾ? ಕರೆಕ್ಟ್, ಕಷ್ಟ ಇದೆ. ಪ್ರಪಂಚದ ಯಾವುದೇ ಕಲೆಯೂ ಕೂಡ 8 ಗಂಟೆ ಕೂತುಗೊಳಿಸುವುದೇ ಯಾವುದು ಇಲ್ಲ. ಆದರೆ ಒಂದು ಕಾಲದಲ್ಲಿ ಅದು, ಯಾಕಂದರೆ ಜನಗಳಿಗೆ ಬೇರೆ ಏನು ಇರಲಿಲ್ಲ, ಅವರು ತದೇಕ ಚಿತ್ರ ಕೇಳ್ತಿದ್ದರು, ನೋಡ್ತಿದ್ರು, ಮಾರನೇ ದಿವಸ ಹೋಗಿ ಮಲಗ್ತಿದ್ರು. ಆ ಕಾಲಸ್ಥಿತಿಯಲ್ಲಿ ಇದು ಒಳ್ಳೆಯದು. ಯಾವುದು? ಕಾಲಮಿತಿ. ಆ ಕಾಲಮಿತಿ ಅಂದರೆ ಏನು ಮಾಡಬೇಕು? ಕಾಲಮಿತಿ ಅಂದರೆ 10 ಪ್ರಸಂಗ ಇಟ್ಟು ಆಡುವುದಲ್ಲ, ಒಂದೇ ಪ್ರಸಂಗವನ್ನು 4 ಗಂಟೆ ಆಡಬೇಕು, 2 ಪ್ರಸಂಗವನ್ನು ಆಡಬಾರದು. ಯಾಕಂದರೆ ಒಬ್ಬ ಕಲಾವಿದ ತನ್ನ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ, ಈಗ ಹೊಸನಗರ ಮೇಳದಲ್ಲಿ ಅದೇ ಕಲಾವಿದರಿದ್ದಾರೆ, ಆ ಕಲಾವಿದನಿಗೆ ತೋರಿಸಲಿಕ್ಕೆ ಅವಕಾಶಗಳಿಲ್ಲ, 2-3 ಪ್ರಸಂಗ ಆಗ್ಬೋದು. ಹೌದು, ಹೇಳ್ತೀರಾ ನೀವು? ಕರೆಕ್ಟ್. ಮತ್ತು ಕಾಲಮಿತಿ ಒಳ್ಳೆಯದು. ಯಾಕಂದರೆ ಯಾವುದೇ ಒಂದು ಕಲಾ ಪ್ರಾಕಾರಗಳು ಬಾಲ್ಯದಿಂದಲೇ ಅವ ಅನುಭವಿಸ್ತಾ ಬರಬೇಕು, ಒಮ್ಮೆಗೆ ಅವದ ದಾಸ ಆಗುವುದಿಲ್ಲ. ಹೌದು, ಕರೆಕ್ಟ್. ರಕ್ತವತ್ತಾಗಿ ಇರಬೇಕು. ಹೌದಾ? ರಕ್ತವತ್ತಾಗಿ ಬರಬೇಕಾಗಿದ್ದರೆ ತಂದೆ ನೋಡಿದ್ದಾನೆ, ಮಗನಿಗೆ ಶಾಲೆ ಮೊನ್ನೆ ಹೇಳಿದ, ಹೇಗೆ ಸ್ವಾಮಿ ಎಂಚ ಸ್ವಾಮಿ ಆಟೋಗೆ ಬರ್ಬನೆ ದಾನೆ ಇದು ಅಮ್ಮಗೆ ಬೇಲೆ, ಬಾಲಿಗೆ ಸಾಲೆ, ಅಪ್ಪೆಗೆ ಕಾಯಿಲೆ. ಎಷ್ಟು ಚಂದದ ಕೊಟ್ಟ ನೋಡಿ ಅವ. ಹಾಗಾಗಿ ಇದು ಮತ್ತೆ ಈಗಿನ ಕಲಾವಿದರ ಕೊರತೆಗೂ ನೋಡಿ, ಧರ್ಮಸ್ಥಳ ಮೇಳದ ರಾಮಂದಿರ ಬಹಳ ಬುದ್ಧಿವಂತಿಕೆ ಮಾಡಿದ್ದಾರೆ, ಗೊತ್ತಾಯ್ತಲ್ಲ. ಕಾಲಮಿತಿ, ಆಕ್ಷೇಪಗಳು ಇಲ್ಲ, ಆಟಕ್ಕೂ ತೊಂದರೆ ಇಲ್ಲ. ಹಾಗೆ ಕರೆಕ್ಟ್. ಈಗ ನೀವು ಆಡಿ 8 ಗಂಟೆಯಿಂದ 2 ಗಂಟೆಯವರೆಗೆ ಆಡಿ. ಕಾಲಮಿತಿ ಅಂದರೆ 4 ಗಂಟೆ ಮಾಡಬೇಡಿ. ಈಗ ಮೊನ್ನೆ ಬಪ್ಪನಾಡು ಕ್ಷೇತ್ರ ಮಾತ್ಮೆ 8 ಗಂಟೆಗೆ ಪ್ರಾರಂಭ ಮಾಡಬೇಕು, 3 ಗಂಟೆಗೆ ಮುಗಿಸಬೇಕು. ಎಲ್ಲ ವಾಹನಗಳಲ್ಲಿ ಬಂದಿದ್ದಾರೆ. ಕರೆಕ್ಟ್, ಹೌದು. ಯಾಕೆ 3 ಗಂಟೆಗೆ ಮುಗೀತದೆ, 4, 5, 3, 6 ಗಂಟೆವರೆಗೆ ನಿದ್ದೆ ಮಾಡಲಿಕ್ಕೆ ಆಗ್ತಲ್ಲ. ಇದನ್ನು 2 ಗಂಟೆಗೆ ಮುಗಿಸಬೇಕು. 9 ಗಂಟೆಗೆ ಶುರು ಮಾಡಿ 9, 10, 11, 12, 4, 2, 6 ಗಂಟೆ ಮಾಡಿ. ಆಗ ಇಡೀ ಕಥೆಯ ಪ್ರಮಾಣವೂ ಸಿಗುತ್ತದೆ ನಿಮಗೆ, ಜನಗಳು ಬರ್ತಾರೆ. ಕರೆಕ್ಟ್. ಹೀಗೆ ಕಾಲಕ್ಕೆ ಸರಿಯಾಗಿ ನಾವು ವೇಳೆಯನ್ನು ಅಡ್ಜಸ್ಟ್ ಮಾಡಬೇಕು. ಸರಿ, ಯಕ್ಷಗಾನದ ಬೆಳವಣಿಗೆಯನ್ನು ನಾವು ಯಾವ ಮಾನದಂಡದಿಂದ ಅಳೆಯಬಹುದು? ಅಂದರೆ ಕಾಂಡಾಪಟ್ಟೆ ಜನ ಬರ್ತಾರೆ ಅಂತ ಹೇಳಿ ಯಕ್ಷಗಾನ ಬೆಳೀತು ಅಂತ ಹೇಳುದಾ, ಅಥವಾ ಸಿಕ್ಕಾಪಟ್ಟೆ ಪ್ರದರ್ಶನಗಳು ಆಗ್ತದೆ ಈಗ ಅದರಿಂದಾಗಿ ಯಕ್ಷಗಾನ ಬೆಳೀತು ಅಂತ ಹೇಳುದಾ? ಯಾವ ಒಂದು ಅದಕ್ಕೊಂದು ಮಾಪನೇನು? ಅದು ಯಕ್ಷಗಾನ ಬೆಳಿಬೇಕಾಗಿದ್ದರೆ ಸಮರ್ಥ ಕಲಾವಿದರ ಪ್ರದರ್ಶನ ಆಗಬೇಕು. ಅದು ಆಕರ್ಷಣೆ ಮಾಡಬೇಕು. ಊಟ ಕೊಟ್ಟರೆ ಬರ್ತಾರೆ ಎಲ್ಲರೂ, ಊಟ ಮಾಡಿ ಹೋಗುತ್ತಾರೆ. ಹೌದು, ಕರೆಕ್ಟ್. ಕಾಫಿ ಉಂಟು ಅಂತ ಹೇಳಿದ್ರೆ ಅಷ್ಟವರೆಗೆ ಕೂತ್ಕೊಳ್ತಾರೆ. ಕರೆಕ್ಟ್, ಹೌದು. ಮತ್ತೆ ಹೋಗಿ ಬಿಡ್ತಾರೆ. ಹೌದು. ಹಾಗಾದ್ರೆ ಯಕ್ಷಗಾನದ ಬೆಳವಣಿಗೆ ಆಗಬೇಕಾಗಿದ್ರೆ ಸಮರ್ಥ ಕಲಾವಿದರ ಆಕರ್ಷಣೆಯ ಪ್ರದರ್ಶನ ಆಗಬೇಕು. ಹಾಗೆ ಇದ್ರೆ ಮಾತ್ರ ಅದೇ ಯಕ್ಷಗಾನ ಬೆಳವಣಿಗೆ ಆಗಿದೆ ಅಂತ ಲೆಕ್ಕ, ಅಥವಾ ಬೆಳವಣಿಗೆ ಆಗ್ತದೆ. ಭಾಗವತರಿಗೆ ಮತ್ತು ಹಾಸ್ಯಗಾರರಿಗೆ ಇರುವ ಹೊಣೆಗಾರಿಕೆ ಏನು ಸರ್? ಮೊದಲೆಲ್ಲ ಇಡೀ ಚೌಕಿಯ ಹೊಣೆಗಾರಿಕೆ ಹಾಸ್ಯಗಾರನಿಗೆ, ರಂಗಸ್ಥಳದ ಹೊಣೆಗಾರಿಕೆ ಭಾಗವತನಿಗೆ. ಗೊತ್ತಾಯ್ತಲ್ಲ? ವೇಷ ಹಂಚುವುದು, ವೇಷ ಮಾಡುವುದು, ಮತ್ತು ಕಥೆಗಳನ್ನು ಓಡಿಸುವುದು, ಅವನೇ ದಿಗ್ದರ್ಶಕ. ಅಂತ ಸಾಮರ್ಥ್ಯ ಇದ್ದವರು ಇದ್ದರು, ಬೈದು ಜೋರು ಮಾಡುವವರು ಇದ್ದರು. ಈಗ ಭಾಗವತರುಗಳೆಲ್ಲ ಇದಾಗಿ ಕಲಾವಿದರೆಲ್ಲ ಜೋರಾದರೆ ಏನು ಮಾಡೋದು? ಹಾಗೆಲ್ಲ ಇದಾಗಿದೆ, ತೊಂದರೆಗಳಾಗಿದೆ. ಈಗ ನೋಡಿ ಸರ್, ಯಕ್ಷಗಾನದಲ್ಲಿ ಪೂರ್ವರಂಗ, ಆಮೇಲೆ ಏನು ನಮ್ಮ ಒಡ್ಡೋಲಗ ಕ್ರಮಗಳು, ಇದೆಲ್ಲ ಮಾಯವಾಗ್ತಾ ಬರ್ತಾ ಇದೆ. ಇದನ್ನು ಉಳಿಸಿ ಬೆಳೆಸಬೇಕು ಅಂತ ಆದ್ರೆ ನಾವು ಏನೆಲ್ಲ ಕ್ರಮಗಳನ್ನು ಕೈಗೊಳ್ಳಬಹುದು ಸರ್? ಈಗ ಅದು ಅನಿವಾರ್ಯವ? ಅದು ಮೊದಲ ಪ್ರಶ್ನೆ. ಪೂರ್ವರಂಗ ಅಂತ ಯಾಕೆ ತಯಾರಾಯಿತು? ಮನೆಯಲ್ಲೆಲ್ಲ ಊಟ ಮಾಡಿ ದೂರದಿಂದ ಬರುವವರಿಗೆಲ್ಲ ಕಷ್ಟ ಆಗಬಾರ್ದು. 10 ಗಂಟೆಯವರೆಗೆ ಇಲ್ಲಿ ಶಬ್ದ ಕೇಳ್ತಾ ಇರಬೇಕು, ಅವರಲ್ಲಿಂದ ಹೊರತು ಬರಬಾ ಇರಬೇಕು. ಮತ್ತು ಅದನ್ನು ಈಗ ಕಟೀಲು ಮೇಳದಲ್ಲಿ 11 ಗಂಟೆ ಆಗ್ತದಂತೆ. ಯಾಕೆ ಹಾಗಿದ್ದರೆ ಆ ಬೆಳಿಗ್ಗೆವರೆಗೆ ಆಟ ಆಡೋ ಸಾಮರ್ಥ್ಯ ಇಲ್ಲದ್ದಕ್ಕಲ್ವ ಅದನ್ನು ಅಷ್ಟು ಸಮಯ ಕೊಲ್ಲುವುದು. ಈಗ ಟ್ರಾವೆಲ್ ಮಾಡಿ ವೆಹಿಕಲ್ನಲ್ಲಿ ಬರ್ತಾರೆ, ಬಂದು 8 ಗಂಟೆಗೆ ನಂತರ 10 ಗಂಟೆಯವರೆಗೆ ಪೂರ್ವರಂಗವನ್ನು ಕೇಳಿ ಕೂತ್ಕೊಳ್ಳಿಕ್ಕೆ ಆಗ್ತದಾ?
ಅದು ಸಾಂಕೇತಿಕವಾಗಿ ಬೇಕು. ಯಾವುದು ನಿಮ್ಮ ಪೂರ್ವರಂಗ ಸಾಂಕೇತಿಕವಾಗಿ. ಈಗ ನಿಮ್ಮ ಸಿನಿಮಾ ಶುರುವಾಗಿ ಮೊದಲು ಅಡ್ವರ್ಟೈಸ್ ಎಲ್ಲ ಮಾಡೋದಿಲ್ಲ, ಎಷ್ಟೊಂದು ಗಳಿಗೆ 2 ಕರೆಕ್ಟ್. ಹಾಗೆ ಈ ದೀರ್ಘಕಾಲ ಪೂರ್ವರಂಗ ಬೇಡ. ಗೊತ್ತಾಯ್ತು? ಅದರಲ್ಲಿ ಕಲೀಲಿಕ್ಕೆ ಏನುಂಟು? ಏನಿಲ್ಲ. ಯಕ್ಷಗಾನಕ್ಕುಂಟು. ಅದರಿಂದ ಕಲಾವಿದನ ಸೃಷ್ಟಿಗೆ ಅದು ಬೇಕು ಬೇಕು. ಹೌದು, ಪೂರ್ವರಂಗ ಬೇಕು ಬೇಕು. ಯಾಕಂದರೆ ಇದುಂಟಲ್ಲ, ಯಾವುದು ಡೌರು ಅಂತ ಹೇಳಿ. ಹೌದು, ಡೌಲು. ಅದು ಅದು ಅದರ ರಂಗವನ್ನು ನೋಡಿ, ಅಲ್ಲಿ ಕಲಾವಿದರು ಕುಣಿದ ಬಾಲಗೋಪಾಲ ಕುಣಿದನನ್ನು ನೋಡಿ ಅವನೇ ಮತ್ತೆ ಬಾಲಗೋಪಾಲನಾಗುವುದು. ಕರೆಕ್ಟ್. ಹಾಗೆ ಬಾಲಗೋಪಾಲ ಆದವನೇ ಮತ್ತೆ ಶ್ರೀವೇಷ ಕುಣಿಯುವುದು. ಹೌದು. ಹಾಗಾದ್ರೆ ಕಲಾವಿದರ ಸೃಷ್ಟಿಗೆ ಪೂರ್ವರಂಗ ಅಗತ್ಯ ಉಂಟು ಅಂತಾಯ್ತಲ್ಲ. ಬೇಕು. ಆದರೆ ಅಷ್ಟು ದೀರ್ಘಕಾಲ ಬೇಡ, ಸ್ವಲ್ಪ ಹೊತ್ತು. ಯಾಕಂದರೆ ಅದು ಒಂದೊಂದು ರೀತಿ, ನಾವೆಲ್ಲ ಹಾಗೆ ತಯಾರಾದವರು. ಹಾಗೆ ತಯಾರಾದದ್ದು ಮತ್ತು ಪ್ರಮೋಷನ್ ಎಲ್ಲ ಅಲ್ಲಿಂದಲೇ ನೀವು ಮುಖ್ಯ ಸನ್ನಿವೇಶ ಮಾಡಿದ ಮೇಲೆ ಅದರಲ್ಲಿ ಎಲ್ಲ ಹೆಜ್ಜೆಗಳು ಉಂಟು. ಕರೆಕ್ಟ್. ಹೌದು, ಇದರಲ್ಲಿ ಹೆಜ್ಜೆಗಳುಂಟು. ಹೆಜ್ಜೆಗಳ ಬೆಳವಣಿಗೆಗೆ ಅದು ಮತ್ತು ಕಲಾವಿದರ ಸೃಷ್ಟಿಗೆ ಅದು ಅನುಕೂಲ. ಅದಕ್ಕೆ ಬೇಕು ಬೇಕು ಅಂತೇಳಿ ಅದನ್ನೇ ಮಾಡುವುದಲ್ಲ. ಸರಿ, ಏನು ಈಗ ಪುಂಡು ವೇಷಗಳು, ಹೌದು, ಅಭಿಮನ್ಯು, ಬಬ್ರುವಾಹನ, ಈ ರೀತಿ 2 ಪಾತ್ರಗಳು ಬೇರೆ, ಪಾತ್ರಗಳ ಒಂದು ಅದರ ಒಂದು ಏನು ಅದರ ಇದು ಬೇರೆ, ಏನು 2ರ ಒಂದು ನಡೆಯು ಬೇರೆ, ವ್ಯಕ್ತಿತ್ವವು ಬೇರೆ. ಇದನ್ನು ಆದರೆ ಯಕ್ಷಗಾನಕ್ಕೆ ಹೇಳುವಾಗ ಪುಂಡು ವೇಷದು. ಈ ವ್ಯತ್ಯಾಸವನ್ನು ಒಬ್ಬ ಕಲಾವಿದನಾದವ ತೋರಿಸಿಕೊಡುವ ಬಗೆ ಹೇಗೆ ಸರ್? ನೋಡಿ, ವೇಷಭೂಷಣ 2 ಒಂದೇ. ಕರೆಕ್ಟ್. ಗೊತ್ತಾಯ್ತಲ್ಲ? ಅಭಿಮನ್ಯು ಒಬ್ಬ ವೀರ ಯೋಧ ಅನಿವಾರ್ಯತೆಯಲ್ಲಿ ಹೊರಡುವುದು, ತಾನದನ್ನು ಮಾಡಬಲ್ಲೆ ಎಂಬಂಥ ಒಂದು ಸ್ಥಿತಿಯಲ್ಲಿ. ಹೌದು. ವೀರರಸವೇ ಪ್ರಧಾನ, ಅವನಿಗೆ ಜವಾಬ್ದಾರಿಗಳು ಏನಿಲ್ಲ. ಕರೆಕ್ಟ್. ಬಬ್ರುವಾಹನ ಒಂದು ಊರಿನ ಅರಸ. ಅವ ಅನಿವಾರ್ಯತೆಯಲ್ಲಿ ಆ ಕುದುರೆಯನ್ನು ಕಟ್ಟುವುದು. ಕರೆಕ್ಟ್. ಕಟ್ಟಿದಲ್ಲಿಗೆ ಅವನಿಗೆ ಆಘಾತ ಆಗ್ತದೆ, ತಾಯಿ ಬಂದು ಹೇಳ್ತಾಳೆ, ಅವನ ಪೋರ್ಸೊಮ್ಮೆ ನಿಲ್ತದೆ. ಇದು ಮಂದ, ಅದು ತ್ವರಿತ. ಆ ವೇಷ ವ್ಯತ್ಯಾಸ. ಕರೆಕ್ಟ್. ಆ ಪ್ರವೇಶಕ್ಕೆ ವ್ಯತ್ಯಾಸ ಉಂಟು. ಅದು ಸ್ಪೀಡ್ ಅಲ್ಲ. ಬಬ್ರವನ ಡಂಗ್ ಡಂಗ್ ಡಂಗ್, ಒಂದು ಮಧ್ಯಮ ಲಯದಲ್ಲಿ. ಅದಾಗಲ್ಲ, ಡಪಡ ಪಟ 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 ಪಟಕ ಅಂತ ಹೊಡಿತದು. ಅದು ಅಷ್ಟು ರಭಸ. ಅದು ಮಕ್ಕಳ ಆಟಿಕೆ ವೇಷ. ಇದು ಜವಾಬ್ದಾರಿಯ ಪುಂಡು ವೇಷ. ಯಾವುದು? ನೀನು ಹೇಳಿದ್ರು ಗೊತ್ತಿಲ್ಲ, ನಾನು ಹೋಗಿ ಬರ್ತೇನೆ ಅಮ್ಮ ಅಂತೇಳಿ ಹೌದು. ಇದಾಗಲ್ಲ. ಹೌದಮ್ಮ, ಹಾಗಾದರೆ ನಾನು ಏನು ಮಾಡಬೇಕು? ಕರೆಕ್ಟ್. ನೋಡಿ, ತಂದೆಗೊಪ್ಪಿಸು ಮಗನೇ. ಕರೆಕ್ಟ್. ಅದು ತಾಯಿಯ ಮಾತನ್ನು ಮೀರಿ ಹೋಗುವುದು. ಅಭಿಮನ್ಯು ಹಾಗಲ್ಲ. ತಾಯಿಯಲ್ಲೇ ಕೇಳುವುದು. ಆಗಿದ್ರೆ ನಾನು ಏನು ಮಾಡಬೇಕಮ್ಮ? ಅಲ್ಲಿ ಹೋಗಿ ಇಡುವುದು ಅದನ್ನೇ. ತಾಯಿ ಹೇಳಿದ ಮೇಲೆ ತಪ್ಪು ತಿಳಿಯಿತು ಏನಾಗಿ. ಕರೆಕ್ಟ್. ಕರೆಕ್ಟ್. ನೋಡಿ, ಆ ವ್ಯತ್ಯಾಸಗಳು ಉಂಟಲ್ಲ. ಅಲ್ಲಿ ಈಗಿನವ್ರು ಯಾರು ಮಾಡ್ತಾರೆ ಅದನ್ನು? ನಾವೆಲ್ಲ ಅದನ್ನು ಮಾಡಿದ್ದೇವೆ. ಇಲ್ಲಿ ಅಭಿಮನ್ಯುಗುಂಟಲ್ಲ, ಅಭಿಮನ್ಯು ಪೂಕ್ರಿ. ಅವ ಮುಂದೇನಾಗ್ತದೆ ಹಿಂದೇನಾಗ್ತದೆ ಯಾವುದಿಲ್ಲ ಅವನಿಗೆ. ನಾನು ಅದನ್ನು ಹೋಗಬಲ್ಲೆ. ಹೌದು, ಅಷ್ಟೇ. ಈಗ ಅನಿವಾರ್ಯ ಯಾರಿಲ್ಲ, ನಾನು ಹೋಗಿ ಸಿದ್ಧ. ಇಲ್ಲಿ ಹಾಗಲ್ಲ. ಕಟ್ಟಬೇಕು ಅಂತ ಉಂಟದರಲ್ಲಿ. ಕ್ಷಾತ್ರ ಧರ್ಮ ಹಾಗೆ ಕಟ್ಟಿದೆ. ಕಟ್ಟಿದಾಗ ಬ್ರೇಕ್ ಬಿತ್ತು. ತಾಯಿ ಬಂದು, ಮಗನೇ, ನೀನು ನನ್ನ ಮಗನು, ಇಷ್ಟು ವೀರತನ ತೋರಿಸ, ನನ್ನ ಕ್ಷಾತ್ರ ಧರ್ಮವನ್ನು ತೋರಿಸ, ನನ್ನನ್ನು ನೀನು ತುಚ್ಛೀಕರಿಸಬಹುದು ಅಂತ ಕೇಳ್ತಾನೆ. ಹೌದು. ಅಪ್ಪನಲ್ಲಿ ಹೊರಡ್ತೀಯ ಮಗನೇ? ನಿನ್ನ ವೀರತ್ವ ತೋರಿಸ್ಬೇಕು ಯಾರಲ್ಲಿ? ನೋಡಿ ವ್ಯತ್ಯಾಸ. ಅಲ್ಲಿ ಕುಗ್ಗಿತಲ್ವ ಒಂದು. ಹೌದು, ಅಲ್ಲಿ ಕೂಡಲೇ ಅದೇ ತಾಯಿ ಹೇಳಿದ. ಅಭಿಮನ್ಯುನಲ್ಲಿ ಹೊರಟ್ರ ಮೇಲೆ ಸಾಯುವವರೆಗೂ ಅದೇ ಒಂದೇ ಅದರ ವೆಚ್ಚವಾಗಿ ಹೋಗುದು. ಸಾಯುವಲ್ಲಿಯೂ ವೀರರಸಲ್ಲಿ ಸಾಯುವುದು. ಕರೆಕ್ಟ್. ಇಲ್ಲಿ ಹಾಗಲ್ಲ. ಇಲ್ಲಿ ವೇದನೆಗಳುಂಟು, ಪ್ರಾಯಶ್ಚಿತ್ತಗಳುಂಟು. ವ್ಯತ್ಯಾಸ ಇಲ್ವಾಗಿದ್ರೆ ಆ ಪಾತ್ರಗಳು. ಕರೆಕ್ಟ್. ಕರೆಕ್ಟ್. ಸರ್, ಈ ಪೀಠಿಕೆ ವೇಷದಲ್ಲೂ ಹಾಗೆ. ಪೀಠಿಕೆ ವೇಷ, ದೇವೇಂದ್ರ, ಅರ್ಜುನ 2 ಕೂಡ ಪೀಠಿಕೆ ವೇಷ. ಕೂಡ ಸಮಾನ ಧರ್ಮದ್ದು. ಯಾವುದು? ಅರ್ಜುನ ಮತ್ತೆ ದೇವೇಂದ್ರ. ಅರ್ಜುನ ಮತ್ತೆ ಒಂದನೇ ಕಾಲದಲ್ಲಿ ಹೇಳುವುದು, ದೋಷವೆನ್ನು ತಮರುಗೆ ಅದೇ ಹೇಳುವುದು. ಅದು ಅರ್ಜುನ ಮತ್ತು ಇದು ಪೀಠಿಕೆ ವೇಷ. ಅದು ಒಂದೇ ರೀತಿ ಡ್ರೆಸ್, ಅದಕ್ಕೆ ಒಂದೇ ಬರವಣಿಗೆ. ಪೀಠಿಕೆ ವೇಷಕ್ಕೆ ಕಪ್ಪು ಇದು ಬರಬಾರದು, ಕೆಂಪು.
ಅದು ಎರಡು ಮನೋಧರ್ಮವು ಒಂದೇ ಹೆಚ್ಚು ಕಡಿಮೆ. ಹೆಚ್ಚಿನ ಕಡೆ ಒಂದೇ. ಇದು ಒಂದನೇ ಕಾಲದ್ದು, ಅದು ಪೀಠಿಗೆ. ಪೀಠಿಗೆ ಅಂದರೆ ಫೌಂಡೇಶನ್. ಹೌದು, ಕರೆಕ್ಟ್. ಗೋಡೆ ಅಲ್ಲ, ಅದು ಮಾಡೋಲ್ಲ. ವೀರ ಇದು ಎದುರುವೆಸ ಅಂತ ಹೇಳಿದರೆ ಅದು ಪೋರ್ಸಿದ್ದೆ, ಡಕ 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 4ನೇ ಕಾಲು ಅದು. ಕರ್ಣ ಮತ್ತು ತಾಮ್ರಧ್ವಜ ಮತ್ತು ರಕ್ತಬೀಜ ಇವುಗಳೆಲ್ಲ ಎದುರುವೆಸಗಳು. ಕರೆಕ್ಟ್. ಎಲ್ಲ ನಡೆಯಲ್ಲಿ ಉಂಟು. ಗೊತ್ತಾಯ್ತಾ? ಗರ್ಣ ಕುಡಿದಂಥದ್ದು ಅರ್ಜುನ ಕುಡಿಲಿಕ್ಕಿಲ್ಲ. ಹೌದು, ಕರೆಕ್ಟ್. ಆ ಕಾಲದಲ್ಲಿಯೂ ಎಲ್ಲಿ 5ನೇ ಕಾಲದಲ್ಲಿಯೂ ಪೀಠಿಗೆ ವೇಷ 1ನೇ ಕಾಲದಲ್ಲಿ ಹೋಗುದು. ಕರೆಕ್ಟ್. ಯಾಕಂದರೆ ಅದು ಅರ್ಜುನ ಪೀಠಿಗೆ ವೇಷ. ಇದು ಈ ವ್ಯತ್ಯಾಸಗಳು ಈಗಿನವರಿಗೆ ಗೊತ್ತಿಲ್ಲ. ಸರ್, ಅತಿಕಾಯ ಸಾತ್ವಿಕ ಪಾತ್ರ, ಅವ ಖಳ ಆದ್ರೂ ಕೂಡ ಅಲ್ಲ. ಹೌದು. ಇಂದ್ರಜಿತು ಖಳ ಪಾತ್ರ. ಆದ್ರೂ ಕೂಡ ಏನು ಇಂದ್ರಜಿತು ಪೀಠಿಕೆ ವೇಷ ಆಗಿ ಅತಿಕಾಯ ಎದುರು ವೇಷ ಆದದ್ದು ಯಾಕೆ? ಅದು ಕಲಾವಿದನ ದೌರ್ಬಲ್ಯದಲ್ಲಿ. ಅದೇನು ಅದಕ್ಕೇನು ಪರಂಪರೆ ಅಂತ ಹಾಗೇನಿಲ್ಲ. ಇಲ್ಲ, ಅದು ಅದಕ್ಕೆಲ್ಲ ಉಂಟಲ್ಲ, ಹೇಗೆ ಹೋಗಬೇಕು ಅಂತ ಉಂಟು. ಅದನ್ನು ಬಿಟ್ಟು ಇದಾದರೆ ಇಂದ್ರಜಿತು ಆದರೆ ಅದಕ್ಕೆ ಕತೆ ಮತ್ತು ರಂಗ ಹೊಣೆ ಅಲ್ಲ, ಅವನ ದೌರ್ಬಲ್ಯ ಹೊಣೆ. ಲಕ್ಷ್ಮಣನ ಪಾತ್ರವೇ ಬೇರೆ, ರಾಮನ ಪಾತ್ರ. ಕರೆಕ್ಟ್, ಕರೆಕ್ಟ್. ಲಕ್ಷ್ಮಣ ಅಂದ್ರೆ ಏನು? ಬುಸುಗುಡುವ ಹಾವು ಅಂತ. ಹೌದು, ಲಕ್ಷ್ಮಣ. ರಾಮ ಅಂದ್ರೆ ಏನು? ಸಾತ್ವಿಕ. ಎಂಥದ್ದು? ಸಿಟ್ಟು ಯಾತಕ್ಕೆ ತಮ್ಮ ಕೋಪಿಸುವನು ಪರಬ್ರಹ್ಮ. ಹಾಗೆಲ್ಲ ಸಿಟ್ಟು ಮಾಡಬಾರ್ದ? ಜವಾಬ್ದಾರಿ ವೇಷ. ಹೌದು, ಇದಕ್ಕೆ ಜವಾಬ್ದಾರಿ ಇಲ್ಲ. ಯಾವುದು? ಒಟ್ಟಿಗೆ ಹೋಗುವ ವೇಷ ಅಲ್ವಾ? ಹೊಡಿ ಬಡಿ ಕಡಿ ಅಂತಲೇ ಇರುವುದಲ್ಲ. ಹೌದು, ಹೌದು. ಈ ವ್ಯತ್ಯಾಸಗಳು ಮೊದಲಿನಲ್ಲೆಲ್ಲ ಇತ್ತು. ಎಲ್ಲ ಪಾತ್ರಕ್ಕೂ ಬರುವಾಗಲೇ ಗೊತ್ತಾಗ್ತಿತ್ತು, ಮಾತಾಡುವಾಗ ಗೊತ್ತಾಗ್ತಿತ್ತು. ಸರ್, ಈಗ ನಾವು ಯಕ್ಷಗಾನದ ಒಂದು ಪರಂಪರೆ, ಪೌರಾಣಿಕವಾದಂತಹ ಯಕ್ಷಗಾನ, ಈ ಬಗ್ಗೆ ನಾವು ಮಾತಾಡಿಕೊಂಡ್ವಿ ಇಷ್ಟರವರೆಗೆ. ಈಗ ನಾವು ತುಳು ತಿಟ್ಟು ಅಂತ ಏನು, ಹೌದು, ಅದಕ್ಕೆ ಹೆಸರು ಕೂಡ ಕೊಡಲ್ಪಟ್ಟಿದೆ. ಆ ಬಗ್ಗೆ ಮಾತಾಡುದಿದ್ರೆ ಅಂದ್ರೆ ಈ ತುಳು ತಿಟ್ಟಿನ ಒಂದು ಅದರ ಹುಟ್ಟು, ಅದರ ಬೆಳವಣಿಗೆ ಮತ್ತು ಅದರ ಈಗಿನ ಒಂದು ಸ್ಥಿತಿ, ಇದರ ಬಗ್ಗೆ ಸ್ವಲ್ಪ ನೀವು ವಿಚಾರಗಳನ್ನು ಹೇಳ್ತೀರಾ ಸರ್? ನೋಡಿ, ಒಂದು ಕಾಲದಲ್ಲಿ ತುಳು ಅಂದ್ರೆ ಅದೊಂದು ಅಸ್ಪೃಶ್ಯ ಭಾಷೆ ಅಂತ ಇತ್ತು. ಇದನ್ನು ಯಾರು ಮಾಡಿದ್ರು ಅಂತ ಕೇಳಿದರೆ ಮಡಿವಂತರು ಮಾಡಿದ್ರು. ನಿಜವಾಗಿಯೂ ನಮ್ಮ ಪ್ರಾದೇಶಿಕ ಭಾಷೆ ಅಲ್ಲ ತುಳು. ಹೌದು, ಕರೆಕ್ಟ್. ಯಾಕೆ ಅದು ಅಸ್ಪೃಶ್ಯ ಆಯಿತು? ಮಾತೃಭಾಷೆ ಅಲ್ವ ಅದು? ಹೌದು, ಗೊತ್ತಾಯ್ತಲ್ಲ. ಆ ಸ್ವಾಭಿಮಾನ ಯಾಕೆ ಕುಂದಿಸಿದ್ರು? ಯಾರು ಕುಂದಿಸಿದ್ರು? ಅದು ಒಂದನೇ ತಪ್ಪಾಗಿದೆ. ಗೊತ್ತಾಯ್ತಲ್ಲ. ಹಿಂದಿಯಲ್ಲಿ ಆಗ್ತದೆ ರಾಮಾಯಣ, ತಮಿಳಿನಲ್ಲಿ ಆಗ್ತದೆ. ಅವರ ಪ್ರಾದೇಶಿಕ ಭಾಷೆ ಅಲ್ವಾ? ಕನ್ನಡದಲ್ಲಿ ಮಾಡ್ತಾರ? ಇಲ್ಲ. ಆದರೆ ಅದನ್ನು ನಿರ್ಲಕ್ಷಿಸಿದ್ದರಿಂದ ತುಳು ಸಾಮಾನ್ಯ ಭಾಷೆ ಆಯಿತು. ಕರೆಕ್ಟ್. ಈಗ ಮಾತೃಭಾಷೆ ಎಂಬ ಅಭಿಮಾನ ಬಂದದ್ದರಿಂದ ತುಳುವಿಗೂ ಒಂದು ರೀತಿಯ ಗೌರವ ಬಂತು. ಹೌದು, ಗೊತ್ತಾಯ್ತಲ್ಲ. ಭಾಷೆ ಯಾವುದಾದ್ರೇನು, ಅದು ಅಷ್ಟೇ. ಸೌಟು ಯಾವುದಾದ್ರೇನು, ಅಲ್ಲಿರುವ ಪದಾರ್ಥ ಮುಖ್ಯ. ಹೌದು, ಕರೆಕ್ಟ್. ಬಳಸುವ ಒಂದು ರೀತಿ ಮಾತ್ರ ಚೆಂದಾಗಿರ್ಬೇಕು. ಹೌದು, ಹೌದು. ಗೊತ್ತಾಯ್ತಲ್ಲ. ತುಳು ಅಂತೇಳಿ ಜಗಲಿ ಭಾಷೆ ಮಾತಾಡಬಾರ್ದು. ಕರೆಕ್ಟ್. ಶ್ರುತಿ ಬಿಟ್ಟು ಮಾತಾಡಬಾರ್ದು. ಗೊತ್ತಾಯ್ತಲ್ಲ. ಪಾತ್ರೋಚಿತ ಬಿಟ್ಟು ಹೋಗಬಾರ್ದು. ಭಾಷೆ ಲೆಕ್ಕವೇ ಇಲ್ಲ ಅಲ್ಲಿ. ಆ ಭಾಷೆಯಿಂದ ನೀವು ಏನು ಕಲೆಗೆ ಇದು ಕೊಡ್ತೀವಿ ಅದರ ಮೇಲೆ ಇರ್ತದೆ ಅದು. ಈಗ ನಾನಿರುವ ಮೇಳದಲ್ಲೆಲ್ಲ ತುಳು ಪ್ರಸಂಗಗಳು ಒಳ್ಳೆಯದಾಗ್ತದೆ. ಯಾಕೆ? ಅಲ್ಲಿ ಅಶ್ಲೀಲ ಮಾತಾಡೋದಕ್ಕೆ ಬಿಡುವುದಿಲ್ಲ, ಜಗಲಿ ಭಾಷೆ ಮಾತಾಡೋದಿಲ್ಲ. ಗೊತ್ತಾಯ್ತಲ್ಲ. ಹೇಗೆ ಕ್ರಮಬದ್ಧವಾಗಿ ಮರ್ಯಾದೆಯವರು ಕೂತು ನೋಡಲಿಕ್ಕೆ ಆಗುತ್ತದೆ. ತುಳು ಅಂದರೆ ಒಂದು ಅಲ್ಲಿಯೂ ಕಲೆ ಅಲ್ವ ಅದು? ಹೌದು, ಕರೆಕ್ಟ್. ಯಾವುದಾದ್ರೆ ಏನು? ಹೌದು. ಈಗ ಅಂದರೆ ಈ ತುಳು ಇದು ಏನು ಈ ಯಕ್ಷಗಾನ ಹುಟ್ಟಿದ ಇದು ಅದರ ಬೆಳವಣಿಗೆ, ಅದರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಆಯಿತು. ಈ ಯಕ್ಷಗಾನ ಎಲ್ಲಿ ಪಾರ್ಥಿಸುಬ್ಬನ ಕಾಲದಲ್ಲಿ ಹುಟ್ಟಿತು ಅಂತ ಒಂದು ಇದುಂಟು, ತೆಂಕುತಿಟ್ಟು. ಆದರೆ ಅದಕ್ಕೆಲ್ಲ ಪ್ರೇರಣೆಗಳು ಕಥಕ್ಕಳಿದ್ದು ನಮಗೆ ಕಾಣ್ತದೆ. ವೇಷಭೂಷಣ. ಕರೆಕ್ಟ್. ಗೊತ್ತಾಯ್ತಲ್ಲ. ಅದು ತೆಂಕಿನಿಂದಲೇ ಬಂದದ್ದು ನಮಗೆ. ಅಲ್ಲಿಂದ ಮತ್ತೆ ಭೂತಾರಾಧನೆಯಲ್ಲಿಯೂ ಕೆಲವು ಇದು ಉಂಟು. ಭೂತಾರಾಧನೆಯ ವೇಷಭೂಷಣಗಳಿಂದ ಯಕ್ಷಗಾನ ಸ್ವಲ್ಪ ಆಕರ್ಷಿತಗೊಂಡಿದೆ ಅನ್ನುವ ಮಾತು ಉಂಟು. ಉಂಟು. ಗೊತ್ತಾಯ್ತಲ್ಲ. ಕೆಲವು ವಿಕಾರಗಳು ಹಾಗೆ ಕಾಣ್ತದೆ ನಮಗೆ. ಭೀಮ ದುಶ್ಯಾಸನನ ಕರುಳನ್ನು ಸಿಗಿಯುವುದು, ಇಲ್ಲಿ ಗುಳಿಗ ಕೋಳಿಯನ್ನು
ಕಚ್ಚಿ ಕರೆಕ್ಟ್. ತಿನ್ನೋದು. ಹೌದು ಹೌದು. ಹ? ಈ ಇದೆಲ್ಲ ಸಾಮ್ಯತೆಗಳುಂಟು. ಹಾಗಾಗಿ ಒಂದು ಆಗಾಮಿಯು ಮತ್ತೆ ಸ್ಥಳೀಯವಾಗಿಯೂ ಮಿಶ್ರಿತವಾಗಿ ಒಂದು ರೂಪ ಬಂತು ಮತ್ತೆ ಅದಕ್ಕೆ. ಹೌದು ಕರೆಕ್ಟ್. ಗೊತ್ತಾಯ್ತಲ್ಲ. ಅತ್ಲಾಗ ಹೋಗುವಾಗೆ ಅದು ಬೇರೆ ಆಯಿತು ಪುನಃ. ನಾವು ಹೀಗೆ ಕುಣಿದ್ರೆ ಅವರು ಹೀಗೆ ಕುಣಿಲಿದ್ರು ಶುರು ಮಾಡಿದರು. ಅದು ಯಾಕೆ ಅವರ ಹಾಗೆ ನಮ್ಮದು ಆಗಬಾರದು ಅಂತದ್ದು. ಅಲ್ಲಿಯೂ ಇದನ್ನೇ ಮಾಡಬಹುದಿತ್ತು, ಗೊತ್ತಾಯ್ತಲ್ಲ. ಆದರೆ ಅವರದ್ದು ನಮಗೆ ಯಾಕೆ ಅಂತ ಹೇಳುವ ಒಂದು ಸ್ವಾರ್ಥ ಬುದ್ಧಿಯಿಂದಾಗಿ ಅದು ಹೋಗಾಯ್ತು. ಬಡಗುತಿಟ್ಟು ತೆಂಕುತಿಟ್ಟು ಅಂತ ಆಯಿತು. ಕಥಕ್ಕಳಿಯಲ್ಲಿ ಬಡಗುತಿಟ್ಟು ತೆಂಕುತಿಟ್ಟು ಅಂತ ಇಲ್ಲ, ಕಥಕ್ಕಳಿ ಒಂದೇ. ಕರೆಕ್ಟ್. ಹೌದಾ? ಹಾಂ, ಹಾಗಿದ್ದರೆ ಇಲ್ಲಿ ಯಾಕಾಯಿತು? ಇಲ್ಲಿ ಅವರಿಗೆ ಆ ಅಲ್ಲಿಯ ಭಾಷೆ ಬೇತೆ. ಅವರು ನೋಡಿ, ಅವರು ಶುದ್ಧ ನಿಮ್ಮ ಎಂಥದ್ದು ಕನ್ನಡ ಮಾತಾಡೋದಿಲ್ಲ. ಅವರು ಸಾಹಿತ್ಯ ಭಾಷೆ ಮಾತಾಡೋದು ನಾವು ಮಾತ್ರ. ಕರೆಕ್ಟ್. ಶುದ್ಧ ಯಕ್ಷಗಾನದಲ್ಲಿ. ಹೌದಾ? ಹಾಂ, ನಿಮ್ಮ ಯಾವುದೇ ಭಾಷೆ ಆಗಲಿ, ಕನ್ನಡ ಆಗಲಿ ತುಳು ಆಗಲಿ, ನಮ್ಮ ದಕ್ಷಿಣ ಕನ್ನಡದವರ ಕೊಡುಗೆ ಭಾಷೆಗೆ ಇದ್ದಷ್ಟು ಬೇರೆ ಎಲ್ಲಿಯೂ ಇಲ್ಲ. ನಾವು ಕನ್ನಡ ಸಾಹಿತ್ಯ ಭಾಷೆಯನ್ನೇ ಮಾತಾಡ್ತೇವೆ. ಹೌದು. ತುಳು ಹಾಗೆ. ತುಳು ಮಾತಾಡುವಾಗ ಅಶ್ಲೀಲ ಮಾತಾಡುವುದಿಲ್ಲ ನಾವು. ಕರೆಕ್ಟ್. ಈಗ ಅದೇ ತುಳು ತಿಟ್ಟು ಹೇಗೆ ಅದು ಪ್ರಾರಂಭ ಆಯಿತು ಅಂತ. ತುಳು ತಿಟ್ಟು ಅಂದ್ರೆ ಒಂದು ಕಾಲದಲ್ಲಿ ಧರ್ಮಸ್ಥಳ ಮೇಳಕ್ಕೂ ಕುಂಡಾವು ಮೇಳಕ್ಕೂ ಹತ್ತಿರ ಹತ್ತಿರ ಆಟ ಆಯ್ತು, ಗೊತ್ತಾಯ್ತಲ್ಲ. ಇದು ಕೋಳಿಯೂರು ಅವರೊಂದು ಭಾಷಣದಲ್ಲಿ ಹೇಳಿತ್ತು. ಆಗ ಧರ್ಮಸ್ಥಳದ ಆಟ ಇರುವಾಗೆ ನಮ್ಮ ಆಟಕ್ಕೆ ಜನ ಬಂದಾರ ಎಂಬಂತ ಒಂದು ಗೊಂದಲ ಆಯಿತು ಕೊರಗ ಶೆಟ್ಟರಿಗೆ. ಅವರು ಹೋಗಿ ಈಗ ಅಲ್ಲಿ ಅಂಗಡಿಯಲ್ಲಿ ನೋಡುವಾಗೆ ಒಂದು ಕೋಟಿ ಚೆನ್ನಯ್ಯ ಪುಸ್ತಕ ಉಂಟಂತೆ. ಅದನ್ನು ತಂದು ಇಲ್ಲಿ ಈ ಗೊಬ್ಬುಗನ, ತುಳು ಗೊಬ್ಬುಗನ ನಮ್ಮ ಅಂತೇಳಿ, ಆಗ ದೊಡ್ಡ ಶಾಮಕರು ಕೋಳಿಯೂರು ಎಲ್ಲ ಇದ್ರಂತೆ. ಹಾಗೆ ಅದೊಂದು ಬಂದದ್ದು. ಅದು ಆಕರ್ಷಣೆ ಎಲ್ಲ ಅನಿವಾರ್ಯತೆಯಲ್ಲಿ ಬಂದದ್ದು, ಮತ್ತೆ ತುಳಿನಲ್ಲಿ ಪ್ರೀತಿಯಲ್ಲಿಯೂ ಬಂದದ್ದಲ್ಲ. ಆದರೆ ಅದು ಏನಾಯ್ತು ಅಂದರೆ ಯಕ್ಷಗಾನವನ್ನು ಉಳಿಸುವುದಕ್ಕೊಂದು ದಾರಿ ಆಯಿತು. ಆಯಿತು, ಗೊತ್ತಾಯ್ತಲ್ಲ. ಆಮೇಲೆ ಅದರಲ್ಲಿ ತುಳುವಿನಲ್ಲಿ ಸಾಹಿತ್ಯಗಳು ಉಂಟು. ಹೌದು. ಯಾಕೆ ನಾನು ಅದನ್ನು ನೀವು ಹೇಳಿದ್ದನ್ನು ಒಪ್ಪಿಕೊಳ್ತೇನೆ ಅಂತಂದ್ರೆ, 80-90ರ ದಶಕದಲ್ಲಿ ಎಂಥ ಕ್ಯಾಸೆಟ್ಗಳ ಕ್ರಾಂತಿ, ಟಿವಿ ಬಂದು ಯಕ್ಷಗಾನ ಏನು ಹೋಯ್ತೇನೋ ಅಂತ ಅನ್ನುವಷ್ಟರ ಪರಿಸ್ಥಿತಿಯಲ್ಲಿ ಇತ್ತು. ಆಗ ತುಳು ಯಕ್ಷಗಾನ ಒಂದು 10 ವರ್ಷ ಯಕ್ಷಗಾನವನ್ನು ಉಳಿಸಿತು ಅನ್ನುವ ಮಾತನ್ನು ನಾನು ಒಪ್ಪಿಕೊಳ್ತೇನೆ. ನಾವು ನೋಡಿ 60ರಿಂದ ತುಳು ವ್ಯವಸಾಯದಲ್ಲಿ ಇದ್ದೇನೆ. ಈಗ 15, 40 ಮತ್ತು 57 ವರ್ಷದಿಂದ ರಂಗಭೂಮಿಯನ್ನು ನಾವು ನಿಯಂತ್ರಿಸ್ತಾ ಇದ್ದೇವೆ. ತುಳು ಬೇಡ ಅಂತ ಆಗುವುದಿಲ್ಲ. ನಮ್ಮ ವೇಷಗಳು, ನಮ್ಮ ಭಾಷೆಗಳು ಕೇಳುವವರಿಗೆ ಬೇಡ ಅಂತ ಆಗುವುದಿಲ್ಲ. ಯಾಕಂದ್ರೆ ನಾವು ನಮ್ಮ ಪ್ರೌಢ ಭಾಷೆಯಲ್ಲಿ ಅದನ್ನು ಮಾಡ್ತೇವೆ. ಕರೆಕ್ಟ್. ಹಾಗಾಗಿ ತುಳುವ ಕನ್ನಡವ ಅಂತ ಇಲ್ಲ. ಲಘು ಮಾತಾಡಿದ್ರಲ್ವಾ ಹೊಲಸು ಉಂಟಾಗುದು. ಅದು ಕನ್ನಡದಲ್ಲಿ ಆದ್ರೂ ಅಷ್ಟೇ, ತುಳುವಿನಲ್ಲಿ ಆದ್ರೂ ಅಷ್ಟೇ. ಸಂಘದ ಧರ್ಮದಲ್ಲೇ ಮಾತಾಡಿದರೆ ಶ್ರುತಿಯಲ್ಲಿ ಮಾತಾಡ್ತಾ ಹೋಗ್ಬೇಕು. ಒಳ್ಳೊಳ್ಳೆ ಶಬ್ದಗಳನ್ನು ಹಾಕಿ ಪುರಾಣದ ಕೆಲವು ದೃಷ್ಟಾಂತಗಳನ್ನು ನನ್ನ ವಿಷಯದಲ್ಲಿ ಒಬ್ಬರು ವಿಮರ್ಶೆ ಬರೆದಿದ್ದಾರೆ. ಹೆಚ್ಚಾಗಿ ನಾನು ಪುರಾಣದ ವ್ಯಕ್ತಿಗಳನ್ನಲ್ಲಿ ತೋರಿಸ್ತಾ ಇರ್ತೇನೆ. ಇಂಥವನ ಆದರ್ಶ, ಇಂಥವ ಹೀಗೆ ಮಾಡಿದ್ದಾನೆ, ಇಂಥ ಉಪಮೆ. ಕರೆಕ್ಟ್. ನಾವು ನೋಡಿ, ಕನಕ ಇದು ಭರತ ಬಂಗಾರ ಒಂದು ಕಥೆಯಲ್ಲಿ ನಾನು ಮತ್ತು ಒಬ್ಬೊಂದು ಜೋಡಿ ಮಾಡ್ತೇವೆ ನಾವು. ನಮ್ಮ ಸ್ವಗತ ಏನು ಗೊತ್ತಾ? ಲೋಕದ ದೃಷ್ಟಿಗೆ, ಜನರ ಕಣ್ಣಿಗೆ ನಾನು ನೀನು ಒಂದು ಜೊತೆ ಎಂಬುದರಿಂದ ಅನಾದಿಯಿಂದ ಅಂತ್ಯದವರೆಗೆ ನಾನು ನೀನು ಜೊತೆ ಅಲ್ಲ. ಪೂರ್ವದಲ್ಲಿಯೂ ಒಂದು ಜೊತೆ ಇತ್ತು. ಶ್ರೀರಾಮನಿಗೆ ಒಬ್ಬ ಜೊತೆ ಇದ್ದ, ಹನುಮಂತ. ಅಪ್ಪಿಕೊಳ್ಳುವುದು ಮೋದಿಯವರ ಅಪ್ಪಿಗೆ. ಅದು ಈ ಮೋದಿಯವರ ಅಪ್ಪಿಗೆ ಉಂಟಲ್ಲ, ಅದು ಆ ಕಾಲದ ಅಪ್ಪಿಗೆ. ಅದು ಅವರು ಅಪ್ಪಿದ್ರೆ ಮತ್ತೆ ಬಿಡುವುದಿಲ್ಲ. ರಾಮ ಹನುಮಂತರನ್ನು ಮಾತ್ರ ಅಪ್ಪಿದ್ದು. ಕರೆಕ್ಟ್. ಬೇರೆ ಎಲ್ಲಿ ಯಾರನ್ನು ಅಪ್ಪಲಿಲ್ಲ. ಕೃಷ್ಣ ಧರ್ಮರಾಯನನ್ನು ಮಾತ್ರ ಅಪ್ಪಿದ್ದು, ಗೊತ್ತಾಯ್ತಲ್ಲ. ಕರೆಕ್ಟ್. ಆ ಅಪ್ಪುಗೆಯಲ್ಲಿ ಅಂಥದ್ದುಂಟು. ಹಾಗೆ ರಾಮನಿಗೆ ಹನುಮಂತ, ದ್ವಾಪರಕ್ಕೆ ಬಂದರೆ ಕೌರವ ಶಕುನಿ, ಕೃಷ್ಣ ಅರ್ಜುನ. ಹೀಗೆ ನಾನು ಕೃಷ್ಣ ಆದರೆ ನೀನು ಅರ್ಜುನ, ನಾನು ಕೌರವ ಆದರೆ ನೀನು ಶಕುನಿ. ನೋಡಿ, ಪುರಾಣದೆಲ್ಲ ಬಂತು ನೋಡಿ. ಕರೆಕ್ಟ್. ಹೌದು ಹೌದು. ಹೀಗೆ ಭಾಷೆಯನ್ನು ಶ್ರೀಮಂತಗೊಳಿಸಿದರೆ ನಿಮ್ಮ ವಿಮರ್ಶಕರಿಗೆ ಇದಿಲ್ಲ, ಅವಕಾಶಗಳು ಇರುವುದಿಲ್ಲ. ಆಮೇಲೆ ನೋಡಿ ಸರ್, ಈಗ ತುಳು ತಿಟ್ಟಿನ ಕಾರಣ ಅಂದರೆ ತುಳು ಯಕ್ಷಗಾನಗಳ ಕಾರಣದಿಂದಾಗಿ ಒಡ್ಡೋಲಗ ಕ್ರಮ ಮತ್ತು ಈ ಪೂರ್ವರಂಗ ಇವೆಲ್ಲ ಮಾಯವಾಯಿತು ಅಂತ ನಿಮ್ಗೆ ಅನ್ನಿಸ್ತದೆ?
ಮಾಯ ಎನ್ನುವುದಿಲ್ಲ. ಹಾ. ಪುರಾಣ ಪ್ರಸಂಗಕ್ಕೆ ಬೇಕಾದ್ರೆ ಮಾಡ್ತೇವಲ್ಲ ನಾವು, ತುಳು ಪ್ರಸಂಗದಲ್ಲಿ ಆಗೋದಿಲ್ಲ. ಕರೆಕ್ಟ್. ಪುರಾಣ ಪ್ರಸಂಗವನ್ನೇ ತುಳು ಆಡುವುದಿದ್ರೆ ಮಾಡ್ಬೋದಲ್ಲ. ಕರೆಕ್ಟ್. ಯಾಕೆ ಮಾಯ ಆಗುತ್ತದೆ? ಈಗ ನನಗೆ ಗೊತ್ತಿದ್ದ ಒಂದು ಇದು ವಿದ್ಯೆ ಮಾಯ ಆಗುದು ಹೇಗೆ? ಆಡುವುದಿಲ್ಲ ಅಂತ ಹೇಳಿ, ಹೌದು ಹೌದು, ತೋರಿಸುವುದಿಲ್ಲ ಅಂತ ಹೇಳಿ ಮಾಯ ಆಗುದಿಲ್ಲ. ಹೌದು ಹೌದು, ಅದೇ 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 ಅದರಿಂದಾಗಿ ಈಗ ತೋರಿಸುವಿಕೆ ಕಡಿಮೆ ಆಯಿತು ಅಂತ. ಹಾಗೆ ಬೇಕು ಅಂತಾದ್ರೆ ತೋರಿಸ್ತೇವಲ್ವ. ಈಗ ತುಳುವಿನಲ್ಲಿ ನಾವೊಂದು ಪುರಾಣದ ಆಟ ಆಡ್ತೇವೆ, ಗೊತ್ತಾಯ್ತಲ್ಲ. ಮತ್ತೆ ತುಳುವಿನಲ್ಲಿ ಮುಂಡಾಚಿನಂತಕ್ಕೆಲ್ಲ ಅದು ನಿಮ್ಮ ಪೂರ್ವರಂಗೆಲ್ಲ ಆಗ್ಲಿಕ್ಕಿಲ್ಲ. ಕರೆಕ್ಟ್. ಆಗುದಿಲ್ಲ ಸರ್. ಅದೇ ಈ ತುಳು ಯಕ್ಷಗಾನಗಳಿಂದ ಉಂಟಾಗಿರಬಹುದಾದಂತಹ ಮಾರ್ಪಾಡುಗಳು ಅಥವಾ ಬದಲಾವಣೆಗಳು, ಈಗ ಉದಾಹರಣೆಗೆ ವೇಷಭೂಷಣದಲ್ಲಿ, ನಾಟ್ಯದಲ್ಲಿ, ಭಾಗವತಿಕೆಯಲ್ಲಿ ಎಲ್ಲ ಕೂಡ ನಮ್ಮ ಯಕ್ಷಗಾನದ ಸ್ವರೂಪದಿಂದ ಸ್ವಲ್ಪ ಹೊರಗಡೆ ಉಂಟಲ್ಲ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅದಕ್ಕೆ ತುಳು ತಿಟ್ಟು ಅಂತಲೇ ಹೇಳಿದಾರಲ್ಲ, ತಿಟ್ಟಿನ ಬದಲಾವಣೆ ಆಗೋಕೆ ನೀವು ಅದನ್ನು ಅನುಭವಿಸಲೇಬೇಕಲ್ವ. ಕರೆಕ್ಟ್ ತಿಟ್ಟು ಕರೆಕ್ಟ್. ಅದು. ಒಂದು ಕಾಲದಲ್ಲಿ ನೋಡಿ ಸರ್, ತುಳು ಯಕ್ಷಗಾನಗಳು ಅದ್ಭುತವಾಗಿ ಮೆರೆದಿತ್ತು. ಇತ್ತೀಚೆಗೆ ತನ್ನ ಅಸ್ತಿತ್ವ ಉಳಿಸಿಕೊಳ್ಳಿಕ್ಕೆ ಸ್ವಲ್ಪ ಹೋರಾಟ ಮಾಡುವಂತಹ ಪರಿಸ್ಥಿತಿಯ ನಿರ್ಮಾಣದಲ್ಲಿ ಉಂಟು. ಈ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಪ್ರೇಕ್ಷಕರ ಕೊರತೆಯಿಂದಾಗಿ ಅಲ್ಲ, ವೇಷಧಾರಿಗಳ ದೌರ್ಬಲ್ಯದಿಂದಾಗಿ ಹಾಗಾಗಿದೆ. ಹೌದು ಎನ್ನುವುದಕ್ಕೆ ನೋಡಿ, ನಾವು ತುಳು ಆಡ್ತೇವೆ. ಕರೆಕ್ಟ್. 5 ವರ್ಷದಿಂದ ನಾವು ಹೊಸ ಪ್ರಸಂಗವನ್ನು ಹಿಟ್ ಮಾಡ್ತಾ ಇದ್ದೇವೆ. ಕರೆಕ್ಟ್. ಯಾಕೆ? ನಮ್ಮಲ್ಲಿ ಒಳ್ಳೆ ಟೀಮ್ ಉಂಟು. ಒಂದು 4-5 ಜನ ಒಳ್ಳೆಯವರಿದ್ದರೆ ಬಾಕಿ ಎಲ್ಲವರನ್ನು ಅದರ ಒಟ್ಟಿಗೆ ಹೇಳ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಕರೆಕ್ಟ್. ಇದು ಕಲಾವಿದನ ದೌರ್ಬಲ್ಯದಿಂದ ಹೋದಲ್ಲದೆ. ಮತ್ತೆ ನೋಡಿ, ಎಲ್ಲರೂ ಆಡುವುದು ತುಳು, ಅದಕ್ಕೊಂದು ಇದಿಲ್ಲ, ಎಂಥದ್ದಿಲ್ಲ, ಗೊತ್ತಾಗಿಲ್ಲ. ತುಳು ಅಲ್ವಾ? ತುಳು ಅಂತ ಹೇಳಿದ್ರೆ ಆಟ, ಇದು ಆಟ ಆಗ್ತದ? ತುಳುವಿನಲ್ಲಿ ಒಂದು ಪ್ರೌಢತೆ ಇಲ್ವಾ? ಕರೆಕ್ಟ್. ತುಳು ಅಂದ್ರೆ ಈಗ ನಾವು ಅದೇ ಈಗ ಏನಾಗ್ತದೆ, ನೀವು ಆಗ ಹೇಳಿದಾಗೆ ನಾವು ಜಗಲಿಯಲ್ಲಿ ಮಾತಾಡಿದ್ದನ್ನು ಮಾತಾಡಿಕೊಂಡು ಮಾಡಿದ್ರೆ ಮತ್ತೆ ಆಗ್ತದೆ. ನಾವು ಯಾಕೆ ನಾವು ಅದಕ್ಕೆ ತುಳುವಿಗೆ ಬೇರೆ ಕಡೆಯಿಂದ ಸಾಹಿತ್ಯ ತಂದು ಇಲ್ಲಿ ಮರ್ಜಿ ಮಾಡ್ತೇವೆ. ಪ್ರಬುದ್ಧ ಕಲಾವಿದರು ಬೇಕು ಅಂತ ಹೇಳುದು ಅದಕ್ಕೆ, ಗೊತ್ತಾಯ್ತಲ್ಲ? ಕರೆಕ್ಟ್. ಅಂದ್ರೆ ಈ ತುಳು ತಿಟ್ಟನ್ನು ಇನ್ನು ಪುನಃ ಉಳಿಸಿ ಬೆಳೆಸುವಲ್ಲಿ ಕಲಾವಿದರೇ ಪ್ರಯತ್ನವನ್ನು ಮಾಡ್ಬೇಕಾಗಲ್ಲ. ನನ್ನ ಲೆಕ್ಕದಲ್ಲಿ ಅದು ಇನ್ನು ಉಳಿಯುವುದಿಲ್ಲ. ಯಾಕೆ ಉಳಿಯುವುದಿಲ್ಲ ಅಂದ್ರೆ, ನಿಮ್ಮ ಪೂರ್ವ ಕಲಾವಿದರೆಲ್ಲ ಶೂನ್ಯ ಆದರೆ ಮತ್ತೆ ಜಗಲಿ ಭಾಷೆ ಮಾತಾಡೋದು. ಭಾಷೆಯಲ್ಲಿ ಮಾತಾಡಬೇಕಾಗಿದ್ರೆ ಭಾಷೆಯ ತಿರುಳನ್ನು ಅರ್ಥ ಮಾಡಿಕೊಳ್ಬೇಕು. ಭಾಷೆಗೊಂದು ಸಂಸ್ಕೃತಿ ಇಲ್ವಾ? ವ್ಯಾಕರಣ ಇಲ್ವಾ? ದಾನೆ ಮಗ ಬೋಪನ, ದಾನವೇ ಬೋಪನ ಅಂತ ಹೇಳಿದ್ರೆ ಆಗ್ತದ? ಕರೆಕ್ಟ್. ಪಟ್ಟಿಂಗ ಬೋಪನ ಅಂತ ಇಲ್ಲಿ ಹೇಳ್ತೇವೆ ನಾವು, ಅಲ್ಲಿ ಹೇಳಿದ್ರೆ ಭಾಷೆಯಲ್ಲಿ ಉಂಟಂತ ಹೇಳಿದ್ರೆ ಆಗುದಿಲ್ಲ. ಅಲ್ಲಿಗೆ ಇರಬೇಕು. ಆ ಭಾಷೆಯಿಂದ ಅಂತದ ಮೌಲ್ಯವನ್ನು ತರಬೇಕು, ತಂದು ಮಾತಾಡಬೇಕು. ಕರೆಕ್ಟ್. ಅಂತ ಸಾಮರ್ಥ್ಯ ಇರುವ ಕಲಾವಿದರು ಇರುವವರೆಗೆ ತೊಂದರೆ ಇಲ್ಲ. ಆಮೇಲೆ ಸರ್, ಈಗ ನೋಡಿ, ಯಕ್ಷಗಾನಕ್ಕೆ ಸಮಗ್ರವಾಗಿ ತುಳುತಿಟ್ಟು ಅದು ಅಂತಲ್ಲ, ತೆಂಕುತಿಟ್ಟು ಯಕ್ಷಗಾನ ಅಂತ ನಾವು ತಗೊಳ್ಳುವ. ಈ ಭರತನಾಟ್ಯ, ಕೂಚುಪುಡಿ, ಕಥಕಳಿ ಅಥವಾ ಬಡಗುತಿಟ್ಟಿನ ನಾಟ್ಯ ಇದೆಲ್ಲ ಈ ತೆಂಕುತಿಟ್ಟು ಯಕ್ಷಗಾನಕ್ಕೆ ಬೇಕಾ? ಬೇಕು. ಯಾಕಂದ್ರೆ ಇಲ್ಲಿದ್ದು ನಮ್ಗೆ ಗೊತ್ತಿಲ್ಲ ಇದು ಯಾಕೆ ಬೇಕು ಅಂತ ಹೇಳಿದ್ರೆ ಅದಕ್ಕೆ. ಇಲ್ಲದ್ರೆ ನಮ್ದ್ರಲ್ಲಿ ಇಲ್ವ. ಆದ್ರೆ ಒಂದು ಕತೆ ಗೊತ್ತುಂಟ ನಿಮಗೆ? ಬಡಗುತಿಟ್ಟಿನ ಕುಣಿತದಲ್ಲಿ ಆಕರ್ಷಣೆಗಳಿಲ್ಲ. ಅದೆಲ್ಲ ಒಂದು ಮಂದಗತಿಯಲ್ಲಿ ಇರುವುದು ಹೆಚ್ಚಾಗಿ. ಕರೆಕ್ಟ್. ವೀರರಸ ಇದೆಲ್ಲ ಬಿಟ್ಟು ಮತ್ತೆ ಕೆಲವು ನಮೂನೆ ಮಾರುಗಳನ್ನೆಲ್ಲ ಬಿಟ್ರೆ ಸನ್ನಿವೇಶದಲ್ಲಿಯೂ ತುಂಬಾ ನಡೆಗಳಿಲ್ಲ. ಈಗ ನಡೆಗಳು ಬಡಗಲಿಂದ ಸ್ವಲ್ಪ ತಂದು ಇಲ್ಲಿ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ಇಲ್ಲಿ ತುಂಬ ಇರುವುದಿಲ್ಲ. ಕೋಳಿಯೂರಿನವರು ಎಲ್ಲಿಯಾದರೂ ಒಂದು ನಮೂನೆಯವರನ್ನ ನೋಡಿದ್ದೀರಾ? ಸುವೇಶ ಅವ್ರಿಗೆ ಗೊತ್ತುಂಟು, ಭರತನಾಟ್ಯ ಕಲಿತವರು ಅವರು. ಕರೆಕ್ಟ್. ಆದರೂ ಅವರು ಅಷ್ಟು ಬೇಕಷ್ಟೇ ಈಗ ಹೇಳ್ತಾರೆ. ಅದಷ್ಟು ಆಗ ಸಾಕಾಗ್ತಿತ್ತು, ಗೊತ್ತಾಯ್ತಲ್ಲ. ಮತ್ತು ಮನೋಧರ್ಮದ ನಾಟ್ಯ ಅಂತ ಉಂಟು ಕೆಲವು, ನಮ್ಮ ಸ್ವಂತಿಗೆ ಅದು ಬಡಗು ಅಲ್ಲ, ತೆಂಕು ಅಲ್ಲ. ಆ ಮನೋಧರ್ಮವನ್ನು ನಾವು ಸ್ವಲ್ಪ ತೋರಿಸದಿದ್ದರೆ ಆ ವೇಷಕ್ಕೆ ಮೆರಗು ಬರುವುದಿಲ್ಲ. ನಿಮ್ಮ ತೆಂಕುತಿಟ್ಟಿನಲ್ಲಿ ಮೆರೆಸುವ ನಾಟ್ಯಗಳು ಯಾವುದೂ ಇಲ್ಲ, ಎಲ್ಲ ವಿರಳವಾಗಿ ಉಂಟು ಅಷ್ಟೇ. ಹೌದು. 2ನೇ ಹೆಜ್ಜೆ 3ನೇ ಹೆಜ್ಜೆ ಎಲ್ಲ ಅಷ್ಟೇ. ಅದರಲ್ಲಿ ಆಕರ್ಷಿಸುವಂಥದ್ದು ಏನಿಲ್ಲ. ಇದಕ್ಕೆಲ್ಲ ತುರುಕಿದ್ದು ಯಾರು ಗೊತ್ತಾ ನಿಮಗೆ? ವಿಠಲ್ ಶಾಸ್ತ್ರಿಗಳು.
ಭರತನಾಟ್ಯದ ಹೆಜ್ಜೆಗಳನ್ನು ತಂದು ಇದಕ್ಕೆ ಹಾಕಿ ಅದನ್ನು ಅದ್ಭುತ ಮಾಡಿದರು. ನೋಡಿ, ವೀರಭದ್ರನಲ್ಲಿ ಈಶ್ವರ ಗೊತ್ತಾಯ್ತಲ್ಲ, ಇದೆಲ್ಲ ಕೈಗಳು ಮಾಡಿ ಇದು ಮಾಡಿದ್ದು ಅದು ತೆಂಕಿನಲ್ಲಿ ಉಂಟ. ಕರೆಕ್ಟ್. ಆದರೆ ರಂಗವನ್ನು ವಿಜೃಂಭಿಸ್ತದೆ ಅದು. ಹೌದು, ಕರೆಕ್ಟ್. ಹೌದೌದು. ನೀವು ಬರೇ ಪರಂಪರೆಯಿಂದ ಹೋದರೆ ಸಾಕಾಗುವುದಿಲ್ಲ, ಗೊತ್ತಾಯ್ತಲ್ಲ. ಅದಕ್ಕೊಂದು ಚಂದ ಬೇಕಾಗುತ್ತದೆ. ಜನಗಳಿಗೆ ಬೇಕು ಅಂತ ಆದರೆ ಅದನ್ನು ಕೊಡ್ಬೋದಲ್ವ. ಈಗ ವ್ಯಭಿಚಾರಿ ಅಲ್ಲ ಅಂತ ಆದಮೇಲೆ ಹೆಣ್ಣಿಗೊಂದು ಮಗು ಬೇಕು ಅಂತ ಇದ್ದರೆ ಆ ಮಗುವನ್ನು ಪಡಿಬೋದಲ್ವ. ಕರೆಕ್ಟ್. ಹಾಗೆ ಹಾಗೆ. ಹಾಂ ಹಾಂ. ಒಂದು ಆಗಾಮಿಯಾಗಿ ತಂದರೆ ನೀವು ನೋಡ್ತೀರಿ, ಅನುಭವಿಸ್ತೀರಿ, ಗೊತ್ತಾಯ್ತಲ್ಲ. ಅಲ್ಲಿ ವಿಮರ್ಶೆ ಮಾಡೋದಿಲ್ಲ. ನೀವು ಒಪ್ಪಿದ್ರೆ ವಿಮರ್ಶೆ ಮಾಡೋದಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಒಪ್ಪದಿದ್ರೆ ಮಾತ್ರ ಅಲ್ವ ಅಸಹ್ಯ ತಗೊಳ್ಳೋದು. ನಾವು ಅಸಹ್ಯ ಆಗುವಷ್ಟು ಅದನ್ನು ಮಾಡಬಾರ್ದು. ಕರೆಕ್ಟ್. ಇಲ್ಲಿ ಒಂದು ಮ್ಯೂಚುವಲ್ ಅಸಹ್ಯ ಆಗುವಷ್ಟು ನಾವು ಮಾಡಬಾರ್ದು, ಅವರು ಕೂಡ ಸ್ವಲ್ಪ ಅದನ್ನು ಸಡಿಲ ಬಿಟ್ಟು ಒಪ್ಪಿಕೊಳ್ಳುವ ಮನಸ್ಸು ಮಾಡಬೇಕು. ಹಾಗೆ ಈಗ ನೋಡಿ, ಇನ್ನು ಭವಿಷ್ಯತ್ತಿನಲ್ಲಿ ಈಗ ಯಕ್ಷಗಾನ ಒಳ್ಳೆಯ ಒಂದು ಸ್ಥಿತಿಯಲ್ಲಿ ಉಂಟು. ಅಂದ್ರೆ ಒಳ್ಳೆ ಪ್ರದರ್ಶನಗಳು ಉಂಟು, ಪ್ರೇಕ್ಷಕರಿದ್ದಾರೆ, ಕಲಾವಿದರಿಗೂ ಒಳ್ಳೆ ಚೆನ್ನಾಗಿ ಸಂಪಾದನೆ ಆಗ್ತದೆ, ಎಲ್ಲಾ ರೀತಿಯಲ್ಲೂ ಒಳ್ಳೆಯ ಇದು ಉಂಟು. ಇನ್ನು ಮುಂದಕ್ಕೂ ಇದೇ ರೀತಿ ಬೆಳವಣಿಗೆ ಆಗಬೇಕು ಅಂತಂದ್ರೆ ಇನ್ನೂ ಏನಾದರೂ ಮಾರ್ಪಾಟುಗಳು ಅಥವಾ ಸ್ವಲ್ಪ ಅಡ್ಜಸ್ಟ್ಮೆಂಟ್ಗಳು ನೀವು ಹೇಳಿದಾಗೆ ಏನಾದರೂ ಮಾಡಬೇಕಾದಂತಹ ಅವಶ್ಯಕತೆ ಉಂಟಾ? ನೋಡಿ, ಈಗ ಏನಾಗುತ್ತದೆ ಅಂದ್ರೆ ಒಂದು ಪರಂಪರೆಯ ವೇಷಧಾರಿಗಳು ಶೂನ್ಯ ಆಗುವಾಗೆ ಅದನ್ನು ನೋಡುವ ಅಭಿಮಾನಿಗಳು ಶೂನ್ಯ ಆಗ್ತಾರೆ. ಕರೆಕ್ಟ್. ಇಲ್ಲಿ ಹೊಸತನ ಬಂದಾಗ ಅಲ್ಲಿಯೂ ಹೊಸತನ ಬರ್ತದೆ. ಎಲ್ಲಿ? ಪ್ರೇಕ್ಷಕರಲ್ಲಿ. ಹೌದು ಹೌದು ಹೌದು, ಕರೆಕ್ಟ್. ಅವರು ಮೊದಲಿದ್ದನ್ನು ನೋಡಿರುವುದಿಲ್ಲ. ಹೌದು. ಆಗ ಏನಾಗ್ತದೆ ಅಂದ್ರೆ ಇವ ಮಾಡಿದ್ದೇ ಸರಿ ಅಂತ ಅವರು ಒಪ್ಪಿಕೊಳ್ತಾರೆ. ಕರೆಕ್ಟ್. ಹೀಗಾಗಿ ಯಕ್ಷಗಾನಕ್ಕೆ ತೊಂದರೆ ಇಲ್ಲ. ಹಾಗೆ ಅಂದ್ರೆ ಹಳೆಯವರು ಮಾತ್ರ ನೋಡಿದ್ದು, ಹಳೆದನ್ನು ಹೊಸಬರು ನೋಡ್ಲಿಲ್ಲ, ಹೊಸಬರು ನೋಡಿದ್ದು ಹೊಸತನ್ನು. ಇನ್ನು ನೆಕ್ಸ್ಟ್ ಹೊಸಬರು ಈ ಹೊಸತನ್ನು ನೋಡುದಿಲ್ಲ, ಇನ್ನೊಂದು ಬ್ಯಾಚ್ ತಯಾರಾಗ್ತದೆ ಅಲ್ಲಿ ಕಲಾವಿದರ. ಗತಾನುಗತಿಕ ಲೋಕ, ಹಾಗಾಗಿ ನಾವು ತಲೆಬಿಸಿ ಮಾಡಲೇಬೇಕು ಅಂತಲೇ ಇಲ್ಲ. ಆದರೆ ಕೆಲವು ಉಳಿದವರು ಇದ್ದಾರಲ್ಲ, ಅವತ್ತಿನವರು ಇವತ್ತಿನವರು, ಅದಕ್ಕೆ ಅದೇ ಬೇಕಾಗ್ತದೆ. ಅದಕ್ಕೆ ನಾವು ಏನು ಮಾಡ್ಲಿಕ್ಕೆ. ಕರೆಕ್ಟ್. ಕಲೆ ಹಾಗೆಲ್ಲ ನಿಂತ ನೀರಾಗಬಾರ್ದು, ಅದಕ್ಕೂ ಚಲನೆ ಉಂಟಲ್ಲ ಸಂದರ್ಭೋಚಿತವಾಗಿ. ನೋಡಿ, ನಾವು ಸೂಟೆಯಲ್ಲಿ ಆಡ್ತಿದ್ದೆವು, ಅದೇ ಬೇಕು ಅಂತ ಹೇಳಿದರೆ ಆಗ್ತದ? ಗ್ಯಾಸ್ ಲೈಟ್ ಆಯಿತು, ಗ್ಯಾಸ್ ಲೈಟ್ ಅಂತ ಹೇಳಿದರೆ ಆಗ್ತದ? ಜನಗಳನ್ನು ಆ ಕಾಲಕ್ಕೆ ಮರ್ಜಿ ಆದ್ರು ನೋಡಿ. ಮೊದಲು ಭಾಗವತ ಹೇಳಿದರೆ 3 ಕಿಲೋಮೀಟರ್ ಕೇಳ್ತಿತ್ತ. ಈಗ ಮೈಕ್ ಎಲ್ಲಿದೆ, ಭಾಗವತ ಆಡ್ತಾನೆ. ಕೆಲವು ಭಾಗವತಗಳೆಲ್ಲ ಮೈಕದ ಕಸರತ್ತಿ. ಹೌದೌದು, ಮೈಕ್ ಇಲ್ದಿದ್ರೆ ಅವರಿಂದ ಸಾಧ್ಯವೇ ಇಲ್ಲ. ಜನಗಳು ಒಪ್ಪಿಕೊಂಡಿದ್ದಾರೆ ನೋಡಿ. ಹಾಗೆ ಆ ಹೊಸ ಜನರೇಷನ್ ಆಗುವಾಗೆ ಉಂಟಲ್ಲ, ಅವರು ಒಪ್ಪಿಕೊಳ್ತಾರೆ ಅಷ್ಟೇ. ಅನಿವಾರ್ಯ. ಹೌದು. ನಿಮಗೆ ಯಕ್ಷಗಾನ ನೋಡ್ಲೇಬೇಕು ಅಂತ ಉಂಟು, ಏನ್ ಮಾಡುದು, ನೋಡ್ಲೇಬೇಕು. ಇದಾದ್ರೆ ನೋಡುದು ದಂಬದಲ್ಲೇ ಕಾತಿಜಿ ಅಂದ್ರೆ ತೊಂದರೆ ಸರಿ. ಈಗ ತಾವು ಒಂದು ಪ್ರತಿಷ್ಠಾನವನ್ನು ಕೂಡ ಮಾಡಿದ್ದೀರಿ. ಆ ಒಂದು ಪ್ರತಿಷ್ಠಾನದ ಮೂಲಕ ಆಗುವಂತಹ ಕಾರ್ಯಕ್ರಮಗಳು ಇನ್ನು ಮುಂದಕ್ಕೆ ಏನಾದರೂ ನಿಮ್ಮ ಪ್ಲಾನಿಂಗ್ಗಳು, ಅದರ ಬಗ್ಗೆ ಸ್ವಲ್ಪ ನೋಡಿ. ಆ ಪ್ರತಿಷ್ಠಾನ ಮಾಡಿದ ಒಂದು ಉದ್ದೇಶ ಏನು, ಯಾಕೆ ಅದು ಆ ರೀತಿಯಿಂದ? ನೋಡಿ, ಪ್ರತಿಷ್ಠಾನ ಏನಾದರೂ ಒಂದು ಮಾಡಬೇಕು ಅಂತ ನನಗೆ ಹಂಬಲ ಇತ್ತು. ಅದು ಇತ್ತು, ಗುಪಿತವಾಗಿತ್ತು. ಅದಕ್ಕೆ ಒಡಿಯೂರು ಸ್ವಾಮಿಗಳು ಮತ್ತು ಅಶೋಕ, ಅರುಣನಾರಾಯಣ ಶೆಟ್ಟಿ ಇವರೆಲ್ಲ ಸೇರಿ ನೀವೊಂದು ಪ್ರತಿಷ್ಠಾನ ಮಾಡಿ ಅಂತ ಹೇಳಿದರು. ಆಮೇಲೆ ಅವರು ಹೇಳಿದರು, ಜೀವಂತವಾಗಿರುವಾಗಲೇ ಮಾಡಬೇಕು, ಮರಣೋತ್ತರ ಪ್ರಶಸ್ತಿ ಯಾರೋ ಮಾಡೋದು, ಗೊತ್ತಾಯ್ತು? ಕರೆಕ್ಟ್. ಒಂದು ಕಲಾವಿದ ಇವನೇ ಆಗಬೇಕು, ಇದೇ ಯಾಕೆ ಆಗಬಾರ್ದು? ಹೌದು. ಪಡ್ಕೊಳ್ಳುವವನೇ ಯಾಕೆ ಆಗಬೇಕು, ಕೊಡುವವನು ಆಗಬೇಕು. ಕೊಡುವ ಸಾಮರ್ಥ್ಯ ಅಂದರೆ ಶತಮಾನದಲ್ಲಿ ಒಬ್ಬನಿಗೂ ಬರಲಿಕ್ಕೆ ಇಲ್ವಾ? ಅಂದರೆ ನಾನೆಲ್ಲವೂ ಮಾಡಿದ್ದು ಆದರ್ಶವಾದಂಥ ನನ್ನ ಜೀವನ, ನನ್ನ ನಡೆ, ನನ್ನ ವೇಷಗಳು, ಗೊತ್ತಾಯ್ತಲ್ಲ, ಎಲ್ಲವೂ ರೀತಿ ಆದರ್ಶ ಒಬ್ಬನಿಗೆ ಸ್ವೀಕರಿಸುವಂಥದ್ದು ಉಂಟಲ್ಲಿ. ಹೌದು, ಕರೆಕ್ಟ್. ಹಾಗಾಗಿ ಮಾಡಬೇಕು ಅಂತ ಅನಿಸಿತು, ಅದು ಮಾಡಿದೆ, ಗೊತ್ತಾಯ್ತಲ್ಲ. ಮಾಡಿದಾಗ ಉತ್ತಮ ಇದು ಬಂತು ಅದಕ್ಕೆ. ಮತ್ತು ನೋಡಿ, ಈಗ ಒಂದು 80-85 ಕಲಾವಿದರಿಗೆ ನಾವು ಸನ್ಮಾನ ಮಾಡಿದ್ದೇವೆ. ಒಂದು 90-100 ಹೆಣ್ಮಕ್ಕಳ ಮದುವೆ. ನಮ್ಮದು ಬರೀ ಕಲಾವಿದರ ಮಟ್ಟದಲ್ಲಿ ಇಲ್ಲ. ಒಂದು 90 ಹೆಣ್ಮಕ್ಕಳ ಮದುವೆಗೆ ಕೊಟ್ಟಿದ್ದೇವೆ.
ಅಂದ್ರೆ ಸಾಮಾಜಿಕವಾದಂತಹ ಕಾರ್ಯಕ್ರಮಗಳಲ್ಲಿ ನೀವು ಹೆಚ್ಚು ಅದಕ್ಕೆ ಕೊಟ್ಟಿದ್ದೇನೆ ನಾನು, ಸಾಂಸ್ಕೃತಿಕ ಪ್ರತಿಷ್ಠಾನ. ಹಾ, ಕರೆಕ್ಟ್. ಗೊತ್ತಾಯ್ತಲ್ಲ, ರಿಜಿಸ್ಟರ್ಡ್. ಅದರ ಮೇಲೆ ರಿಜಿಸ್ಟರ್ಡ್ ಯಾಕೆ ಮಾಡಿದ್ದು ಅಂದರೆ ನನ್ನಲ್ಲಿ ಅಪವಾದ ಬರಬಾರ್ದು. ಕೆಲವು ಮಂದಿ ಕುಹಕೆಗಳಿದ್ದಾರೆ, ಅವರು ಅದನ್ನೇ ಮಾಡ್ತಾರೆ, ಅದರಿಂದ ಹೊರಗೆ ಅವ್ರಿಗೆ ಗೊತ್ತಿಲ್ಲ. ಕರೆಕ್ಟ್. ಅದನ್ನು ನಾವು ಮಾಡಿದ್ರು ಅವರು ಗುರುತಿಸುವುದು ಅದನ್ನೇ, ತಿನ್ನಲಿಕ್ಕೆ ಮಾಡುವುದು ಅಂತ. ಅವರು ಮಾಡುವುದು ತಿನ್ನಲಿಕ್ಕೆ. ಕರೆಕ್ಟ್ ಕರೆಕ್ಟ್. ಗೊತ್ತಾಯ್ತಲ್ಲ. ಇದನ್ನು ನಾನು ಎಷ್ಟು ಜೋಪಾನವಾಗಿ ಅಂದರೆ, ಒಂದು ಪೈಸೆಯೂ ಅದರಿಂದ ತೆಗೆಯದೆ, ಒಂದು ಪೈಸೆ ಬಿದ್ದರೆ ಚಿಂತಿಸದೆ. ಕರೆಕ್ಟ್. ಗೊತ್ತಾಯ್ತಲ್ಲ. ಇದನ್ನು ನಾನು ಪಾಲಿಸ್ತಾ ಬರ್ತೇನೆ. ಬರ ಇದ್ರಿಗೆ 10 ವರ್ಷ ನಡೆಯೋದಿಲ್ಲ ನೋಡಿ ಅದು. ಕರೆಕ್ಟ್, ಹೌದು. ಮತ್ತೆ ನಿಜವಾದ ಒಬ್ಬ ಕಲಾವಿದನ ಟ್ರಸ್ಟ್ ಅಂದರೆ, ಆನ್ ಟ್ರಸ್ಟ್ ಅಂದರೆ, ಅದಕ್ಕೆ ಹೊರಗಿನವರು ಮೆಂಬರ್ ಆಗಲಿಕ್ಕಿಲ್ಲ. ಹೊರಗಿನಿಂದ ಇವು ಕಲೆಕ್ಷನ್ ಮಾಡ್ಬೋದು, ಅದಕ್ಕೆ ಒಳಗಿನವರು ಅವರ ಸಂಬಂಧಿಕರು ಮಾತ್ರ ಟ್ರಸ್ಟರ್. ಕರೆಕ್ಟ್. ಟ್ರಸ್ಟ್ 12 ಜನ ಟ್ರಸ್ಟ್ಗಳಿದ್ದಾರೆ ನಮ್ಮ ಸಂಸ್ಥೆ. ಮೀಟಿಂಗ್ ಆಗ್ತದೆ, ರಿನ್ಯೂವಲ್ ಉಂಟು, ಮತ್ತು ಅಡಿಟ್ ಉಂಟು, ಎಲ್ಲ ಉಂಟು. ನಮ್ಮ ಕರೆಕ್ಟ್ ಲೆಕ್ಕಪತ್ರಗಳು ಉಂಟು, ರಶೀದಿ ಉಂಟು, ಮತ್ತು ವಾಚರ್ ಉಂಟು. ನೀವು 1 ಪೈಸೆ ಕೊಟ್ಟರು ನಾವು ರಶೀದಿ ಕೊಡ್ತೇವೆ, ನೀವು 1 ಪೈಸೆ ಕೊಟ್ಟರು ನಾವು ರಶೀದಿ ಮಾಡ್ತೇವೆ. ಕರೆಕ್ಟ್. ಲೆಕ್ಕ ತಗೊಂಡು ಇದೊಂದು ವ್ಯವಹಾರ, ಯಾಕಂದರೆ ಇರಲಿ ಅಂತ. ಕರೆಕ್ಟ್. ಅಂದರೆ ಕಲಾವಿದರು ಕೊಡ್ಲಿಕ್ಕೂ ಕಲೀಲಿ ಅಂತ ಒಂದು ಉದ್ದೇಶ ಸರ್. ಅದೇ ಈಗ 80-90 ಜನರಿಗೆ ಸನ್ಮಾನ ಮಾಡಿದ್ದೀರಿ, ಆಮೇಲೆ ವಿವಾಹಗಳನ್ನು 90 ಇದು ಅದಕ್ಕೆ ಸಹಾಯ ಮಾಡಿದ್ದೀರಿ. ಸ್ವಲ್ಪ ಸ್ವಲ್ಪ ಕೊಡುವುದು. ಹೌದೌದು, ಗೊತ್ತಾಯ್ತು. ಆ ಸಂದರ್ಭದಲ್ಲಿ ಅದು ಏನಾಗ್ತದೆ ಅಂದರೆ ಅವರಿಗೆ ತುಂಬ ಉಪಕಾರ ಆಗ್ತದೆ. ಹೌದು. ಮತ್ತೊಂದು 60-70 ಮುದುಕರಿಗೆ ಜೀವನಾಶ್ರಕ ಕಿಟ್ 1,000ದ್ದು. ಓ, ಅಚ್ಚಾ ಅಚ್ಚಾ. ಹಾ, ಅವರಿಗೆ ಸಾಬೂನು ಮತ್ತೆ ಪೌಡ್ರು, ಇದು ಜೀವನ ಅವಶ್ಯಕ. ಹಾ, ಹೌದು ಹೌದು. ಮತ್ತೆ ಗಂಡಸರಿಗೆ ಆದರೆ ವೇಷ್ಟಿ, ಕಂಬೈ, ಹೆಂಗಸರಿಗೆ ಆದರೆ ಸೀರೆ, ರವಕೆ, ಮತ್ತೆ ಒದ್ದುಕೊಳ್ಳುವುದಕ್ಕೊಂದು, ಅಡಿಗೆ ಹಾಕೋದಕ್ಕೊಂದು. ಕೆಲವು ಪಾಪದವರಲ್ಲಿ ಅದು ಇರುವುದಿಲ್ಲ. ಕರೆಕ್ಟ್. ಮತ್ತೆ 1 ಲೀಟರ್ ಎಣ್ಣೆ, ಮತ್ತೆ ಸಾಬೂನು, ಮತ್ತೆ ಬಟ್ಟೆ ಸಾಬೂನು, ಎಲ್ಲ ಒಂದು ಕಿಟ್. ಹೌದು, ಗೊತ್ತಾಯ್ತು. ಇದು ಕೊಡ್ತಾ ಇದ್ದೇವೆ. ಅದು ಮುದುಕರಲ್ಲಿ ಮತ್ತು ಪಾಪದವರನ್ನು ನೋಡಿ ಕೊಡುವುದು. ಮತ್ತೆ ನಾವೊಂದು ಸಾಧಾರಣ ಒಂದು 400-500 ಸಸಿ ನಟ್ಟಿದ್ದೇವೆ. ಅದರಿಂದ ವರ್ಷಕ್ಕೊಂದು 5,000 ರೂಪಾಯಿ ನಾವು ಅದಕ್ಕೆ ಖರ್ಚು ಮಾಡ್ತೇವೆ. ಗೊತ್ತಾಯ್ತಲ್ಲ. ಹೀಗೆ ಬೇರೆ ಬೇರೆ ರೀತಿ. ಇದಲ್ಲದೆ ಬೇರೆ ಅದನ್ನು ಒಂದೊಂದೇ ನೀವು ಹೇಳಿ ಸರ್. ಬೇರೆ ಬೇರೆ ಅದರಲ್ಲಿ ಉಂಟು ನಮ್ದ್ರಲ್ಲಿ. ಅದು ಮತ್ತೆ ನನಗೆ ಕೊಡಿ. ಹೀಗೆಲ್ಲ ನಾವು ಮಾಡ್ತಾ ಇದ್ದೇವೆ. ಅಂದ್ರೆ ಕೇವಲ ಯಕ್ಷಗಾನಕ್ಕೆ ಮಾತ್ರ ಸೀಮಿತ ಅಲ್ಲ, ಅಲ್ಲ ಅಲ್ಲ, ಸಮಾಜಕ್ಕೆ ಏನಾದ್ರೂ ಒಂದು. ಯಕ್ಷಗಾನದಲ್ಲಿ ನೋಡಿ, ಯಕ್ಷಗಾನ ಕಲಾವಿದರ ಮಕ್ಕಳ ಮದುವೆ ಆಗೋದಿದ್ರೆ ಕೊಡ್ತೇವೆ, ಅವ್ರ ಮನೆ ಕಟ್ಟುವುದಿದ್ರೆ ಕೊಡ್ತೇವೆ. ಮತ್ತು ಈಗ ಮೇಳದಲ್ಲಿ ಯಾರಿಗಾದರೂ ಅಸೌಖ್ಯ ಆದರೆ ಬಿಲ್ಲು ತಂದರೆ ಅದರ ಹಣ ಕೊಡ್ತೇನೆ ನಾನು. ಗೊತ್ತಾಯ್ತಲ್ಲ. ಹೀಗೆಲ್ಲ ಉಂಟು ನಮ್ಮಲ್ಲಿ ವ್ಯವಸ್ಥೆಗಳು. ನಮ್ಮಲ್ಲಿ ತುಂಬ, ನಮ್ಮ ಲಕ್ಷಗಟ್ಟಲೆ ಏನಿಲ್ಲ, ಆದರೂ ಅಳಿಲ್ಲ ಸೇವೆ. ಹೌದು, ಕರೆಕ್ಟ್. ಗೊತ್ತಾಯ್ತು. ಅದು ಅವ್ರಿಗೆ ಖುಷಿ ಆಗ್ತದೆ ಅವರಿಗೆ. ಅಂಥದ್ದು ಇದಿಲ್ಲಲ್ಲ ಅಂಥ ವ್ಯವಸ್ಥೆ. ಗೊತ್ತಾಯ್ತು. ನಾನೊಮ್ಮೆ ಕರ್ನಾಟಕ ಮೇಳದಲ್ಲಿರುವಾಗ ಲೈಬ್ರರಿ ಮಾಡಿದ್ದೆ, ಓದಬೇಕು ಅಂತ. ಎಲ್ಲರೂ ಒಂದು 8 ಆಣೆ ಕೊಡಬೇಕು. 8 ಆಣೆ 1 ರೂಪಾಯಿ ವಾರಕ್ಕೆ ಕೊಡುವುದು. ಒಂದು 2-3 ವಾರ ಪತ್ರಿಕೆಗಳು, 2 ದಿನಪತ್ರಿಕೆಗಳು ಸಂಜೆ ಚೌಕಿಯಲ್ಲಿ ಬೀಳುವುದು. ಎಲ್ಲರೂ ಓದಿ ಆದ ಮೇಲೆ ಕಡೆಗೆ ಯಾರು ಓದ್ತಾನೋ ಅವ್ರು ಹಿಡ್ಕೊಂಡು ಹೋಗುದು ಅದನ್ನು. ಕರೆಕ್ಟ್. ಈಗಲೂ ನಾನು ಒಂದು ಪೇಪರನ್ನು ಕೊಂಡೋಗಿ ಅಲ್ಲಿ ಒಂದು ಅರ್ಧ ಗಂಟೆ ಓದ್ತೇನೆ ನಾನು ಚೌಕಿಯಲ್ಲಿ. ಯಾರಾದರೂ ಒಬ್ಬ ಓದುವ ತಯಾರಾಗಲಿ ಅಂತ. ಕರೆಕ್ಟ್. ಮತ್ತೆ ಒಂದು ದಿವಸ ಅಂದರೆ ಅಧ್ಯಯನ ಅನ್ನುವಂಥದ್ದು ಅತ್ಯಂತ ಮುಖ್ಯ. ಪ್ರತಿ ಕ್ಷಣವೂ ನಾವು ಕಲೀಲಿಕ್ಕೆ ಉಂಟು ಜೀವನದಲ್ಲಿ. ಕಲೆಯಲ್ಲಿ ಮಾತ್ರ ಅಲ್ಲ, ಜೀವನದಲ್ಲಿಯೂ. ಗೊತ್ತಾಯ್ತಲ್ಲ. ಕ್ಷಣಕ್ಕೆ ನಮಗೆ ಪ್ರಕೃತಿಯ ಅನುಭವವನ್ನು ಮಾಡ್ತದೆ. ಇದು ನಿನಗೆ ಗೊತ್ತಿಲ್ಲ ಅಂತ, ಅದೊಂದು ಕಲಿತ್ಕೊಳ್ಬೇಕಿತ್ತು. ಹಾಗಿದ್ರೆ ನಾವು ವಿದ್ಯಾರ್ಥಿ ಸಾಯುವವರೆಗೂ. ಕರೆಕ್ಟ್. ಇಲ್ಲಿ ಯಾರು ಪೂರ್ಣರಲ್ಲ, ಎಲ್ಲ ಅಪೂರ್ಣರೇ. ರಾಮಕೃಷ್ಣ ಅಂತವರು ಮಾತ್ರ ಪೂರ್ಣರಲ್ಲದೆ ನಾವು ಅಪೂರ್ಣರೇ. ಹೌದು, ಕರೆಕ್ಟ್. ಕಲೀಲಿಕ್ಕೆ ತುಂಬ ಉಂಟು. ನಿಮ್ಮ ಈ ಎಲ್ಲ ರೀತಿಯ ಯಕ್ಷಗಾನದ್ದಿರುವುದು ಅಥವಾ ನಿಮ್ಮ ಪ್ರತಿಷ್ಠಾನದ್ದಿರುವುದು ಅಥವಾ ಬೇರೆ ನಿಮ್ಮ ಏನು ಕೃಷಿಯಲ್ಲಿರ್ಬೋದು, ಎಲ್ಲ ವಿಚಾರಗಳಿಗೆ ನಿಮ್ಮ ಕುಟುಂಬದ ಒಂದು ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ಕುಟುಂಬದ ಸಹಕಾರ ಅಂದರೆ ನನಗೆ ಕುಟುಂಬದಲ್ಲಿ ಸಹಕಾರ ಮಾಡುವವರು ಯಾರಿಲ್ಲ. ಕುಟುಂಬಕ್ಕೆ ನಾನೇ ಸಹಕಾರ ಮಾಡುವವ. ಮತ್ತು ನನ್ನ ತಂಗಿಯನ್ನೇ ಅದಕ್ಕೆ ಅಧ್ಯಕ್ಷ ಮಾಡಿದ್ದೇನೆ ನಾನು. ಗೊತ್ತಾಯ್ತಲ್ಲ. ಆದರೆ ನನ್ನ ಅಭಿಮಾನಿಗಳಿದ್ದಾರೆ, ತುಂಬ ಗೌರವದ ಅಭಿಮಾನಿಗಳು. ಯಾಕೆ ಅದು ಉಳಿದ್ರು ನೋಡಿ, ಚೌಕಿಗೆ ಕಲಾವಿದರನ್ನು ನೋಡಲಿಕ್ಕೆ ಅಭಿಮಾನಿಗಳು ಬರುವುದಿಲ್ಲ. ಬಂದರೆ ಆ ರಶೀದಿ, ಈ ಮದ್ದು, ಈ ಡೊನೇಷನ್ ಅಂತ ಕೊಡ್ತಾರೆ. ನನಗೆ ಡೊನೇಷನ್ ಅಗತ್ಯ ಉಂಟು, ಆದರೂ ನಾನು ಡೊನೇಷನ್ ಮಾಡೋದಿಲ್ಲ. ಕರೆಕ್ಟ್. ಬಂದರೆ ಒಬ್ಬರು ಬಂದು ನೋಡಿ ನಮ್ಮದು ಟ್ರಸ್ಟ್ ಆಗಿದೆ ತಗೊಳ್ಳಿ, ಏನಾದರೂ ಕೊಡುವ ಮನಸ್ಸಿದ್ದರೆ ನಂಬರ್ ಕೊಡಿ,
ನಾನು ಮಳೆಗಾಲದಲ್ಲಿ ಆದರೆ ಬರ್ತೇನೆ. ಹಾಗಾಗಿ ನನ್ನ ಬಳಿಗೆ ತುಂಬ ಜನ ಬರ್ತಾರೆ ಈಗಲೂ ಮಾತಾಡಲಿಕ್ಕೆ. ನಾನು ಅಭಿಮಾನಿಗಳನ್ನು ಹಿಂಸಿಸಲಿಲ್ಲ, ಆದರೆ ತುಂಬ ಕೊಟ್ಟರು ನನಗೆ ಅಭಿಮಾನಿಗಳು. ಕೆಲವು ಮಂದಿ ಈಗಲೂ ಕೊಡ್ತಾರೆ. ನಾನು ನಡೆಸ್ತೇನೆ. ಕೆಲವು ಮಂದಿ ಡೋಂಗಿ ಮಾಡಿದರು ಕಲಾವಿದರೆಲ್ಲ, ಅದು ಆ ಶಾಲೆ ಈ ಶಾಲೆ ಅದು. ನಾನು ಹಾಗೆ ಮಾಡಲಿಲ್ಲ. ನಾನು ನೋಡಿ ಎಲ್ಲ ನಾನೊಂದು 700 ಚಿಲ್ಲರೆ ಇದ್ದಾರೆ ಡೋನರ್ಗಳು. ಇನ್ನೊಂದು ಫಂಕ್ಷನ್ ಆಗಿದ್ರೆ ಈ 700 ಜನಕ್ಕೂ ನಾನು ಕಾಗದ ಕಳಿಸ್ತೇನೆ. ಕರೆಕ್ಟ್. ಗೊತ್ತಾಯ್ತಲ್ಲ. ಆಗ ಅವ್ರಿಗೆ ಏನಾಗ್ತದೆ, ಒಂದು ನೆನಪಾಗ್ತದೆ, ಓ ನಡೀತಾ ಉಂಟಲ್ಲ, ಇನ್ನೊಮ್ಮೆ ಮೊದಲು ಕೊಡಬೇಕು ಅಂತ ಆಗ್ತದೆ. ಗೊತ್ತಾಯ್ತಲ್ಲ. ಮತ್ತು ನೀವು ಡೊನೇಷನ್ ಮಾಡಿದರೆ ನಾನು ತಗೊಂಡು ಅಲ್ಲಿ ಬರುವುದಿಲ್ಲ. ಬಂದಾದ ಮೇಲೆ ಧನ್ಯವಾದ ಲೆಟ್ರ್ ಕಳಿಸ್ತೇನೆ. ಬಹಳ ಒಳ್ಳೆ ಕೆಲಸ. ಹೌದು. ಗೊತ್ತಾಯ್ತಲ್ಲ. ನಿಮ್ಮ ಹಣ ಮುಟ್ಟಿದೆ, ಅದು ದಸ್ಕತ್ತಾಗೋದು ನಾನಲ್ಲ, ರಶೀದಿಗೂ ದಸ್ಕತ್ತಾಗ ಅವರೇ, ನಾನು ಅದರ ಸಂಚಾಲಕ, ನಾನು ಏನೂ ಅಲ್ಲ, ನನ್ನದು ಹೆಸರು ಮಾತ್ರ. ಗೊತ್ತಾಯ್ತಲ್ಲ. ಆಗ ಏನಾಗ್ತದೆ ನೋಡಿ, ನಿಮಗೆ ಹಣ ಮುಟ್ಟಿದೆ. ಮತ್ತು ನೋಡಿ, ಸಾರ್ವಜನಿಕ ಹಣ ಎಂಬುದುಂಟಲ್ಲ, ನಿಮ್ಮ ಯಾವ ಕ್ಷೇತ್ರದ ಹಣವೂ ಅಲ್ಲ. ಒಂದು ಉದಾಹರಣೆ ಹೇಳ್ತೇನೆ ನಾನು. ಕೊರವ್ ಶೆಟ್ರು ಬಂದರು, ಒಂದು ಟ್ರಸ್ಟ್ ಅಂತೆ, ನಾನೊಂದು 5,000 ರೂಪಾಯಿ ಕೊಟ್ಟೆ. ಒಳ್ಳೇದು ಮಾಡಿದರೆ ಮಾಡ್ತಾರೆ, ಅಂದರೆ ಹಾಳಾಗಿ ಹೋಗ್ತಾರೆ ನನಗೆ. ಯಾರು ಹೇಳಿದ್ದು? ಡೋನರ್ ಹೇಳ್ತಾನೆ. ಕರೆಕ್ಟ್. ಹೌದಾ? ನಾನು ಕೊಟ್ಟಿದ್ದೇನೆ ಮಾಡ್ತಾರಂತ, ಮಾಡ್ಯಾರವರು. ಮಾಡದಿದ್ದರೆ ಹಾಳಾಗಿ ಹೋಗ್ತಾರೆ, ನಮಗೆ ನಮ್ಮ ಸೇವೆ ಸಲ್ಲಿಸಿದ್ದೇವೆ. ಇದು ಶಾಪ ಒಂದು ಕಡೆಯಲ್ಲಿ. ಈ ಸಾರ್ವಜನಿಕ ಶಾಪ ಉಂಟಲ್ಲ, ಭಾರಿ ಅದು ಸಿಕ್ಕಬಾರದು. ಆದರೆ ಬಹುಮಂದಿ ಕಲಾವಿದರು ಅದನ್ನೇ ಮಾಡಿದರು. ಮಾಡಿ ಕೊಡುವವರ ವಿಶ್ವಾಸವನ್ನು ಹಾಳು ಮಾಡಿದರು. ಹೌದು. ಆದರೆ ನನಗೆ ಆಗ್ತದೆ, ಯಾಕಂದರೆ ನನ್ನ ವಿಚಾರದಲ್ಲಿ ವಿಶ್ವಾಸ ಉಂಟು ಜನರಲ್ಲಿ, ಬೇರೆ ಹ್ಯಾಬಿಟ್ ಇಲ್ಲ ನೋಡಿ. ಮತ್ತು ನಡೀತಾ ಉಂಟಲ್ಲ. ಈ ವರ್ಷ ನೋಡಿ, ನನಗೆ 4 ಲಕ್ಷ ರೂಪಾಯಿ ಖರ್ಚಾಗಿದೆ. 10 ಜನ ಕಲಾವಿದರಿಗೆ 10,000 ರೂಪಾಯಿ ಕೊಟ್ಟಿದ್ದೇನೆ. ಗೊತ್ತಾಯ್ತಲ್ಲ. ಫಂಕ್ಷನ್ ಆಗಿದೆ, ತುಂಬ ಪ್ರಚಾರ ಆಯಿತು, ರಿಲೇ ಇತ್ತು, ಎಲ್ಲ ಇತ್ತು. ಹೌದು. ಹೀಗೆಲ್ಲ ಆಗ್ತದೆ, ನಡೀತದೆ. ಮತ್ತು ಕಲಾವಿದ ಆದರ್ಶವಾಗಿ ಬದುಕಬೇಕು. ಕರೆಕ್ಟಾಗಿ ಹೇಳಿದ್ರಿ. ಹೌದು. ನಮ್ಮ ಪ್ರತಿಯೊಂದು ಅವನಿಗೆ ಅನುಕರಣೀಯವಾಗಿರಬೇಕು ಜನರಿಗೆ. ಹಾಗಿದ್ರೆ ನಿಮ್ಮನ್ನು ಇದನ್ನು ಮಾಡಿ ಏನು ಮಾಡ್ತೀರಲ್ಲ, ಒಂದು 100 ಜನರಲ್ಲಿ ಒಬ್ಬಾದರೂ ನನ್ನನ್ನು ಅನುಕರಿಸಿದರೆ ಸಾಕಲ್ಲ. ಕರೆಕ್ಟ್. ನನ್ನ ಸಾಧನೆಗೊಂದು ಫಲ ಬಂತಲ್ಲ. ಅವನನ್ನು ನೋಡಿ ಅವನನ್ನು ಮತ್ತು 4 ಜನ ಕರೀತಾರೆ. ನೋಡಿ, ನಾನು ಹಾಲು ಕುಡಿದನ್ನು ಕುಡಿಯುವುದು. ಈಗ ಕೆಲವು ಮಂದಿ ಹಾಲು ಕುಡಿತಾರೆ ರಾತ್ರಿ. ನಾವ್ರು ಹೇಳ್ತಾರೆ, ಮೊನ್ನೆ ನಾನು ಎಲೆ ಅಡಿಕೆ ತಿನ್ನೋದು ಬಿಟ್ಟೆ ಅಂತ. ಯಾಕೆ? ನೀವು ಎದುರಲ್ಲಿ ಕೂತಿದ್ದೀರಲ್ಲ, ನಿಮ್ಮನ್ನು ನೋಡಿ ನೋಡಿಯೇ ನಾನು ಅದನ್ನು ಬಿಟ್ಟು ಬಿಟ್ಟೆ ಅಂತ. ಒಂದು ಬೆಳವಣಿಗೆ ನೋಡಿ. ಕರೆಕ್ಟ್. ಹೀಗೆಲ್ಲ ಉಂಟು. ನಾವು ಮನಸ್ಸು ಮಾಡಿದರೆ ಏನಾಗ್ತದೆ, ಮನುಷ್ಯ ಎಂಬುದು, ಮನುಷ್ಯನಲ್ಲಿ ಮಾನವತ್ವ ಉಂಟು, ದೇವತ್ವ ಉಂಟು, ರಾಕ್ಷಸತ್ವ ಉಂಟು, ತ್ರಿಗುಣಾತ್ಮಕವಾದ ಶರೀರ ನಮ್ಮದು. ನಾವು ಅದನ್ನು ವೃದ್ಧಿ ಮಾಡೋದ್ರಲ್ಲಿ ಇರುವುದು. ಹೌದು. ಯಾವುದನ್ನು ವೃದ್ಧಿ ಮಾಡ್ತೇವೆ ಅನ್ನುವುದರ ಮೇಲೆ ಇರುವಂಥ ಭೂಮಿ ಹಾಗೆ. ಅಲ್ಲಿ ಅಡಿಕೆ ನೆಟ್ಟರೆ ಅಡಿಕೆ, ತೆಂಗು ನೆಟ್ಟರೆ ತೆಂಗಿನ, ಹೂವಿನ ಗಿಡ ನೆಟ್ಟರೆ ಹೂವಿನ ಗಿಡವೇ. ಹೀಗೆಲ್ಲ ಆಗುತ್ತದೆ. ಹಾಗಾಗಿ ಮತ್ತು ನಮ್ಮದು 63 ವರ್ಷದ ಜೀವನ ಅನುಭವ ನೋಡಿ, ಎಂತೆಂಥ ಪ್ರವೃತ್ತಿಗಳ ಜೊತೆಯಲ್ಲಿ ನಾವು ತಿರುಗಿದ್ದೇವೆ. ಕರೆಕ್ಟ್. ಎಂತೆಂಥ ಯಜಮಾನರುಗಳು. ಆದರೂ ನನ್ನತನ ನಾನು ಉಳಿಸಿಕೊಂಡಿದ್ದೀನಿ ನೋಡಿ, ಯಾರಿಗೂ ಸಿಕ್ಕದೆ. ಕರೆಕ್ಟ್. ಇಷ್ಟು ಜನದ ಮಧ್ಯದಲ್ಲಿ ಅಲ್ಲ, ಅದೊಂದು ವಿಶೇಷ ಅಲ್ಲ? ಹೌದೌದು, ನಿಜವಾಗ್ಲೂ ಅದು ವಿಶೇಷ. ನಮ್ಮತನವನ್ನು ಇಷ್ಟು ವರ್ಷ ಜತನದಿಂದ ಕಾಪಾಡಿಕೊಂಡು ಬರುವುದು ಅಂತಂದ್ರೆ ಅದಕ್ಕಿಂತ ದೊಡ್ಡ ಸವಾಲು ಮನುಷ್ಯನಾದವನಿಗೆ ಬೇರೆ ಯಾವುದೂ ಇಲ್ಲ. ಸೂಳೆಯರ ಮಧ್ಯದಲ್ಲಿ ಪತಿವ್ರತೆ ಬದುಕಿದಾಗ. ಹೌದು. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಒಂದಾದ ಒಂದು ದುರಭ್ಯಾಸ ಇಲ್ಲದವರು ಯಾರು ಇಲ್ಲ. ಕರೆಕ್ಟ್. ಹೌದು ಸರ್. ಅದು ಮಾನವ ಸಹಜ ದೌರ್ಬಲ್ಯ. ಇದರ ಮಧ್ಯದಲ್ಲಿ ಒಂದು ಅಂಟದೇ ಇರಬೇಕಾಗಿದ್ದರೆ ಅದು ನನ್ನ ಏನೋ ಸಾಮರ್ಥ್ಯವೋ ಅಲ್ಲ, ನನ್ನ ಯೋಗವೋ ಏನು ಅಂತ ಗೊತ್ತಿಲ್ಲ. ಬಂದಿದ್ದೇನೆ, ಯಕ್ಷಗಾನದಲ್ಲಿ ಹೀಗೆ ಬದುಕಿದ್ದೇನೆ. ಗೊತ್ತಾಯ್ತಲ್ಲ. ಜನಗಳು ನನ್ನನ್ನು ಒಂದು ರೀತಿಯಲ್ಲಿ ಆರಾಧನಾ ಭಾವದಿಂದ ನೋಡುವಂಥ ಸ್ಥಿತಿಯಲ್ಲಿ ನಾನಿದ್ದೇನೆ. ಹಾಗೆ ಸರ್, ಇಷ್ಟು ಹೊತ್ತು ತೆಂಗುತಿಟ್ಟು ಯಕ್ಷಗಾನ ಕೇವಲ ಅಷ್ಟು ಮಾತ್ರ ಅಲ್ಲದೆ ಸಾಮಾಜಿಕವಾಗಿ ಒಂದು ಬದ್ಧತೆ, ಒಂದು ಸಾಮಾಜಿಕ ಜವಾಬ್ದಾರಿ ಒಬ್ಬ ಕಲಾವಿದನಿಗೆ ಏನು, ಎಷ್ಟು, ಅದರ ಬಗ್ಗೆ ಬಹಳ ಚೆನ್ನಾಗಿ, ಬಹಳ ವ್ಯಾಪಕವಾಗಿ, ನೇರವಾಗಿ ಅನೇಕ ವಿಚಾರಗಳನ್ನು ನೀವು ಇಷ್ಟು ಹೊತ್ತು ನನ್ನೊಂದಿಗೆ ಮಾತಾಡಿ ಕಳೆದಿದ್ದೀರಿ. ಇದು ಕಳೆದದ್ದಲ್ಲ, ಆ್ಯಕ್ಚುಲಿ ನಾವುಗಳೆಲ್ಲ ಗಳಿಸಿರುವಂಥದ್ದು ಅಂತ ನಾನು ಅಂದುಕೊಳ್ತೇನೆ. ಯಕ್ಷಗಾನ. ಹೇಳಿ ಸರ್.
ಮತ್ತು ನನಗೆ ಒಂದು 500, 600, 700 ಚಿಲ್ಲರೆ ಸನ್ಮಾನ ಆಗಿದೆ. ರಾಜ್ಯ ಪ್ರಶಸ್ತಿ, ಒಡೆಯೂರು ಪ್ರಶಸ್ತಿ, ಎಡನೀರು ಪ್ರಶಸ್ತಿ, ಮತ್ತು ಮಾನಿಲ ಪ್ರಶಸ್ತಿ, ಮೇಲಾಡಿ ಪ್ರಶಸ್ತಿ, ಮತ್ತು ಯಕ್ಷದಿಗ್ಗಜ, ನಟ ಸಾರ್ವ, ಮತ್ತು ಇದು ಎಂಥದ್ದು ಯಕ್ಷ ವಿಭೂಷಣ ಎಲ್ಲ ತುಂಬ ಬಂದಿದೆ, ಗೊತ್ತಾಯ್ತಲ್ಲ. ಈ ಬರುವುದು ಉಂಟಲ್ಲ ಅದು ಅಪತ್ಯ. ಆ ಧಾರಣಾ ಶಕ್ತಿ ಇಲ್ಲದಿದ್ದರೆ ನೀವು ಪಡೆದಂಥ ಇದು ಉಂಟಲ್ಲ ಸನ್ಮಾನಗಳೇ ಮುಗುತ್ತದೆ. ಹೌದು, ಅಂದರೆ ದುರಹಂಕಾರ ಬಂದರೆ ಮುಗೀತಲ್ಲ, ಮುಗೀತದೆ. ಆ ಯೋಗ್ಯತೆ ಎಲ್ಲ ಇದ್ದವರು ಅದನ್ನು ಪಡೆಯಬಾರ್ದು. ಬ್ರಾಹ್ಮಣರಲ್ಲಿ ಉಂಟು ನೋಡಿ, ದಾನ ಪಡೆಯುತ್ತಿದ್ರೆ ಆ ಯೋಗ್ಯತೆ ಬೇಕು ಅವನಿಗೆ, ಇಲ್ಲ ಇದ್ರೆ ಆ ದಾನವೇ ಅವನನ್ನೆಲ್ಲ ತೆಗೆದು. ಹೌದು, ಕರೆಕ್ಟ್. ಈ ಸನ್ಮಾನವೂ ಹಾಗೆ ತೋರಿಕೆಗೆ ಲಘುವಾಗಿ ಕಾಣ್ತದೆ, ಆದರೆ ನಮ್ಮ ಆ ಧಾರಣಾ ಶಕ್ತಿ ಇಲ್ಲ ಇದ್ರೆ ನಮ್ಮನ್ನು ಶೂನ್ಯ ಮಾಡ್ತದೆ. ಕರೆಕ್ಟ್. ಈಗ ಶೂನ್ಯ ಕೆಲವು ಕೆಲವೊಂದು ಆಗಿದ್ದಾರೆ, ನನಗೆ ಸನ್ಮಾನ ಮಾಡಿ ಮಾಡಿ ಅಂತ ಹೇಳಿಕೊಂಡವರು ಈಗ ಶೂನ್ಯದೇ ಆಗಿದ್ದಾರೆ, ಗೊತ್ತಾಯ್ತಲ್ಲ. ಹೀಗೆ ನಡೆದು ಬಂದಿದೆ ಸರ್. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ ಇದನ್ನೊಂದು ದಾಖಲೀಕರಣ ಅಂದರೆ ಮುಂದಿನ ಪೀಳಿಗೆಗೆ ಇದು ಫ್ರೀಯಾಗಿ ಅವರಿಗೆ ಸಿಗಬೇಕು ಎನ್ನುವ ಒಂದು ಕಳಕಳಿಯಿಂದ ನಾನು ಇದನ್ನು ಹೌದು ಹಲವಾರು 1-2 ವರ್ಷಗಳಿಂದ ಮಾಡ್ತಾ ಇದ್ದೇನೆ. ಒಳ್ಳೆಯ ಒಂದು ಬಹಳಷ್ಟು ಜನ ನೋಡ್ತಾರೆ, ತಿಳಿದುಕೊಳ್ತಾರೆ ಅನ್ನುವಂಥ ಒಂದು ಅಭಿಲಾಷೆ ನನ್ನದು. ನೋಡ್ಲಿ ಬಿಡ್ಲಿ ಅದು ನನಗೆ ಇದಿಲ್ಲ. ಆದರೆ ನಾನು ನಿಮ್ಮಲ್ಲಿ ಇಷ್ಟು ಹೊತ್ತು ಕಳೆದು ನಾನು ಬಹಳಷ್ಟು ಗಳಿಸಿಕೊಂಡೆ, ಅದು ನನಗೆ ಆ ತೃಪ್ತಿಯನ್ನು ಕೊಟ್ಟಿದೆ. ಹೌದು, ನಾವು ಇನ್ನು 4 ಜನಕ್ಕೆ ಇಲ್ಲಿ ಏನು ದಾಖಲೆ ಅನ್ನುವಂಥದ್ದು ಮಾಡುದು, ನೋಡುವವರು ತಿಳಿದುಕೊಳ್ಳುವವರು ತಿಳ್ಕೊಳ್ತಾರೆ. ನಾವು ಒತ್ತಾಯ ಮಾಡ್ಲಿಕ್ಕೆ ಆಗುದಿಲ್ಲ. ಸರಿ. ಹೌದು. ಈಗ ಇದಕ್ಕಾಗಿ ನೀವು ತುಂಬ ಶ್ರಮ ಪಡ್ತೀರಿ, ಮತ್ತೆ ಶರೀರವನ್ನು ದಂಡಿಸ್ತೀರಿ. ಇಷ್ಟು ದೂರ ಬರಬೇಕಾಗಿದ್ರೆ ಶರೀರಕ್ಕೊಂದು ಆಯಾಸ, ಮತ್ತು ಆರ್ಥಿಕ ಸ್ಥಿತಿ, ನಿಮ್ಮ ಸ್ವಂತಿಕೆ ವಿಚಾರವಾಗಿ ಇದಕ್ಕೆಲ್ಲ ಬಂಡವಾಳ ಏನು ಮಾಡ್ತೀರಿ ನೀವು? ನಾನು ಏನು ಸಂಪಾದನೆ ಮಾಡ್ತೇನೆ ಅದರಲ್ಲಿ ಒಂದು ಭಾಗವನ್ನು ನಾನು ಇದಕ್ಕೆ ಅಂತ ಹೇಳ್ತೀರಿ. ಹೌದು, ನನಗೆ ಅಂದರೆ ಇದು ನಾನು ಯಕ್ಷಗಾನಕ್ಕೆ ಏನೋ ಒಂದು ದೊಡ್ಡದು ಮಾಡ್ತೇನೆ ಅಂತಲ್ಲ, ನನಗೆ ಇದು ಮಾಡೋದ್ರಿಂದ ನನಗೆ ಬಹಳ ಆನಂದ ಆಗ್ತದೆ, ಬಹಳ ತೃಪ್ತಿ ಇದೆ. ನಿಮ್ಮ ತೃಪ್ತಿಗಾಗಿ. ಹೌದು, ಅಷ್ಟೇ. ಅದು ಒಬ್ಬ ಹೇಳಿದಾನಲ್ಲ, ನೀನು ಕೇಳುವಿ ಎಂದು ನಾನು ಹಾಡುವುದಲ್ಲ, ಹಾಡುವುದು ಎನ್ನ ಪ್ರಾರಬ್ಧ ಅಲ್ಲೋ. ಪ್ರಾರಬ್ಧ ಎಂಬುದಕ್ಕೆ ದುರಂತ ಅಂತ ಅರ್ಥ ಅಲ್ಲ. ಹೌದೌದೌದು, ಗೊತ್ತಾಯ್ತಲ್ಲ. ನಾವು ಪಡ್ಕೊಂಡದ್ದು ಪ್ರಾರಬ್ಧ ಅಂದ್ರೆ ಹಿಂದಿನಿಂದ ಬಂದದ್ದು, ಅದು ನಮ್ಮಲ್ಲಿ ಶೇಷವಾಗಿ ಉಳಿದಿದೆ. ಕರೆಕ್ಟ್. ಅದನ್ನು ನಾನು ಅಭಿಮನ್ಯು ಪಡ್ತಿದ್ದೇನೆ. ಹೌದು, ಹೀಗೆ ಆಗಲಿ. ದೇವರು ಒಳ್ಳೇದು ಮಾಡಲಿ ನಿಮ್ಮನ್ನು. ಇಂಥ ಒಂದು ವ್ಯವಸ್ಥೆಗೆ ಹೊರಟಿದ್ದೀರಲ್ಲ, ಯಾಕಂದರೆ ನೀವು ಮಾಡೋದಿದ್ರೆ ಏನೋ ಮಾಡ್ಬೋದಿತ್ತು, ವ್ಯಾಪಾರ ಮಾಡ್ಬೋದಿತ್ತು, ಒಬ್ಬ ಡಾಕ್ಟ್ರ್ ಆಗ್ಬೋದಿತ್ತು, ಇಲ್ಲದಿದ್ದರೆ ಏನೋ ಒಂದು ಆಗಿ ನಿಮ್ಮ ಸಾಂಸಾರಿಕತೆಯನ್ನು ನೀವು ಅಭಿವೃದ್ಧಿಪಡಿಸಬಹುದಿತ್ತು. ಆದರೆ ನಮ್ಮೊಂದು ಗಂಡು ಕಲೆ ಎನಿಸಿದಂಥ ಯಕ್ಷಗಾನದ ಒಂದು ಉಳಿವಿಗೆ ಅಥವಾ ಅದನ್ನು ನಿಮ್ಮ ತೃಪ್ತಿಗೋ ಏನು ಮಾಡಿದರೂ ಪರುಷದ ಪ್ರತಿಮೆ ಸಿಟ್ಟು ಬಂದು ಒದೆದರೂ ಲೋಹ ಚಿನ್ನ ಆಗುತ್ತದೆ. ಹಾಗೆ ಒಳ್ಳೆಯವರು ಕೆಟ್ಟದ್ದು ಮಾಡಿದರೂ ಅದು ಒಳ್ಳೆಯದೇ ಆಗ್ತದೆ, ಗೊತ್ತಾಯ್ತಲ್ಲ. ಹಾಗಾಗಿ ನೀವು ಒಳ್ಳೆಯ ಮನಸ್ಸಿನಿಂದ ಅದನ್ನು ಮಾಡ್ತಾ ಇದ್ದೀರಿ. ಇದು ಅಭಿವೃದ್ಧಿ ಆಗಲಿ. ನಾವು ಇಷ್ಟರವರೆಗೆ ಮಾತಾಡಿದ್ರಲ್ಲಿ ಏನಾದರೂ ನಿಮಗೆ ಕೊಡುಗೆ ಇದ್ದರೆ ಖಂಡಿತ ಅವಶ್ಯ, ಬಹಳಷ್ಟಿದೆ. ಅದು ಋಣವಾಗದೆ, ಗೊತ್ತಾಯ್ತಲ್ಲ. ಕೊಡುಕೊಳ್ಳುವುದಕ್ಕೆ ಒಂದು ವ್ಯಾಪಾರ ಉಂಟು ಪ್ರಪಂಚದಲ್ಲಿ, ಕರೆಕ್ಟ್, ಗೊತ್ತಾಯ್ತಲ್ಲ. ಅದು ಇಲ್ಲದಿದ್ದರೆ ಋಣ ಸೂತಕ ಬರ್ತದೆ, ಅಂಥದ್ದು ಬಾರದೆ, ಗೊತ್ತಾಯ್ತಲ್ಲ. ನಿಮ್ಮ ಇದು ಈ ವ್ಯವಸಾಯ ಇದು ವ್ಯಾಪಾರ ಅಲ್ಲ, ಹವ್ಯಾಸದಿಂದ ಏನಾಗಿದೆ ನಿಮ್ಮ ಸಂತೋಷ. ಕರೆಕ್ಟ್ ಅಲ್ವಾ? ಒಬ್ಬ ಏನು ಯಾವುದರಲ್ಲಿ ಸಂತೋಷ ಪಡೀತಾನೆ ಅದನ್ನೇ ಮಾಡಬೇಕು. ಕರೆಕ್ಟ್, ಗೊತ್ತಾಯ್ತಲ್ಲ. ಕೆಟ್ಟದ್ದು ಆಗ್ಬೋದು, ಕೆಟ್ಟದ್ದು ಆಗ್ತದೆ. ಅದರಿಂದ ತನಗಿದು ಒಳ್ಳೇದು ಅಂತ ಅವನ ಭ್ರಮೆಯಲ್ಲಿ ಹೋಗ್ತಾನೆ, ಅದು ದುರಂತ ಆಗುತ್ತದೆ. ಕರೆಕ್ಟ್, ಗೊತ್ತಾಯ್ತಲ್ಲ. ಹಾಗಾಗಿ ಇದು ಒಳ್ಳೇದಾಗ್ಲಿ ನಿಮಗೆ. ಇಷ್ಟು ಹೊತ್ತು ಯಕ್ಷಗಾನದ್ದೆಲ್ಲ ನೀವು ಇದು ಮಾಡಿಕೊಟ್ಟಿದ್ದೀರಿ. ಯಕ್ಷಗಾನ ಕಲಾಭಿಮಾನಿಗಳು ಎಲ್ಲರ ಪರವಾಗಿ, ಅವರೆಲ್ಲರ ಈ ಸಮಗ್ರವಾಗಿ ಎಲ್ಲರ ಪರವಾಗಿ ನಿಮಗೆ ಅನಂತ ಕೃತಜ್ಞತೆಗಳು ಸರ್. ಧನ್ಯವಾದಗಳು, ನಮಸ್ಕಾರಗಳು. ನಾನು ಕಳಿಸಿದ್ದೇನೆ ಅಂತ ಗೊತ್ತುಂಟಲ್ಲ, ಯಾಕೆ ಬರಲ್ಲ ಅವಳು?
ಯಾರು ಹಾಕಿದ್ದು? ಹೌದು, ಏನು ಅಂತ? ದ್ರೌಪದಿ. ಏನು ಅಂತ? ತನ್ನನ್ನು ತಾನು ಸೋತ ಬಳಿಕ ದ್ರೌಪದಿಯನ್ನು ಒತ್ತೆ ಇಟ್ಟದ್ದು ನ್ಯಾಯವೇ? ಅವಳ ಪ್ರಶ್ನೆ ಕೇಳಿಲ್ಲ, ನೀನು ಉತ್ತರ ಕೊಟ್ಟಿಯಾ? ಯಾಕೆ ಕೊಟ್ಟಿಲ್ಲ? ನನಗೆ ಗೊತ್ತುಂಟು. ಅವಳ ಬದಿಯಲ್ಲಿ ಬಹುಶಃ ಇದ್ದಾರೆ. ಅವರ ಮುಖ ನೋಡಿ, ಅವರ ಬಾಯಿ ನೋಡಿ, ನಿನ್ನ ಧ್ವನಿ ಅಡಗಿದೆ ಅಂತ ಗೊತ್ತಾಗ್ತದೆ. ಪಾಪಿ ಮಗನೇ, ಮರಳಿಗೆ ಕೂಡಿದರೆ ಗೊತ್ತುಂಟ ನನ್ನ ಧ್ವಂಸಿ ನಿನ್ನನ್ನೆಲ್ಲ ಸಾಯುವುದು ಅನ್ನದಂಡಕ್ಕೆ ನಾನು ಹೋದಲ್ಲಿ ಹಾಳೆ ಆಗುವುದು. ಇವನು ಮೊದಲು ಸರಿ ಇದ್ದ, ಈಗ ಯಾವುದೂ ಮಾಡುವುದಿಲ್ಲ. ಅಪರಗಂಡ ಅಂತ ಇದಕ್ಕೆಲ್ಲ ನಮ್ಮ ಹುಡುಗಾರಿಕೆ. ಏನು ಪ್ರಾಯ ಆಯ್ತು ಅವನಿಗೆ? ಸಣ್ಣ ಹುಡುಗ, ನನಗೆ ಸಣ್ಣ ಅವನು. ನೀವೀಗ ಪಕ್ಕ ಅವನಿಗೆ ಹೇಳಬೇಕು, ಒಂದು 76 ಆಯ್ತು. ಇಲ್ಲ, ಪರವಾಗಿಲ್ಲ. ತಂಬಾಕು ಶಾಸನ. ಸಂತೋಷ
ನಿಮ್ಮ ಅಜ್ಜೋಲ್ಲಂಘನೆಯನ್ನು ಮಾಡಿರುವ ಆ ಧೂರ್ತ ಪ್ರೋತ್ಸಾಹವನ್ನು ಕರ್ತರುವುದಕ್ಕೆ ನಾನೇ ಸಮರ್ಥ. ತೀರ್ಮಾನಿಸಿದೆಯಾ? ಬಿಡು ಯೋಚನೆ. ನನ್ನನ್ನು ವಿಚಾರವಾಗಿ ಯಾವ ರೀತಿಯಲ್ಲಿ ವರ್ತಿಸಿದ್ದಾಳೆ ಎಂಬ ಪ್ರಜ್ಞೆ ನನಗಿದೆ. ಹೋಗ್ತೇನೆ, ನಿನ್ನ ವಜ್ಜೆಯನ್ನು ತಿಳಿಸ್ತೇನೆ. ಮಾನ್ಯತೆ ಪಡೆದೇ ಹೋದರೆ ಅವಳ ತುರುಬಿಗೆ ನಮ್ಮ ಕೂಟದಲ್ಲಿ ನೀನೊಬ್ಬನೇ ಇನ್ನು ವಿಶ್ವಾಸದಲ್ಲಿ ಇರುವುದು ತಮ್ಮ ಜಯಶೀಲವಾಗಿರು. ಇನ್ನ
ನೀನು ದಯಾ ಸಾಗರನು ಕರುಣಾನಿಧಿಯು ನೀನು. ಪ್ರತಿಯೊಂದು ಮಾನವನ ಅಂತರಂಗದಲ್ಲಿಯೂ ದಯೆ ಕರುಣೆ ಎನ್ನುವಂಥದ್ದು ಇರುತ್ತದೆ ಪ್ರಭು. ಎಷ್ಟು ಕೇವಲ ಬಿಂದು ಮಾತ್ರ ಅವರವರ ಸ್ವಾರ್ಥಕ್ಕೋಸ್ಕರವಾಗಿ ಅಂತರಂಗದಲ್ಲಿ ದಯೆ ಕರುಣೆಯನ್ನು ಇರಿಸಿಕೊಳ್ಳುತ್ತಾರೆ. ಆದರೆ ನೀನು ಹಾಗಲ್ಲ ಸ್ವಾಮಿ, ದಯಾನಿಧಿ, ದಯಾ ಸಾಗರ. ಒಂದು ಬಿಂದು ಕರುಣೆಯನ್ನು ನನ್ನೆಡೆಗಾಗಿ ಹರಿಸು ಭಗವಂತ. ನಿನ್ನಲ್ಲಿ ನಾನೊಂದು ದೂರನ್ನು ಸಮರ್ಪಿಸುತ್ತಿದ್ದೇನೆ. ತವ ಮೈದುನನ ಮರುಳಾಟ. ಗಂಡಂದಿರ ದೂರನ್ನು ಯಾವ ಹೆಂಡತಿಯು ಮತ್ತೊಬ್ಬರಲ್ಲಿ ಹೇಳಕೂಡದು. ಇವರು ನಿನ್ನ ಮೈದುನರು. ನನಗೆ ಗಂಡಂದಿರಾವುದು ಮೊನ್ನೆ. ಅದಕ್ಕಿಂತಲೂ ಮೊದಲು ನಿನ್ನ ಅತ್ತೆ ಕುಂತಿಯಲ್ಲಿ ಹಡೆದಿರುವಂತಹ ಅನಗತ್ಯವಾದಂತಹ ರತ್ನಗಳಿಗೂ ಕಾಲ ದೋಷದಿಂದ ಕೆಸರಿನಲ್ಲಿ ಬಿದ್ದಿವೆ. ಉತ್ತರಿಸಿ ಕೃಷ್ಣ, ಇವರನ್ನು ಉತ್ತರಿಸು. ನನ್ನ ಮಾನ ಹೋಗುವ ಕಾಲ ಬಂದಿದೆ, ನನ್ನ ಅಭಿಮಾನ ಹೋಗುವ ಕಾಲ ಬಂದಿದೆ. ಈ ಕೌರವರ ದೆಸೆಯಿಂದ ತಾವೇನು ಮಾಡುತ್ತಿದ್ದೇವೆ ಎಂದು ತಿಳಿಯದೇ ಇರುವಂತಹ ಮೂರ್ಖರಾಗಿದ್ದಾರೆ. ಇವರ ಮರುಳಾಟವನ್ನು ನಿಲ್ಲಿಸು ಕೃಷ್ಣ. ಹೇ ನರಕಸೂದನ, ಹೇ ಗೋಪಿ ಜನಪ್ರಿಯ. One more
ಅಗ್ನಿಯ ಮಧ್ಯದಲ್ಲಿ ಯೌವನವತಿಯಾಗಿ ಹುಟ್ಟಿ ಬಂದವಳು ಕೃಷ್ಣ. ನಾನು ಸಾಲಂಕೃತಳಾಗಿ ಹುಟ್ಟಿ ಬಂದೆ. ಈ ನನ್ನ ಬೆತ್ತಲೆಯ ಶರೀರವನ್ನು ನನ್ನ ಗಂಡಂದಿರ ಹೊರತಾಗಿ ನನ್ನ ತಂದೆ ತಾಯಿಗಳು ಕಂಡವರಲ್ಲ. ಅಂತಹ ನನ್ನನ್ನು ಕೂಡಿದ ಸಭೆಯಲ್ಲಿ ಬತ್ತಲೆಗೊಳಿಸುವೆಯಾ? ಕೆಡಿಸು, ಉಳಿಸುವೆಯಾ? ಉಳಿಸು. ನನ್ನ ಮಾನವು ನಿನ್ನ ಮಾನ. ಹೋಗುತ್ತಿರುವುದು ನನ್ನ ಮಾನವಲ್ಲ, ನಿನ್ನ ಮಾನ. ಕಾಪಾಡು, ಕಾಪಾಡು, ಕಾಪಾಡು. ಅಧೀರನಾಗದಿರು. ನಿನಗೆ ಕೃಷ್ಣಾನುಗ್ರಹ ಇದೆ. ನಿನ್ನ ಭಕ್ತಿಗೆ ಮೆಚ್ಚಿರುವಂತಹ ನಾನು ಇದೋ ನೀ ಹುಟ್ಟಿರುವಂತಹ ಸೀರೆ ಅದು ಅಕ್ಷಯವಾಗಲಿ. ಏನಾಯ್ತು? ಸಿಸಿ ಎಂತದ್ದು ಸಿಸಿ? ಹೇಳುವ ಸೀರಾ ಸೀರಾ ಎಂತದ್ದು ಸಂಗೀತಾಭ್ಯಾಸ ಮಾಡ್ತಾ ಇದ್ದೀನಿ. ಎಂತದ್ದು ಗಾಳಿ ಗಾಳಿ ಬೇಕಂತೆ, ನೀರು ಬೇಕು. ನೀರು ಬೇಕಂತೆ. ಯಾರಲ್ಲಿ ಸ್ವಲ್ಪ ನೀರು ತರ್ರಿ. ಆ ದೊಡ್ಡದರಲ್ಲೇ ಹೋಗ್ತಾ ಇದ್ದಾರೆ. ಕೈ ಕೈ ಕುಡಿಲಿಕ್ಕೆ ಕೊಡು, ಕುಡಿಲಿಕ್ಕೆ ಕೊಡು. ಸುಖದಲ್ಲಿ ಇಡ್ತೇನೆ. ಈಗ ಇಲ್ಲಿಯೋ? ಚಿಕ್ಕ ಎಲ್ಲಿ? ಇಲ್ಲಿ ಕಾ. ಎಲ್ಲಿ ಹುಡುಕುದ? ಎಂತದ್ದು ಚಟ್ನಿ ಹಿಡಿದಿಲ್ವಾ? ಹಾ ಕುಡಿ. ಎಳೀತಾ? ಕಾಕ ಸೀರಾ ಸೀರಾ
ಅವ ಇನ್ನೂ ಆಗಲಿಕ್ಕಿಲ್ಲ. ಯಾರಾದ್ರೂ ಎತ್ತಿಕೊಂಡು ಹೋಗಿ ಅವನು ಈ ರಾಜಸಭೆಯಲ್ಲಿರುವಂತಹ ಹಿರಿಯರೇ ಬಂಧುಗಳೇ, ನೋಡಿ ನಿಮ್ಮ ಕಣ್ಣ ಮುಂದೆ ಇಂತಹ ಅನ್ಯಾಯವಾಗುತ್ತಾ ಇದೆ ಎಂದು. ನಾನು ಅವರೊಳಗೆ ಹೆಣ್ಣು. ನಿಮ್ಮ ಮನೆಯಲ್ಲಿ ನಿಮಗೆ ಓಲೈಸುವಂತ ನಿಮ್ಮ ಅಕ್ಕ ತಂಗಿಯಂದಿರಿಲ್ಲವೇ? ನಿಮ್ಮನ್ನು ಹಡೆದಂತಹ ತಾಯಿ ಹೆಣ್ಣಲ್ಲವೇ? ನಿಮ್ಮ ಅಕ್ಕನಿಗೋ, ನಿಮ್ಮ ತಂಗಿಗೋ, ನಿಮ್ಮ ತಾಯಿಗೋ, ನಿಮ್ಮ ಸಹೋದರಿಗೋ ಇಂತಹ ಸ್ಥಿತಿ ಬರುತ್ತಿದ್ದರೆ ಇದನ್ನು ನೋಡಿಕೊಂಡು ನೀವು ಈ ರೀತಿಯಲ್ಲಿ ಕೈಕಟ್ಟಿ ಕುಳಿತುಕೊಳ್ಳುತ್ತಿರುವಿರಾ? ನಾನು ನಿಮ್ಮ ಮನೆಯ ಹೆಣ್ಣೆಂದು ತಿಳಿಯಿರಿ. ನನ್ನನ್ನು ಕಾಪಾಡುವಂತ ಹೊಣೆಗಾರಿಕೆ ನಿಮಗೆ ಯಾರಿಗೂ ಇಲ್ಲವೇ? ನೀವೆಲ್ಲರೂ ಮಾನ ನಿಧಿಗಳು. ನಿಮ್ಮ ಕಣ್ಣ ಮುಂದೆ ನನ್ನ ಮಾನ ಹೋಗುವ ಕಾಲ ಬಂದಿದೆ. ಹಾವಿಗೆ ಹುತ್ತವು ಆಶ್ರಯ ಸ್ಥಾನ. ಹುತ್ತದ ಬಳಿಯಲ್ಲಿ ಹಾವು ಸತ್ತು ಬಿದ್ದರೆ ಹಾವಿಗೆ ಅಪಮಾನವಲ್ಲ, ಹುತ್ತಕ್ಕದ ಅಪಮಾನ. ಮಾನ ನಿಧಿಗಳಂತಹ ನಿಮ್ಮ ಕಣ್ಣ ಮುಂದೆ ನನ್ನ ಮಾನ ಹೋಯಿತಂತಾದ್ರೆ ನನಗೆ ಅಪಮಾನವಲ್ಲ, ನಿಮಗೆ ಅಪಮಾನ, ನಿಮಗೆ ಅಪಮಾನ.
Hey,
ಜನನಿಗೆ ಅರುಧರೆ ಓದನಾದರೆ ನೆನೆದು 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 ಮರುಗುವರು ಆ
ಊರು ಕೊತ್ತ ದಿನಾಯನಮ್ಮನೆ ಬಾರಿ ಕಾತು ದೂಲೆ ಇನರಗಿಯ ಪಂಡಲ ಪಗಾಲೆ ಊರು ಪತ್ತಿನಾಯ ನಮ್ಮನ ಬಾರಿ ಕಾತುಂದುಲ್ಲಯ ತಿಗಲಗಿಲ ಏರಿ ಏರಿ ಈ ಕೇಳುವರ ಪಂಡಿದು ಪಂಡಲ ಪಗಾಲೆ ಸಾರಗಂಗಲ ಗುಂಪು ನಾಯನ ಪೀರೆ ಪಗಮಿಲ ಚೆಟ್ಟಿ ನಾಯನ ದಾರ ಧರಸಿನ ಕೊರದು ತೀಸಿನ ಆಯಮಿಲ ಆರಮ್ಯ ಆರಮ್ಯ ಏನ ಪರಿಚಯ ಕೇಳರತ್ತಿ ಏನದು ಕವಿತರ ರೂಪಡಿ ನನ್ನ ಪರಿಚಯ ಬರ್ತೆ ಅಂದ ಅಂದ ಸಾರ ಕಣ್ಣಿತ್ತಿನಾಯನ ವೀರ ಮಗನ ಕೆತ್ತಿನಾಯನ ದಾರದ ಸೀನ ಕಣದೀತಿನಾಯನ ಊರು ಪೊತ್ತೈನಾಯನ ಅಮ್ಮನ ಯಾರು ಕಾತುತ್ತುದೋ ಅಂದೆ ಮಳೆ ತಗೊಂಡು ದಾಳು ಗೊತ್ತಿಪ್ಪತ್ತು ಇತ್ತು ಮಲ್ಲ ಈ ಬಣ್ಣಕ್ಕೆ ಅಂದ ಎಲ್ಲ ಇಲ್ಲ ಜೋಕುಲು ಎಲ್ಲ ಅರ್ಥ ಮಾಡ್ಕೊಂಡು ಅಂದೆ ನಾಲ್ಕು ಜೋಕುಲು ಒಟ್ಟಿಗೆ ಆಯ್ತಾ ಮಲ್ಪೆರೆ ಬೇತೆ ಬೇಲೆ ಇಟ್ಟಿದ್ದ ಸುಮಾರು ವಹಿವಾಟು ಇಂಚಿನೆ ಕೈ ಟೀ ಬಟ್ಟಿಗೆ ಖಾರ ತಂದು ತಂದು ಹೌದಲ್ಲವು ಕೈ ತಿಂದಿದೆ ಜಡ ಬರ್ತದೆ ನನ್ನ ಅವು ಕತೆ ಸೋಲ ಬಂದುಡಿತದೆ ಹಾ ಸರಿ 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 ಅಜ್ಜಿ ಸರಿ ದಾದೆ ಆಯ್ತಾನೆ ಚಲ್ಲೋ ಚಲ್ಲ ವಿಷಯ ಬಣ್ಣ ಸರಿ ಅಂತ ಹಾ ಸರಿ ಸರಿ ದೇವೇಂದ್ರ ನಮಗೆ ಬೀರಂತ ಬೀರೆ 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 ವಾಲಿ ಹಾ ಸರಿ 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 ಆಯ್ತಾನೆ ತಟ್ಟೋದಿತ್ತೇನಾ ಅಪ್ಪಳನ ಪಕ್ಕ ತಟ್ಟಿನತ್ತು ವಾಲಿ ವಾಲಿ ಉತ್ತರಂದಿ ಉತ್ತರ ವಾಲಿನಿ ಕೆರನೆ ರಾಮೇ ಹಾ ಆಯ್ತಾನೆ ಸಾನೆ ಮಾಡ್ತೇನಾ ಅವನ ಮಂಡೆ ಇಲಾಖೆ ರಾವಣ ಬುದ್ಧಿ ಕಂಡುಬರುತ್ತದೆ ರಾವಣೇ ಉತ್ತರ ಹುಚ್ಚ ಉತ್ತರಾದಿಯ ಸರಿಯೇ ಸರಿಯೇ ಸರಿ ರಾವಣನು ಇಲ್ಲಿ ಬರ್ತಾ ನೀರು ನಾನು ಮತ್ತೆ ಹಾ ಅಂದಂದಂದ ಮಂಗೆ ಏರು ಮುಂದೆ ಇಲ್ಲಿ ಗೊತ್ತಾದ್ರೆ ಅಂದಂದಂದ ಸರಿಯೇ ಸರಿ ಹನುಮಂತ ನಮ್ಮ ಏರು ಈತು ಬಂದ ರಾಮಾಯಣದ ಆಟೆಯಲ್ಲಿ ಸಂಗತಿಯ ಗಾಳಿಗೆ ನಡೆಯುತ್ತದೆ ಅಂದಪ್ಪ ಎಂಚ ಈ ಸತ್ತಿದಲ್ಲಿ ಗಾಳಿ ಇಂಚಿನೆ ಕೊಡಕಾಯಿ ಜಂಟನ ತೆಂಕಾಯಿ ಹೌದಾ ಗೀರಂಚಿಗೆ ಅದು ಅಂಚಿನ ಇಂಚಿದಾನೆ ಹಾ ಹಾ ಅವತ್ತು ಹಿರಿಯರು ಸಿಕ್ಕಂತ ಜಯ ಜತಿ ನೀರು ಬರ್ಚಪ್ಪ ಈಗಿನ ಪರಿಚಯ ಬೋಡು What
ಕೆವಿ ಪರಿಣಾಮ ಗುರುವನ್ನು ಮಕ್ಕಳು ಅಂತ ಅಯ್ಯೋ ಎರಡು ನಾಚಿನ ಮಲೆಯಪ್ಪ ನಿದರ್ಶನ ಮಾಡಿ ಮುಟ್ಟು ಬರ್ತಿದ್ದಲ್ಲ ಮಗನ ಬಗ್ಗೆ ಕೇಳಿದ ಮಗುವನ್ನು ಮಂಡರಿಂಗಿದ ಆಯ್ತಾ ಪರಿಣಾಮ ಓ ಅವರಿಗೆ ಊಟಕ್ಕೆ ಕಟ್ ಮಾಡಿಬಿಡುತ್ತೆ ಪಂಡಿತರೆಲ್ಲ ಕೊಡುತ್ತೆ ಪಂಡಿತರನ್ನ ಮಕ್ಕಳನ್ನ ಮಾಡ್ತೀನಂತ ಅప్పుడు ಒಂಜಿ ಸಿಕ್ಕಿಗೆ ನಾವು ಕುಡಕೊಂಡ ಕುಡೋರು ನಾವು ಏಗೊಂಡ ಹೋಗುತ್ತ ಪಂಡಿತರು ಕಾಸು ಮಾಡ್ತಾರೆ ಅಂತಂದ್ರೆ ಗುಣ ಮಾಡ್ತಾರೆ ಹಾಕೊಂಡು ನಿನ್ನ ಮಾಡ್ತಾರೆ என்ன மாதிரி யார மாதிரி ಬರ್ಪುಜಿಯೇ ಮೂಲಿಗೆ ಮೂಲಿಗೆ ತಾನೆ ಮೂಲಿಗೆ ಸಂಘದಲ್ಲಿ ಕಂಡ್ರೆ ಲೋಕದಲ್ಲಿ ಕೈತು ಒಂಜಿ ಗಳಿಗೆ ಅದು ಸುತ್ತ ಪದಪತಿ ಸುಗಿತನುವೆ ತುಂಬು ನಿನ್ನೆ ಗಣಪ ಮದವೂರ ನಿಲೆಟುಳ್ಳ ದೇವ ವಿಘ್ನೇಶ ಪದ ಪದ ತುಗಿತುವೆ ತುಂಬು ನಿಲ್ಲದೆ ಗಣಪ ಮದವೂರ ನಿಲೆಟುಳ್ಳ ದೇವ ವಿಘ್ನೇಶ ಮದವೂರ ನಿಲೆಟುಳ್ಳ ದೇವ ವಿಘ್ನೇಶ ಸುಗಿತುನುವೆ ತುಂಬೋ ದೇವ ನಂಬಿನ ಬೆಕ್ಕಡಿ ಶ್ರೀ ದುರ್ಗಾಂಬಿಕೆನ ತುಗಿತುದು ಜಗದಂಬೆ ವಾಣಿಗೆ ಮಣಿದೆಯ ವಿಘ್ನೇಶ್ವರನಿ ನೆನೆದುಳು ಕರ್ಮೋ ಬಿರುವನ ಎಮ್ಮೆ ಬೆಮ್ಮೆರೆ ನಾವು ಬಿಗಿಡೆ ಇರ ಸೋಮನಾಥನ ಪಾದೊಬ್ಬು ಜೊತೆಗೆ ಮುಡುವಡಿ ಬೆನಿ ಗದಿರ ಉದಿದೀನೇ ತರಿ ಪೊರ್ಲುಡ ಬಗನೆ ಉದಿದ
ಉದಯ ಪುರೋಟ ಚಾವಡಿಗೆ ಮತ್ತೊಂದಗಿ ಪೊರ್ತು ಉದಯ ಬರ್ಮೆಲ ನಿತ್ಯ ಗಜ್ಜುಗು ಉದಯ ಪುರೋಟ ಚಾವಡಿಗೆ ಮತ್ತೊಂದಗಿ ಪೊರ್ತು ನೇಸರಿ ಪುರುಳ ಬಗನೆ ಉದಯ ಬರ್ಮೆಗೆ ಚಾವಡಿಗೆ ಮತ್ತೊಂದಗಿ ಪೊರ್ತು ಹೊರ್ತು ಉದಿತದ ಬರ್ಪನೊಂದು ಪಂಡ ಪ್ರಪಂಚದ ಮಾತಾ ಜೀವಿಲಗೆಲ್ಲ ಎಚ್ಚರಿಕೆ ಕೊರ್ಪನೊಂದು ಅರ್ಥ ತಮ್ಮ ಬದುಕಿನ ಎಂಚ ಬದುಕೊಡೊಂದು ಎಚ್ಚರಿಕೆ ಕೊರ್ಪನೆತ್ತ ಒಟ್ಟಿಗೆ ಬದುಕದ ಸಾಧನೆಗಳ ಹಿಡ್ದೊಂಜಿ ಸ್ಫೂರ್ತಿ ತಿಕ್ಕುಣ ಒಂದು ಲೆಕ್ಕ ನರಮಾನ್ಯಾದ ಪುಟ್ಟೊಡಂಡ ಪೂರ್ವಜನ್ಮದ ಪುಣ್ಯ ವಿಶೇಷ ಬೋಡುಗೆ ಐಟುಲ ಅವರಿ ಅರಸ್ವಾದ ಪುಟ್ಟೊಡೊಂದಾಂಡ ಭಾರಿ ಮಲ್ಲ ಯೋಗ ಬೋಡು ಒಂದು ಅರ್ಥ ಪುಟ್ಟಿನೆಡ್ದ ಬಕ್ಕ ತನ್ನ ಸಾಧನೆಡುವರಿ ಅರಸೊತ್ತಿಗೆ ಸಂಪಾದನೆ ಮಲ್ಪೊಲಿ ಅರಸ್ವಾದೇ ಪುಟ್ರೆ ಸಾಧ್ಯ ಅಪ್ಪುಜಿ ಮಾತೆರೆಗಲ ಅಂಚಿನ ವಿಶೇಷ ಭಾಗ್ಯ ಈ ಉದಯವರ್ಮಗೆ ತಿಕ್ಕಂಡು ಅರಸುಗು ಮಗೆಯಾದ ಪುಟ್ಟನಗನೆ ಅರಸೊತ್ತಿಗೆ ಅರ್ಹತೆ ಅಧಿಕಾರ ರಡ್ಡೆನ್ಲ ಯಾನು ಪಡೆದೇ ಬುಲೆ ಎನ್ನ ಅಮ್ಮೆರು ಯೋಗ್ಯ ಕಾಲಗು ಸರಿಯಾದ ಎಂಕು ಕೊರಡಾಯನ ಸಂಸ್ಕಾರವನ್ನು ಮಾತ ಕೊರಿಯರು ಐದು ಬಕ್ಕ ಕಟಪಾಡಿದ ಅರಸು ಮಗಲು ಮದನ ಕಿನ್ನೆಯ ಪನ್ಪುನ ಪುಣ್ಣನ್ಯಾನ ಮದಮೆ ದಾನೆ ಮಲ್ಪುನು ಏತ್ ಕಾಲ ಕರಿಂಡಲ ಎಂಕಲಿಗೆ ಸಂತಾನನೇ ಆವಂದೆ ಪೋಂಡು ಅರಸು ಉತ್ತರಾಧಿಕಾರಿನ ಕೊರಂದೆ ಸೈತೆಂದಾಂಡ ನರಕದ ಗುಂಡಿಗೆ ಬೂರುವೆಂದೇ ಅರ್ಥ ಬೊಕ್ಕ ನಮ್ಮ ಜೀವನಡು ಏತು ಸಂಪಾದನೆ ಮಲ್ತಂಡಲ ಏತು ಸಿರಿ ಸಂಪತ್ತಿತ್ತಂಡಲ ಮಸಣ ಮುಟ್ಟ ಮಾತ್ರ ಬರು ಮಸಣುಡ್ದು ಬೊಕ್ಕದ ಪ್ರಯಾಣವು ಸಂತಾನ ಮಾತ್ರ ಕಾರಣ ಆಪುಂಡು ಸಾಧಿದ ಖರ್ಚಿಗೆ ಈ ವಿಚಾರಡು ದುಃಖಡು ಯಾನಿತ್ತೆ ಇಂಚನೆ ದುಃಖಡಿ ಪುನಗನೆ ಬೊಮ್ಮಕ್ಕೆ ಪನ್ಪುಣಲಿನ ಮದಿಮೆ ಆಂಡ ದೇವರಿಗೆ ಕೊರಡು ಅಂಡ ಎಂಚಲ ಕೊರ್ಪೇರಿ ಪನ್ಪುನಕ ಐದು ಮಿತ್ತದ ಸಾಕ್ಷಿ ಬೇತೆ ಒಲಜ್ಜಿ ಬೊಮ್ಮಕ್ಕೇನು ಮದುಮೆಯಾದ ವರ್ಷ ಒಂಜಾವಡಂಡ ದುಂಬುದ ಬಡಿದಿ ಮದನಕಿನ್ನೆ ಬಂಜಿನಾಲಾಯಲು ಭಾರಿ ಸಂತೋಷದ ವಿಚಾರ ಅಂಚನೆ ಬಾಯಕ್ಕೆ ಮಾತ ಮಲ್ತದು ಪೆದ್ದರೆ ಅಂದ ಅಪ್ಪೆಮ್ಮನ ಇಲ್ಲಡೆ ಕಡಪುಡಿಯೆ ಐದು ಬಕ್ಕ ಅಂಚಿ ಪೋಪುನ ಅವಕಾಶ ಎಂಕಲ ಆಯ್ಜಿ ಪೆದ್ದಿನಾಲೇನು ತೊಟ್ಟಿಲು ವಾಲೆಲೆ ತಂದು ಬರಡು ಈ ಉದ್ದೇಶಡು ಮಂತ್ರಿಲೆಲ್ಲ ಚೋಂಕರನ್ನು ಸಿದ್ದುನು ಮಾತ ಕಡಪುಡುದೆ ರಡ್ಡು ಜೋಕುಲು ಒಂಜಿ ಆನು ಒಂಜಿ ಪುಣ್ಣು ರಡ್ಡು ಜೋಕುಲ್ನ ಅಮ್ಮೆಯಾದ ಸಂತೋಷ ಸಮಾಧಾನಡಿ ಪುನಗ ಅಡೆ ಕಡಪುಡುದು ನಕಲು ದಾನೆ ನನ್ಲ ರೋಜುಜೇರು ನಕಲ ನಿಖಲ ಸಾಧಿನೇ ಯಾನಕ್ಕೂ ಒಂದಿತ್ತೆ ಅಪ್ಪನ ಪ್ರಕಾರ ಇವ್ರು ಮೂಜನ್ನು ಒಟ್ಟಿಗೆ ಪೋಯ ಸ್ವಾಮಿ ಬಾರಿ ಗಡಿ ಬಿಟ್ಟಿಟ್ಟು ಬರ್ಪಾನೆ ಅರ್ಧ ಸಾಧಿಗೆ ಸುದೆ ಬಾರಿ ಕೇತುದ ಅಪ್ಪಿಗೆ ಬಾಜಿಲ ಹಣ್ಣಿಗೆ ಅಂದ ಅಂದು ಐಕಂಕುಲ್ ಮಾತ ಪಾತರ್ದಾದು ಸಿದ್ಧ ನಾವು ಒಟ್ಟಿಗೆ ಸುದೆ ಬಾರಿಗೆ ಕಡಪುಡಿಯ ನೀರು ಪರ್ರೆ ಅಂದು ನಾನು ಸಾಧಿಗೆ ಒಂದಿತ್ತೆ ಅಲ್ಪ ನಿತ್ಯ ಬುದ್ಧಿ ಇಕಾರ ಅಕ್ಕಳು ರಡ್ಡೆ ಜನ ಪೋದಿತ್ತೇರು ಅಲ್ಪ ಆರು ಸುದಕ್ಕೆ ಬೋರ್ದು ಪೋಯ ಪಂಡೆ ವಿಧಿ ಪರೆತಿನ ಪರಮುಲ ಉಂಟು ವಿಧಿ ಬರತ್ತಿನ ಎಲ್ಲಲ ಮಲ್ದಿ ಕರ್ಮದ ಫಲನು ತಿನರಿ ವಿಧಿ ದುರ್ಗತಿನ ಬಲತ್ತ ಕೈಟ್ಟು ಕೊರಿನ ದೇವರು ದತ್ತ ಕೈಟ್ಟು ಪಿರ ಒಯ್ತಂದು ಪೋಯ್ಲೆಕ ಪೋಯರು ಎನ್ನ ಸಂತಾನದ ಕೊಡಿನ ಅರಲಾಯಿನ ಪೂವೇ ನನ್ನ ಇಜ್ಜಿಯಿಂದ ಆ ಬೂರೇ ಇಜ್ಜಿಯಿಂದ ಅದು ಪೋಂಡು ಏತು ಮೋಕೆಡು ಬುಡದಿ ಜೋಕಲಿನ ತೂವಡುಂದು ಆಸೆಡಿಯಾನ ಕಾತೊಂದಿತ್ತೆಡ ಎನ್ನ ತರೆಟ್ಟು ಬರೆಯಿನ ವಿಧಿ ನೆಕ್ಕು ದುಂಬೆ ಇಂಚನೆ ಆವಡೊಂದು ಬರೆದಿತ್ತೆಂಡ ಇನ್ನು ತಪ್ಪಾವರೆ ಏರಿಗೆ ತೀರು ಪನು ಅವತ್ತು ನನ್ನ ಮಹಾರಾಣಿಗೆ ಬಾಜಲಾದು ಸುದೆಕ್ಕ ಬರುದು ಸೈಪುನ ಪರಿಸ್ಥಿತಿ ಬರ್ಪುಂಡು ಇಂದೇನು ಏರ್ಲ ಪಣ್ಣುಂಡ ನಂಬಂದನ ವಿಚಾರ ನರಮನೆಗೆ ಸಾವು ಎಂಚಲ ಬರಲಿ ಪಿಲಿ ಬಲಿಪದ ಬಾಯಿಗೆ ಬುರುದುಲ ನರಮನೆ ಸೈಪೆ ಸೂಟು ಬುರುದುಲ ಸೈಪೆ ನೀರುಡು ಬುರುದುಲ ಸೈಪೆ ಸೈತನ ಕಲೆಗೆ ಸಲಾದ ದುಃಖ ಮಲ್ತಂದ ಇತ್ತನ ನಮಲ ಎಲ್ಲ ಒಂಜಿ ದಿನ ಸೈಯರೆ ಉಂಡತ್ತ ಮರಣಗೂ ಕಾರಣ ಮರಣನೇ ತೆರಿಯು ಸ್ವಾಮಿ ಲೋಕಗೂ ತೆರಿಯು ಅಪ್ಪೆ ಎಂಕಲ್ ಮತ ಬುದು ಪೋದ್ರಿ ತಾನೆ ಮಲ್ಪುನು ಪನು ಪುಟ್ಟು ನಗನೆ ಸಾವುದ ಬುತ್ತಿ ನಮ್ಮ ಬೆರಿಟ್ಟು ನಮ್ಮ ಕಟ್ಟೊಂದೇ ಬರ್ಪಾಗೆ ಅಂಚಾದು ಕರಿದು ಪೋಯಿನಕ್ಕೆ ಚಿಂತೆ ಮಲ್ಪನತ್ತು ಒಂಜಿ ಸಮಾಧಾನ ಉಂಡು ಒರ್ತಿ ಬುಡದಿಲ ಉಲ್ಲಲು
ಈ ರಡ್ಡು ಜೋಕುಲು ಒರಿದತ್ತ ಅವೇ ಮಲ್ಲ ಭಾಗ್ಯ ಅಂದು ತೆರಿಗ ಈ ಜೋಕುಲನ್ನು ಸಾಂಕದು ಮಲ್ಲೆ ಮಲ್ತದು ಆ ಜೋಕುಲ್ನ ಮೋನೆ ತೂದು ಆ ಜೋಕುಲ್ನ ಅಪ್ಪೇನು ಕಳಿವಂಡಿನ ದುಃಖನೇ ಅನ್ನ ಮರಪರೆ ಆಯ್ನ ಅದು ಪ್ರಯತ್ನ ಮಲ್ಪೆ ದಾನೆ ಮಲ್ಪ ಪ್ರಾಣುನೇ ಕಲವನಿಗೆ ಕಿತ್ತನ ಆಸೆ ಮಾನವಗೆ ಬರೆ ಬೂಂಡಿಗೆ ಪ್ರಾಣನು ಬಕ ದಾಯ ಕಳೆ ನೋಡು ತುಕ ರಾಜಕೀಯಡು ಮಾನವಕ್ಕೆ ಬಡೋದು ಪ್ರಾಣಗಳನ್ನು ಒಂಜಿ ನರಮನೆ ತೊಜಪಲೆ ಹೆಂಗ ತಾನೆ ಜೋದುಣ್ಣ ಆತಡ ಜೋದುಣ್ಣಲಾತಜಿ ಒಟ್ಟುಗು ಮಂಡೆ ಬೆಟ್ಟ ಗುರ್ತಾಯ್ತು ಏನತ್ತೆ ಸಿದ್ದು ನಿಕ್ ಸನ್ನಿ ಮೀರಾಡು ಮಾರ್ರೆ ಯಾನು ಒಲನ್ನ ಮಾರಿ ಬಿಡ್ತಾ ಪಾತ್ರಿ ಅಂದೆ ಮಾರಿ ಹೊಡಿತ ಪಾತ್ರೆ ಅವಳೇ ಪೂಜೆ ಇಡಾರ್ ಪ್ಯಾನ್ ಬೆಚ್ಚಡುಲ್ಲೆ ಬೆಚ್ಚ ಇಲ್ಲಿ ಬೆಚ್ಚ ಏನಿನ ಕತೆ ಗೊತ್ತು ಏನು ಗಲ್ಲಟ್ಟದ ಮೆಗ್ಗಿ ಮೆಗ್ಗಿ ಮಲೆಗ ತೊಟ್ಟು ಸೈತು ನೋಡಿ ಹಿರಿಯದಾಯ ಮಂಡೆ ಬೆಚ್ಚ ಏನಡ ಬತ್ತಿನ ನೆನಪಲ್ಲಡ ಈಗ ಅಂತ ಬಿಡ್ವೇನಾ ಅಂತಾರೆ ಸೋಪ್ ಹೊಡೆದು ಉಪಾಯ ಬತ್ತೆ ಮೆಗ್ಗಿರಡ ಈಗ ಒಂಜಿ ಸೋತದು ಬತ್ತೆ ಉಂಡ ಅತ್ತ ಅತ್ತ ಅಂಚಂಡ ಸೋತನ ನರಮನಿ ಐ ಬದುಕೊಳ್ಳಿ ಐ ಓಡಲ್ಲ ಬಲ್ಲ ಸೈ ಆಡ್ತೆ ಲಡಾಯಿಡೋರಿ ಸೋತ್ರೆ ಬದುಕೊಳ್ಳಿ ಅಂದ್ಗೆ ನಾನು ಎನ್ನ ನಿನ್ನ ಕತ್ತೆ ಅತ್ತ ಅದು ಲೋಕದ ಮೆಗ್ಗೆ ಸೋತೇನೋ ಸೋತಿ ಐಂತದ್ದು ಫಲೇ ಬರೋಡ ಬಚ್ಚನ ಆನ ಸೋಪ ಒಂದು ಮೂಕು ಮುಟ್ಟ ಮನಸ್ಸಿತ್ತುಂಡು ಎಂಕೆ ಸೋಲ್ ಬತ್ತನ ದೇವರದಯ ದಾರಿಯೋಡು ಗೊತ್ತುಂಡ ಸೋಲ್ ಬತ್ತನ ದೇವರದಯನೋ ಅತ್ತೆ ಮೆಗ್ಗನ್ ಸೋಪಾರ ಒಂದು ಪಲಾಯಡೆ ಎಂಚ ಸೋತಾರೆ ಮನೀತ ಗೋಸ್ ಮಾರಿ ಆಂಡ ಅತ್ತ ವಾಡು ನೀನೋಡು ನೀ ಸೇಕೆ ಮಾನ ಮಲ್ಲೆನಾ ಪ್ರಾಣ ಮಲ್ಲೆನಾ ಪ್ರಾಣ ಮಲ್ಲೆ ಇದೇ ಮಾನ ಪೋಂಡ ಪ್ರಾಣ ಓರಿಂಡ ಪಕ್ಕ ಬಟ್ಟಿ ಬಟ್ಟಿ ಸಂಪಾದನೆ ಬೇರೆ ಅಬ್ಜಿ ಈ ಬಾರಿ ಓತದ ಮಾರೆ ಶಾಸ್ತ್ರ ಐನೇ ಬಂತನತ್ತ ನಮನ ಮಲ್ತಲ್ಲ ಪ್ರಾಣ ಹೊರ್ತವನು ಕೂಡ ಇವರ ಕೊರ್ತು ಜೇರ ನಿನ್ನ ಬುಡ ಬಿಡು ನಿನ್ನ ಜೋಕುಲಂ ಚಿಪ್ಪಾಡು ನಿನ್ನ ಇಲ್ಲಿಗೂ ಸೂಪುರ್ದು ಪತ್ತಾಡು ಇಲ್ಲಿಗೆ ಸೋಬಾರ್ದು ಒಟ್ಟಾರ ನಿನ್ನ ಸಂಪತ್ತು ನಾಶ ಆಡು ನಿನ್ನ ಸಂಪತ್ತು ಸರ್ವನಾಶ ಆಡು ನಿನ್ನ ಅಪ್ಪೆಮ್ಮೆ ಸೈತದ ಮಣ್ಣು ತಿಂದದ ಬಾಡು ಮಣ್ಣು ತಿಂದದು ಅಪ್ಪೆಮ್ಮೆ ಅಂಡಲ ಪ್ರಾಣ ಹೊರ್ತವನು ಬುಡದ್ದಿ ಪತ್ತ ಚಿಕ್ಕು ಆತೆ ಜೋಕುಲು 20 ಹುಟ್ಟುವ ಇಲ್ಲಿ ಮಾಲಿಕದ ಕಟ್ಟೋಲಿ ಸಂಪತ್ತು ಕಂಡುದಲ್ಲ ಮಲ್ಪೊಲಿ ಬರು ಅಪ್ಪೆಮ್ಮೆ 100 ಜನ ತಿಕ್ಕುವೇರಿ ನನ್ನ ಊರಿನ ಮಾತಾಡ್ಬೋದು ಕೈಕಾರ ಮತ್ತೊಂದು ವಿಷಯ ಮಾಡಿನ ಒಂದೇ ನಮ್ಮ ಓಡೆ ಪೋಪುಣ್ಣಿ ಈ ರೈತ ದಯ ಮಂಡ್ಯ ಜಲ್ ಬರ್ರಿ ಇರ್ನ ಅಕ್ಕೆ ಎದ್ದೇರ ಉದ್ಯಾನ ರೋಡು ಅದೇ ಬಾಯ್ ರಾಬಜ ಆಪುಂಡ ಧಾನ್ಯ ಈ ಪುರುಷಂಗ ಓದುದನ್ನು ಆ ಪುರುಷಂಗವನ್ನಿ ಐಟೊಂಜಿ ಸೇವುಂಡು ಎಂಚಿನ ಕೆಟ್ಟು ನೆಂಟರ ಸೇರುವುದು ಕಷ್ಟ ಧರೆಯಲ್ಲಿ ರಾಮ ರಾಮ ಐ ಕತ್ತ ಬಂದಿನಿ ಎತ್ತೇನೆ ಸೇಲೆಂದೆ ರಾಮ ರಾಮ ಎಂಕಾದ ಬೈರ ಆಪುಂಡ ಯಾನಿದ್ದೇನ ಸೈ ಆನಿ ಒಂಜಿ ಕಣ್ಣು ಪೋಂಡೆ ಅಂದ್ ಪಣ್ಣಗ ನಾನು ಒಂಜಿ ಉಂಡೆ ಅಂದ್ ಪಂಡ ಆ ಕಣ್ಣು ಏಪ ಪೋಪುಂಡ ಅಂದ್ ಯಾಣ ಪಂಡೆ ದೇವರದ ಏಟು ಇತ್ನೆಟ ಪಾಂದೆ ಒರಿದನು ಮಾತಾ ಪೊಕ್ಕಡೆ ಪೋಪುನ ಪೋನಗ ಮಾತಿರ್ಲ ಪೋಪೇರು ಅಕ್ಕೆ ಯಾಣಕ್ಕೆ ಸಿದ್ದು ಇದು ವಿಷಯ ಗೊತ್ತುಂಡೆ ಇದು ಮೆಕ್ಕೆ ಮೀರಣ್ಣರಿ ಲಡಾಯಿಡು ಸೋತದು ಸೈಪೇಂದ್ ಬಂಡದ ಬಿದಾಡಿಯರು ಸೈಪೇಂದ್ ಬಿದಾಡ್ನೆ ಅನುಂತಾರೆ ಏರೆಗಲಾಪುಜಿ ಸೈಯಾಡು ಯಾನು ಉಂತಾಯ ಇದನ್ನ ಅಕ್ಕೆಳ್ಳರ ತಬಲೆ ಅವೇ ಅವೇ ಬರಂದುಲ್ಲೇರವೆ ವೀರಗಾಯಿ ಮಗದಿನಿ ರಾಯಗೆ ಮಾರಿ ಮಲ್ಲಿಡಿಸಿದ್ದು ಪರ್ಲಗ ಸಾರ್ದಿ ಮೆಗ್ಯನಿಲೆತ್ತ ಬಾರ್ದಿ ಪಂಡಳ ಬಗಾವು
ಅಕ್ಕೆ ದಾದ ಮಗ ಇಂದು ಅಕ್ಕೆ ಓ ಅಲ್ಲ ಬಿತ್ತು ಹಿಡಿದು ಕುಕ್ಕು ಕಂಡದು ಗೊತ್ತುಂಟ ಸಾಯಬಂಡ ಇಂಚ ಇಂಚ ಮಲ್ಪೇರ ಅರಸುಲು ಓ ಟೆನ್ಷನ್ ಯಾರು ಅಂದ ಆನಂದ್ ಹಾ ಅಲ್ಲ ಮದನಕ್ಕಿನ್ನೆ ಅಂದ 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 పోయలత్తా ಹಾ ಐದು ಮುಕ್ಕಾರು ಅಂತೆ ನಿಕ್ಕದಲ್ಲ ಸರಿ ಮಲ್ಪೇರ ಆಯ್ತು ಆರೇನ ಹಾ? ಆರೇನ ಸರಿ ಅಲ್ಪರ ವಾ ಬ್ರಹ್ಮಗಲ ಸಾಧ್ಯ ಆತೆ ನಂಗೆ ಗುಣ ತುಜಿ ಬಕ್ಕ ಬಾಕಿ ದಕ್ಕಲ ಕತೆ ಇಂಚಿನ ನಿನ್ನ ಕತೆ ಇಂಚಿನ ಮಣ್ಣೆಂಕ್ ಅದಕ್ಕೆ ಗೊತ್ತಿ ಸೈಯರ್ ಬಿದಾಡ್ದಾಗ ಮಗ ಬಜಿ ಸೋಲು ಪತ್ತನ ಸಯ್ಯರೆ ಪೋನಕ್ಕೆ ಎಲ್ಲಡಲ್ಲ ಡೈಡಿ ಸೋಲ್ತನ ಸೈಪೇರಬಹುದು ಎನ್ನ ಅಪ್ಪಾಜಿ ಕೊರ್ನ ಅಧಿಕಾರ ಅವಲ ಪೋಂಡೆ ಅವಲಾ ಪೋಂಡೆ ಐಲು ಒರ್ತೋನರ ಜೋಕ್ಲೆಗೆ ಯೋಗ ಬೋಡು ಆತೆ ಇರೇಗ ತಿಕ್ಕದುಂಡೆ ಅಕ್ಕೆ ಆರ್ನ ಕತೆ ಬಿಡು ಹಾ. ಈ ಎಂಜಿನ ಪಣಮ್ಮ ಯಾನಿತ ಸಯ್ಯರ ಪಿದಾಡಿ ಅಂದತ್ತ ಅಂದೆ ಬದುಕೊಡ್ನಂಡ ಉಗ್ಲೇರ ಜಾಗುಂಡ ಏತೆ ಬಂಗ ಆವಡು ಕಷ್ಟ ಆಡು ನಮ್ಮ ಬದುಕೋಡ ಪ್ರಯತ್ನ ಮಾಡ್ಬಿಡು ಬದುಕೋಡ ತಂದೆ ಸೈಪುನಿ ನಮಗ ಬದುಕೆರೆ ಇಲ್ಲುಂಡ ನಿಕ್ಕ ಒಕ್ಕ ಇಲ್ಲಿಜ್ಜಿಂದ ಆವ ಓಲುಂಡು ನಿನ್ನ ಇಲ್ಲ ಪೋಂಡಲ್ಲ ಹಾ. ಎನ್ನ ಇಲ್ಲ ಜಬೋಳು ಓ ಎನ್ನ ಇಲ್ಲ ಬಂಡ ನಿನ್ನ ಇಲ್ಲ ತಮಗ್ಯ ಇಂದು ಬಕ್ಕ ಇರ್ನ ಇಂದು ಇಲ್ಲ ನಿನ್ನ ಬಕ್ಕ ಇರ್ನ ಈ ಇಲ್ಲಡೆ ಬನ್ನಗ ಈ ಇಲ್ಲದ ಬಾಕಿಲು ಮುಡ ಪಡ್ಡ ಎಂದು ಗೊತ್ತಿತ್ತು ನನಗೆ ಅವ ಇಂತ ಗೊತ್ತಪ್ಪನು ಬತ್ತಿ ಬೇಕು ಗೊತ್ತಾ ಏನತ್ತ ಎನ್ನ ಬಾಕಿಲು ಮುಡಾಯ ಪಡ್ಡ ಎಂದು ಗೊತ್ತಿಪ್ಪರೆ ಅಲ್ಲಿನ ಮದ್ಮೆ ಮಲ್ತದ ನೀ ಬಾಕಿಲ್ಗ ಓತನೆ ಪೋಂಡು ಯಾನು ಎನ್ನ ಯಾನು ಎನ್ನ ಐನು ಬುಂಡ ಬೇತದ ಅಲಜ್ಜಿ ಅವ್ರ ಅಡ್ಡಿಜ್ಜಿನ ಬದುಕೇರ್ನ ಅವು ಸಾಧ್ಯ ತಾರ ಏರ್ನ ಎನ್ನ ತಾರೆದ ಕುಬೆಟ್ಟಾತನ ತುಂಬೇನ ಮಂಡಿಡಾತನ ಅವು ಬಾರೆದ ಕೈಲಿ ಏರ್ನ ಎನ್ನ ಬಾರೆ ಕೈಲಿ ಮಾಡ್ದನತ್ತು ನಿನ್ನ ಮೂನ್ ಕುಡ್ದು ಅವು ಜೈದನು ಅದು ನಾಯಿದಾಗಿನ್ನೇರ್ನ ಎನ್ನ ನಾಯಿ ಕಿನ್ನಿದೀತನ ತೀಯದೀತನ ಯಾನು ಎನ್ನ ಅಕ್ಕೆ ಒಂದು ಜೋರು ಉಂಡು ಇಸೋ ಎನ್ ಗಾಡಿ ಕಟ್ಟದು ಗೊತ್ತಾಯ ಮಗ ಹೊಡ್ಚಿಯ ಈ ಮನೆ ಯಾನು ಈತ ಬರ್ತಾಂಡು ಬರ್ತದೆ ಬಲ್ಲ ಮಗ ಆಸರ್ ಬೋಡ ದಲ ದೆತ್ತೋನು ಕೆಂಡೆ ಅಂದೆ ಇದು ಈ ಊರು ಹುಡುಕ್ಯಾರ ಇಲ್ಲಿ ಹೋಗೋಡು ಹುಡುಕ್ಯಾರ ಅಂದು ತಾನೆ ಅಂದು ಅತ್ತಾಯ ಬತ್ತನಿ ಏರು ಎನ್ನ ಮೇಗಿ ಅಂದು ಅತ್ತ ಅಂದು ಇರ ಬಾವೆತ್ತ ಅಂದು ಇಲ್ಲಡೆ ಏರೇನೊಂಜಿ ಬತ್ತಂಡ ಹಾ. ಪಲ ಕುಳ್ಳು ನಿಗ ಬಾಜಲ್ ಬೋಡ ಪಿಂಜೊಂಜಿ ಪಾತೆರಡ ಕೇರಡ ಬಡ್ಚ ಏನೋಡ ಕೇಂಡರ ಇದು ಬಲ ಬಾವ ಅಂದ್ ಹೊಂಟನ ನಾನು ಪಂಡಿ ಜಂಡ ఆయన అతికే పోయిద్ది ఆయన అతికే పోయి ಓಡ್ನಂಡ ಈ ಸಾತಿಗೆ ಹೋವೆ ಓಡೆ ಒಪ್ಪುರಿ ಓಕೆ ಹೋಯರ ಹಾ. ಎನ್ನ ಇಲ್ಲಿಂದು ಬೊಡ್ಚವು ಹಾ ಈ ನರಮನಿ ಬಜಿ ಪಿಟ್ಟಾಸು ಹೌದೇಮ್ಮ ಗೊತ್ತಾಯ್ಜ ಎಂಚಿನಲ್ಲ ಒಂಜಿ ದಾದ ಬೋಡ ದಾಯ್ದಳದ ಕೇನು ಜರ್ ಆರ್ನ ಕತೆ ಬುಡಿ ಹಾ. ಇಲ್ಲಿ ಎನ್ನವು ಹಾ. ನಿನ್ನ ಅಕ್ಕೆನ ಈ ಎನ್ನ ಮೆಗಿ ಒಂದ? ನಿಕ್ ಎಂಚಿನ ಆವಡ ಎಂಚಿನ ಬೊಡುಬಣ ಅತ್ತ ಎನ್ನ ಇಲ್ಲದ ಬಾರಿ ನಾನು ಯಾನು ಬಿಡ್ಪೇನಾ ಈ ಬಂಡ ಕುಲ್ಲು ಹೆಣ್ಣು ಕುಳ್ಳಮ್ಮ ಆವು. ಹಾ? ಪೇರು ಬರ್ಪೆ. ಎನ್ನ ಇಲ್ಲತ್ತು ನಿನ್ನ ಇಲ್ಲ ಬಾವಾಜಿ ಬರ್ಪೇನು ಬರ್ಪ ಕುಲ್ಲು ಹೆಣ್ಣು ಬಾವೆ ಏರು ಅಂದು ಏರುತ್ತ ಬಾವೆ ಏರು ಏರುತ್ತ ಬಾವೆ ಅಂದೆ ಹಾ? ಇದು ಎಂಚಿನ ಅಂದೆ ಹೌದಾ ಲಕ್ಲೆ ದೇ ಅದು ಈರಂಜಿ ಮಂಡೆ ಮಚ್ಚೆ ಮಲ್ತೊಂದು ಕುಲ್ಲೊಂದರಿ ವನಸ ಮಲ್ಪುಜಾರು ನಿದ್ರೆ ಮಲ್ಪುಜಾರು ಎರಡೆಲ್ಲ ಸಮಾಟಿಡು ಪಾತೆ ಇರುಜಾರು ಇರ್ನ ಕತೆ ಎಂಚಿನಂದ ಹೆಂಗ ಅರ್ಥ ಬುಜಾತ ಮಂಡೆ ಇತ್ತನಾಗ ಮಾತ್ರ ಮಂಡೆ ವೆಚ್ಚಾಪುಣು ಉಂಡಿನಕಲು ಮಾತ ಬದುಕಿದಾರ ಈ ಲೋಕೋಡು ಅದು ಸೈಪುನ ಮಾತೆಲ್ಲ ಪುಟ್ನಕ್ಲು ಸೈಪೇರು ಅವು ಮಲ್ಲ ಸಂಗತಿ ಎತ್ತು ಸೈಪುಣೆಯಾಗ ಪೇರ್ಲ ವಿಷಾಪುಣು ಆ ಪುಂಡು ಎಂಕು ಒಣಸು ಬಡ್ಚಿ ಒಂದ ಹಾವು ಇಂಚನೇ ಪಾತೆರಂದು ಕುಳ್ಳಿ ಮರಲೆ ಲೆಕ್ಕ ನಾನು ಉಳಾಯಿ ಹೋಗ್ತೀನಿ ಚೋಂಕ್ರೇನ ಯಾನು ಯಾನು ಚೋಂಕ್ರಿ ದಾಣಪ್ಪ ಬುದ್ಧಿ ಓ ಇರ್ನ ಆತಿಗೆ ಒರೇ ಕುಳ್ಳೊಂದುಲ್ಲಾರು ಅಂದು ದನ್ನ ಪಾತಿರೊಂದುಲ್ಲಾರು ಹ ಒರೇ ಕುಳ್ಳೊಂದು ದನ್ನ ಪಾತಿರ್ನ ಕಾರ್ನಾತಕ್ಕೆ ದಾನೆ ಒಂದು ಪಣಪೇರು ಸ್ವಾಮಿ ಮರಲೇಂದು ಹೊನ್ಪೇರ ಯಾನ್ ಪಣ್ಣ ಯಾವೆ ಪನ್ನಡಿಯ ಮರಲು ಪ್ರಪಂಚಡು ಮಾತೆರಗಲ ಒರಿಗೊರಿಯಾಗ ಒಂಜೊಂಜಿ ಮರಲು ಸಮ ಕೆಲವುದಕ್ಲೆ ಪೂರ ಮರಲು ಅಂದಂದು ಅಯ್ಯ ಹ ಇತ್ತೆ ಈರಿ ಈ ನಮ್ಮನೆ ಎತ್ತೆ ದೆತ್ತೋನುಂಡ ಎಂಚ ಸ್ವಾಮಿ ಹ್ಮ್ ಆವಂದು ದಾನೆ ಅಂಡು ಇದು ಇರ್ನ ಬಾವಿ ಬೈದರಿಡೆ ಅಂದು. ಅದೇ ಬುದ್ಧಿ ಅದೇ ಆಶ್ರಯ ಕೊರಿಯಾರು ಹ್ಮ್ ಇದು ಕುಳೊಂದುಲ್ಲೇ ಮತಿ ನರಮನಿ ಎಡ್ಡೆ ಜನ ನೀರಾತ್ರಿ ಅತ್ತು ಏನಿವೆ ಕಾವಂದರೆ ಉಡುಲ ಕೊಕ್ಕುದು ಕೊತ್ತು ಗಿಲ್ಲಿನ ಮಾವಿಗೆ ಕೂತು ಸತ್ಯೋ ಪತಿ ನರಮನಿ ಎಡ್ಡೆ ಜನ ನಿಜ ಅತ್ತು ಕೇಳಿವೆ ಅರಸುಮೇ ಕಾವಂದರೆ ಚೋಂಕ್ರ ಇರಗ ಬುದ್ಧಿ ಕಲ್ಪನಾತಿ ಯೋಗ್ಯತೆ ವಾ ಕಾಲೊಡ್ಲಜ್ಜಿ ಹ
ಕೊರ್ನ ಸಂಬೋಳನ್ ದೆತ್ತೊಂದು ಪಾಂಡಿ ಬೇಲೆನ ಮಾತ ಮಲ್ಪುನತದ ಒಂಜಿ ಅಧಿಕ ಬಸ್ ಈ ತೋರ್ತು ತೆರೀದೆ ಅನ್ನಿ ಬೇಲೆ ಮಲ್ತದಿದಿ ಇಜ್ಜಪ್ಪ ಆಂಡ ಇನ್ನೀ ಒಂಚೂರು ಇರಡ ಪಾತೆರುಡು ಪಂಡದುಲ್ಲೆ ದಾನೆ ಬತ್ತಿನ ಈರ್ನ ಬಾವಿ ಹರೆಗ್ ಮೂಲ ಆಶ್ರಯ ಕೊರಿಯಾರು ಅಂದು ಆರುಮುಳ್ ಪೈತೇನು ಕುಲ್ವಂದುಲ್ಲೇರು ದಾಲ ಇಜ್ಜಿಗೆ ಪೂರ ಪೂಂಡುಗೆ ಬುದ್ಧಿ ಎಂಚ ಪೂಂಡಂದು ದೇವರೆಗಲ ಆರೆಗಲ ಎಂಕಲ ಗೊತ್ತುಂಡು ಬಾಕಿ ಏರೆಗಲ ತೆರಿ ಅಂದು ಪೋಯಿನಿ ತನ್ನತಿಗೆ ತಾರನ ದುರ್ಬುದ್ಧಿಡೆ ಪೋತುಂಡು ಆಂಡ ಅವೇನು ಪೂರೆಲ್ಲ ಕಳೆ ನಾನು ಇಡಿಗೆ ಬತ್ತು ಸೇರಿದೆ ಆರೆಗ ಆಶ್ರಯ ಕೊರಂಡ ಹೊಸ ಇಲ್ಲಿಗೆ ಉಡುಬಗ್ಗಿಲೆ ಕಾಪುಂಡ ಅಂದು ಒಂಜಿ ಇಲ್ಲಾಡು ಒಂಜಿ ಮರಿನ ಪೊಕ್ಕುಪಾದ ಅವೇ ಇಲ್ಲಿಡು ನಮ್ಮ ಕುಲ್ಲೊಂದಿತ್ತಂಡ ಆ ಇಲ್ಲ ಏಪಾವು ತುಚ್ಚುನೊಂದು ಬಂಡ್ರೆ ಸಾಧ್ಯ ಉಂಡೆ ಮರಿ ಪೊಗ್ಗಿನ ಇಲ್ಲಿಂದ ಸಾಲ ಮಲ್ಪುನ ಅಮ್ಮಣ್ಣ ಐನಾತ್ ಬೇಗ ಬುಡೋಡು ಬಂಡದುಂಡತೆ ಅಮ್ಮಣ್ಣ ಬುಡ್ಪುನ ಒಂದು ಸಂದರ್ಭ ಬತ್ತಂಡ ಇಂಚಿನರಿಗೆ ಮತ್ತ ನಮ್ಮ ಆಶ್ರಯ ಕೊಡ್ಡುಂಡೆ ಎಂಚ ಹಾಪುಂಡು ಒಡೆಯ ಆಲೋಚನೆ ಮಲ್ಪಲೆ ಇತ ಎಂಕ ಅಪಾಯ ಬರುಂದ ಅಪಾಯ ಒಂಜಿ ದಿನ ಹತ್ತಿರ ಒಂಜಿ ದಿನ ತಂದ ಕುರಿತಾನ್ ಅರಿಯದ ಕಡ ಅರಿಯದ ಕಟ ಕೊಲುವರೆ ಬಿರಿದು ಹಸಿವೆಗೆ ತಳಿರ ಮೆಲುವುದು ತೋರಣಕ್ಕೆ ತಂದ ನರ ಕುರಿಗಳದರಂತೆ ತಮಗ ಪರಿಭವವ ತಾವು ಅರಿದಯದೆಯೇ ಸಾಧ್ಯನಾತು ಅರಿಯದೆ ಸಂಧರಣ ದುಃಖದಿ ಮಗ್ನರಾಗಿ ಮೃತ್ಯು ವಶಭಗರೋ ಎನ್ನ ಜೀವಗೋಲು ಆಪತ್ತು ಬರುವ ಅಂದು ನಿಕ್ಕೊಂಜಿ ಪೋಡಿಗೆ ಅಂದು ಸ್ವಾಮಿ ಪ್ರಪಂಚಡು ಮಾತಿರಲ ಒಂಜತ್ತಡ ಒಂಜಿ ದಿನ ಸಯ್ಯರೆ ಉಂಡು ಚೋಂಕರ ಸಮ ಕಟುಕೆ ಕತ್ತಿ ಬತ್ತದು ಉಂತುದೆ ಕುರಿತ ಮಂಡೆ ಬಲಿಕಂಬದ ಕೈತಲ್ ಉಂಡು ಅಡೆ ಕಟ್ಟದನು ಕುಕ್ಕುದ ಕಪ್ಪು ಚೋರ್ನು ಅಂದು ನೆಕ್ಕ ಗೊತ್ತು ಒಂತ ಬರ್ತದ ಒಕ್ಕ ಕತ್ತಿಯನ್ನ ಕಂಟೆಲಿಗೆ ಬೂರುಂಡು ಕಿರುಪುಂಡು ಅವು ಆ ಕುಕ್ಕುದ ತಪ್ಪುಗು ನಾಲೈನ ಹಿಡಿದು ಅರ್ಧ ತಪ್ಪು ಬಾಯಿದವಲ ಉಪ್ಪನಾಗ ಕಾಚಕ್ಕಂದು ಬೂರುಂಡು ಮಾತಿರ್ಲ ಅಂಚನೆ ನಮ್ಮ ನಡತೊಂದು ಪೋನಗ ನಮ್ಮ ಬೆರಿಯ ಯಾಮೆ ಸರ್ಪದ ರೂಪಡೇ ಬರ್ಪಿ ಏಪ ಕೊಡಪ್ಪುವಿನ ಏರೇ ಗೊತ್ತು ನೆತ್ತಿದ ಮಿತ್ತು ಯಾಮನ ಕತ್ತಿ ಸಪೂರದ ಬಲ್ಲುಡು ತೂಂಕೊಂದುಂಡು ಮೇಲೊಂದುಂಡು ಸಮ ಏಪ ಬಲ್ಲು ಕಡ್ಡಿಂಡ ಏಪ ಕತ್ತಿ ನೆತ್ತಿಗೆ ಬೂರುಂಡ ಮಾತ ಪಂಡದ ಪ್ರೇಜನಜ್ಜಿ ಬೊಕ್ಕುರ ನಮ್ಮ ದಾಯ ದೂರೋಡು ನಮ್ಮ ಹಣೆ ಬರನೆ ಆತೆಂದ ಆಪುಂಡು ದಾನೆ ಮಲ್ಪೋಲಿ ಬನು ಬಸಳಿ ನೀರಿಗಿಲ ಬಯ್ಯದ ಪೊರ್ತುಡು ಮಲ್ಲಿಗೆಲ ಬತ್ತಳಿ ನೀರಿಗೆಲ ಬಯ್ಯದ ಪೊರ್ತುಡು ಮಲ್ಲಿಗೆಲ ಬಯ್ಯದ ಪೊರ್ತುಡು ಮಲ್ಲಿಗೆಲ ಜತಿದೆ ತುದೆಟಿಲ ನೀರಿನೆ ಮುರ್ಕೆದೆ ಜತೆದ ತುದೆಟಿಲ ನೀರಿನೆ ಮುರ್ಕೆದೆ ದಿತ್ತದ ಕಟ್ಯನೆ ಜೀ ಮಳೆ ತಂಡದು ಜತೆದ ತುದೆಟಿಲ ನೀರಿನೆ ಮುರ್ಕೆದೆ ದಿತ್ತದ ಕಟ್ಯನೆ ಜೀ ಮಳೆ ತಂಡದು ಬತ್ತಳೆ ನೀರಿಗಿಲ ಬಯ್ಯದ ಪೊರ್ತುಡು ಮಲ್ಲಿಗೆಲ ಬತ್ತಳೆ ಸ್ವಾಮಿ ದೇವರೇ ಈ ಕಾಡ್ದ ಜನಕ್ಲೆ ಪೂರಕ್ಕೆ ನಾರು ಮೈಂದ ಗುರಿಕಾರಿ ಅವ್ರನ್ನ ಮೋಕಿದ ಮಗಳು ಯಾನು ಮಲ್ಲಿಗೆ ಒರ್ತಿಯೇ ಮಗಳು ಪ್ರೀತಿಡು ಕೊಂಡಾಟಡು ಮದ್ವೆ ಮಲ್ತು ಕೊರಿಯರು ಸುಖ ಸಂಸಾರ ಇಲ್ಲಡೆ ಎಂಕಲ್ ನಾವು ಅಮ್ಮೆರೊಡೆಗೋ ಬೋಂಟೆ ಪೋತೀರು ಅಂಚೆನ ಕಂಡ ನೀರು ಗಾಳ ಬಾಡಿರ ಪೋತೀರು ಇಲ್ಲದ ಬೇಲೆ ಮಾತ ಮುಗಿಂಡು
ಬಯ್ಯದ ಪೊರ್ತು ತಂಪುದ ಗಾಳಿ ಬೀಜ ಒಂದುಂಡು ಮನಸ್ಸಿಗೆ ಸುಖ ಸಂತೋಷ ಆಪುಣಿ ಈ ತುದೆತ್ತ ಬರಿಕ್ ಬಣ್ಣಗ ಒಂಜಿ ಕಡ್ಡಿಯ ನೀರು ಕಾತಂದು ಪತಂದು ಪೋಯಿ ಪಣ್ಣದ ಬೈದೆ ಈ ತುದೆತ್ತ ಬರಿಟ್ಟು ತಂಪುಡಂತೆ ಕುಲ್ಲುದು ಹಿಡಿದು ಬಕ್ಕ ನೀರು ಪತಂದು ಪೊಪ್ಪೆ ತೂಕ ಎರೆಗಾವಿಯೇ ಇಲ್ಲದ ಕೆಲಸ ಬಾಕ ದಿನಾಂಡು ಇತ್ತ ಬಿದ್ದಾಡ್ದೆ ಕೇನ್ ನಕಲಿಗೆ ಉತ್ತರ ಕೊರ್ಲಿ ಇಂದು ಕಾಡದ ಕರೆ ತೋಟದ ಬುಡೆ ಬಿಟ್ಟ ಪೊಂಡ ಸಂಪುದ ಗಾಳಿ ತಿಕ್ಕೊಂಡತ್ತೆ ಎಡ್ಡೆ ಜಾಗ ಹೊರ್ಲದ ಗಾಳಿಲ ಈ ಬೊಣ್ಣು ಉದಿತಿ ಬರ್ಪುನ ಪಗೆಲಿ ರಾಜನ ಮದಪು ನಿಂಚಿ ಪುಳ್ಳಮೋ ನಿದ ಕಾಂತಿ ಚಂದ್ರನಲ ಮದಪು ನಿಂಚ ತೂಪೋದೆತೆ ಯೋಗದ ಕುಟ್ಟೋಡುಲ ತೂಕುದೆಟಿ ಪೊತ್ತುದು ಪೊತ್ತುನಗ ರುಚಿ ಕುದಿದ ತಪಸಿನಿ ಹಾಡಿ ಪಂಪುನ ರಂಬೆನ ಮೋಳು ಈ ಪುಣ್ಣು ಏರು 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 ಬಯ್ಯದ ಹೊರ್ತು ನರಮಾನಿ ಚಂದನ ಜಾಗ ಈಜ ಒಂದೇ ಮಲವರ್ತಿ ಉಲದಲು ಇಂಚಾದಿಪ್ಪೊಡು ಇಲ್ಲಿ ಬಿಡ್ತು ಸಂಸಾರ ತ್ಯಾಗ ಮಲ್ತದು ಕಾಡ್ದ ನಟ್ರು ಬದು ಸೂತ ನಟ್ರು ತಪಸ್ಸು ಮಲ್ಪನವರು ಶಿಖನಗಲ ತಪಸ್ಸು ಕೆಡಿಸ್ಯಾರೆ ಸ್ವರ್ಗಡ್ದು ಬರ್ಪೇರಿಗೆ ರಂಬೆ ಊರ್ವಶಿ ಅಂಚನೆ ಬೇಜಾರ್ಡಿತ್ತನ ಬೀರಣ್ಣ ಬಳ್ಳಾಳ್ರನ್ನ ಬೇಜಾರನ ಕಳೆಯರೆ ಒಲ್ಲ ಬರ್ತನ ದಾನ್ನ ಅವು ಅರ್ಥಪ್ಪ ಕೆದುತ ನೊಟ್ಟು ಪುಟುಂಡಿಗೆ ತಾಮರಿದ ಮುಖ್ಯ ಅವು ಅರಲೊಡ್ಡ ಉದಿತದ ಬರೋಡಿಗೆ ಸೂರ್ಯ ದೇವೇರು ಈ ಪುಣ್ಣನ ಮೋನೆ ಅರಲಿನ ತಾಮರದ ಪುರ್ಪದ ಲೆಕ್ಕ ಅಂಚಂಡು ಸೂರ್ಯ ದೇವರೇರು ನಮ್ಮಣ್ಣೆ ಒಂದು ಕತ್ತೆ ನಡತ್ತೆ ಸೂರ್ಯದೇವರು ಉದಿತ ಬೈದರೆ ಅಂದು ತಾಮರೆ ಅರಲ್ದ ನಂಗೆ ಗೊತ್ತಾತನು ಅಣ್ಣ ದೇವರ ಬತ್ತ ನಂಬಲೆ ಗೊತ್ತಾಗ್ತದೆ ಅತ್ತ ನಮ್ಮನೆ ತೆರಪಾಗ ಪುಣ್ಯಮೀದ ಚಂದ್ರನ ಕಾಂತಿ ಮೋನಿಡಿ ಮೂಲ ಪಾತ್ರೆ ಅವು ಈ ಎನಡದೇ ಪಾತ್ರೆ ಅಂಕಿತ ಸಮಾರ್ತಾಂಡ್ ಅವು ಎನ್ನ ಭಾಗ್ಯ ಹೌದಾನಿ ನಾನು ಪಾತ್ರೆ ಒಂದು ಬೋಪನಿ ಈ ಕಣ್ಣು ಬಿಡ್ದು ತೂಪನಿ ಓಹೋ ಕೆಪ್ಪಿಯ ಪೊಟ್ಟಿ ಅಣ್ಣನ ಪಾತ್ರ ಗಾಲಿಗೆ ರಟ್ಟು ಜಯ ಯಾನು ಕೆಪ್ಪಿಲತ್ತು ಪೊಟ್ಟಿಲತ್ತು ಎಂಕ ಸಮಾಕೇನುಂಡು ವಾರಿ ಬರ್ಲುಲ್ಲೇ ಅಂದೆ ಉರ್ಗೆ ತಪ್ಪುಲೇನು ಮತ್ತೆ ತೂತೆ ಓ ಇರ್ ಪಾಕ ಜನ ತೂಂದು ಬೈದಾರೆ ತೂಯರಂದು ಬೋತಿನತ್ತು ಬಕ್ಕ ಪೋಯಿನ ಅಲ್ಪ ತೂತನಿ ಸತ್ಯ ಬನಪುಂಡ ಅಕಲ್ನ ಪುರ್ಲ ಅತ್ತೆ ಮೋನೆನ ಅತ್ತ ಮುಸುಂಟು ಅಂದ ಬಕ್ಕ ಮೋನೆ ಬಂಡು ಓ ನಂದು ಅಂದೆ ನಮ್ಮೊಂಜಿ ಹೋಲಿಗೆ ಕೊರತು ಪಾತೆರುಂಡ ಪಾತೆರುಂಡ ಹೋಲಿಗೆ ಕೊರಡ ಹೋಲಿಕೆ ಉದಾಹರಣೆ ಪದನಾಜಿ ಕಳೆದಿಂಜಿದು ಪುಣ್ಯ ಮೆದಾನಿ ಉದಿತ್ತು ಬರ್ಪಿ ಅವು ತಿಂಗಳು ದೇವೇರು ಈ ಸರ್ತಿ ಬಾಣ ಬಿಡ್ತೇರು ಬೊಕ್ಕ ಬಿಡುವತ್ತೇರು ಭೂಮಿಗೆ ಜೈದೇರು ಓಲ್ಲೇರು ಅಲ್ಲ ನಿನ್ನ ಮೋನೆ ಹಿಡ್ಕೊಳ್ಳುದೇರು ಅಂದೆ ಕಣ್ಣು ತಾಮರದ ಸಲ ಓ ಆತಲ ಬರ್ಲು
ಅಂದೆ ನಡೆದಾರ ನೀನೊನಗೆ ಎಣ್ಣಿ ಆ ಅತ್ತ ನೀನಡಕೆ ಎಣ್ಣಿ ಆ ಪುಣ್ಣೆ ಓ ಈ ಏರು ಹಾ ಒಲ್ತು ಬತ್ತನಾಲು ಓ ಮುಲ್ಪದಾಯ ಕುಲ್ತ ಹಾ ಹಾ ಅತ್ತ ಜನಕುಲ ಅಪೇಕ್ಷಿತ ಮಿತ್ತ ಬತ್ತನಾನ ಓಹೋ ಸ್ವಂತ ಖುಷಿಯ ಹಾ ತಪ್ಪತ್ತು ಹಾ. ಜವನಟಿಗೆ ತಗಲೋಡು ಜವಂದಿಗೆ ಜವನ ದಾನ ಉಪಕಾರ ಮಲ್ತಂಡ ಹಾ. ತಪ್ಪು ಮನೆ ರಾಪುಜಿತಲ್ಲ ಅಂದೆ ಅಂಚ ಅಂಚ? ಏರು ಹಾ. ನಿನ್ನ ಕಡ್ಡಾಡ ನೀರ ಹಾ. ಇಲ್ಲಿ ಬಾರಿ ದೂರ ಇಪ್ಪ ಓಹೋ. ದಾಯ ಕುಲ್ಲದ ಓ ಎನ್ನ ಇಸಾಕೇನವರ ಸಾರಗಳಿನ ಉಪ್ಪುನಯನ ಬೀರೆ ಮಗನಲ ಕೆತ್ತಿನಾಯನ ದಾರೆ ಧರೆಸಿದಿ ಆಳೆನಿಲ ಕನದಿ ದಿನಾಯನಲ ಆಯನಲ ಓರು ಕೊತ್ತ ದಿನ ಮನೆ ಪಾರಿ ಕಾದು ದಿನರಿಗೆ ಏರು ಈರು ಏರು ಕೆಡುವರಿ ಪಂಡಿದಿ ಪಂಡಳ ಬಗ ಈರಿ ಏರು ಎನ್ನ ವಿಷಯ ಕೇಂಡರ ನಿನ್ನನೆಕೆ ಎಣ್ಣಿ ಹಾ. ನಿನ್ನಡನೆಕೆ ಎಣ್ಣಿ ಹಾ ಹಾ ಹಾ. ಎನ್ನ ವಿಚಾರಡು ಹಾ. ಯಾನಂಜಿ ಎದುರು ಕತೆ ಕಟ್ಟುವ ಕತೆ ಬಂದ್ಪೆ ಕಬಿತ್ತೆ ಅನ್ನಂದು ಹಾವ್. ಅವನೀರು ಸಮ ಅರ್ಥ ಮಲ್ತೊಂಡರ್ನ ಹಾ. ಯಾನ್ ಏ ರೈಡ್ ದಾಯ ಬೈದ ದಾಯ ಕುಲ್ಲುದಂದಿರೆ ಗೊತ್ತಾಪುಂಡು ಸಾಯ್ ನೇ ಹಾ ಸಾರ ಕಣ್ಣುಲ ಉಪ್ಪು ನಾಯನ ಹಾ ಬೀರೆ ಮಗನುಲ ಕೆರ್ತಿ ನಾಯನ ಹ್ಮ್ ದಾರೆ ದರಸಿನು ಕೊನೊದಿ ನಾಯನ ಹಾ ಊರು ಪೊತ್ತದಿ ನಾಯನ ಅಮ್ಮನ ಯಾನು ಕಾತುಕುಲೋ ಅಂದೆ ಅಯ್ಯ ಹಾ ನಾನು ಹೇಳಿದ್ದೀನಿ ಮಾರ್ರೆ ಮಲೆ ತಕೊಂಡು ದಾಲ ಗೊತ್ತು ಜಿಂದು ಮಲ್ಲ ಮಕ್ಕ ಹೋಯ್ತು ನಾಲು ಎಂಚಿನ ಅವು ಮಂಡೆ ಬೆಂದ್ರಗಾಯಿ ಪುನತ್ತು ಅವು ಮಂಡೆ ನೈಟ್ ಬಂಡುಂಡೆ ತೂಕಗೆ ಎನ್ನ ಊರ್ದ ಜೋಕಲೆಲ್ಲ ಗೊತ್ತುಂಡು ಅದು ಸುಲಭನ ಯಾನ್ಲ ಬಂತೆ ಎಂಚ ಸಾರ ಕಣ್ಣು ಹಿಡಿತನಾಯೇ ಏರಾಯೆ ದೇವೇಂದ್ರೆ ಹಾ ಅವು ಸಮ ಒಪ್ಪಿಗೆನಾ ದೇವೇಂದ್ರ ಬಜಲು ಮೆತ್ತೊಂದಿತ್ತೇನಾ ಉತ್ತರ ಒಪ್ಪಿಗೆನಾ ಅಂದ್ ಉತ್ತರ ಸಮ ಅಂದ ಹಾ. ಸಾರ ಕಣ್ಣು ಹಿಡಿತನೇನ ಹಾ. ಬೀರೆ ಮಗೆ ಬೀರೆ 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 ಒಂಡ ಬಿರ್ಸೆ ವಾಲಿ ವಾಲಿ ಅವು ಸತ್ಯನೇ ಸರಿ ಒಪ್ಪಿಗೆನಾ ವಾಲಿಗೆ ಸಾಣೆ ಮಂಡೆನಾ ಉತ್ತರ ಒಪ್ಪಿಗೆನಾ ಅಂದ್ ಉತ್ತರ ಸಮ ವಾಲಿನಿ ಕೆರ್ತನೆ ಏರು ರಾಮೇ ರಾಮದೇವರು ದೇವರು ಕೆರ್ತೀನಿ ಖುಷಿ ಆಯ್ಜ ಅದ್ರ ತೋಟ ನೀರ್ ಚೇತೊಂದಿತ್ತೇರಾ ಉತ್ತರ ಖುಷಿ ಅಣ್ಣ ಅಂದ್ ಉತ್ತರ ಸಮಾಂಡ್ ರಾಮನ ಬಡಿದಿನ ಕೊಡ್ತಾನೆ ಏರು ರಾವಣೆ 10 ತರೆತ್ತ ರಕ್ಕಸೆ ರಾವಣಿ ಒಪ್ಪಿಗೆನಾ ಆಯ ಹಪ್ಪಳ ತಟ್ಟೊಂದಿತ್ತೇನಾ ಉತ್ತರ ಸರಿ ಅಂದ್ ಉತ್ತರ ಸಮ ರಾವಣನ ಇಲ್ಲಿ ಬತ್ತದನ ಏರು ಹನುಮಂತೆ ಮಂಗೆ ಬತ್ತದಿನ ಇಲ್ಲ ಮಂಗೆ ಹಾ ಹನುಮಂತನಮ್ಮೆ ಗೊತ್ತಂಡೆ ಈತೆಲ್ಲ ಈಚೆಗೂ ಆತಮಲ್ಲ ರಾಮಾಯಣನ ಗೊತ್ತಂಡ ನಾನು ಗಾಳಿ ತಿನ್ನೆರೆ ಕುಳಿತೆ ಹಾ ಎಂಚ ಈ ಸರ್ತಿದ ಗಾಳಿ ಸಂಪುದ ಗಾಳಿ ಗಾಳಿ ತಂಪುದ ಗಾಳಿ ಗಾಳಿ ಸಂಪುದ ಗಾಳಿ ಹಾ. ಗಾಳಿ ತಂಪು ಹಾ. ಈ ರೀತಿ ಈತುಪುರ ವಿಚಾರ ಮಾಡ್ತಾರತ್ತ ಅಂದ್ರೆ? ಈರು ಒಲ್ತು ಬತ್ತಿನಾರು ಈರು ದಾನಿ ಹೊಡೆದು ಬನೋಲ್ಯ ಯಾನು ಬೋಡ ಹಾ. ಏನಂತ ಬೋಡ ಹಾ పొరుడు నిన్నల రూప తోదులయానితే పుణ్యే பத்து பூ பகரினி புடிய மன்மது பத்து பூ பகரினி பூ
ಪಗರಿನಿ ಪುಡಿಗೆ ಮನ್ಮದೆ ವರಸುಖ ಕೋರೋವನಯ ಪೊಣ್ಣೆ ವರ ಸುಖ ಕೋರೋವನಯ ತಿರುಪತಿ ಪಗರಿನಿ ಪುಡಿಗೆ ಮನ್ಮದೆ ವರ ಸುಖ ಕೋರೋವನಯ ಪರುಡು ನಿನ್ನಲ ತೋದುಲ ಮರಳಾದೆ ಮರಳಾದೆ ತಗಿನದಿ ಸುಮಲದಿಲ್ಲದಿ ಸೇರದಿಲ್ಲದಿ ತಗಿನದಿಮಿದೆ ತಿಮಿನದಿಲ್ಲದಿ ಸೇರದಿಲ್ಲದಿ ತಗಿನದಿಲ್ಲದಿ ಸೇರದಿ ಸೇರ ದಿರದಿ ವರಸುಖ ಕೋರೋವನಯ ವರಸುಖ ಕೊರುವನಯ ಎಂಚಿ ನೀವು ಸತ್ಯಪ್ಪ ನೋಡ ಅಲ್ಲಿಗೆ ಯಾನು ಸೋತೆ ಹಾ ಇರು ಪೆಟ್ಟದಿಂದ ಹತ್ತಿನಾರ ಸೋತೆ ಬಂಡ ಅಂಚನು ಬಕ್ಕ ನಿನ್ನ ಕಣ್ಣು ಮೋನೆ ತೂದೆ ನನ್ನ ಕಣ್ಣು ಸೋತುಂಡು ಹಾ ನಿನ್ನ ಪಾತ್ರೆ ಕೆಂಡದ ಕೇಬಿ ಸೋತುಂಡು ಹಾ ಒಟ್ಟಾರೆ ನಾನು ಸೋತೆ ಅಂದೆ ಸೋತನಂತ ಪರಿಣಾಮ ದಾದಾ ಶುರು ಹಣ್ಣು ಮರಳು ಅವು ಅವು ಅಂದೆ ಎಂಕ ಅಂದ ಜಾಂಡೆ ಕಡೆ ಎಂಚಿನ ಈರಗ ಮರಳು ಶುರುವಾದನು ಬಂಡದು ದಯ್ಯ ಈರು ಮುಲ್ಪ ದಾದಪುರ ಅವತ್ತಾರ ಮಲ್ತಂದುಲ್ಲಾರು ಎನ್ನ ಮಲ್ತಾನು ಮರಳು ಬಂಡ ತರೆ ಕೆಟ್ಟದ ನಿನ್ನ ಹತ್ತು ಬಕ್ಕ ನಿನ್ನ ಪೊರ್ಲುದ ಮರಳು ಅಂದೆ ಅಂದಿಯಾ ಐಕು ಐಕು ಬಡದು ಹಾ ಆತನಗ ದನಾಂಡು ದಾನಂಡು ಶುರುವಾಂಡು ರೋಗ ರೋಗನ ಹಾ. ಐಕೆ ಏನಡ ಮಾತಿರೇರ್ನ ಅಂದು ಬಕ್ಕ. ಪೌಲಂಗಿ ಪಂಡಿತರುಲ್ಲ ರಾಡೆ ಪೋದು ಮರ್ದು ಮಲ್ಪೋಂದೋಲೆ ಆರು ಕಾಸು ಮಲ್ಪೇರ ತಂದೆ ಮರ್ದು ಸರಿ ಕೊರ ಬಕ್ಕ ಆ ಪುಣ್ಣ ನಿನ್ನ ಮರ್ದು ಎಂಚಿನ ಮೂಲಿಗೆ ಅಂತ ಹೆಂಗ್ ಗೊತ್ತುಜ್ಜಿ ನಿನ್ನ ಪೊರ್ಲುದ ಕೈಟ್ ಹಾ. ಏನೋ ತರ್ಕದ ಬತ್ತ ಒಂಜಿ ಗಳಿಗೆ ದಾಸುಕ ಬಲ್ಲಾಟಿಗೆ ನೀರೊಡಿ ಬೆಕ್ಕಿಯ ಇಲ್ಲತ್ತಿನತ್ತೆಯ ಏಡ ಪಾತಿರಲ್ಲತ್ತೀನಿ ಏನಕ್ಕೆ ಬರ್ತೀನಿ ಅಕಾರ ಅಂತಲಯ್ಯ ಹೌದಾನೆ ಈ ನಿಕಲು ಮುಟ್ಟ ಬರ್ರವಲ್ಲಿ ಅಯ್ಯ ಈರ್ನ ಈ ಪಾತಿರ ಮಾತ ಕೇನ್ನಗ ಈರ್ ಏರು ನಿಂಗೆ ಅಂದಜಾಂಡ್ ಈರ್ ದಾಯಿ ಇಂಚ ಮನ್ಪುಲ್ಲ ಅಕ್ಕರು ಅಂತಲೇ ಏರಿಯಾ ಇಂದೆ ಈರ್ ಏಕಾಡ್ದ ದಾದಪುರ ಮಲ್ತಿ ನಾವು ಈ ಕೈ ಕಣ್ಣಿಲ್ಲ ಮೇಯ್ಕು ಮೀನ್ ತೊಚ್ಚಿನಾಗ ಅವು ಮೇಯ್ಕು ಕುಡುಪು ಲಂಚ ಅಂತ ಇರ್ತಾರ್ದಾಯೆ ಅವು ಮೇ ಗುಡುಪು ನತ್ತಿಯ ಬಕ್ಕ ಅವು ವೃಷಭದರ್ಶನ ಅರ್ಥನ ಒಂದು ಅವ್ವ ಮಾತಾರೆಗಳ ಮಾತ ಕೊಡ್ಲ ಬರ್ಪು ಜಪ್ಪೆ ಇಜ್ಜೆ ಪುರ್ಲುದ ಪುಣ್ಣುಲೇನು ತುನಗ ಜವಣೆರೆಗೆ ಶುರುವಾಪುಣದ ಅಂದತ್ತೆ ಅವು ಈರೆಗಿತ್ತೆ ಶುರುವಾಯಿನಿ ಆಪುಣ ಅಂದಯ್ಯ ಈರು ಬೊಂಡ ಬಿಂಟ ಲೆಕ್ಕ ಮಲ್ತೊಂದಿತ್ತಾರ ವೆಂಚಿನವಯ್ಯ ಬೊಂಡ ಬಿಂಟವ್ ನತ್ತವು ಬಕ್ಕ ಭರತ ನಾಟ್ಯದ ಒಂಜಿ ಅಂಗವು ಅವೇ ಪೊರುಲು ನಿನ್ನಲಾರು ಬಾರಿ ಕಪ್ಪೆ ಬತ್ತಿರ ಕೊರಂಗು ತಮ್ಕಲಾಗಿಲೆ ಕಲಾಗ್ಯಾರ ಇರ್ದಾಯೆ ಅವು ಬಕನರ್ತನ ಅವ್ವ ಪೊರುಲು ನಿನ್ನಲ ರೂಪ ಅಂಚ ಮಾತತ್ತೆ ಈರ್ ಬಾರಿ ಜಲ್ಲ ಪಾಡ್ವಾರು ಓಡ ವಚ್ಚುವಾರು ಕರೆ ಒಂದುಂಡ ಒಂದಡ ಅಂಚಿಂದ ಜಲ್ಲ ಬಣ್ಣಿನ ಅಯ್ಯ ಈರ್ನ ಅಬತ್ತಾರ ಮಾತ ತೂನಗ ಮರ್ಲಗಟ್ ನಿಂತುನಗ ಈರ್ ಏರು ಪಂಡ ಎಂಕಿತ ಗೊತ್ತಾಂಡ ಅವೇ ಏರಿಯಾ ಗೂಡುದ ಉಳ್ಳಾಲ್ದಿನ ಮೆಗ್ಗೆವರಿ ಬೀರಣ್ಣ ಉಳ್ಳ ಎದುರ್ಲೇರಿಗೆ ಈರ್ ಆರೇ ಆದಿ ಪಡತ್ತೆಯ್ಯ ಬಾರಿ ಖುಷಿ ಅಣ್ಣಿ ದೇವರಿಗೆ ರೂಪ ಮಾತ್ರ ಬಕ್ಕ ಎಡ್ಡೆ ಸ್ವಯ ಬುದ್ಧಿನ ಕೊಡ್ತೇನೆ ಅಂದೆ ಅಕ್ಕಾರ ಅಂತಲಯ್ಯ ಹೌದಾನೆ ಆವಂದಯ್ಯ ಈರ್ ಎಡ್ಡೆ ಜಾತಿಡು ಮಲ್ಲ ಮನೆ ತನ್ನಡು ಪುಟ್ಟಿನಾರು ಈರೆಂಕಲ ಮುಟ್ಟವತ್ತದ ಪಾತೆರ ಬಲ್ಲಿ ನೀಗ ಇರಲಕ್ಕಂದಾಗ್ಲ ಎಂಕ್ಲೇನ್ ದಾನೆ ಒಂದ್ ಪೇರು ಗೊತ್ತುಂಡೆ ಎಂಚಿನಯ ಎಂಕ್ಲೇನ್ ಗಿರಿಜನಕ್ಕಲು ಒಂದು ಒಂದ್ ಪೇರು ನಮ್ಮ ಐಕೆ ಬಿದಾಡ್ದನಿ ದಾದೆ ಗಿರಿಜನೋದ್ಧಾರ ಅಂದೆ ಅಂದಿಯ ಅವು ಎಂಚ ಉದ್ದಾರ ನಿಕುಲು ಮಾತ ಪಾಪದಕುಲು ಅಂದ ಓಲ ಗುಡ್ಚಿಲ್ರಿ ಗಿಡ್ಚಿಲ್ರಿ ಜತ್ತೊಂದಿಪ್ಪನತ್ತು ಅನ್ನಂದ ಅಮಾಸೆಗರ ಪುಣ್ಣಮೆಗರ ಮಾಲಿಗೆದ ಮಿತ್ತ ಆಸಿಗಡಿ ಜಪ್ಪುಡು ಅಂದ
ಅಂಚೆನೆ ಹಾ. ಕಲ್ಲು ಮುಳ್ಳು ಬೆಜಕ್ರ ಮತ ತಿನ್ ಪುಣ್ಯತ್ ಬಕ ತಿಂಗುಲ್ಗೊರ ರಡ್ಡು ತಿಂಗುಲ್ಗೊರ ಪಾಯಸದ ಒಣಸ ಮಲ್ಪೊಡು ಒಂದೇ ಅಂದ್ಯ ಓಹೋ ಒಂದು ಪಳ್ಳೆಕ್ಕ ಕೇಂಡ ಹಾಗೆ ಬೊಕ್ಕ ಬೇತೆ ಬೇತೆ ನಮೂನೆದ ಮತ ಉಂಡು ಪಗಾರಲು ಸವಲತ್ತು ಅದೇ ಉಂಡನ್ ಒಂದು ಗಿರಿಜನ ಉದ್ಧಾರ ಮಲ್ಪನು ಕೊಂಜ ಇಲ್ಲು ಹಾ. ಕಡಿಮೆ ಬಡ್ಡಿದ ಸಾಲ ಓಹೋ. ಬೆತ್ತನೆ ಕೊರ್ಜಿಂಡ ಕೊರ್ನೆ ಓಲು ಓಲ ಆಹಾ ಬೊಕ್ಕ ಅಂಚಿಡ್ದು ದೈನಡಿಯರ ಗೊರ್ಪುನಿ ಹಾ. ಇಂಚಿಡ್ದು 7 ಸಂಖ್ಯೆರ ಗೊರ್ಪುನಿ ಅಂದೇ ಆ ದೈನಿ 7 ತಿಂದದು ಮುಗಿಪೋಡು ಹಾ, ಹಾ. ಇಂಚ ಮತ ವ್ಯವಸ್ಥೆ ಅಲ್ಲ ಅಂತೂ ಒಂಜಿಲ ಪ್ರಯೋಜನ ಗಿಜ್ಜಂದನವೇ ಅಯ್ಯ ಹಾ. ಈರ್ನ ಸವಲತ್ತು ಗಿರಿಜನ ಉದ್ಧಾರ ಪುರ ಎಂಕ ಬಡ್ಚಾವೆ ಹಾ. ಯಾನ್ ಏರ್ನ ಗೊತ್ತುಂಡ ಇರೇಗ ಏರಿಯಾ ಈ ಕಾಡ್ದ ಜನಕೇಳು ಮಾತ ಕೇನಾರು ಮೈಂದ ಗುರಿಕಾರೆ ಬಣದುಳ್ಳೇರು ಹಾ. ಯಾನು ಗುರಿಕಾರನ ಮಗಳಾಯೇ ಎಂಚ ನಮ್ಮ ಜೋಡಿ ಎಂಚಿನ ಜೋಡಿಗೆ ಯಾನು ಬೂಡ್ದ ಉಳ್ಳಾಲ್ದಿನ ಮೆಗ್ಗಿ ಅಂದ ಈ ಗುರಿಕೆನ ಮಗಲ್ ಎಂಚಿನ ಗುರಿಕಾರನ ಅಂದ ಎಂಚ ಕೊಳಿಕೆ ಈ ನಮ್ಮ ಕೋಳಿಕೆನೆ ಇರ್ನ ದೇ ಇಂಚಿನ ಬಡ್ಚಾನಿ ಪಾತ್ರ ಪುರ ಎರಡು ಪಾತ್ರಡ್ಸಿ ಬತ್ತಿಲಕ್ಕ ಮೆಲ್ಲ ಜಾರ್ಲೆ ಈ ಜನಕ್ಕೆ ದಾನೆ ದರ್ಶನ ಬರ್ಪುನಿ ಎಡ್ಡೆ ಎನ್ನ ಯೋಗ್ಯತೆ ಎಂಚನ ನಿನ್ನ ಹಣೆ ಬರ ಎಂಚ ನನಗೆ ಗೊತ್ತುಂಡ ಎಂಚಿನ ಇರ್ನ ಯೋಗ್ಯತೆ ಸತ್ಯವಂತೆ ದಾದಾವು ಇನ್ನು ಮುಟ್ಟ ಒಂಜಿ ಪೊಣ್ಣನ ಮೋನೆ ತುಯಿನೆ ಕೋಡೆ ಮುರನಿ ಮಸ್ತ್ ತೂತಾರೋಡು ನಾನು ಒಂಜಿ ಖುಷಿ ಆಂಡು ಹಾ ಒಂಜಿ ಮೊಹಬತ್ ಮಲ್ಪುಗ ಅಂದು ಬಂಡ ಎಂಚಿನ ಮೊಹಬತ್ ಎಂಚಿನ ಭತ್ತ ಇರ್ನ ಎಂಕ ಗೊತ್ತಿಜ್ಜಿ ಕುಚಾಲ್ ಹಾ ಕುಸಾಲು ಹಾ ಹಾ ಬಿರ್ಸದಿಗೆ ಬತ್ತೇರಿ ಬಣ್ಣ ಬಕ್ಕ ಈರ್ದಾನೆ ಹೇಳ್ತೇನೆ ನನ್ನ ಬಿರ್ಸಾದಿಗೆನಾ ಓ ಎನ್ನಲೆ ಕೊಂದ ಅಡ್ಡ ನರಮಣಿ ಅಡ್ಡೇನ ಒಂಜಿ ಬೀಸುವ ನರಮಣಿ ಮೀಸೆ ಜಂಗನಾರ ನಿನ್ನ ಕೈ ತಡೆ ಬತ್ತದು ಬತ್ತದು ಇಂಚ ಬಾತ ಪಾತೇರ್ನಗ ಪಾತೇರ್ನಾಗ ಇಂಚಿತ್ತ ಮಲ್ಲ ನರಮಣಿ ಎನ್ನ ಕೈ ತಡೆ ಬತ್ತು ಪಾತೇರ್ನ ಬಂಡ ಹಾ ನಿನ್ನ ಹಿರಿಯ ಬೇರೆ ಯಾಕಲು ಮಲ್ತಾನ ಚಿತ್ರ ಪುಣ್ಯದ ಫಲ ಅಯ್ಯಯ್ಯ ಪಂಡದು ಹಾ. ತರ ತಗ್ಗಾದು ಹಾ. ಕೈ ನೀಡ್ದು ಹಾ. ನಾನು ಪಳ್ಳೆಕ ಕೆನ್ನ ಬಿಡ್ದು ಹಾ ಉಸಿರ ಪಾತ್ರೆನ ಬೆರ್ತ ಚರ್ಮ ಚೂರೋರಿ ಅದು ಬತ್ತ ಜಾಗ್ರತೆ ಇದು ಬಾತಿರ್ಲಿ ದಾದ ಬಾತಿರುವರಿ ಕಟ್ಟಿ ಸೂಲೆ ಕೈತಡೆ ಬಸ್ತರಣ ಖಂಡನರು ಲೆಪ್ಪುವೆ ಈಗ ಕಣ್ಣು ತೋಜುನ ಉಪ್ಪುಡಾದು ಬೋತುಂಡ ಪುಗರ್ವೆ ನಾನು ಇಂಚ ಇರೇ ಕಣ್ಣು ಸರಿಯಾದ ತೋಜುಂಡ ಹಾ. ಎನ್ನ ಕೆಕ್ಕಿಳ್ಳಿ ತಾಲಿ ಉಂಡ ನೀರೇ ತೋಜುನ ತೋಜುನ ಇಜ್ಜ ತಾಲಿ ಇತ್ತನ ಪಾತ್ರೆ ಅಲ್ಲ ಪಾತಿರ ಬಲ್ಲಿ ಐಕದಾನ ಅಲ್ಪನಿ ತಾಲಿ ಗುಡ್ಡೆಡು ಪಲ್ಲಾಡು ಬರೆಲ್ಲ ಎರ್ಮೆದಾಗಿ ಕಿಲ್ದ ಉಂಡು ಈ ಅಡೆಗೆ ಬೋಲೆ ಗೋಣ ಈ ಮುಳ್ಳುಲ್ಲತ್ತ ಎರ್ಮೆ ನೇ ಯಾನ ಮದಿಮೆ ಆತಿನ ಬಣ್ಣ ಒಂದು ಬಂಡೆ ಉಡು ನಿಕ್ಕ ಸೂತಗಲ ಇಜ್ಜಂಕ ಪಾತಗಲ ಇಂದೇ ಒಂಚೂರು ಜಾಗ್ರತೆ ಎನ್ನಿದ ಬಾತಿರ್ಲಿ ಈರಿ ಎನ್ನಿಲಕ್ಕ ಯಾನು ಶೀಲಗಟ್ಟಿನ ಮಾನಗಟ್ಟಿನ ಪಣ್ಣು ಬಣ್ಣದ ಎಣ್ಣೆ ಚಾವೇ ಓ ದಗಣೆ ದಾಣಿ ಬಸವ ಈ ಎಣ್ಣಿ ಲೆಕ್ಕ ಯಾನ್ಲ ಶೀಲಗಟ್ಟಿನ ಕಲ ಮಾನಗಟ್ಟಿನ ಕಲ ಮೇಲೆ ಪಾತ್ರೆ ಜಾಗ್ರತೆ ಮಾಡ್ಬೋದಾನೆ ನೇ ಈರಿ ಏತು ಮಲ್ಲಾರ್ಲಾದುಪ್ಪು ಎಂಕಲ್ ಬಡವೇರಾದುಪ್ಪು ಮಾನ ಮರ್ಯಾದೆ ಕೆಟ್ಟು ಒಂಜಿ ಕ್ಷಣಲ ಬದುಕೆ ಬಡ್ದು ಎಣ್ಣೆ ಚಾವೇ ಓ ಕುದುರೆ ದಾಣಿ ಬಸವ ಬಡ್ಡ ಯಾನು ಮಲ್ಲ ಯಾದಿಪ್ಪು ಈ ಬಡವೆ ಯಾದಿಪ್ಪು ಅಂದೆ ಅಂಡ ಬಡವೇಡ ಶೀಲಗಂಡ ಬಕದಾನಿ ಇಂಚಪುರ ಪಾತಿರೋರು ಏರು ಮಲ್ಪ ತಪ್ಪ ಒಂದು ಸಮಾನ ಸರಿ ತಪ್ಪು ಕೇನು ದಾದಾವು ಮಾತೆರ್ಲ ಅಂಗಡಿ ಬೇರೆ ಅಲ್ಪುಜಾರ ಮಲ್ಪುಯರು ಕೆಲವು ಜನ ಇಂಚ ಗೋಣಿ ಪತ್ತ ಒಂದು ಬೋದು ಇಲ್ಲಲ್ಲಿ ಬೇರೆ ಅಲ್ಪುಜಾರ ಮಲ್ಪುಯರು ಇಲ್ಲಿನ ಅಂಗಡಿಯಿಂದ ಬನ್ನೇರ ಪುಡ ಆಪುಜಿ ಬ್ಯಾರತ್ತ ಹೌದಾನೆ ತೆಕ್ಕುನು ಪೊತ್ತುನು ಚೂಚಾಣೆ ಇರ್ನ ಚೂಚಾನೆನ ಇರ್ನ ದೇ ಇರನ್ ಏರ್ಲ ಇದೇರಿ ಹಾ? ಲೆಪ್ಪಂದೆ ಬೈದಾರು ಮುಲ್ಪ ಬೇರೆ ಮಲ್ಪನಿ ಬಂದ್ಪರ್ ಇರಿ ಎಡ್ಡೆಡು ಪಾರ್ನ ಎಡ್ಡೆ ಹೋಯ್ಜಿಂಡ ಒಂಜಿ ಹಾಲು ಪಾತಿರೇರ್ನ ಮುಲ್ಪ ಉಂತ್ಯಾರ್ನ ಎಲ್ಲ ಕಂಡನೆಲ್ಲ ಎತ್ತು ಬಂದ್ ಪಿರಿ ಮಲ್ಪೊಡ್ಚಿ ಮತ್ತೆ ಬರಿ ಕುಂತು ಬಕ್ಕಡೆ ಮಲ್ಪಡ ಬೇರೆ ಮಾತ್ರ ಮಾಡ್ಚಂದ ನಾವು ನಿಕ್ಕ ಪೊಣ್ಣ ಮರಲಿ ಹೆಚ್ಚಾಯ್ತು ಊರುಡು ಬೋದು ನಿನ್ನ ಜಾತಿದ ಪೊಣ್ಣನ ಮದಿ ಮಾತೊಲಿ ಎನ್ನ ಬಡಿತೀನಿ ಮಿತ್ತ ಕೈ ಮಲ್ಪರ ಬತ್ತತ್ತ ಪೊಣ್ಣ ಮರಲಿನ ಅರ್ಧ ಗಳಿಗೆ ಉಂಟವೆ ಆತ ಮತ್ತೆ ಕೇಂದ್ರ ಉರ್ದ ಅರಸ ಪ್ರಧಾನಿಯ ಕೊಟ್ಟಾರಿಯ ನಿನ್ನ ಅಜ್ಜಿ
ಪ್ರಾಯೋಡೆ ಈ ಸ್ಥಿತಿ ಒದಗಿಸಾರ ಎನ್ನ ದೇವರೇ ಇರ ಪಾದಕ್ಕೂ ಗೆತ್ತಂದು ಪೋರ ಹೆಂಗ ಗತಿ ಜಂದಕ ಮಲ್ತಾರ ದೇವರೇ ಈ ಜೀವನ ಗತಿ ಇಜ್ಜಿ ಹೆಂಗ್ ಕಾರ್ನ ಪಾದ ಆರ್ನ ಒಟ್ಟಡು ಪೋಪನವೇ ಎಡ್ಡೆ ಈ ಪ್ರಾಣ ದುನ್ನಾದು ಪೋಂಡು ಆತ್ಮಹತ್ಯೆ ಮಾಡ್ತಾನೆ ಎನ್ನ ಮೂಜಿ ತಿಂಗಳದ ಬಂಜಿನಾಲು ಎನ್ನ ವಂಶದ ಕೊಡಿ ಎನ್ನ ಬಂಜಿಡು ಬುಲೆ ಒಂದುಂಡು ಆ ಬಾಲೆ ಬದುಕೊಡು ಯಾನು ಬದುಕದು ಪೊಡು ಏರಾಯನೆ ಎಂಕ್ಲ ಸಂತಾನದ ಸರ್ವನಾಶಗು ತುಯ್ಯೇನೋ ಅಂಚಿನ ದುರಾತ್ಮನ ನೆತ್ತೇರು ಮಾಸ ಬರೋಡು ಐಕಾತ್ರೆಯನ್ನು ಬದುಕಲು ಕೊಡು ಸಿಂಗಾರೊಡು ಬೊಲ್ಪೇರ್ದಿನ ನೇಸರೆ ರಂಗಯ ಬಂಗಾರಿಲ ಪಾರ್ದಿತ್ತಳ பொண்ணு பிங்காரோ முடித்தது தருக்கு ಬಂಗಾರಿಲ ಪಾರ್ದಿತ್ತಳ பொண்ணு பிங்காரோ முடித்தது தருக்கு நேதர் ರಂಗಿನ ತುಂಗಿನ பொருளோ ಸತ್ಯ ಧರ್ಮ ನ್ಯಾಯ ನೀತಿ ತಿನ್ನಕ್ಲೆಗೆಂದು ಕಾಲ ಹತ್ತಿ ಅನ್ಯಾಯ ಅಧರ್ಮ ಅನಾಚಾರ ಏರ್ಮಲ್ಪೇರು ಅಕ್ಲೆಗೆಂದು ಕಾಲ ಅಂದ್ ಮನ್ಪನೆಕ್ಕೆ ಎಂಕ್ಲ ಜೀವನ ಸಾಕ್ಷಿಯಾದ ಪೋಂಡು ಎಲ್ಲಿಯ ಬಾಲೆಲಾದು ಪುನಗ ತೊಟ್ಲ ಬಾಲೆಯಿಂದ ಎಂಕ್ಲೆನ್ನು ಲೆತ್ತೊಂದು ಎಂಕ್ಲ ಅಮ್ಮಾಜಿ ಬನ್ನಗ ಉದ್ಯಾವರದ ಸುದೆಟ್ಟು ಬುರ್ದು ಬೊಲ್ಲಡು ಪೋಯರಿಗೆ ಆ ಬುರ್ತುಡು ಬೂಡ್ದ ಉಗ್ರಾಣಿ ಚೌಂಕ್ರೆ ಪ್ರಾಯದಾರಿ ಎಂಗ್ಲೆನ್ನು ಕೊಣತದ ಎಂಗ್ಲ ಅಪ್ಪಾಜಿನ ಕೈಟು ಒಪ್ಪಿಸಾಯರಿಗೆ ರೂಢಿಡೊಂಜಿ ಪಾತಿರ ಉಂಡು ಬರ್ಸ ಬುಡಿವಕ್ಕ ಮರತಡಿಟ್ಟು ಉಂತಿರಬಲ್ಲಿ ಅಪ್ಪೆ ಸೈತಿವಕ್ಕ ಅಮ್ಮನ ಕೈತಲ್ಲಿ ಉಂತಿರಬಲ್ಲಿ ಎಂದು ಈ ಪಾತಿರನ್ನು ಸುಳ್ಳೊಂದು ಮಲ್ತು ತೊಯ್ಪಾಯನಾರಿ ಎಂಕಲ್ನ ಅಪ್ಪಾಜಿ ಅಮ್ಮಾಜಿನ ಕಲೆವಣ್ಣ ಎಂಗ್ಲ ಪಾಲಿಗೆ ಅಪ್ಪೆಗೆ ಅಪ್ಪೆ ಆದಿಲ್ಲ ಅಮ್ಮಗ ಅಮ್ಮೆ ಆದಿಲ್ಲ ಎಂಗ್ಲ ಅಪ್ಪಾಜಿ ಬಾರಿ ಮೋಕೆಡೆ ಎಂಗ್ಲೆಂತು ಒಂದು ಬತ್ತೀರಿ ಅಪ್ಪಾಜಿನ ಮೋಕೆದ ನೆರಲ್ದ ಅಡಿಟ್ಟು ಈ ಅರಮನೆಟ್ಟು ಸುಖ ಸಂತೋಷಡಿ ಎಂಕ್ಲ ಬದುಕು ಒಂದು ಬತ್ತ ಮನಸ್ಸುಗೊಂದು ರೀತಿಯ ಸಮಾಧಾನ ಆಂಡ ಚಿಕ್ಕಮ್ಮಾಜಿನ ಬಗ್ಗೆ ಆಲೋಚನೆ ಮಲ್ಪನಾಗ ಮಸ್ತ್ ಕರಕರಿ ಆಪುಂಡು ಅಪ್ಪನ ಕಲೆವಣ್ಣ ಜೋಕ್ಲಾನ ಎಂಕ್ಲ ಪಾಲಿಗೆ ಆರೇ ಅಪ್ಪೆ ಆದಿ ಪೊರ್ಲೂಡಿ ಎಂಕ್ಲೆಂತು ಓಡಿತ್ತಂಡು ಆಂಡ ಎಂಕ್ಲ ಬಗ್ಗೆ ಆರೆಗೆ ನಂಜಿ ಮಚ್ಚಾರ ಎಂಗ್ಲ ದಾದ ಮಲ್ತಂಡಲ್ಲ ಆರೆಗೆ ಆಯರೇನೇ ಇಜ್ಜಿ ಇನಿಯತ್ತಿ ಎಲ್ಲಾಂಡಲ್ಲ ದೇವರ ಆರಿಗೆ ಎಡ್ಡು ಬುದ್ಧಿ ಕೊರಡು ನಾನು ದೇವರ ಕೈ ಮುಗ್ಗಿದ ನಟ್ಟೊನ್ನೆ ಮನಸ್ಸು ನನ್ನ ಮುಂದೆ ಬೇಜಾರ ಹೊಂದಿತ್ತಂಡು ಆ ಪೊರ್ತುಡಿ ನನ್ನ ಅಭಿಪ್ರಾಯ ನನ್ನ ಅಪ್ಪಾಜಿಡ ಪಂಡೆ ನೆಟನೆ ಕೈ ತಲುಪುನಂಜಿನ ಪುಣ್ಯಕ್ಷೇತ್ರ ಉಡುಪಿ ಶ್ರೀಕೃಷ್ಣ ಸ್ವಾಮಿನ ಸಾನ್ನಿಧ್ಯವು ಅಡೆಮುಟ್ಟ ಪೋಡು ದೇವರನ್ನು ಕಣಲಿಲಿಕ್ಕೆ ತೋಡು ಅನ್ನೋ ಆಸಿನ ಪಂಡನಾಗ ಆ ಅಪ್ಪಾಜಿ ಆಶೀರ್ವಾದ ಕೊರದು ಕಡಪುರದು ಕೊರಿಯರಿ ಉಡುಪಿನ ಸೇರಿನಂಚಿನ ಆ ದೇವರನ್ನು ಕಣಲಿಲಿಕ್ಕೆ ತುಯ್ಯೆ ಹಣ್ಣು ಕಾಯಿನ ಮಲ್ಪಾದ ಪ್ರಸಾದನೆಲ್ಲ ಪಡೆಯುಂಡೆ ಕೈತಲಿತ್ತಿನ ಚಂದ್ರಮೌಳೀಶ್ವರ ದೇವಸ್ಥಾನಗಳೇ ಪೋಯೆ ಪ್ರಸಾದನ ಪಡೆಯೊಂದು ಆತನು ಆಯ್ನಾತ್ ಬಲ ಬೇಗ ಬಲ ಮಗ ಅಂದ ಅಪ್ಪಾಜಿ ಪಣ್ತೀರಿ ಅರಮನೆ ತಂಜಿ ಹೋಗ್ಬೇಕ ಸಿದ್ದು ಅಂದಕ್ಕೆ ಇದಾರೆ ಮಾರೆ ಮೂಲು ಯಾನಿತ್ತೆ ಮೂಲೆ ಹೌದಾರೆ ಪಂಡ ಇರೇ ವಿಷಯನೇ ಗೊತ್ತುಜ ವಿಷಯ ಅಂದೆ ಎಂಚಿನ ಮಾಮಾದಿನ
ಮಾಮಾಜಿ ತೀರ್ಯಾರ ಅಯ್ಯೋ ಅಂಚನಾಳತ್ತಪ್ಪ ಪಕ್ಕ ಇಂಚ ವಿಷಯ ಬೇತಂಡು ಆನೆರು ಲಡೈಡ್ ಯಾರು ಸೋತಿನಿ ಮಸ್ತ್ ವರ್ಷ ಅಂಡಿಯ ನಾನು ಮತ್ತೆ ವರ್ಷ ಅಂಡೆ ಅವು ಇತಡೆ ಆಯ್ತೊಂದು ಕತೆ ಆತನು ನನ್ನ ಸೋತೆತ್ತೆ ನನ್ನ ಜೀವನನೇ ಬೊರ್ಚಿ ಅನ್ನದೊಂದು ಪಿರಿವಲ್ಲೆಲ್ಲ ದೆತ್ತೊಂದು ಎಡ್ಡೆ ಜಾತಿದ ಮರ ಒಂದು ತೂಕ ಅವನದ ಆಲೋಚನೆ ಮಾಡಿ ಸೀದಾ ನಾಡೊಂದು ಹೋಯರಿಗೆ ಹೌದೇ ಸಯ್ಯಾರೆ ಅವು ಸೈಪನಕ್ಲಿಗೆ ಎಡ್ಡೆ ಜಾತಿದ ಮರದ ಈಗ ಅಂಬಡಿನ ಗೋರಂಟದಿನ ಮಾರ್ಕ್ ಬಲ್ಲೆ ತಿರ್ತಬುರ್ದು ಸೊಂಟನ್ನೇ ಕರ್ನ ಓನಿ ಬಂಗಾತ ಅಲಕ್ಕ ಸೈ ಹೊಡ್ ಬಂಡದು ಸೀದಾ ಹೋದು ಬಲ್ಲ ನಾಲಿಗಿಂಚ ಬಾಡ್ದು ಸೈಪೆಂದ ಆಲೋಚನೆ ಮಾಡ್ಬಿಡಾಗ ಅಲ್ಪೊಂಜಿ ಕಲ್ಲು ತಮ್ಮಿತ್ತೊಂದು ಸೋಮಿಲ್ಲು ಒಂದು ನಿಗೆ ಸೋಮಿಲ್ ಏರಿಯಾ ಸೋಮಿಲ್ ಸ್ವಾಮಿಲು ಸೋಮಿಲ್ ಕುಳ್ಳೊಂದು ಓಂ ಬಂಡರಿಗೆ ಓಮಣ್ಣ ಬೇರೆ ಸೈಪು ನೆನ್ ತೂದು ಉಂತಾಯ್ನಿ ಎಳೆ ಮನ್ಸ ಚೆಕ್ ಭಾಷೆ ಬದಲಿಯ ಅವರ್ನ ಭಾಷೆ ಅವೇ ಬಡಕಾಯ್ದಾರ ತೋಜೋಡು ಕರ್ನಾಟಕ ಎಲೆ ಮನ್ಸ ಇಲ್ಲಿ ಬಾ ಇಡಬಲ್ಲ ಅಂದ ಇಡಬಲ್ಲ ಇಲ್ಲಿ ಬಾ ನಿನ್ನ ಮನಸ್ಸಿನ ಉಳ್ಳ ಇರುವ ಬೇನೆ ನಾನು ಬಲ್ಲೆನ ತೋಡ ಅತ್ತೆ ತೆರಿಯ ಎಂದು ಓ ಅರ್ಥ ಅನ್ನಂದು ನೀನೇನು ಪೋಡಿ ಬೇಡ ಸಂಗತಿ ಮಾರೆ ಕರ್ನಾಟಕ ಇತ್ತಲ್ಲ ಕಲ್ತದ ಎಂಕುದಾಲ ಬರ್ ಪೂಜಿಸಿದ್ದು ಅಂದ ಈ ಐನು ಪೂರ ಮಗ ನೀರ್ದೊಳಗ ಬರ್ತೇನೆ ಅಂತ ನಿನ್ನ ಮನಸ್ಸಿನ ವಿಷಯ ನಾನು ಬಲ್ಲೆ ನೀನು ಪೋಡಿ ಬೇಡ ಇಲ್ಲಿ ಬಾ ಪೋಡಿದಾಯಿಗೆ ಪೋಡಿ ಪೋಡಿ ಅರ್ಚಿಂದು ಓ ಅಂಚ ಕರ್ನಾಟಕ ಅದರ್ತನ ನೀ ಪುರುಷಾದ ಕೊರಿಯರಿಗೆ ನೀ ಪುರುಷಾದವನ್ನು ನೀನು ಹಾಕು ನಿನ್ನ ಬೊಡಿದಿ ಹಾಕು ಅಯ್ಯೋ ಬೊಡಿ ಜೋಕ್ಲ ಮದ್ಮೆ ಆತಿಜಿ ಪುಣ್ಯಾತ್ಮ ಅರೆಗೆ ಆತದಿಂದ ಸೋಮಿಲೆ ಗೊತ್ತುಂಟೆ ಇತ್ತೆ ಆತಿಜಿಂದಲ್ಲ ಮದ್ಮೆ ಆಯ್ಬೇಕು ವಾಡು ಅಂಚ ಅಂತ ಅಂದು ಪುರುಷಾದ ವಾಡ್ನ ಯಾನ್ ಬಂದಿಗೆ ತಾನೇ ಹೇಳ್ಕೊಂಡು ಸ್ವಾಮಿ ಅವಲತ್ತ ನೀನು ಪೋಡಿ ಬೇಡ ನೀನು ಪಕ್ಕು 15ರಿಂದ ಸುಖ 18ವರೆಗೆ ಬಲಿಮೆ ಹೇಳು ಒಂದು ಬಲಿಮೆ ಅಂದಪ್ಪ ಆರು ಬನ್ವೇರೆ ಕೇನೇರೆ ಜನ ಬರೋಡೆ ನಾನು ಬಾರಿ ಇದ್ದ ತೂತಾರ ಮಿಜ್ಜಿ 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 ಪುರಿ ಆತದ ಜನ ಅಂದ ಬಲಿಮೆಗೆ ಎಂಚಿನ ಜನ ಆತಲ ವಿಶೇಷ ಈ ನಂಬೆನ ಪುಣ್ಯ ಒಮ್ರಾನಿ ಒಟ್ಟ ನಂಬೀಜಿ ಅವು ಎಂಚ ನಂಬಿ ಇತ್ತ ನಂಬಿ ಅವೆಂಚ ಮದಿಮೆ ಅದು ಏತು ವರ್ಷ ಅಂಡ್ ಏರೆಗಿ ಎಂಕ್ ದಾನೇಂಡಿ ಮದಿ ಒಂಜಿ ಪುರಿ ಅಂಡ ಪುರಿ ಬೆಲ್ಲದಿ ನೋಡ ಪೆದ್ಯಲ ಅಂದ್ ನಿನ್ನ ಬಡಿದಿ ಅಂದ್ ಇಜ್ಜತ ಊರಾನಿ ಇಡ್ಬೇಕು ನಂಬೋಡ ಅಂಡ್ ಅವೆಂಚ ಇಂದು ಮೂಳು ಬಂಡು ನೀವು ಜೋಕ್ಲಿ ದಾದ ಅನ್ಬಿಡಿ ಅದು ಈ ಬಾರಿ ಅಸೊತ್ತ ಕಟ್ಟೆ ಪೂರ ಸತ್ಯನಾರಾಯಣ ಕತೆ ಪೂರ ಮಲ್ಪ ಏತ್ ಮರ ಪೋಟಿ ಮಾಲ್ತಂಡು ಏತ್ ಕಟ್ಟೆ ಪೋಟಿ ಮಾಲ್ತಂಡು ಪೊರೆಯಲ್ದು ದಾದ ಅವಸ್ಥೆ ಅಂಡಲ ಆಯ್ತುಲಿ ಲೆತ್ತೊಂದು ಬತ್ತೆ ಬೇರೆ ಪುರುಷಾದ ಕೊರ್ದು ಮೋಜಿ ದಿನ ನಾಳೆ ಏತು ತಿಂಗಳು 7 ತಿಂಗಳು ಈತಿ ರಡ್ ಜೋಕಳಲ್ಲಿ ಬೆಜ್ಜಿದಲ್ಲ ಅಂದ ನಂಬೋಡ ಅದು ಬರ್ತದೆ ನಿನ್ನ ಬಡದಿ ವಾರಿ ಅಂದ ಸಿದ್ದು ಮಾಮಾಜಿ ಎಂಚಿನ ಪುರುಸಾದ ಕೊರಿಯೇರಿಯಾ ಎಂಚಿನ ಅಂದ ಅಲೆಗೆ ಗೊತ್ತು ಎಂಕ್ ಗೊತ್ತಾಗ್ತದೆ ಅಂದ ಅದರ ಕಾರ್ಣಿಕ ಮೇರೆ ಪುಡ ಎಂಕಲ್ ಒಂಚೂರು ಕೇಳೋಣ ಆಸೆ ಹೋಯಾ ಪಟದ ಬೀರನ ನಾಟಕೋಡನೆ ಸಿದ್ದು ನಾನು ಆಗ್ಬಿಡ್ಯಾನು ಅರ್ಥ ಬಿಡ್ಲಿ ಬಂದು ಅಂದ್ರೇನ ದೇವಲ್ಲ ಕಣ್ಣ ಬಿಡ್ದು ಶಾಪ ಕೊರಿ ಎರಡು ಭೂಮಿ ಮಣ್ಣಾದ್ವು ಅಂದ ಅಯ್ಯೋ ದೇವರಿ ಸುರುಕ್ಕೆ ಪನೋಡ್ಚ ಪುಣ್ಯಾತ್ಮ ಸ್ವಾಮಿ ದೇವರೇ ಸ್ವಾಮಿ 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 ಅಂತ ಸಿದ್ದು ಅರ ಕಣ್ಣು ತಾನೆ ಮಿತ್ತು ಅವು ದಿಷ್ಟಿನ ಉಳ್ಳಾಯ ಮಾಡಿದೆ ಅಂದ ಏಮೆದಲೆ ಸೋಮಿಲೆ ಅಕ್ಕೆ ಬಹುದೇರಿ ಉಳಾಯಿ ಪಾಣ್ಣ ದಿಟ್ಟಿನಿ ಒರೋಣೆ ಪಿದಾಯ ಮಾಡ್ದವ್ರ ತೂಡ್ರೋಡ್ ಒಂದು ಕೇಳಿಕೆ ಸಿದ್ದು ಅವೇಂಚಿನ ಅವು ಉಳ್ಳ ಇತ್ತದತ್ತ ಪುಷ್ಕ ಪಿದಾಯ ಮಾಡ್ ನಾವು ದಿಷ್ಟಿ ಗಾಳಿ ಚೆಂಡದ ಗಾಳಿ ಓ ಅಲೆ ಬತ್ತನು ಯಾಣತ್ತಪ್ಪ ದಾನ ಬತ್ತಪ್ಪೆ ಮಾಮಾಜಿ ಲಕ್ಷಣ ಬಂದ್ ಬರಿಗೆತ್ತಿ ತುಂಗೆ ಕೇಟಿನ ನಿನ ಪ್ರೋದೆ ಪಾತೆರ ಓಡು ತೆಂಗಬುನ ತೇಕೆಯ ಬಂಗಾರು பொண்ணி மனது மனதன எங்கி பங்கல நனகிஜிய துங்கே ಮಾಮಾಜಿಗೆ ಲಕ್ಷಣ ನೆರವೇರ್ ಪೂಜಿ ಪುಣ್ಯಕ್ಕೆ ಬಲ ತಗಾಯ್ತು ಉಪನಿಯತ್ತು ದತ್ತಗಾಯ್ತು
ఆయన ఎత్తవు అంజోగి బలత బాగా లచ్చణ కుంజోగి దత్త బాగా లచ్చణ ನಂಕ ಕೈದಾಯಿ ನಂಕು ಉಳ್ಳಾಯ್ತುದು ಪಿದೈಪನೋ ಪಿದೈತುದು ಉಳ್ಳಾಯ್ಪನೋ ನಂಗೆ ಎಡತ್ತಲಾಪುನು ಬಲತ್ತಲಾಪುನು ಕೈ ಈರೇಂಚಿನ ಭಜೆ ಮಾಡಿ ತಂದುಲ್ಲ ಅಂಚತ್ತ ಮಾರೆ ಅವು ಶಂಖ ಚಕ್ರ ಮತ ಏತ್ ಗುರು ಶುಕ್ರಿ ಒಲ್ಪೊಲ್ಲಿರು ಮತ ತೋಡ್ಚ ಶಂಖ ಚಕ್ರ ಗುರು ಶುಕ್ರಿ ಓಡಿ ಎತ್ತಿ ಎಡ್ಡೆ ಕೈ ಬಂಗಾರ ಕೈ ಜಯೇ ನಿರ್ದುಂಬ ಏತ್ ಕೈ ತೂತೆ ನನ್ನ ಏತು ತುಜೇರೆ ಉಂಡ ಆ ಚೆಡ್ಡೆ ಕೈ ಅತ್ತು ನಂಡ ಅರಸ ಮಗಲಾದ ಪುಟ್ಟೆರಾಪುಂಡ ಅತ್ತ ಅನ್ಪೇನ್ ಮಲ್ಲ ರೇಖೆದ ಆಧಾರದ ಮಿತ್ತು ನಮ್ಮಂಜಿ ಶಾಸ್ತ್ರ ಪನ್ಪುಂಡ ಮಲ್ಲ ಮೂಲಾ ನಕ್ಷತ್ರ ಪುಡ್ದ ಎನ್ನ ರೋಹಿಣಿ ನಕ್ಷತ್ರ ಹೌದಾ ಅಂಚಾಯಿನಿ ఆయన ಎತ್ತವು ಈ ಮೂಲಾ ನಕ್ಷತ್ರಗಳ ರೋಹಿಣಿ ನಕ್ಷತ್ರಗಳ ಗುಣಧರ್ಮ ಒಂಜೆ ಮೂರು ನಂಕ ನಕ್ಷತ್ರದ ಅತಿ ರಾಶಿಗೆ ರಾಶಿಗೆ ಕೈವಾಟದ ಪ್ರಯೋಜನ ಮಲ್ಲ ನಕ್ಷತ್ರನ ಬುಡ್ದು ರಾಶಿದ ಆಧಾರಗಳು ಪನ್ಪುಂಡ ಮಲ್ಲ ಚಂದ್ರ ದೇಶ ಇಟ್ಟು ಪುಟ್ಟದಾಳು ಸುರುಟಿ ಚಂದ್ರಿ పెరికి రవి బత్తేనా పోతలాండు అప్పలే పోయినా మంగళేశ్వరు అంట మంగళేశ్వరు ಸದ್ಯ ಮಂಗಲೆಲ್ಲ ಮುಡ್ಡ ಮಂಗಲೆ ಬುಂಡ ರಾವ್ ಶುರು ರಾವ್ ಬರ್ತದನಾಯ್ತಾ ಅವಲ ಬುಂಡು ಬುಡ್ನ ರಾವ್ ಬುಂಡ ಇತ್ತಜಿ ಹೊಸ ದಿಸೆ ಬುಧ ದಿಸೆ ಬುಧ ದಿಸೆ ಇತ್ತಲ್ಲ ಅಚ್ಚನೆ ಎಂಚಿನ ಐತ ಕಾರ್ಬಾರವ ಒಂಜಿ ಜವನ್ ಎಂಬಲ್ ನಮಿತ್ತಿತ್ತೆ ದಿಟ್ಟಿ ಬಾಡ್ದೆ ಅಯ್ಯಯ್ಯೋ ರಾಮ ರಾಮ ಗಡಿ ಬಿಡಿ ಬರ್ಚಿ ಅಯ್ಯ ಖಾಲಿ ಪೋಲಿ ಎತ್ತು ಅರಸು ಮಗೆ ಸೂರೆ ಬೀರೆ ಬೀರೇನ್ ಬಿರ್ಸಿ ಮೇಲಿಡ್ದು ಮೇಲೆ ಬಣ್ಣ ನನ್ನ ಉಲಾ ಹಿಡ್ದು ಪನ್ಪುಂಡ ಉಲಾಯಿಗಾಯಿ ಮಾಡ್ಲೆ ತುಂಗೆ ನಿನ್ನ ರೂಪದ ವಿಚಾರವನ್ನು ಎಣ್ಣಿದು ರಾತ್ರಿ ಪಗೆಲು ಮರ್ಗದು ನಿನ್ನ ವಿಚಾರವನ್ನು ತೆರೆಯೋಣ ಆಲೋಚನೆ ಮಲ್ಪುಣೆ ಏರ ದಾಣ್ಣ ಅಂದು ಎನ್ನೊಡ್ಚಿ ಯಾನೆ ನಾಚಿಗೆಟ್ಟಿನ ಹಣಬರಗೆಟ್ಟಿನ ಸುರ್ಪಗೆಟ್ಟಿನ ಲಕ್ಷಣ ಅಂತಿನ ಮೂಕಿತನ ಥೋದಿನ ಸುರ್ಪ ಮಣ್ಣು ಬಾಡಿಯರೆ ಈ ಲಕ್ಷಣ ಎತ್ತು ಹಣಬರಗೆಟ್ಟಿನ ಅಂದೆಯ ಪಿಲಿಯಾಂಡನ ತನ್ನ ಮಾಸನು ತಾನು ತಿನ್ನು ಪೂಜೆಗೆ ನಿನ್ನ ಮರ್ಮಲನ್ನು ಆಲೋಚನೆ ಮಲ್ಪಂದ ಎನ್ನ ಮೇಯ್ತ ಮಿತ್ತು ಕೈ ಮಲ್ಪೇರೆ ಬತ್ತಾತೈ ನಿಕ್ಲೆ ಲಕ್ಷಣ ಅನ್ಬಿಡಿಯ ನಿಕ್ಲೆ ಹಾಳಾದ ಮಣ್ಣು ತಿಂದ ಅಡಿಗೆ ಬಾಯರೆ ನಿಕ್ಲೆ ಕಲ್ಪಾಯ ಬುದ್ಧಿ ಉಂಟು ಬುದ್ಧಿ ಅಲ್ಲ ಸಿದ್ದು ಬೇವರಿ ಹಣೆ ಬರಗೆಟ್ಟಿನ ಅಯ್ಯೋ ನಿನ್ನ ಮುಸುಂಟೆ ಅಂದಯ ನಿಕ್ಕೆ ಇಂದೇ ಕೆಲಸನಪ್ಪ ಒಲ್ಪಲ್ಪದ ಪೊಂಜೋಗಿ ಕೂರಲ್ಲ ಎತ್ತಬಹುದು ಆ ನರ ಮನೆಗೆ ಒಪ್ಪಿಸವನು ಯಾವ ನಿನಕ್ಕೆ ನಿನ್ನ ಬೊಡಿ ತಿನ್ನಲ ಮೂರನಿ ಕಡಪುಲ್ ಕೊರಿಯನ ನಿನ್ನ ಮುಸುಂಟು ತೈಪ ಹಾಳಾದ ಮಣ್ಣು ತಿನ್ನಿಯರೆ ಅಂಚ ಬೋಡವ ಅಂಚವು ಒಂದು ಪೊಣ್ಣು ಬಂಡ ಅಂಚಿನ ಚೀರೆ ತೊತ್ತುದ ರವಕ್ಕೆ ಬಂಡ ಪೊಣ್ಣು ನಾವು ತನ್ನ ಮಾನಪೋಪನ ಸಂದರ್ಭ ಇಂಚಿತ್ತನ ಸಂದರ್ಭಡು ದಟ್ಟಿತದ ನಾಲು ಪಾತ್ರ ಬರ್ಪಣಿ ನಾನು ಖುಷಿಗೆ ಮಣ್ಣು ಮಾಡಿಯಾರೆ ಇಂಚನೆ ಕಾವಿ ತುತ್ತದು ಮಾಲೆ ಪಾಡುದು ಬಸ್ಮಾರಕ್ಕದು ಕಟ್ಟೆಡು ಕುಲ್ಲುದು ಎತ್ತು ಜನ ಜವಂದಿ ಪೊಣ್ಣುಗಳನ್ನು ಲಗಾಡಿ ಕೊರಿಯರು ಗೊತ್ತುಂಡ ಮರಿ ಸಂತಾನ ಮಾತಾ ತಪ್ಪನು ಪೂರ ಮಲ್ತದೆ ಊರದ ಸ್ವಾಮಿ ಮಿತ ಅಪವಾದ ಪುದೇನ್ ತುಂಬಾ ಅವರ ಎನ್ನ ಮರ್ಮ ಲಂಚ ಮಲ್ಪೆರೆ ಬಲ್ಲಿಂದ ಒಂದೊಂದು ಪರೀಕ್ಷೆಗೆ ಮಣ್ಣು ಮಾಡಿದ್ರೆ ಪತ್ತವೆತ್ತೆ ಕಲ್ಲು ಅವು ನಾಗಣ್ಣ ಕಲ್ಲು ನಿಖಿಲೆಗೆ ಹಾಕೊಟ್ಟಿನ ಕಾಗನ ಕಲ್ಲಿ ಸುಯಿಂಪೆ ಎತ್ತು ಕೊಡಪ್ಪೆ ಕಲ್ಪವೆ ನಿಖಿಲೆಗೆ ಲಕ್ಷಣ ಅವ್ರ ಬೇಲೆ ಬಡ್ಚಿ ನಿಖಿಲ್ ಬಪ್ಪನಾಡುಗೋಲಿ ಅಂಚನ ಸಿಂಗೇರಿ ಸಾನೆ ಮಂಟದೆ ಹಾಳಾದ ಮಂಡಿ ತಿಂದಡಿಗೆ ಬೇರೆ ನಿಖಿಲೆಗ ಅಪ್ಪಾಜಿಡ ಪಂಡಿಲಿ ಉಪ್ಪು ನೀರು ಬರ್ಪಾಯಿಜಿ ಎನ್ನ ಪುತ್ರ ತುಂಗಿ ಪಂಡ್ರಿ ಬೇರೆ ಮಾರ ಇರುತ್ತೆ ಓಲ್ ಮಾರಯ ಅನ್ ಪೂಜೆರಿಯ ಹೌದಾ ಇದು ಮತ್ತೆ ಇದೆ ನೀವು ನೋಡ ನೀನು ಓಲ್ ಪನ್ ಪಾಲ್ಗೆ ಅಪ್ಪಾಜಿದ ಮಣ್ ಪಂದೆಗೊಲ್ಲು ಇಂದೆಡ್ ತೆಚ್ಚಂಡಲ್ಲ ಜವಂದಿ ಪೊಣ್ಣುಲ್ ಹೋದು ಇಲ್ಲ ಪನ್ ಪೂಜೆ ಹೌದಾ ಪನ್ ಪೂಜೆ ಪಂಡಿ ಬೆಟ್ಟಿಗೆ ಓಲು ಪಾತೇರಿ ಒಡೆ ಕೈ ಪಾಡಿ ಓಲು ಮುಟ್ಟಿ ಈ ರಾಮಾಯಣ ಪೊಣ್ಣು ಆ ಜವಂದಿ ಪೊಣ್ಣುಲ್ಲ ಇಲ್ಲಲ್ಲ ಪನ್ಪಣೆ ಪನ್ಪಲ ಮಲ್ಲೆತ್ತು ತುಂಗೆ ಅಲ್ಲ ಗರ್ವದ ಕೊಂಬು ಪುಲ್ಯೋಡು ಹಾಲಿ ಹಣ ಪಲ್ಲೆಕ್ಕಕ್ಕೆ ನೋಡು ದಾನ ನೋಡು ಅಲ್ಲ ಅಪ್ಪಾಜಿ ಸೈ
ಬಂಜಿನಾಳಿರದಿದೋ ಪಂಡಿರಿ ದಿಂಜೆ ದೊಡ್ಡಾನಿ ಜೋಕ್ರಿಲಯ ಗಂಜಿ ಉಳ್ಳುದು ಪಂಡೆನ ಪಕ್ಕನಿ ಮೋಜಿ ಕತಿನ ஆளாண்டு காலனே ஆளாண்டு ಇಟ್ಟನೇ ಇಂಚಾಂಡ ನನ್ನ 2 ವರ್ಷ ಪೋನಾಗ ನಮ್ಮ ಅರಂತಡೆ ದಾನೆ ಅದು ಪೋಪು ನಂದು ಪನ್ನೀರೆ ಬಲ್ಲಿ ಆನಿಯೆ ಪಂಡೆ ಅರಸುಲ್ಡ ಬತ್ತಿನ ಅರಮಾನಿ ಎಡ್ಡೆ ಹತ್ತು ಅರೇನು ಮುಳ್ಪಡ್ದು ಕಡಪುಳ್ಳಿ ಅವಳ ಬಜಿ ಜದ್ರದ ನರಮಾನಿ ಅಂದು ಐಕಾರ್ ಪಂಡಿರು ಯೋಗ ಋಣ ಅದೃಷ್ಟ ಅನ್ನದು ಎಂಕ್ಲೆ ಪಾತೇರಿಯ ರಾಪುಂಡ ಮಣಿ ಪಂದು ಕುಲ್ಲಿ ಅವೇ ಈತ ಪಿರ್ತಿ ಬಲ ಮತ ತೋಜಿದು ಎಂಚಿನ ಹಾಪುಣ ಇಂಚಾನ ಅಂಡ ಮಿತ್ತಿಗೆ ಎಂಚ ಐಕಾತ್ರನೆ ಆಯ್ತಾ ಇದ್ದಿತ್ತು ಈತ ರಾತ್ರಿ ಎರಡು ಜೆತ್ತನ ನಿದ್ರೆ ಬರ್ಪುಜಯ್ಯ ಪಗೆಲ್ದು ಬಡ ವಿಜ್ಜಿ ದಾಯಿ ಪಂಡ 2 ಜೋಕುಲ್ ನಗತೆ ನಾನು ಐಕಲ್ ಎಡ್ಡ ಇಂಚಿರ್ತು ಬೋರ್ಡ್ ಅನ್ಲ ಆನೆ ಅಪ್ಪೆ ಒಂಜಿ ತೀರ್ದುಡು ಆ ರಸುಲೆ ಮೋಕೆ ಉಂಡು ಅಂಡ ಒಂಜಿ 5 ದಿನ ಸನಿ ಉಂಡತ ಪೆರೆತ ಬೊಕ್ಕದವು ಇಂಚನಿಗೆ ಆಯ್ತಾನೆ ಮರ ಇಪ್ಪುಳಿಗೆ ಅಂಡವು ದೀಪುಜಿ ಜೋಕುlen ದಾನೆ ಅಲ್ಲ ಮಲ್ಪುಂಡವು ಹೆಣ್ ಮಾತ ಎನ್ನದು ಯಾನಿತ್ತೆ ಬಾರಿ ಬೇಜಾರುಡಿಲ್ಲ ಐತ ಇದೆಟ್ಟು ಎಂಕೊಂಜಿ ತಾಪತ್ರೆ ಎಂಕ್ಲೆ ಅಲ್ತಲ್ ಬಂಜಿನಾಲ್ ಬಂಪೆ ಅಂದೆ ഞാൻ എന്നത് നെജ്ജ് മാറേ ആള് ಬಂಜಿನಾಲಾಪಲ 300 ವರ 3 ತಿಂಗಳಂಡ ನನ್ನ ಪೆದ್ದು ಅಲ್ಲ ದನ್ನ ಅಂದು ಬಾರಿ ಉಮ್ಮೆದ್ದು ಮತ್ತೆ ಕುಳ್ಳಿ ಸುದ್ದಿ ಇದ್ದದೆ ಇಲ್ಲಿ ಅಲ್ಲ ಪೆದ್ದು ನೆಜ್ಜಿ ಮುಸ್ಲಿಂ ಗೊತ್ತೇ ಜೆಂಚಿನ ಆತಿನ ಸೀಂತ್ರಿ ಆಯ್ತು ಬೆರಿಕು ಕೂಡ 6 ತಿಂಗಳಂಡ 6 ತಿಂಗಳು ಆಯ್ಬೇಕ ಪೆದ್ದಂದು ಗೊತ್ತುಂಡೆ ಇನ್ನು ಪೆದ್ದು ಅಲ್ಲ ಎಲ್ಲೇ ಪೆದ್ದು ಅಲ್ಲ ಜೀವನ ಕೈಟು ಬತ್ತೊಂದು ಅಲ್ಪ ಮುಲ್ಪ ಮತ ಏಪಂದಿರೆ ಗೊತ್ತುಂಡು ఆయన 6 ತಿಂಗಳು ಮಾರೇರೆ ಓಡಿ ಓಂಡ ಅನ್ನ ಮಾತಂಡಿಗೆ ಅಲೆ ಅನ್ಪುಣೆ ಓಯ್ ಆಜಿ ಅಲ್ಲಿ ಮುಗಿಜೆಟ್ಟು ಶುರು ಆಗ್ತಾ ಇದು ಆಜಿ ಅನ್ನ ಅವು ಆಜಿ ಅಡೆದು 9 ತಿಂಗಳು ಅನ್ನ ಆಜಿಲ ಮುಜಿಲ 9 ತಿಂಗಳು ಅತ್ತು ಮಾರೇರೆ ಅವು ಸುರುತ್ತ ಒಂಜಿ ಬೇತೇನೆ ಈರಿಡ ಒಂಜಿ ಏರು ಪಾತಿಯರು ಇಂದು ಸುರು ಉಡ್ದಾಯ್ನ ಅವು ದುಂಬು 9 ತಿಂಗಳು ಅಂತ ಇತ್ತೆ ಉಲಾ ಹಿಡಿದು ಬಿದ್ದಾಯಿ ಅಂಚಿ ತಿರುಗಿರಿ ಆಪುಜಿ ಅರಂತಡದ ಬೇಲೆ ಪುರ ಯಾನು ಮಲ್ತದ್ದು ಕೂಡ ಇಲ್ಲದ ಬೇಲೆ ಪೆಚ್ಚ ನೀರು ಕಾಯ್ತದ ಅಟಿಲ್ ಮಲ್ತದ್ದು ದಾಲ ಚಟಿನ ಕಾಯ್ತು ದಾಲ ಮಲ್ತು ಕೊರಡು ಪಣ್ಣುಂಡ ಪರಿಂಚಿನೆಟ್ಟು ಕುಲ್ಲೇರ್ನೆ ಅಲ್ಲಿ ಅಂಡದಾನೆ ಅಲ್ಪುಣು ಬಡದೆತ್ತ ಅಲ್ಲಿಗೆ ಯಾನು ಬಿಡ್ಚ ದೀಪು ಎಂಕ ಆಳ್ ಬಿಡ್ಚ ಅಲ್ಲಿ ತುಂಬು ಯಾನತ್ತ ಸೈಪುಣೆ ಆತ ಅಂಚ ಅದು ಜಾಗ್ರತೆ ಇಂದು ಚೀತು ಓ दाने अल्बा जेतोंदे जेतोंदे ना अंदे जेतोना आवी ಎಂಚಿನಾವುದಿ ಬಾಸೆ ಜಾನಿನ ಏ ತೋರ್ತದ್ದು ಉಂಡಲ್ಲ ಇಲ್ಲಾಡು ಪೆರ್ಮಾಸದಲ್ಲಕ ಪುರಿಯಲ್ನೆ ಇಂದೇ ಜಾಲ್ದು ಕಜಾವುತುಲ್ಲಿ ಯಾನಿತ್ತೆ ಈತು ಬೇಗ ಬೈತೆ ಬಾಸೆ ಜಾನಿನ ಏತು ಪನ್ನುಂಡಲ್ಲ ಅಜ್ಜಿ ಅಂದು ಇಂದ ಅವ್ರ ಐಡಿಯಾ ಅಲ್ಲ ಎಂಚಿನೇ ಬಲಾಲಕ್ಕೆ ಕುಲ್ಲು ಅನ್ನೊಂದು ಇನ್ನ ಇಡೀ ದಿನ ಮುಗಿಯರಜ್ಜಿ ಎಂಚಿನವು ನಿಕ್ಕದು ಬರಿಯರ ದಾನೆ ದಾನೆ ಲಕ್ಕದು ಉಂತಾರೆ ಪೂಜಿಂದ ಯಾನುಲ್ಲೇ ಬೇರ್ನ ರಾಗ ಉಂತೆರೆ ತೀರ್ಜಿಟ್ಲಾವು ಈ ಹೊರ ಐಡಿಯಾ ಹೊರ ಎಂಚಿನೇ ದಾಲ ಬಲ್ಯ ದಾಲ ತೀರ್ಜಿ ಅಂಚಂಡ ನನ್ನ ನನ್ನ ದಿಂಜ ದಿನ ಪೋಂದು ಪಂಡ ಒಂದು 2-3 ದಿನ ತವಲ ಇಲವರಿ ಆಪುಲ್ಯ ಎಂಚಿನೆ ಎಂಚಿನ 2-3 ದಿನ ಪೋಂದಿ ಬೊಕ ಐತೆ ಉಲ ಯಾಪುನ ಅಂದ್ ಅಂದ ಇಂದೇ ಬಂಜಿಡಿ ಪೆದ ಮೇಟು ಚೆಂಡುದ ಲೆಕ್ಕ ಪುರೆಲ್ ವನ್ಪೆ ಆಮೆ ಇಟ್ಟವು ಈ ಮೇಟಿ ಪೊನ್ನು ಬಾಲೆ ನಂದು ಆಮೆ ಎಂಡ ಪೊನ್ನು ಬಾಲೆ ಅಂದ ಅಪ್ಪ ಗಂಡ ನಾನು ಯಾನಿತ್ತೆ ದಾದ ಮಲ್ಪುನಂದು ನಂದಲ್ಲಿ ತೊಂಬರು ನೀ ಒಂಜಿ ಬೇಲೆ ಅಲ್ಪಲೆ ಈ ರಾಡಿ ಮುಟ್ಟವರ ಪೋದು ಬಲೆ ಎನ್ನ ಅಪ್ಪೇನವರಲ್ಲೇ ತೊಂದು ಬಲೆ ನಿನ್ನ ಅಪ್ಪಿ ಇಲ್ಲಡಿದಾಯೆ ಅತ್ತೆ ಮೂಲಿ ಏರಲು ಬೊಡ್ಚಿ ಈಗ ನಿನ್ನ ಅಪ್ಪೇನೆಲ್ಲೇ ತೊಂಬರು ಮುಂದೆ ಅಪ್ಪೆ ತಂದು ಬೊಗೆ ಏರು ಮುಲ್ಪ ಬೇಟೆ ಏರ್ಲ ಇಂಕ ತಿಕ್ಕ ಇರ ಒಂಜು ನಕಲು ಬರ್ಬಾರ
ಅವು ಅಂಚತ್ತು ಪದ್ಧತಿನಕ್ಕಳು ಪಂಡಿನ ಅವು ಅಪಂಡ ಈ ಏರಿಯನ್ ಪಂಡ್ ಹಾಕಲಿ ಹಿಂದೆ ಕೊಂಚ ಆಸೆ ಆಯ್ತು ನೀಯೇ ಆಸೆ ಅಂದ್ರಿ ಇಂಚಿನಯ ನೀಯಪ್ಪ ತಿನ್ನೋಡು ನೀಯಪ್ಪ ಅಂದಿಯೇ ನೀಯಪ್ಪ ನೀಯಪ್ಪನ ಅಂದಿಯೇ నెయ్యప్ప పరాయికి నెయ్యి పొడిచా ఒక నెయ్యి పొడిచందే నెయ్యి ముల్ప ఊళ్ళు తిక్కును ఇది బైక్ మండే చాకుందే అరమನೆಗೆ పోండా ಅವ್ಳು ಅಕ್ಕೆರ ಬಂಡ ಆರು ಕೊರ್ಪು ಚೇರ ಏತು ಸುಲಭಡು ಪಂಪೈ ಅರಮನೆ ಪಂಡ ಎಂಕಲ್ ನಮ್ಮ ಮುಲ್ಪದ ಕೊಟ್ಟದಲ್ಲ ಕಂದಿಗಿರತಾನ ಅದು ಹೆಂಗ ಗೊತ್ತಿಜ್ಜ ಬಂಡಿನ ಪೂರ ಮಲ್ತು ಕೊರ್ಪುನಿ ಅಂದು ದಾನ್ ನಿನ್ನ ಬಂಜಿರು ಗುಲ್ಗೆ 100 ಜನ ದಾನೆ ಅಂದ್ ಬಕ ಮುರಾಣಿ ಬಂತು ನೂಕಡ್ಡೆ ತಿನ್ನೋಡು ಈತು ನೂಕಡ್ಡೆ ಮಲ್ತು ತಿಂದು ಕೊಡ್ತೆ ಅವು ತಿಂತಲು ನನ್ನೆಲ್ಲ ಈ ಒಂದು ಸಂಗತಿ ಅಲ್ಪ ಏನ ನೀವು ಒಂಜಿ ದಿನ ಬುಳ್ಕಣ್ಣಿಂಗ್ ಈಗ ಮನ್ಪಡೆ ಗುಲ್ವಾರ ಇದ್ದ ಎಂಚಿನ ಪನೋಡು ಅರೆ ಗೊತ್ತು ಅಪ್ಪಗಂಡ ಒಂದು ಅವಳು ಚಿಕ್ಕ ಕೆಡೆ ತುಂಬ ಕೆಡಕೆಲ್ಲಿ ಎಂಕಂದು ಬಲ್ಲಿ ಅವು ಅವು ಎತ್ತುಗೋಡು ಅವು ಒಂಜಿ ರಡ್ಡು ಕೊಂಡೆ ಮಿನಿ ಅವು ನೀತವೆ ಆಪುಂಡ ಬಲಂಚಾರಿ ಬೋಡು ಬಲಂಚಾರಿಲ್ಲ ಬೋಡ ಖಾರ ಯಾವ್ಡಿ ಬೆಲ್ಲಲ ತಾರ ಎತ್ತು ಒಂಜಿ ಯಾವ ಬೆಲ್ಲ ಕಡೆ ಹೊಡ್ಚೋ ಮಾರ ಇದೆ ಈರಿಚರೆ ಅನ್ನ ನೀ ಕಡೆ ಹೊಡ್ಚಿ ಈ ಕಡೆ ಕುಲ್ಲುಂಡ ರಡ್ಡು ಕಂಜಿ ತಿರುಗು ನನಲ್ಲ ಗೊತ್ತಿಜ್ಜಿ ಮೂಳು ಇಂಚ ಇಂಚ ಮೂಳು ಇಲ್ಲ ತಿರುಗಿ ಆಯ್ನದು ಬೇಗ ಹೋದ್ ಬಲೆ ಹತ್ತೊಂದು ಬಲೆ ಅಮ್ಮ ಇವರ ಪೋಪ ನಮ್ಮಲ್ಪ ಪೋಪೆ ಅಂಚತ್ತು ಹೊಗೊಂಚಿ ಇನ್ನ ಗಣಪತಿನ 11 ವರ ಉಳ್ಳಾಯಿ ಪೋಲ ಮಾರಿ ಸಿಗಲ್ಲ ಕಟ್ಟತ್ತ ಗಣಪತಿಗೆ ಪೋರೆ ಬಂಡಿ ಬಿಟ್ಟು ಸಟ್ಟ ಪೋಪುನಪ್ಪ ಬೈತ ಗಾಡಿ ಪೋಯಿ ಲೆಕ್ಕ ಅನ್ನೊಂದು ಬೈತ ಗಾಡಿ ಹತ್ತಿ ಬಂಜಿ ಅಮ್ಮಾರ ಲೆಕ್ಕ ಮಂಜುರತ್ತು ಅಂದು ಚಡಾವು ಜಪಾಡು ನಿನ್ನ ಗಾಡಿ ಅಲ್ಪ ಅಂದು ಓಯ್ ತಪ್ಪತ್ತು ಅಕ್ಲಿ ಬಂದು ಅಂಗಲ ಅಂಚದಡಿ ಫೂಡಿ ಅಮ್ಮ ಕೊಡ್ತೇವೆ ಜದ ಅಜ್ಜರು ಓಡಿ ಮೇಲಿಲ್ಲ ಪೋಡಿಗೆತ್ತು ಪೋಡಿಗೆತ್ತು ದುಂಬಂಡ ಅನ್ಸತ್ತು ನನ್ನ ಪೋಡಿಗೆನೆ ಮತ್ತು ದಬಕ್ಕ ಮೇಲ್ ಲಾಗಿದ್ದು ಕುಲುಂಡ ಅಜ್ಜಿ ಅಂಬಡೆ ಗುದ್ದಿರ್ಲಿ ಹೌದಾಲಜ್ಜಿ ಎಲ್ಲೇ ಜೋಕ್ಲಿ ಪುನಗ ಇಂಗ್ಲೆಂಡ್ 2 ಜನ ಎಲ್ಲ ಒಟ್ಟಿಗೆ ಪುಗೆ ಹಿಡ್ಕೊಳ್ಳ ಅವನಿತ್ತರಿಗೆ ಅಮ್ಮ ಎಲ್ಲಿ ಜೋಕ್ಲಿ ಪುನಗ ಅಲ್ಲೇ ಜೋಕಲಿ ರಡ್ಡು ಬುಕೆಲ್ ರಡ್ಡು ಜನ ಓರಾನಿ ಕೊಲ್ಲೊಂದು ಇತ್ತೆ ತುಮ್ಮಂದು ಕೊಂಡ ದಾನೆ ಓ ಪರಬ್ಬೆ ಈ ಸರ್ತಿ ರಡ್ಡು ಸೇಮೆದ ಮಣ್ಣಿನ ಪತೊಂದು ತುಂಬು ಮಾರತ್ತ ಪುರಿ ಮರನೆ ಬಾರಿ ಅಪರೂಪ ಬತ್ತದ ರತ್ತ ಅಜ್ಜಿ ದಾನೆ ಉಂತೊಂದಿನೆ ನಿಂತೊಂದಿನ ಬಕ ಯಾನ ಅವಳೇ ಕುಲ್ಲುವೆ ನಮ್ಮಪ್ಪ ಹೌದೇ ಸುತ್ತುವರ್ಪಣೆ ಇರಿ ಅವು ಕುಲ್ಲೇರೆ ಅವು ಸುತ್ತುವತ್ತು ಕುಲ್ಲು ನೆಂಚಿನವು ಅಂದಾಜ ಒಂದು ಕುಲ್ಲು ಒಂದು ಜಪ್ಪುನು ವಾಜ್ಜರೆ ಪ್ರಾಯಡಿ ಹಿರಿಯಾರು ಈ ಅವಳು ಕುಲ್ಲು ನೆತ್ತು ಈ ಮೂಲು ಕುಲ್ಲುಲೆ ಯಾನ್ ಓನಟ ತೀರ್ತು ಕುಲ್ಲು ಅಮ್ಮ ಈ ಮಿತ್ತುಗುಲ್ಲೆ ಯಾನ್ ತೀರ್ತು ದೀಪೆ ಪಂಡಿನ ಪಾತ್ರ ಒಂದಕ್ಕೆ ಏನ ನರಮನೆ ಏನೇರ ಅಂದ ಅಜ್ಜರೆ ದಾನ ಬರ್ತಾರ ಅಜ್ಜರೆ ನೆಂಚಲ್ಲರು ಮಗ ಸೌಖ್ಯ ತೊಂದರೆ ಜಾತ ಒಂದು ಈ ನೆಂಚಲ್ಲರು ಸೌಖ್ಯ ಒಂದು ಅಪ್ಪೆ ಇರು ದಾನ ಜರ ಅಪರೂಪ ತುಯರ್ ನಿಜ್ಜರಿ ಇಲ್ಲಡಿ ಜೊತೆ ಮಗ ಕಂದು ಬಟ್ಟೆ ಬೇರೆ ಇತ್ತು ಯಾನು ಕಾನ್ಸು ಮಾರಿಗೆ ಹೋಯ್ನ ತಮ್ರ ಕಾನಸ್ ಮಾರಿಗ ಓಡೆ ಮಿತ್ತು ಒಂಜಿ ಅಭ್ಯಾಸನೆ ಪರಬಿರೇನು ಮಾತ ತುಯ್ಬೆಟ್ಟಿಗೆ ದಾನ ಮಸ್ಕಿರ ಕರೀಶ್ವರಂಡ ಮಿತ್ತು ಕಡ ಪುಡ್ನತ್ತು ಏರ ದುಂಬು ಸೈತಿ ಬೆಟ್ಟಿಗೆ ಆಯ್ಪೋಯ್ ಕಾನ್ಸು ಮಾರಿಗೆ ಅಲ್ಲಿ ಪಂಪನ ರಿವಾಜು ಉಂಡು ಅಜ್ಜರೆ ಈ ದಾನೆ ಬರ್ತಾರ ಅಜ್ಜರೆ ಅಮ್ಮ ಈ ಕಾನ್ಸು ಮಾರಿದ ಎಂಚಿನ ಹೋಯ್ತಂದೆ ಜನಗಣ್ಣತಿ ಅಂದ ಇಲ್ಲಿ ಪೊದ್ದು ಲೆಕ್ಕ ಮಾಡ್ತೀನಿ ಜನ ನನ್ನ ಅರಿಪಿರಿ ಹಾಕೊಂಡ ದಾದವ ಬಾಡ್ಬಿಡ್ಲಿ ಅಂದು ಏತು ಪುಂಜು ಏತು ಪರಬೇತು ಜೋಕುಳಿ ಏತು ಜಿಪ್ಪು ನಕುಳಿ ಏತು ಎಚ್ಚರಿಕೆ ಟಿಪ್ಪು ನಕುಳಿ ಏತು ಪೂರ ಲೆಕ್ಕದೆ ಪುಡಂತೆ ಉಪ್ಪಡಜ್ಜರೆ ಇಂಚಿನ ಇಳಿಸೋತಂದು ಇಂತಾನೆ ಬರ್ತಾರೆ ಇಂಚಿನ ಹಿರಿಯನ್ ತೂತ್ ಪಾಯ ಅಮ್ಮ ಇವಡಾಗಿ ಮಗ ಬಕ ದುಂಬ ಕಾಣ್ಲಿತ್ತ ಎಂಚಿನವು ಪೇ ಬಕ ತಗಡುಮ್ ಎಂಚಿನವು ದಾದಜ್ಜರೆ ಈ ದಾದವು ಹತ್ತು ಮದುವೆ ಮಗ ಮತ್ತೆ ಏರ್ನ ಇದೆ ಎಂಕ ಅಂದು ಎಂಕ ಮದುವೆ ಊರನ್ನ ಹೆಜ್ಜೆರೆ
ಕಳ್ಳೆ ಎಂಕ್ಲಿಗೆ ಮದುವೆ ನಮ್ಮ ಸರಿ ಏರ್ ಮಲ್ಪನಕ್ಲಿ ಉಳ್ಳೇರು ಪನ್ಲೆ ಅಂದೆ ಅಂಜ ಮಾತ ಇದು ವಿಷಯ ಮತ್ತೆ ಪತ್ತೆರಿಗೆ ಅಪೇಕ್ಷಕುನ ಮದ್ಮೇಲೆ ಪಂದೆ ಇಲ್ಲಿ ಅಡಂಗಾಯಿ ಬಾಡ್ದು ದೀಪುನಂದ ಮೂಡು ಮುನ್ನೋಡು ಅಪ್ಪೆ ಮದ್ಮೆ ಅದು ಇತ್ತು ಬಾಳೆ ದಪ್ಪ ಆತುವರ ಅಣ್ಣ ಅಜ್ಜೇರೆ ಅವು ಎನ್ನ ಸಂಘ ಚುಪ್ಪಡ ಅಜ್ಜೇರೆ ಇದು ದಾನೆ ಬತ್ತಾರ ಪನ್ಲೆ ಅಮ್ಮ ಹಾ ಒಂದು ವಿಶೇಷತೆ ದಾನೆ ಇಂದು ಎನ್ನ ಬಡದಿಲ್ಲಲ್ಲ ಅಂದಿ ಅಂದೆ ಇಂಕೊಂತ ನೀ ಅವಡು ಮಗ ಇನ್ನು ಬಡಿದಾನೆ ಹಾಲು ಬಂದಿನಾಳು ಮಗ ಅಜ್ಜಿ ಬಂದಿನಾರ ಅಜ್ಜಿ ಇಂಚ ಬಂದಿನಾಳ ಇನ್ನು ಬಡಿದ ಇಂಕ ಅಜ್ಜಿ ಅತ್ತ ಅಂಚ ಪ್ರಾಯ ತಾತಜಿ ಎನ್ನಡ್ದು ಸುಮಾರು ಐಕ ದಾನೆ ಅವಡಜ್ಜರೆ ಅಲ್ಲಿಗೆ ನೀಯಪ್ಪ ತಿನ್ನೋದ್ರಿಂದ ಆಸೆ ನೆಯ್ಯಪ್ಪ ಮುಗಿದನ ಅಜ್ಜೇರೆ ಅಪ್ಪ ಕೊಂಡು ಪುಪ್ಪನತ್ತೆ ಬೊಕ ಎಲ್ಲರೂ ಮಲ್ಪ ನೀವು ಅಂದ ಐಕ ದಾದ ಬೋಡಿರಿಗೆ ನೀವು ಅವಡು ಮಗ ಏತು ಬೋಡು ಒಂಜಿ ಕುಡ್ತ ಬತ್ತ ಬೋಲಿ ಒಂಜಿ ಒಂಡೆ ಅಂದಂದು ಒಂಡೆ ಹೆಚ್ಚಿಗೆ ಅಪ್ಪನ ಅಂತಾನೆ ಹೆಚ್ಚಿಗೆ ಅಪ್ಪನ ಕಮ್ಮಿ ಅಪ್ಪನ ಏ ದಾಲಾವು ಅಂದೆ ಹೆಚ್ಚಿಗೆ ಕುಪ್ಪಿಡಿ ದಿಂಜ ದೀಪೆ ಆನಂದಿ ದಿಂಜ ದಿನ ಕಷ್ಟ ಉಂಟು ಮುರಿವಾರ ಒಂದು ಗೊಂಡಿಯಾವು ದಾಲಾಜಿ ಪೆದ್ದಿಲಾಕನಾಗ ಅಕ್ಲಿ ಪಾಡ್ಗೋರು ನಾನು ಅಂತ ಎಡ್ಡೆ ಪೆದ್ಮೆದಿಲ್ಲಿ ಉಳ್ಳಂದು ಈ ಪೆದ್ದಿನಕ್ಲಿಗೆ ಮತ್ತೆ ಪನಿ ಪನಿಟ್ಟು ನೀ ಬಾರ್ದು ಉಂಡ ಮೇಯ್ ಪಕ್ಕ ಬರ್ಕೊಂಡು ಮೇಯ್ ತಿಂದ ಮೇಯ್ ಬರ್ಕೊಂಡು ಹಾಲು ಈ ತೊರ್ತು ನೀವಿ ತಿಂತು ಜಳ ಮಗ ಬೊಕ ನೀ ಪಾಡ್ದು ಉಂಟಿನ ಹೆಜ್ಜಿ ಕೈ ಪಾಡ್ದೆ ಉಂಟಿನಿ ಈ ನಾನು ಹೊಸ ಬುಡ್ಲೇವು ನೀವು ಕೊರ್ಕ ಅಜ್ಜರೆ ನೀವು ಕೊರ್ಪೇನು ಮಕ್ಕ ಇಂಜಿನ ಓಡು ಬೊಕ್ಕ ಒಂಚೂರು ಬುಳಂತೆ ಬುಳಂತ ಒಂದ್ಸಲ 25 ಸೇರಿದ ತುಂಬುಲಿ ಬೊಕ್ಕ ತಾರಾಯಿ ಬೆಲ್ಲ ಪೂರ ಕೊರ್ಪ ಮನಿ ಅಜ್ಜರೆ ಈ ಅಪ್ಪೆ ಬೆದ್ದಿನ ಮಗಲ ಮರತ ಬಂಗಿಡ್ದು ಬತ್ತನಾರ ನಿನ್ನ ಬಂಜಿಡುಪುನು ಕರ್ಲ ಕರ್ಬದ ಸರಳ ಐಕ್ಯದೆ ನಿನ್ನ ಬಂಜಿಡು ಒಂಜಿಲ ಕೊಡಿಪಂದನು ಮಾರಿ ಸಂತಾನ ಎನ್ನ ಇಲ್ಲಿದೆ ಪರವತ್ತನಲ್ಲಿ ಅಂದು ಗೊರಂಡ ನಿನ್ನಮ್ಮನತ್ತು ಎನ್ನ ಆಲ್ನಮ್ಮನ ಎಂಕಡನೆ ಇಲ್ಲಿ ಗುಂಡ ಅಂತ ಅದು ಮಾಡು ನನಗೆ ಅಂದಾಜು ಕಂಡ ನೀರೇನೆ ಬುಡುತ್ತೆ ಇನ್ನೆಪ್ಪೆಗುಣೋನು ಎಣ್ಣಿದಿಲ್ಲ ಬಗ ಪೊಳ್ಳು ಬಾಲೆದ ಕಷ್ಟ ತೆರಿದ ಅಪ್ಪೇ ಚೋಂಕ್ರ ಬೇರೆ ಹಿಡಿತಾರ ಅನ್ನ ಸ್ವಾಮಿ ಬಗ್ಗ ಹಿಡಿದು ಪಾರೊಂದು ಬರ್ತಾರೆ ನಾನು ಇಲ್ಲಿಂದಲೂ ಗೋರೊಂದು ಪಾರೆ ಬತ್ತಿನತ್ತು ಅತ್ತಪ್ಪ ಅನ್ನಲಿ ಅಮ್ಮ ಇಜ್ಜಾಂಡು ಬಾಲೆ ತೆತ್ತುಕೊಂಡು ಒಂಜಿ ಸರಿ ಒಂತೆ ತಾರಾಯಿ ಅಂತ ಬೆಲ್ಲ ಒಳಿತರದ ಅನ್ನ ಪಾರೊಂದು ಬತ್ತದು ಬುದ್ಧಿ ಆ ಬಾಲಗೂ ಕಂಡು ಬಟ್ಟೆಂಡು ಹೋಗ್ತಾರಯ್ಯ ಅವೇ ತೂದು ತಡೆವಿರ ತೀರದ್ದು ಬೊಬ್ಬೆ ಪಾಡಿಯೇ ಹೀರು ಬತ್ತು ಉಂಟಾರು ಚಿನ್ನ ಮಾತ ಅವಸ್ಥೆ ಆತನು ಮಾಪು ಕೊರೋಡಿ ಅನ್ನ ತಪ್ಪು ಆಣಿ ಅನ್ಬತ್ತಿ ಬುಡದಿ ಬಂಜಿನಾಲ ಆಯ್ನ ಪುರ್ತುಡು ಕಂಡನೆಗಾಪುನ ಸಂತೋಷ ಆ ಸ್ಥಿತಿ ಟೋರಿ ಕಂಡನಿ ಆದಿತ್ಯನಾಗ ಮಾತ್ರ ತಂದೆ ಬಾಕಿ ತಕ್ಕಲೆ ಗೊತ್ತಾಪಿ ಆ ಸಂತೋಷದ ಅನುಭವ ಯಾನ ಅನುಭವಿತು ನಾಯ ಚೋಂಕರ ಸಮಾಧಾನ ಮಲ್ತೊನ್ಲ ಬಾಲೆ ನಿನ್ನ ಅಪ್ಪೆ ಸೈಯೊಡಾಂಡ ಮಗ ತಿದ್ದಪ್ಪನ ಕುಚ್ಚನದನು ಪುಯಿ ತಿನ್ನೋಡಾದ ಬತ್ತನು ಅಪ್ಪೆ ಏತಾಂಡಲ ಅಪ್ಪೆನೆ ಅಮ್ಮೆ ಅಪ್ಪೆ ಅಪ್ಪುಜಿ ಯಾ ನಿನ್ನನ್ನು ಏತು ಮೋಕೆಡು ತಾಂಕೆಡಲ ನಿನ್ನ ಅಪ್ಪೆನ ಕಳೆವನ್ನೆಡ್ದು ಎನ್ನ ಮನಸ್ಸದ ದುಃಖ ನಿನ್ನ ಕೈತಲ್ಲಿ ಹೆಚ್ಚ ಪೊರ್ತು ಇತ್ತು ನಿನ್ನನ್ನು ಪ್ರೀತಿಡು ಸಾಂಕರ ಅವಕಾಶ ಕೊರ್ಜಿ ಈ ಉಲಯಾಪನ ಘಟನೆಲು ಮಾತು ಹೆಂಗೆ ಗೊತ್ತಿಜ್ಜಂದೆ ಆದು ಪೋಂಡು ಸಮಾಧಾನ ಮಲ್ತು ಮಗ ನಿರ್ಧಾರ ಪೆಟ್ಟು ತಿಂದರು ಮಗ ಪೆಟ್ಟು ತಿಂದ ಅಜ್ಜ ಎರಡದವ್ರು ಯಾನು ಪೆಟ್ಟು ತಿಂದ ಖಂಡಿತ ಬದಲು ಬೇಜಾರು ಮಲ್ಪೊಡ್ಚಿ ಅಜ್ಜ ಯಾನು ಕೊರ್ನ ವಸ್ತುನ ಮಾತ್ರ ಹೂಯಿನ ಬುಡ್ದು ಪೋಡ್ಚಿ ಬತ್ತೊಂದು ಉಪ್ಪಲಿ ಚಿಕ್ಕಮ್ಮ ಹಾಕಿ ನಿಚ್ಚಿನಾರು ಈರು ಬೇಜಾರು ಮಲ್ಪೊಡ್ಚಿ ಅಜ್ಜ ಬತ್ತೊಂದು ಬೋಡ ಮಲ್ಲಕಲ್ನ ಇಲ್ಲದ ಚಾಕ್ರಿ ಯಾನು ಚಕ್ರಿದ ಕಡ್ಡಿ ಇಲ್ಲ ಅಡಿಕೆ ನಂದೆ ಕೊಂಡು ಹೋಗ್ತಿದ್ದಿ ಇನ್ನು ಹಣಪತ್ತಿಗೆ ಇಂಚ ಅಂದಾಗ ಎನ್ನ ಪಾಲ್ದ ಅವತ್ತೆ ಚಾ ಬೋಡ ಬೋಡ ಬೇರೊಬ್ಬಗರಿ ಪತ್ರಿರ
ಬಿರುದಿರ ಬಗೆನ ಕುಂಡಿ ತಿರುಗೊಳ್ದು ಪುಣ್ಯ ನಿಲೆ ತೋದು ಬರುವಿನೆ ತಾನು ಪುರದ ಸಾಧಿನೆ ಪತ್ತಿದಾಯಿ ಬಿರುಮಗಲಿದ ವಿದ್ಯೆಡು ಬಿರ್ಸಾಯಿನಂಚಿನ ಯಾನು ದಂಡು ಜೈಪರ ಪೋಪನಂಚಿನ ಸಂದರ್ಭಡು ಅಪ್ಪಾಜಿಯಂಜಿ ಪರಕ್ಕೆ ಬಂದಿತ್ತೇರು ದಂಡಿಡು ಜೈತು ಬತ್ತೇನೆ ಶಾಂತಕುಮಾರೇ ದೇವರ ನಾಳೆಗೆ ಬತ್ತದು ಪರಕೆ ಬಾರದು ಬರಡು ಒಂಜಿನ ಪಾತೆರ ಆರ್ನ ಪಾತೆರ ನಡಪಾಯರ ಬೋಡಾದು ಪುಣ್ಯಕ್ಷೇತ್ರ ಸಂದರ್ಶನ ಮಲ್ತೆ ಎಡ್ಡೆ ಕ್ಷೇತ್ರಗಳಿಗೆ ಮಾತಕೋದು ಪಟ್ಟ ಬರಕೇನು ಪಾಡ್ದಾಂಡು ಇತ್ತೆ ಬತ್ತು ಉಂತರಂಜಿನ ಜಾಗೆ ಎಂದು ಬೆದ್ರ ಊರು ಬಿಡ್ದು ಅವೇತೋ ಸಭೆಯಲ್ಲಿ ಕರೆದು ಹೋಯ್ತಿರ್ರಿ ಆಯ್ನಾತ್ ಬೇಗ ಊರು ಸೇರೋಡು ಅಪ್ಪಾಜಿನ ಮೋನೇನು ತೂಡು ಬಂದಿನ ಆಶಯಂಕ್ ತಡಮಲ್ಪಡತ್ತೆ ಹೋಗೋದಕ್ಕೆ ಅವ್ರದ ದಾದಪ್ಪ ನಿನ್ನ ಮೋರೆ ಬಾರ್ದು పోతును కన్నడు కణనేర అరియునుండు దానాడి చోకరా దానాడి ಗೆಂಡೆಲ್ಲ ನುಡಿನಿ ಎಲ್ಲ ಕಳ್ಳಡಿ ತೂಯಿಂಚಿ ಕಥೆನು ಎಣ್ಣಿದೆ ಮೈಯೇರಿ ಪೋಪಿನ ಸಂಗತಿ ಮಣ್ಣ ಬತ್ತಿರಿ ಪಗಿನ ಕೂಲಿ ಅಣ್ಣೆರೆ ಎಲ್ಲ ನುಡಿನ ಅಣ್ಣೆರೆ ಅರಮನೆಟ್ಟು ನಡತಿನ ಕಥೆಯಿಂದ ಆನಂದ ಪಡ್ಕೊಂಡು ಸ್ವಾಮಿ ದಾದಾಡಪ್ಪ ಈರ ಯಾತ್ರೆಗೆ ಪೋಯಿನಾರು ಬೆತ್ರಗ ಬತ್ತು ಮುಟ್ಟಲು ವರ್ತಮಾನ ಸ್ವಾಮಿ ಈರ ಡೈತಿನ ಅಭಿಮಾನುಡು ಮಾತ ಊರ್ದ ಜನಕ್ಕಳು ಅರಸು ಸಮೇತ ಎದುರು ಎದ್ಕೊಂಡು ಬಂಡದು ತಯಾರಾದ ಪೋಪು ನಾನು ಒಂಜಿ ಆಟ ಗೋಪಾಡುದು ಮತ್ತೆ ಆಟ ಅಂದ ಆಟ ಐಕ್ ಬಾರಿ ಸಭೆ ಮತ ಸೇರ್ದನು ದಾಸಿ ಹೋಯ್ತು ತಕ್ಕಳ ತೀರ್ಥ ಪೂರಂದ ಧರ್ಮದ ಆಟ ಏತು ಜನಕ್ಕಳು ಮತ ಬತ್ತ ಸೇರ್ದಿತ್ತಿರ್ ಆತ ನಗ ಅಮ್ಮಲ ಅಯ್ಯರ ಕುಲೊಂದು ಆಟ ತಗೊಂಡಿತ್ತೇರು ಆಟ ತೂಪಣೆ ಮಾಡಾಗ್ಲಿ ಭಾರಿ ಇಷ್ಟ ಚಿಲ್ಲರ ಗಲಾಟೆ ಅಂಡು ಆಟ ಅಂದು ದಾದ ಗಲಾಟೆ ದಾಳ ಎಂಜು ಗೊತ್ತ ರೈ ಬತ್ತನು ಈ ತುದ್ದದೊಂದು ಬಿಸತಿ ಹೋಯ್ತಿದ್ದಕ್ಕೆ ಬಿಸತಿ ಅರಸುಲ್ನ ಅಲ್ಲೇ ಬುರ್ದು ಅರಸುಲಿಗ ಮರಣ ಕೋಮರೆ ತಾರಿಂಚ ಕರಿನ ಕಾಲದ ಕಥೆಕಿ ವ್ಯಥೆಟಿ ಜಿನೇಶ್ವರ ಪಂಡಿ ವ್ಯಥೆಟಿ ಜಿನೇಶ್ವರ ಪಂಡೇ जिनेश्वर जिननाथ ಚಕ್ರ ರಾಜ ಯಾರು ಆ ಪಾತ್ರನು ಕೇಳುವುದಿಲ್ಲಪ್ಪ ಸಂತೋಷಡು ಮತ್ತು ಅರಮನೆಯನ್ನು ಪೊಗ್ಗಡು ಅಪ್ಪಾಜಿನ ಮೋನೆಯನ್ನು ತುಮೋಡು ಬಂದು ಆಶೆಡು ಬತ್ತರೆ ಯಾನು ಹಣ ಈ ಪಲ್ಪುನಂಚಿನ ಪಾತ್ರೆಯನ್ನು ಕೇರ್ನಗ ಎನ್ನ ತನಕ ತೆಡಿಲೇ ಹಾಕ್ಲೆ ಕಾದು ಪೋಯ್ತನಪ್ಪ ಧೈರ್ಯ ಮತ್ತು ನಿಮಗ ಎದೆಗುಂದಡೆ ಎನ್ನಪ್ಪಾಜಿನು ಮೋನೆ ತೂಪುನಂಚಿನ ಬಾಕಿ ಎಂಕದ ಅಂತ ಪೋಯ್ತನ ಎನ್ನಪ್ಪಾಜಿ ಲೋಕಲೇ ಮುರಿದು ಪೋಯನಪ್ಪ ಮಗ ತಾನೇ ಮಲ್ಪುನೆ ಪನು ಯಾರು ಬಾಕ್ಯ ಹೀನೆ ಅದು ಪೋಯ್ತಿರಿಯೇ ಚುಕ್ರ ಅಯ್ಯ ಕರಿದು ಪೋಯಿನ ಕಥಿತ ಬಗ್ಗೆ ನಾನು ವ್ಯತಿ ಮಾಲ್ತು ದಾನೆ ಪ್ರಯೋಜನ ಉಂಟು ಪಲ್ಲಗೆ ಬಿಡು ಆ ಜಿನೇಶ್ವರಿ ನಮ್ಮ ತರಿಟ್ಟು ಬರೀಲಿ ಕಾವಡಪ್ಪ ತಗೆಲ ತಂಗಡಿ ವಾಚನಿಲ ಗುರುದೇ ಕುಲ್ಲು ದಿನಡೆ ಬತ್ತ ಶಾಂತಿ
ಸಂಘಕ್ಕೆ ದಾಯ ಮಗ ಎತೆ ಮಲ್ತೊಂದುಲ್ಲ ಚಿಕ್ಕಮ್ಮಾಜಿ ಬಾಜರ ಕೊರಿಯಲ್ಲ ಈ ಕರಿನ ಸಂಗತಿ ಪೂರ ಕರಿದಾಡೆ ಕೇಳಣ ಒರಿನ ಕುಲೆಗೆ ಗತಿದಾನೆ ನನ್ನ ನಂಕಿ ಗತಿದಾನೆ ತೆರಿನಯೇ ಮಲ್ತನ ಬೊರ್ಪಿ ಬೆತನೆ ಕೊರುದು ಬೆರಿ ಬದುಕಿಲ ಕತ್ತೆ ಕಣಲ ಕಾಡೆ ಅಣ್ಣ ಅಣ್ಣ ಅಪ್ಪಾಜಿ ಸೈತನಿಗೆ ಬೋಡಾದೆ ಅಂದು ಕಮಲ್ ತುಂದಿಜ್ಜಣ್ಣ ನಿನ್ನ ಹಕ್ಕದ ಪಟ್ಟದ ಮಣಿನ ಚಿಕ್ಕಮ್ಮಾಜಿಗೆ ಬಿಡ್ದು ಕೊರಿಯನ ಎಂಚಾಂಡು ಗೊತ್ತುಂಡೆಂದು ಪಗಲು ತೂಯಿನ ರಾತ್ರಿ ತೂಯಿನ ಗುಯಲಿಗೂ ಪಗಲು ಬೋದು ಕೂರ್ಲೆಕ್ಕ ಆಯ್ಜೆ ಎಂದು ಜಾಲಡಿತ್ತಿನ ಕಲ್ಪವೃಕ್ಷಕ್ಕೆ ನೀರ್ಮೈಪನ ಬಿಡುದು ಗುಡ್ಡದ ತರೆಟಿತ್ತಿನ ಕಾಯದ ಮರಕ್ಕೆ ನೀರ್ಮೈತಿಲೆ ಕಾಂಡಣ್ಣ ಬೊರಿಪುನ ಪೆತ್ತನ ಕೊರದು ತೊರಿಪುನ ಕತ್ತನ ಕೊಣತಿನ ಗಾದಿನ ಮಲ್ತತ್ತಣ್ಣ ಅರಸು ಜೋಕ್ಲಾಯನ ನಂಗೆ ಗತಿ ಜಲ್ಲಕ ಮಲ್ತನಣ್ಣ ಕೈಗೆ ಕಾನಿಲ ಕೊರ್ತಿ ಬಾತಿರುನು ಕೈ ಕೊರುದು ಶ್ರೀರಾಮೇ ಮುನಿ ಕುಲ ಕೈಕಿ ರಕ್ಷಣೆ ಕೊರಿಯೇ ಶ್ರೀರಾಮೇ ಮುನಿ ಕುಲ ಕೈಕಿ ರಕ್ಷಣೆ ಕೊರಿಯೇ ಆಗಲ ನಡತಿ ಲಂಕಿಯ ಆದರ್ಶ ಕೇಳಿ ತಂಗಡಿ ತುಂಗೆ ಅಣ್ಣ ದಾಯ ಮಗ ಕರಿನ ಕಥೆನ ಆಲೋಚನೆ ಮಲ್ತೊಂದು ಎತೆ ಮಲ್ತೊಂದುಲ್ಲ ಖಂಡಿತವಾತ್ರ ಇಂಚಿನ ಪಾತೆರಳು ಪನ್ನಡ ದಾಯಗಣ್ಣ ಒಂಜಿ ಪೊರ್ತುಡು ಶ್ರೀರಾಮದೇವರು ತನ್ನ ತಿದ್ದಪೆ ಕೊರನಂಚಿನ ಪಾತೆರಳು ನಡಪಾಯರ ಬೋಡಾದು ಊರ್ನು ಬುಡುದು ಕಾಡಿಗೆ ಪೂತಿನ ಪಲ್ಲಗೆ ಕಾಡಿತ್ತಿನಂಚಿನ ಮುನಿ ಜನಕ್ಕಳಿಗೆ ಮಾತ ಕ್ಷೇಮ ಒದಗಿಸಾದ ಕೊರನೆ ಶ್ರೀರಾಮಿ ಅಂಚಿನ ಆ ಶ್ರೀರಾಮನ ಜೀವನನೇ ನಂಕಲ ಜೀವನದ ಆದರ್ಶ ಬಣ್ಣದ ನಮ್ಮ ತೆರೆಯೋಡಪ್ಪೆ ಏಪಲ ಅಧಿಕಾರಗೂ ನರಮಾಣಿ ಅಂಟೊಂದಿಪ್ಪೆರ ಬಲ್ಲಿ ಇನಿ ಅಧಿಕಾರ ಯಾನ್ ಕೊರಿನಿ ಏರೆಗೆ ಬಲ್ಲಗೆ ಚಿಕ್ಕಮ್ಮಾಜಿಗೆ ಎನ್ನ ಚಿಕ್ಕಮ್ಮಾಜಿಗೆ ಎಲ್ಲ ಅಧಿಕಾರ ಪೀಠಡು ಕುಳ್ಳೆನದ ಎನ್ನ ಚಿಕ್ಕಮ್ಮಾಜಿನ ಮಗೆ ಎನ್ನ ಮೆಗ್ಗಿ ಆಯಣ್ಣದಾನೆ ಯಾನಣ್ಣದಾನೆ ನಿನ್ನ ಬಗ್ಗೆ ಈ ಯೋಚನೆ ಮಲ್ಪೊಡ್ಚು ಮಗ ನಿಕ್ಕ ಯಾನಿಜ್ಜನ ಫಲಗೆ ಈ ನಿನ್ನ ಫಲ ಏಪ್ರದಿಕ್ಕೆ ದಾಯ ಬೇಜಾರು ಧೈರ್ಯ ಹಿಡಿತರು ಮಗ ಶಾಂತಕುಮಾರನ ದೂರು ಬಂಡು ದಾಂಡು ಅತ್ತ ಗೊತ್ತಾಯ್ತ ಹಂಗ ಹಿಡ್ದ ಅಧಿಕಾರನು ತೊಂದಾಂಡು ಅಂದ್ ಅಂಚೆನೆ ಆ ನಮ್ಮ ಅಕ್ಕೆನ ಮಗೆ ಇಜ್ಜೆನ ಅನ್ನಂದ್ ಹಾಕಿಲ್ಲ ಈ ಸಗುರುದು ಪೇರಿಡ್ ಆನ ರೂಪ ಕೆಟ್ಟಿರ್ಲಿಕ್ಕಲ್ಲ ಮಲ್ತಾಂಡು ಚೂರು ಕೊರ್ದು ಕೆಟ್ಟದಾಂಡು ದೂರುನು ಶಾಂತಕುಮಾರ ಪಾಡ್ದಾಂಡು ఆయన ಸೆರೆಟ್ಟು ಪಾಡ್ದಾಂಡು ఆయన ಕತ್ತಲೆದ ಕೊಂಡಿಡು ಪಾಡ್ದಾಂಡು ಅಂದ್ ನನ್ನ ತಾನೆ ತೂಕ ತೂಕ ಅನ್ಯಾಯ ಅನ್ಯಾಯ ಆ ಅನ್ಯಾಯ ಮಲ್ತನಂಚಿನ ಶಾಂತಕುಮಾರದ ಸೆರೆ ಮಾಡ್ತಾಳೆ ಪಾರದುತ್ತೆ ಆ ಕಾರಾಗ್ರಹಳು ಅಂಡ ಆ ಕರ್ಪದಿಲ್ಲದೊಳ ಇತ್ತ ಇಜ್ಜೆ ನೇರೋ ಬಾಗ್ಲಿ ಅಂತ ಬಿಡ್ತೇರು ಏರು ಬಿಡುದು ಪೇರು ಬೇಜಾರೆಲ್ಲ ಬಿಡಿಯಲ್ಲ ಸಾಧ್ಯ ಇಜ್ಜೆ ಆಯನಿ ಆಯನಿ ಅಮ್ಮ ಬತ್ತಾನ ಕೈಮುಗಿ ಎತ್ತರ ಉಳ್ಳರಾಯಿ ಬದುಕದ ಉಳ್ಳರ ಸೈತಯಾನ ಬಾರಿ ಕೋಪಡು ಉಳ್ಳರ ದಾಯಿಲ್ ಎತ್ತರ ಕೋಪಣ ಚೋಂಕ್ರ ಓ ನಿರೊಂಜಿ ಕೇಳ್ಬೆ ಸತ್ಯವನು ಸುಳ್ಳು ಮಂಡ ನಾನು ಜಾಗೃತ ಮಲ್ತನು ಆ ಸೆರೆ ಮಾಡ್ತಾವಳಾಯಿ ಅನ್ಯಾಯ ಮಲ್ತನ ಶಾಂತಕುಮಾರದ ಪಾಡ್ದು ತೆತ್ತ ಐದು ಬಾಗಿಲು ಎತ್ತ ಏನೋ ಬಿಡ್ತೇರು ಏನ್ ಬಿಡ್ತೇನಿ ಬಿಡಿಯರಮ್ಮ ನೀನಡೆ ಏನು ಕೇಳು ಬಿಡಿಯರ ಬಿಡ್ತೇರತ್ತ ಹೆಂಗ್ ಗೊತ್ತಿದ್ದಿ ಗೊತ್ತಜ್ಜ ಸತ್ಯ ಬಂಡ ಬಂಡ ಇಜ್ಜೆ ನಾಡಿದ ನಾನು ಮೂಜಿ ತುಂಡು ಮಲ್ತದ ಮೂಜಿ ಸಾದಿ ಗುಡ್ಡೋಳು ಮೂಜಿ ಗುರಿ ತತ್ತದ ಕೌಂಪೇನಿ ನಾನು ಅಮ್ಮ ಎಂಕಲ ಬೋಡ ಆಯ್ತು ಈ ಮೂಜಿ ತುಂಡು ಮಲ್ತು ಮೂಜಿ ಗೊಡ್ಡಿ ಕಾಂಪುನೆಟ್ ಒಂಜೆ ಗುರಿಟ್ಟು ಕಾಂಪುನೆಟ್ ದತ್ತ ಒಂಜೆ ಗುರಿಟ್ಟು ಕಾಂಪುನೆ ಮಿಕ್ಕಲಾರುವ ಹೆಂಗ್ ಗೊತ್ತು ನಾವು ಅಂಚಾಂಡ ಅಂಚ ಮಲ್ಪೋರತ ಮಲ್ಪೆ ಯಾನೇ ಗುಡ್ನೆ ಗಿರ್ತಾರ ಜಪ ಮನ್ಪು ವರದೇಗೆ ಮುಲ್ಪ ಕುಬಿದಳು ಮಿಕ್ಕೆ ಮಗಕ ಮರ್ತಲ ಪಾಂಡ್ಯವಿ ಬರೆಯದ ವಂಚನೆ ರಾಣಿ
ಪೆದ್ದೆ ಬೇತೆ ನುಪ್ಪು ಕೊಟ್ಟು ಸಾಂಕಿನಪ್ಪೆ ಬೇತೆ ಅಂಚಂದು ಎಂಕು ಯಾನ್ ಮಾತ್ರ ಈ ರಡ್ಡಿಗಳ ಒಂದೇ ಜಾಗ ಕೊಡ್ಪೆ ಯಾನ್ ದಾಯ ಬಿಡ್ಪೆ ಅಮ್ಮ ಯಾನ್ ಬಿಡ್ತುಜಮ್ಮ ಯಾನ್ ಬಿಡ್ತುಜಿ ಇದು ಏನಾತಕ್ಕೆ ಇರ್ನ ಶಾಂತಕುಮಾರನ ಮಿತ್ತ ಅಪವಾದ ತುಂಬಾ ಅದಾರತ್ತ ಆರು ಬಿಡ್ತಿದ್ದೀರಿ ಆರು ಅನ್ಯಾಯ ಮಲ್ತಿದ್ದೆ ಅನ್ಯಾಯ ಮಲ್ತಿನ ಜನ ಬೇಚನುಂಡು ಈಗ ನಮಗೆ ಬೀರಣ್ಣೆ ಅನ್ಯಾಯ ಮಲ್ತಿನ ಓ ಏರವಿ ತಪ್ಪಾದ ಮಾಡುವ ಬೀರಣ್ಣೆ ಎನ್ನಮೆಗೆ ಎನ್ನ ಒಬ್ಬ ಬಿಟ್ನಾಯ ಗೊತ್ತುಂಡ ಅಮ್ಮ ಈರಿಗೆ ಆಯ್ತು ಸಮಾಧಾನ ಉಂಡು ಈರ್ ನಮಗೆ ಪಡೆದು ಈರಿಗೆ ತಿರಿ ಅಂದಿಲ್ಲ ಆರು ಬತ್ತು ಸೇರಿಬೇಕ ಇವರು ಏತ ಅನ್ಯಾಯ ಆತನ್ ಗೊತ್ತುಂಡೆ ಎರಡು ದಿನ ಅಮ್ಮ ಬೇಟದಾಳತ್ತು ಮಲೆತ ಪುಣ್ಣು ಮಲ್ಲಿಗೆ ನಮಿತ್ತು ಕೈಪಾಡ್ದಾಳನ ಕಂಡನೇನು ಕೆಲ್ಪಾಯರು ಮಾತ್ರ ಊರ್ದ ಜನಕ್ಕಲೇನು ಮಾತ ಅನ್ಯಾಯದ ಸಾಧಿಗೆ ಹೋಯ್ತೇರು ಆತತ್ತು ಈರ್ನ ಕಂಡನಾಗ ಪಗಾರಿ ಬಿಡ್ದು ಕತ್ತಿದಕ್ಕದ ಕೆರಿಯರು ಈತ ಮಾತ ಅನ್ಯಾಯ ಮಲ್ತಿನ ತೆರೀದಿತ್ತುಂಡಲ್ಲ ಕಡೆ ಕಾಣಂದೆ ಈರ್ನ ಮಗಲು ಹಿರೇ ಮಗಲತ್ತವು ತುಂಗಮ್ಮ ಉಡುಪಿಡ್ದು ಬತ್ತೇರು ಬಂದಾಗ ಸಾದಿಡು ಉಂಟಾದು ಕಂಜಿದ ದುಂಬು ಪಿರವರ ಆಲೋಚನೆ ಇಲ್ಲ ಜನ್ನೆ ಅರಿಮಿತ್ತು ಕೈಪಾಡ್ದು ಮಾನ ಹಾಳು ಮಲ್ತು ಬಿಡ್ತೇವೆ ಅಂಚಿನ ಮೆಗ್ಗೆ ಇರ ಎಡ್ಡೆ ಅಂತಿನ ಪನ್ಪರಕ ಯಾಂದಾನಂದು ಉತ್ತರ ಕೊರಡು ಓ ಈತ ಮಾತ ಅನ್ಯಾಯ ಮಲ್ತಾನೆ ಎನ್ನ ಮೆಗ್ಗೆ ಬೀರಣ್ಣೇನೋ ದೇವರ ಸಾಕ್ಷಿ ಕೊಡ್ತು ಪನ್ಪೆ ನಾನು ತೆರಿಯಂದೆ ಪೋಯಿ ಚಂಕ್ರ ಓ ಎನ್ನ ಮೆಗೆ ಎನ್ನ ಮೆಗೆ ಪಂಡದು ಆಯ್ನ ಮೋಕೆಡು ಸಾಂಕಿ ಎನ್ನ ಇಲ್ಲಳಿದು ಉಣ್ದ ಆಶ್ರಯ ಕೊರಿಯೇ ಆ ದೇವರೇ ನಾನು ಕಡಸಾರವಲ್ಲಿ ಅಲ್ಲಿ ಇತ್ತನೆ ವಿಚಾರ ಹೊಲ್ಪೋಯ್ ದಮ್ಮ ಅಮ್ಮ ಈ ಅಪ್ಪೆಯನ್ನ ಆರು ಬತ್ತದ ಕಷ್ಟ ಕೊರ್ಪನ ಹೆಂಗ್ ಎನ್ನ ಕಣ್ಣು ಹಿಡಿದು ತೂವರೆ ಬರಲಿ ನಾನು ಉಡೆ ಗಂಡ್ಲ ಪೋಯ್ದ್ರು ಹಿಡಿದು ದಾನೆ ಬೋಡಂಡ್ಲ ಮಲ್ಪಲೆ ಈ ಓಡಿ ಬಾಬಾ ನಾನು ಉಡೆ ಗಂಡ್ಲ ಜೋಕಳು ಅಲ್ಪ ಉಳ್ಳೇರ ಹಾಕ್ಲಿ ನಾಡ್ದು ಉಂಟು ಏನು ಹೋಬಡೆ ಚಂಕ ಯಾನ್ ಪೋಪೆ ಯಾನ್ ಪೋಪೆ ಸಿಗಲ್ ಮರ ಬಂದು ಬತ್ತದು ಉಂಟು ದಾನೆ ಲೆತ್ತ ಅಂದು ಕೇಳುವತ್ತ ಈ ಬೇಲದ ಎತ್ತದ ಬುಕ್ಕ ಏರಿಯ ಬೇಲೆ ಸೇರಿದ ನಿಮಗಳು ಬೀರಣ್ಣ ಈ ಆನಿಡಿ ಇನ್ಬಿಟ್ಟ ಇಲ್ಲದ ಉಳ ಏತ ಅನ್ಯಾಯ ಮಲ್ತ ಪಡ್ಪುಣ ಹಿಂಗ ಮಾತಾ ತೆರಿದು ಬರ್ತೇನೆ ನಿಕ್ಕೇರ್ ಬಟ್ಟಿ ಕೊರ್ನಗಳು ತೆರಿನಕ್ಲೆ ಪಣ್ತೇನೆ ಒಂಜೊಂಜೇನೆ ಕೇಳುವೆ ಮರ್ಯಾದೆ ಉತ್ತರ ಕೊರ್ಲ ಮರ್ಯಾದೆ ಕೇಳಲ್ಲ ಬೀರಣ್ಣ ಆ ಕಾಡದ ಪುಣ್ಣು ಮಲ್ಲಿಗೆ ಬಡವೇದಿ ಅಣ್ಣ ಮಾನವೇದಿ ಅಂಚ ಪುಣ್ಣನ ಮಿತ್ತ ಮಿತ್ತ ಕೈ ಪಾಡದು ಆಯ್ನ ಕಾಳಿನ ಕಂಡಾಣಿನ ಯಾರು ಕೆರ್ದಿನಿಯಾ ಅಲ್ಲಿನ ಮೋಕೆ ಪುಟ್ಟಿನ ಅಯ್ಯೋ ಅಂದ ಎನ್ನ ಮಗಳು ತುಂಗಮ್ಮ ನಿನ್ನ ಮರ್ಮಾಲ್ ದೇವಸ್ಥಾನಕ್ಕೆ ಪೋದು ಬಂದಾಗ ಸಾಧಿಕ ಸನ್ಯಾಸಿ ಏಸ ಮಲ್ತದ ಕುಲ್ಲದು ಹಾಳಿನ ಕೈನ ಪಜಂಕ ಏರಿಯಾ ಅಲ್ಲ ಹೊರ್ಲುದು ಮರ್ಲಾಯ್ನಾಯ್ ಇದು ಬುಕ್ಕ ಆಟ ಮಲ್ಪಾಯ ಆಟ ತೋಣದಿಗ್ಲ ಕಣ್ಣಾಣಿ ಬಿಡಿದ ಕುಳ್ಳದು ಪುನಗ ಕತ್ತೆರಡು ಸಬೇಡು ಉಂಟುದು ಕಟ್ಟಿದಕ್ಕದು ಎನ್ನ ಅರಸನೇನು ಎನ್ನ ಕಂಡಾಡದ ಕೆರ್ತಿರೇ ಎನ್ನ ಕಂಡಾನಿಡ ಪಗೆ ಇತ್ತನಯ್ಯೋ ಕೈಟ್ ಬಿಸತ್ತಿತ್ತನ ಅಂದ ಎನ್ನವರಿ ಮಗೆ ಮಾಣಿಕ್ಯ ಕುಮಾರಿ ಆಯ್ಗೆ ವಿಸಪಾಡದ ಏರಿಯಾ ಅಂತರತೆ ಮುರಾನಿ ಎಂಚ ಶಾಂತಕುಮಾರ್ ಎಂದು ಶಾಂತಕುಮಾರಿನ ಆಯ್ಯ ದಾಲ ಮಲ್ತಿಗೆ ಈತ ಮಾತ ಅನ್ಯಾಯ ಮಲ್ತನೆ ಈಯೇ ಅಯ್ಕ ನಾನು ನಿಕ್ಕ ಪುರುಸೋತಿಜ್ಜಿ ಒಂಜಿ ಗಳಿಗೆಯನ್ನ ಇಲ್ಲದವಳ ಉಂತೆರ ಬಲ್ಲಿ ಮರ್ಯಾದೆ ಇಲ್ಲ ಬಿಡ್ದು ಇಂಚ ಪಂಡಿ ಬೆಟ್ಟಿಗೆ ಉಂತಿನಲ್ತ ಲಕ್ಕದ ಫೈರೆ ನಿನ್ನ ಇಲ್ಲಲ್ಲ ಮೂಲಕ ನೀರು ಬರ್ತಾನೆ ನಿನ್ನ ಕಾರ್ಗೆ ಮುಳ್ಳು ಅಂದೆಯಾ ಏರ ಬರ್ತದ ಪಟ್ಟಿ ಪಗರಿ ಬೆಟ್ಟಿಗೆ ನೀನು ಬಂದು ಕೇನೇರ ಬೈತಾನ ಬೋಡ ನಿನ್ನ ಪಟ್ಟಿಗೆ ಉತ್ತರ ಮಲಕ್ ತಗೊಂಡು ಮಲ್ಲಿಗೆ ಅಲ್ಲ ಪೊರ್ಲುಗ ಮರಲಾದ ಅಲ್ಲ ಮೇಲೆ ಕೈ ಬಾರ್ದು ನೀ ದಾನೆ ಮಲ್ಪ ನಿನ್ನ ತುಂಗೆ ಮಗಾಲ್ ದೇವಸ್ಥಾನ ಹೋದ ಬನ್ನಗ ಸನ್ಯಾಸಿನ ಏಸ ಮಲ್ತದೆ ಅಲ್ಲ ಕೈನು ಪುರಿಚಿದ್ರಿ ಆಟ ನಡ್ತಂದಿಪ್ಪ ನಂಗೆ ನೀವು ಕಂಡನೆ ಬಿಡಿದ ಒಟ್ಟಿಗೆ ಕುಲಂದಿಪ್ಪನಾಗ ನಿನ್ನ ಕಂಡನ ಅಲ್ಲಿಗೆ ಬಿಸತ್ತೆ ದಕ್ಕದ ಕೆತ್ತರಿ ನಿನ್ನ ಮಗೆ ಶಾಂತಕುಮಾರಿ ಆ ಪರ್ಪನ ಪೇರಿಗೆ ವಿಷ ಬಾಡ್ದು ನಾನು ಕೆರಿಯರ್ತೀನಿ ನಾನೇ ಮಲ್ಪುವ
ದಾನೆ ಮಲ್ಪುವ ಈ ಸೆರೆ ಮಾಡ್ದವಳ ಪಾಡಿನ ಅಧಿಕಾರ ಉಂಡು. ಹತ್ತು ದಿನ ಕೈಕಾರ ಕಟ್ಕೊಂಡು ಮಾಡಿದ್ರೆ ನಿಂಗೆ ಅಧಿಕಾರ ಉಂಡು. ಅಂಡ ದಾಳ ಮಲ್ಪುಜಿ ಅಂಡ ಒಂಜೇ ಪಾತ್ರ ಪಣಪೆ ಓಲಾಡ್ಲ ಪೋದು ನಟ್ಟದಿಲ್ಲ ಬದುಕೊಳ್ಳ ಇತ್ತನೆ ಮರ್ಯಾದೆಯನ್ನ ಇಲ್ಲದವಳ ಓಡಿ ನಿನ್ನ ನಮ್ಮಡೆ ಪೋದು ಸೈಲ ಹೋಯ್ದಿಂದ ಪೋಯ್ದಂಡ ಕೈಗಾರ ಕಟ್ಟುವನ 4 ಜನಕ್ಕೆ ಲೆಪ್ಪಡದು ಈ ಬೀರಣ್ಣನ ಮೇಲೆ ಕೈ ಬಣ್ಣ ತಿಗಲದ ತನಕದ ಹೋಯ್ತನ ಒರಿ ಒರಿ ಬರಡು ತುಂಬು ಏರ್ಲ ಬರೇರ ಹಾನಿ ಶಾಂತಕುಮಾರ ಹಿಡಿದು ಪಟ್ಟದೆತ್ತೊಂದು ಬಣ್ಣಗ ಇತ ನಿನ್ನ ಬಗೆನ ಏನ ಬಕ್ಕೇರಿ ನಿನ್ನಡನ್ನ ಪಾತೆರಜ್ಜಿ ಬರ್ತಿ ನಾ ತಾನೆ ಎಂಚಿನ ನಾಯ್ದ ಪುಕ್ರ ಐದುಲ ಕಡಮ ಮುಚ್ಚಬಾಯ್ ಅಪ್ಪನ ಇಜ್ಜ ಈ ಬಿದಾಡು ಓ ನಡಬ ಓ ಯಾದರ ಪೋ ತೆರೆದೆರಾಡಿಲ ನಟುವಣ ಬೆರಿಬತ್ತಿ ಮಿಗಿಯನ ತೊರೆದನೆ ಬಾಲೆ ಹರಿಯಾಣೋ ನಿನ್ನ ಮನಸ್ಸಿಗಿಲ ಅರತೋ ನಡತೆ ನಿನ್ನ ತೆರಿದೆ ಕೇಳುವೆ ಎನ್ನ ಮಿಗೆಯ ಪಡ ಮಗ ಮಿಗಿಯ ಮಿಗಿಯ ತೊರಿತಾನಪ್ಪ ನಿನ್ನ ಅಪ್ಪಲೆ ಕೂತನಾಳಿಯಾನ ಎನ್ನ ಮಗಳೇ ಕೈ ಆನಿ ಇಲ್ಲ ಬದುಕ ಕಳೆವಣದು ಕಣ್ಣ ನೀರು ಬಾಡೋದು ಎನ್ನ ಇಲ್ಲ ಬಾಗಿಲಿಗೆ ಬತ್ತ ಮಿಗಿಯ ಎನ್ನ ಒಪ್ಪ ಬುಟ್ನಾಯಿ ನಟ್ಟು ತಿನ್ನಡ ಒಳ್ಳೆ ಮರ್ಯಾದೆ ಬಿಡುದು ನಳಪಡ ಇನ್ನೊಟ್ಟಿಗೆ ಇಲ್ಲ ಅಲ್ಲಿ ಉಪ್ಪುಳಾಪಣ ನೀಕ ಆಶ್ರಯ ಕೊರಿಯ ಮಿಗಿಯ ಆಂಡ ಇನಿ ಎಂಕ ತೊರಿತ್ರಿ ಅತ್ತಪ್ಪ ಎಲ್ಲಿಯಾದ ಉಪ್ಪನ ನಿನ್ನ ತಿಗಲ್ಲು ತುಂಬುದು ತರಟೆ ತುಂಬುದು ನಾನು ಕೊಬ್ಬಾಯಿನಲ್ಲಿ ಯಾನು ಆ ಕಾರು ಇತ್ತ ಮಲ್ಲ ಆತಂಡು ಅವೇ ಕಾರ್ಡ್ ಎಂಕ ತೊರಿತ್ರಿಯ ಅವಳ ಇಲ್ಲಿ ಎನ್ನತ್ತು ನಿನ್ನನಿ ಬುಡುದು ಕೊರಿಯೆ ಓಡಾಡ್ಲ ಪೋಪೆ ನಟ್ಟು ತಿನ್ಪೆ ಈ ಮದುಮೆದ ದಂಪ ಒಬ್ಬನತ್ತು ನಿನ್ನ ಪಟ್ಟೆ ಸೀರೆ ಮತ್ತ ಬಿಚ್ಚಾದು ಹೊಟ್ಟೆ ಸೀರೆನ ತಂದು ಒಂಜಿ ಪಾತ್ರ ಕೇಳುವೆ ದಾನೆ ನಿನ್ನ ಪಾತ್ರ ನಿನ್ನದ ಏನು ಒಯ್ಯಿಲ್ಲ ಕೇಳುಜಿ ದಾಲ ಪಡಿತೆ ಬಕಂಚನೋ ಅಂಡ ಎನ್ನ ಒಂಜಿ ಬಾಲೆ ಒರಿಯ ಮಗೆ ಮಾಣಿಕ್ಯ ಕುಮಾರಿ ಅಕ್ಕರ್ ಪೇಳುಳ್ಳೆ ಆಯನ ದಯದಿ ಎಂಕ ಬುಡುದು ಗೊಪ್ಪನ ಮಗ ಉಲೈ ನನ್ನ ಕಡಪಡಿ ರಾಪುಜಿ ಅಲ್ಲ ಪಿದ ಹಿಡಿದು ಕೊಡತದ ಕೊರ್ಪೇರು ಸಿದ್ದೋ ಬಜ್ಜಿ ನಮ್ಮ ಪೆರೇತನ ಒಯ್ಕಬಾಡದು ನಮ್ಮ ಅರ್ಧಿ ಹಾರ್ಗೋಡ ಸಾಧನೆ ನಾನು ಕುಲ್ಲೈ ಎಂಕೊಂಜಿ ಜಾಗ ಸಿದ್ದು ನಿಕ್ಕ ಎರಡು ಮುದ್ದಿನ ತಗೊಂಜಿ ತಲೆ ಹಿಡಿದು ಕಾರು ಮುಟ್ಟ ಬಲ್ತುಗುಂಟು ವ್ಯವಸ್ಥೆ ಮಲ್ಪೇನು ಬಲ್ತುಗುಂಟು ಬರ್ತಿ ಎಂಕೊಂಜಿ ಜಾಗ ಒಂಜಿ ಜಾಗ ಮಂತ್ರಿ ಭಟ್ಟ ಎಲ್ಲೆಡ್ದು ಬಕ್ಕ ನನ್ನ ಉದ್ಯಾನದ ಮಂತ್ರಿ ದನಿಕಲೆ ನನ್ನೊಂದು ವಿಷಯ ಗೊತ್ತುಂಡ ಮುಲ್ತುರ್ತು ಹೋಯ್ತಾರ ಶಾಂತಕುಮಾರ ತುಂಗಾಕೆ ಆ ತುಂಗಾಕೆ ಎರ್ಮಾಲ್ದಾರ ಸೂನೆ ಬೆಳ್ಳಲ್ಲಿ ಮದುವೆ ಆತೆಗೆ ಮದುವೆ ನಂದು ಅವಳು ಆಯ ಆತನಿ ಯಾನ್ ಅತ್ತು ಸಿದ್ದು ಮದುಮೆ ಆವಡಿಯ ಬಡವಂಡ ಮದುಮೆ ಆಗ ಬುಡಿದ್ದಿ ಅಂಕ ಅವು ಎಂಚ ಬುಡಿದ್ದಿ ಆಗ ಸುಖಕ್ಕೆ ಅಂಕ ಅವು ಎಂಚ ಸಿದ್ದು ಆಯ್ತು ಎಂಕಟ ಭಾರಿ ಖುಷಿ ಅಣ್ಣ ನಾನು ಈತ ಮಾತ್ರ ಈತ ಕೊರಿಯರತ್ತ ಭಾರಿ ಖುಷಿ ದೆಪ್ಪು ದೆಪ್ಪು ತಾವು ದೆಪ್ಪೆ ನಿಕ್ಕತ್ತು ಬಕ ಪಾತೋನು ಪಾತೋಂಡೆ ಪೋ ಎರ್ಮಾಳುಗು
ಹೊನ್ನಯ್ಯೇ ಆನೆ ನಿರ್ಮಲಟು ಪ್ರಜ ಕುಳೆನೆತೋ ಒಂದು ಬತ್ತಿನ ಧರ್ಮಾಂಬಿಲರದು ಕೀಣಿ ಹೊನ್ನಯ್ಯಲ ಅರದು ಕೀಣಿ ಏತೋ ಜನ್ಮಾನೆ ಮಂತ್ರಂಚಿನ ಪುಣ್ಯದ ಫಲವಾದ ಒಂಜಿ ನರಮಾನೆ ಜನ್ಮ ಬರ್ಪುಂಡು ಈ ನರಮಾನೆ ಜನ್ಮನು ಸಾರ್ಥಕ ಮಲ್ಪಡು ಬಂಪಿನ ಸದುದ್ದೇಶಡೆ ಹಿರಿಯಾಕಲು ಸಂಪಾದನೆ ಮಲ್ತನೆಂಚಿನ ಈ ಎರ್ಮಾಳ ಬೂಡದ ಗೌರವವನ್ನು ಒರಿತೊಂದು ಈವರೆ ಮುಟ್ಟ ರಾಜ್ಯಭಾರ ಮಲ್ತಂದು ಬತ್ತೆ ಈ ಹೊನ್ನೆ ಬಲ್ಲಾಡಿ ಅಡೆಗನಗ ಮನಸ್ಸಿಗೆ ಸಮಾಧಾನ ಉಂಡು ಬೋಂಟೆಗೆ ಪೋಯಿನವನು ಪೊಣ್ಣೊಡ್ತಿನ ಈ ಭೇಟಿ ಎಂಕಾಂಡು ಆ ಮೂಲಕ ಅಲ್ಲಿನ ಮದುವೆ ಪ್ರಂಚಿನ ಪಾತ್ರ ಕೊರೆದು ಎಂಕಲ ಸುಖ ದಾಂಪತ್ಯ ನಡತ್ತೊಂದು ಪುನಡೆಗೆ ಮನಸ್ಸಿಗೆ ಬಾರಿ ತೃಪ್ತಿ ನೆಮ್ಮದಿ ಏರಿಯಾವು ಈ ಯಾನ ಉದ್ಯಾವರಡ್ದು ಬತ್ತು ಉದ್ಯೋಗ ಸಿದ್ದು ಎನ್ನ ಪುದ ಏರ್ಗಡ ಪುಣ್ಣಿ ಎಂಕಲ ಅರಸು ಬೀರಣ್ಣೇರಿ ಇದ ಬೀರಣ್ಣನ ಅರಸು ಧನತ್ತ ಈರೆಗೊಂದು ಓಲೆ ಕೊಡ್ತೀರಯ್ಯ ಜೋರು ಓಲೂರು ಸಾಯ್ என்ன பீட்டிட மண்ணு ಹೊನ್ನಯ್ಯ ಈ ತೂದು ಕಣ್ಣು ಪಾಡಿಯ ನಿಕ್ಕು ಮಣ್ಣು ಪಾಡಿಯ ಅಯೋಗ್ಯ ಭ್ರಷ್ಟ ಅಧಮ ನೀಚ ಚಾಂಡಾಲ ಯಾನ್ ಕೇಳ ಪ್ರಶ್ನೆಗೆ ಉತ್ತರ ಕೊರು ಬೀರಲ್ಲ ಬಳ್ಳಾಳೆ ಅರಸುಲು ಅರಸುಲ ಆ ಅರಸುಗು ಈ ತುಂಗೆದಾನೆ ಅವಳು ಮರ್ಮಲ ತಮ್ಮಲ ಮರ್ಮಲ ದನೆಲ್ಲ ಎಡ್ಡೆಪುಡು ಪಾತ್ರ ನಿತ್ತನ ಬಡ್ಚಾಂಜಿ ಕಚ ಕಟ್ಟದ ದನೆಲ್ಲ ಇಂಚಯ್ಯ ಅಪಹಾಸ್ಯ ಮಾಡ್ತಾರೆ ಯಾನು ಪಾಪದೆ ಯಾನು ದಾಯಿ ಸುಳ್ಳು ನೋಡು ಎಂಕ್ ದಾದಂಡು ಲಾಭ ಯಾನು ಇತ್ತಲೆಕ ಸ್ವಸ್ಥ ತುಯ್ನೇನೆ ಬಂತ ಸತ್ಯವಂತ ತಿರ್ತಿತ್ತಿ ಬಾಣ ಸಾಕ್ಷಿ ಮಿತ್ತಿತ್ತಿ ಭೂಮಿ ಸಾಕ್ಷಿ ಅಂದ್ರೆ ಈದಾನೆ ಕಮ್ಮರ ಸಾಲಿಡು ಸೂಜಿ ಬೇರೆ ಮಲ್ಪುನಿ ಇದು ತಿರ್ತಿತ್ತಿ ಭೂಮಿಯ ಅದು ತಿರ್ತಿ ಆಕಾಶ ಈ ಭೂಮಿ ಅಪ್ಪೆ ಮಿತ್ತಿ ನಾರಾಯಣ ದೇವರು ನಡುಡು ದೇವರ ಅಮ್ಮೆ ಅಯ್ಯೋ ದೇವರ ಇತ್ತಲೆ ಕೌಂಟೆ ಒಂಜಿ ದಿನಟ್ಟು ಯಾನು ಪೂತ ತೋಟೋಡಿಂಚ ತಿರ್ಗೊಂದು ಬೋನಾಗ ಒಂಜಿ ಪೂತ ತೋಟೋಡು ಈ ಬೀರಣ್ಣೆರ್ಲ ತುಂಗ ಕೆಳ ಕುಳು ಒಂದಿರಿ ಎಂಚ ತುಂಗ ಕೆಳ ಜಕ್ಕೆಲ್ದು ಬೀರಣ್ಣೆ ತರದಿ ಜೊತೆ ಒಂದು ತುಂಗ ಈ ಜನ್ಮುಡು ನೀನು ನತ್ತಂದೆ ಬಾ ಇಸ್ತಿರ್ಲ ತೂಪುಜಿ ನಿನ್ನೆ ಮದ್ಮೆ ಆಪೆ ಒಳ್ಳೆ ಪಾಸಕ್ ಕಡೆ ಗಸಕ್ಕಿ ಕೈನು ಉಂಗಿಲ್ಲ ಉಂಗಿಲ್ಲ ಅಂದಂದು ಅಪ್ಪಂಡ ಮುಂಗಿಲ ಉಂಡು ತುಂಗ ಕೆಡ ಉಂಡು ಅಂದೆ ಕಣ್ಣೆಡುತ್ತು ಒಂದು ಉಂಗಿಲ ಉಂಡಿಯ ಅಯ್ಯೋ ದೇವರೇ ಈ ಪೊನ್ನುಳ್ಳ ಮಾತ ಮನಸ್ಸು ಎಂಚೊಂದೊಂದು ಪನ್ನೀರಾಪುಂಡ ಅವು ಇರ್ನ ಕೈಟು ಪಂದು ಆರು ಜಪ್ಪುನ ಆಚೆಗೆ ದಡಿಟ್ಟ ಚೆರಗದ ಕೊಡಿಟ ಉಪ್ಪು ಪಾಪದೈ ಪಾಪದೈ ದಾಯಿ ನಿಕ್ಕು ನನರೇನ ಇಲ್ಲ ಹಾಳು ಮಲ್ಪನೆ ಬೇರೆ ದಾದಂಡ ಲಾಭ ಇತ್ತಿ ವಿಷಯ ಬಂದತ್ತೆ ಕೈದೀಪ ಒಲ್ಲ ಉಂಗಿಲ ಇಜ್ಜಂದ ಬಣ್ಣ ನಿನ್ನ ತರ ಗಡ್ಪೆ ಪುರ ಮಂಜ ಉಣಯವರಿನ ಒಜ್ಜಿನ ಉಂಗಿಲದು ದೂರ ಉಂಟು ಕೈತಡೆ ಬರ್ಪಿನ ಹಕ್ಕು ನೀ ಕಳೆ ಉಂಡ ತಪ್ಪು ಮಲ್ತದೆ ಯಾನು ಕೇಳಿನ ಪ್ರಶ್ನೆಗೆ ಉತ್ತರ ಕೊರು ತೆರೆದಿನ ಉತ್ತರ ಕೊರುವೆ ನಿಖಲೋಲಿತ್ತನ ಬೀರಣ್ಣೇರಿಯ ಹರಿನ ಮಾಮಾಜಿ ಈ ತವ ಸಂಬಂಧೋಡು ಯಾರು ಮರ್ಮಾಲಿ ನಿಖಲ್ ತಮ್ಮಲ ಮರ್ಮಲ ಎಂಚ ಇತ್ತಾರಿಯ ತಮ್ಮಲೆ ಮರ್ಮರ ಭಕ್ತಿ ಹೆಂಗಿತ್ತನ ಮರ್ಮಲ ಮರ್ಮರ ಪ್ರೀತಿ ಯಾರಿಗಿತ್ತನ ಏನ್ ಬುಂಡ ನಿಖ ತಮ್ಮಲ ಮಲ್ಪಿನ ಭಕ್ತಿ ಇತ್ತನ ಎಡ್ಡ ಜವಳಿನ ಸರ್ಕೊಂಡು ಎನ್ನಿಗೆ ಗಿಂಚಿ ವಿಷಯನು ಇನಿಕೆ ಸತ್ಯ ಅಪವಾದ
ತಾಯಿ ಪಾತಿರ ಬಾಯಿದು ಬರಂದುಂಡೆ ಕೊಂಜಿಲ ಅರ್ಥ ಒಂದಿಜ್ಜಿ ಎನ್ನ ಪಾಲ್ದ ದೇವೇರಿ ಹಿರಿಯಂದು ಬಂಡದ ಇನಿ ಮುಟ್ಟಲ ನಮ್ಮದು ಬತ್ತಿರಾಲಿ ಯಾರು ಕರ ಮನಸ್ಸಿಲ್ಲ ಎನ್ನೆನ್ನಂಚಿನ ಪಾತಿರ ಹಿರಿಯ ಬಾಯಿದು ಬರಂದುಂಡು ಇಂದೇ ಹೀರ ಕಾರು ಪತ್ತದು ಪನ್ಪೆ ಶೀಲ ಗೆಟ್ಟಿನಾಲು ಮಾನ ಗೆಟ್ಟಿನಾಲು ಎಂದು ಆಲೋಚನೆ ಮಲ್ಪೊಡ್ಚಿ ಯಾರಂಚಿನ ಕೆಲಸ ಮಲ್ತಿಜಿ ದಮ್ಮಯ್ಯ ಸಾಕ್ಷಿ ಚಂದವಿಲ್ಲ ಮನ್ಪಯಿ ಅಂದ್ರೆ ಈ ಉಂಗಿಲ ಯಾರು ಕೊಡ್ತಿರೋ ನಿನ್ನ ಅಜ್ಜನ ನಿನ್ನ ತಂಗಡಿ ದಾಸಪ್ಪ ಅಂತದು ನನ್ನ ಮಲ್ಪೆರೆ ಹೆಂಚಿನ ಉಂಡು ಶಾಂತಕುಮಾರ ಯಾನು ಪೇರು ಮೈತೊಂದಲ್ಲ ಮರಿಕೊಂಡೆ ನೀವು ಕಂದಡಿಗಾದು ಬೈತಂಡು ಅಂಚಿನ ತಪ್ಪು ಎನ್ನ ತಂಗಡಿ ದಾದ ಅಂತಲ್ಲ ನಿನ್ನ ತಂಗಡಿ ಏರನ್ನೊಟ್ಟು ಸೊರ್ಕೊಂದಿತ್ತಿ ಚಂದಿ ಮಾತಿನ ಮಾಮಿ ಮಣವರದಿಗೆ ತಂಗಡಿ ಜೀವನೆಲ್ಲಲ ಜೀವ ಒಂಜೇ ಬಾವ ಕೇಣಿ ಬಾವ ಬಾನೆ ಬಾವಾಗ ಇಂಚಿನ ಪಾತ್ರ ಇರ ಬಾಯಿಡ್ದು ನಾನು ಕೇನ್ಬೇ ಬಣ್ಣದ ಆಲೋಚನೆ ಮಲ್ತಿದ್ದಾನು ಎಂಕಲ್ದೈನಿ ಶ್ರೀಮಂತಿಗೆ ಇದ್ದಂದಿಪ್ಪು ಆಣೆಗಳು ಮತಿಗೆಟ್ಟುತ್ತಾ ಬಂದಿಗೆ ಆ ಕಾಲಗಳ ಆಲೋಚನೆ ಮಲ್ಪಡಿ ಎನ್ನ ತಂಗಡ ಗುಣ ಸ್ವಭಾವ ಎಂಚಿನ ಬಂದ್ಬಿಡಿ ಸಂಪೂರ್ಣವಾದ ತಿರಿಯುಣ್ಣೈ ಎನ್ನ ತಂಗಡಿ ಆ ಕಾಲಗಳ ತಪ್ಪದ ಮೇಲೆ ಮಲ್ಪನಲತ್ತೆ ಎಂಕ ತಿರಿಯು ಈಡ ಕೈ ಮುಗಿದ ಪನ್ಪೆ ಇಂಚಿನ ಆರೋಪನೆ ಎನ್ನ ತಂಗಡ ನಮಿತ್ತು ಪಾಡಡೆ ಅಲ್ಲಿ ತಪ್ಪು ಮಲ್ತರಲ್ಲ ತಪ್ಪು ಮಲ್ತರಲ್ಲ तुम्ही भूमि पे राजा नम्मिನ ದೈವ ದೇವರ ರಾಜಾದ ಪಣ್ಣೊಂದಿಲ್ಲ ಯಾರು ಮಾನಗೆಟ್ಟಿನಲ್ಲಿ ಶೀಲಗೆಟ್ಟಿನಲ್ಲಿ ಶಾಂತಕುಮಾರ ಮಂದಿರ ಅಪರಾಧಗೂ ಈ ಕತ್ತಿನ ತಲೆಯನ್ನು ಕಡ್ತು ಚೆಲ್ಲುದೇ ಕಡ್ಪುಲೆ ಈ ಕತ್ತಿಗೆ ಪಾಪ ಅನ್ಸು ಈ ಮಲ್ತಿನ ಪಾಪನು ಎಣ್ಣಿದ ಕರಾದು ಕುರಿದು ಪುರಿಯಾದ ತೈಯೊಡಿ ಐನು ತೂದು ಬಾಕಿದ ಪಣ್ಣು ಜೋಕರ ಸಮಾಜ ಪಾಠ ಕಲ್ಪೋಡು ಇನಿಕರಗ ನಿಕ್ಲೆಗೆ ಮುಲ್ಪದ ನೀರದ ಋಣ ಸಂಗನ್ನು ಒಂಜಿ ಗಳಿಗೆ ಮುಂತೆರವಲ್ಲಿ ಎನ್ನ ಬೂಡ್ದ ಗಡಿ ಸೀಮೆ ತಾಂಟದೆ ದಾಯ ಪಾತಿರುವುದಿಲ್ಲಪ್ಪೆ ಈ ಹೊನ್ನೆ ಬಲ್ಲ ಮನಸ್ಸು ಕಲ್ಲಾದು ಹೋತನು ಬೇರೆ ಮನುಷ್ಯ ಅತ್ತು ಈ ಪ್ರಪಂಚ ಹಾಳಾತನು ಬರೆದ ಆಲೋಚನೆ ಮಲ್ಪಡ್ಚಿ ಈ ಊರ ಹತ್ತನ ನನೊಂಜಿ ಊರು ನಂಕಿಪ್ಪು ನಿನ್ನ ರಕ್ಷಣೆಗೆ ಯಾನುಲೆ ಬಲಪ್ಪೆ ಬಲ ಗತಿದಾಂತಿ ಲೆಕ್ಕಂಡಿ ನಮ್ಮ ಬಾಡುವೀನಿ ಅಣ್ಣಕೇನೆ ಎಲ್ಲ ಮದಿಯ ದತ್ತು ಮೂಡು ಲಭವಾದ ಮದು ಅಣ್ಣ ಕಳ್ಳ ತೀರ ಒಜ್ಜಿಯದು ಉಳುಗೇಟು ಬಳಪಗ ಏರಪ್ಪ ನಿಗುನು ವಾವೂರ್ ದಕ್ಕಲು ಕಾಡ ಸಾಧ್ಯ ದಾಯ ಬರ್ತಾರೆ ದಾನೆ ಪೊಲಿಯ ಪೆರೆ ಎಂಕುಲು ಭಾಗ್ಯ ಹೀನೆರಾಂತಿಲ ಉಪ್ಪರೆ ಕಾನದಾಂತಿನ ಕಕ್ಕಿಲೆ ಕಾದಿ ಪೋತುಯೇ ಮಾನವಂತಿನ ಊರು ದರತುನ ಜೋಗುಲು ಅಪ್ಪೇ ಅಪ್ಪೆ ಈರ್ನ ಈ ಪ್ರಶ್ನೆಗೆ ವಾರೀತಿನ ಉತ್ತರ ಕೊರಡ ಎಂಕ ತೆರಿಯಂದೆ ಪೋಯ್ತಿರ್ಲಿ ತಾನೇ ಮಲ್ಪಲೆ ಪಲ್ಲಿ ಒಂಜಿ ಸಂದರ್ಭಡು ಎಡ್ಡೆಂಜಿ ವ್ಯವಸ್ಥಿತವಾಗಿ ನಂಚಿನ ಜಾಗಿಡು ಇತ್ತನಗ್ಲಿ ಎಂಕುಲು ಆಡ ಇನಿ ಮಾತ್ರ ಎಂಕ್ಲಿ ಗತಿದಾಂತೆ ಪೋಯ್ತಿರ್ಲಿ ಇಂದೆ ಈ ಕಾಡ ಸಾದಿನ ಬೂರ್ನಂಚಿನ ಸ್ಥಿತಿಗಂಗಲ ಪಾಲ್ಗೆ ಬತ್ತು ಪೋಯ್ತಿರ್ಲಿ ಉದ್ಯಾವರದ ಬೂಡುದ ಅರಸುಲು ಉದಯವರ ಮೇರ್ನ ಜೋಕುಲು ಎಂಕುಲು ಯಾನು ಶಾಂತಕುಮಾರಿ ಎನ್ನ ತಂಗಿ ಜೋಕುಲ ಓ ಶಾಂತಕುಮಾರಿ ಅಪ್ಪೇ ಮಗ ನಿಕುಲು ಪಿತಡಿಬೇಕ ಎನ್ನಂಚಿ ಇಜ್ಜಿ ಮಗ ನಾಡೊಂದು ನಿಕ್ಲೇನೆ ನಾಡೊಂದು ಬತ್ತೆ ಮಗ ನಾಡು ಓಡೆ ಪೋಯರ್ ಮಗ ಇಡೀದಾನೆ ಬತ್ತೆ ಎತ್ತಿದ್ರಿ ಓಡೆ ಪೋಪುನ ಆಲೋಚನೆ ಚೋಂಕ್ರ ಎಂಕಲ ಜೀವನದ ಕಥೆ ನಾನು ದಾನೆಂದು ಪನ್ನಡು ಪಲ್ಲಗೆ ಬ್ರಹ್ಮ ದೇವರು ಸರಿಯಾದ ಬರೆಯಿದರೆ ಪೈಕಲ ಮುಂಡೋಡು ಗುಡಿ ಮಗ ಮೂಲೋ ಹೋದು ತಿರುಕಿಯ ಅಲ್ಲ ಹೊನ್ನೆ ಬಲ್ಲಾಲ್ರಾಲಿನ ಮದುವೆ ಆಯಿತು ಕಡೆಗೆ ತಾತನ ಒಂದು ಅಪವಾದನು ಪಾಡಿಯರಾಲಿನ ಪತ್ತೊಂದು ಈ ಕಾಡ ಸಾಧಿಯೇ ಬತ್ತೆ ಇಡೀ ಮುಟ್ಟದಂಕಲ ಸ್ಥಿತಿ ಅಜ್ಜ ಅಪ್ಪೆ ಸಹಿತ ಮಕ್ಕ ಜೋಕ್ಲಿ ಭೂಮಿದ ಮಿತ್ತು ಬದುಕಿರ ಬಲ್ಲಿ ಅಜ್ಜ ಬಲ್ಲಿ ಅಪ್ಪೆ ಇಜ್ಜು ಮಗ ಮುಲ್ಪ ಏರ್ ಮಗ ಏರ್ ರಕ್ಷಣೆ ಕೊರಿ ಏರ್ ಪಾಜಲ ಅಪ್ಪುಡು ಪಂಡಲು ಅಲ್ಲ ಈ ಪುಂಜು ನೀರು ಕಳೆದ ಈ ಪುಂಜು ಏರ್ ಮಗ
ಅರತು ಪೊಡೆದಿನಿತು ಈ ನೆಲಪುಳು ಅರತು ಪೊಡೆದಿನಿತು ಈ ನೆನಪುಳು ತೆರಿಯೇ ಅಮ್ಮ ಭಾಗ್ಯಹೀ ಪಂದೆ ಕೈ ಮುಗಿತ ಲಕ್ಕಲೆ ಮಗ ಲಕ್ಕಲೆ ಎప్పుడు ತಿಂಚ ಯಾನು ಆಲೋಚನೆ ಮಲ್ತೊಂದುಲ್ಲೆ ಆನೆಯನ್ನ ಬಡ್ಡ ತನಕ ಇರ್ನ ಸಂಗತಿ ಸಮಾ ವಿವರವಾದ ತಿಕ್ಕುಜಮ್ಮ ಅಪ್ಪೆ ನೀನೆ ಪಾಂಡು ತುಯಿ ತಪ್ಪು ಮತ್ತೆ ಈರ್ಕೊಟ್ಟ ನುಪ್ಪು ನಾನು ಮಾಡ್ತದೆ ಈತ ಬೇಗ ಇಚ್ಚವರಿ ತಪ್ಪು ಮಲ್ತೆ ಅಮ್ಮ ಕಣ್ಣುಟ್ಟುಲ್ಲೆನ ಎಚ್ಚರಿಗಿಡುಲ್ಲ ನಾನು ಎಂಕು ಪನೀರು ಸಾಧ್ಯಜಿ ನೀದ ನೆನಪು ಇತ್ತಲ ಕೂಡಲ ಪಡ್ಕೊಂಡು ಹೀರು ಪೆಜ್ಜರೆ ಪೋಯಿನಾರು ನೀರಿಗೆ ಬೋದು ತೀರ್ದಾರು ಮನ ಪೆಜ್ಜರೆ ಸಂತೋಷಡು ಬರುವೇರು ಪಂಡಿತ ಮಾತ ಊರ್ದ ಜನಗಳು ಇತ್ತಾರ ಅಲ್ಪ ಕಾತೊಂದು ಪೊಂಜೋ ಅಂಜೋ ಮಾತ ಯಪ್ಪ ಪಾರುವೇರು ಅಂತ ಕೇಳಿತ್ತೇರು ಅಕ್ಕಲಿಗೆ ಮಾತ ಸಮಾಧಾನ ಪೊತ್ತು ಪೊಯ್ನ ನಾಳೆಡು ಉತ್ತರ ಕೊಡ್ತೀನಿ ನಾನು ಒಂಜೆ ಅಪ್ಪೆ ಬರಲು ಕೊನು ಸಂದೇರಂದೆ ಅಮ್ಮ ಅಮ್ಮ ಜೋಡಿತಿ ಇತ್ತಿಲಕ್ಕನೆ ನುಪ್ಪು ಕೊರನ ಅಪ್ಪೆನೆ ನಾನು ಸಾಯ್ತಿದಾರಂದು ಆ ಜನಕ್ಕಳನ್ನ ಎದ್ದಿರು ಮಾಪು ಕೊರಡಮ್ಮ ಮಾಪು ಕೊರಡು ಓಳಿತ್ತಾರೆ ಮಗ ಓಳು ಬತ್ಕೊಂಡಿರ್ತಾರೆ ಏರು ಆಶ್ರಯ ಕೊರಿಯರು ಸಂಪೂರ್ಣ ತೇಪೋಡು ಮಗ ಅಂದು ಅಲ್ಲ ಅಡೆತುಲೆಗೆ ಅಯ್ಯೋ ಕೈ ಮುಗ್ಯಾಡಿ ಕೈ ಮುಗಿಪಾರು ಅಪ್ಪೆ నీకు కై ముగినట్టు కార్పత్తంలా లోకున్న ఎన్న తప్ప ఉంది ఇంక పున్నట్టుకు మగ ಕೆಂಡನ ಅರ್ಪಣಪುನ ಪಾತೆರುನು ಆಪತ್ತ ಕಾಲುಗೆ ಈ ಸಹಾಯ ಉಂಟು ದಾರಿನಿ ಸಾಂಖ್ಯಗೆ ಒಟ್ಟಿಗೆ ಮಗ 7 ವರ್ಷ ಒಟ್ಟಿಗೆ ಇದ್ದರು ಮಗ ಅಯ್ಯ ಯಾನು ಸಾಂಕಿನಿ ನಿರಡ ಪಂಡೇರ ಆರೇ ಪಂಡೇರ ಮಗ ಇತುರ್ತುಲ ತರೆ ಸಮಜ್ಜಂದಿತ್ತಿನ ಪುಂಜು ಈತ ಸತ್ಯನು ತೆರಿಯೊಂಡೇರ ಅಂದು ಏತೋ ವರ್ಷದ ಬುಕ್ಕಾರನ ಮೇಯ್ತ ಕುರೆಂದೆಕ್ಕದು ಮಾನ ಮುಚ್ಚಿದೆ ಚಾಕಿರಿ ಮಲ್ತಿಲೆಗೆ ದೇವರೇ ಸರಿಯಾದ ಪ್ರತಿಫಲ ಕೊರಿಯರ ದೇವರೇ ಇರು ಮಲ್ಲ ದೇವರೇ ಅಂದಯ್ಯ ಓ ಇರುವ ವರ್ಷದ ಪಿರಾಕಡು ತುದೆಟ್ಟು ಬೊಲ್ಲಡು ಬತ್ತ ತಿಕ್ಕಿರಾರು ಅರೆ ನೀ ತೋರ್ದು ತಾಂಕಿನಿ ಯಾನೆ ಆರ್ನ ಬಗ್ಗೆ ಇರ್ದಾಯ ಕಣ್ಣೀರು ಪಾಡೋರು ಏರು ಅಪ್ಪೆ ಅಯ್ಯ ಅದನ್ನ ಇರುವ ವರ್ಷ ಅಣ್ಣ ಮಗ ಅಂದಯ್ಯ ನುಪ್ಪು ಕುಂಟು ಕೊರ್ದು ಆರ್ನ ಹೋಗು ಮದ್ದು ಕೊರ್ದು ಸಾಂಕೇನ ಯಾನೆ ಅಪ್ಪೆ ಓ ಈ ಮಲ್ತಿನ ಉಪಕಾರ ಜನ್ಮ ಹೋಗಲು ಮದಪ್ಪರ ಸಾಧ್ಯಜಿ ಆರಿಯೇ ಎಂಕು ನುಪ್ಪು ಕೊರ್ನಾರ ಅರಸನ ಬಡತಿ ಮಗ ಯಾನಾರ್ನ ಮಗೆಲ ಕಂತನೆ ದಾನ್ನ ಆಕಲ್ನ ಕುಟುಂಬದ ಕಾಲು ಹೊಡೆದಾರೆ ಈ ಗತಿ ಅಂದು ಅರ್ನ ಬದುಕು ಭಾಗ್ಯದ ಆಸೆ ಇಡ್ಬೋದಾದು ಈ ನಮನೆ ಆದು ಅಂಡ ಇನ್ನು ಹೃದಯ ಪಂಟ್ನ ಇಪ್ಪು ನಿನ್ನಡ ಮಗ ಹೋಯ್ತಲ್ಲ ಆಸೆ ಇಜ್ಜಂದೆ ನಿಕ್ಕು ನೀರ ನುಪ್ಪು ತುತ್ತೆರ ಕುಂಟು ಇಜ್ಜಂದೆ ಈ ಕಾಡ ಬರಿಟ ದಿನದೊತ್ತ ಈ ಪಾಪದಲು ಅರೇನು ಅರಸು ನ ಬಿಡದಿನ ಸಾಂಖ್ಯ ಪಣ್ಣಂಡ ಏರು ನಂಬೆ ಈ ಆದ ಪಣ್ಣೇಟಿಗೆ ಧೈರ್ಯ ಅಪ್ಪ ಅಯ್ಯ
ಒಂಜಿ ಕೇಳುಡ ದಾದಯ್ಯ. ಕೇಳತ್ತಿಯಾನು ನೀನಡ ನಟೊನ್ನು ಮಗ ನಟೊನ್ನು ಕೈ ಮುಗ್ಗೆಡೆ ದಾದ ಒಂದು ಒಂಜಿ ಪಾತೆರಡ ಪಾತೆರ್ಪಲೆ ಪಂಡಿನ ಪಾತೆರ ಪೂರ ನಂಬಿ ಹಾನಿ ದದ್ದು ನೋಟು ನಡತೇನೆ ಕತೆ ಪೂರ ಎಂಕ ನೆನೆಪುಂಡು ಅಮ್ಮ ಎಂಚ ಬದುಕೊಂಡರು ಮಗ ಹೀರು ಈ ಪುಣ್ಯಾತ್ಮ ದಿನ ಆಶೆ ಇಡು ಯಾರು ಬದುಕದು ಒರಿಯೇ ಅಂಡ ಎನ್ನ ಆಸೆಯಲ್ಲಿ ಏಪರೇ ಸಹಿತದ ಅಂಡ ಒಂಜಿ ಆಸೆ ಮಾತ್ರ ಒರಿದಂಡು ಬಂಗಾರದ ಕುರಲ್ದ ಲೆಕ್ಕಂದ್ರ ಎನ್ನ ಇರುವೆರ ಜೋಕುಲು ಎನ್ನ ಕಣ್ಣೆದು ಮುಂತಿರ ಅಂಡ ಬುಕ್ಕ ಎಂಕ ಓಲ ಬಡ್ಚಿ ಚಂಕ್ರ ಓಲ ಬಡ್ಚಪ್ಪ ಅಮ್ಮ ಎತೆ ಮಲ್ಪಡಿ ಮಗ ನೀರಿನಲ್ಲಿ ಪೂತಿನ ತರು ನಾ ಎಂಕ ಸಂದ ಉಡಂದಿತ್ತು ಅರಮನೆ ಟಿಪ್ಪುನಗ ವಾನಮ್ಮನ ಚಾಕ್ರಿ ಮನ್ನ ಆಂಡ ಐಕ ಅವಕಾಶ ಆತಜಿ ದೇವರಿ ಎನ್ನ ಕಟ್ಟಿಟ್ಟು ಸಂಪೂರ್ಣ ಆ ಚಾಕ್ರಿ ಆ ಸೇವೆನು ಆ ಋಣನು ಮಾತ ತೀರ್ಸ ಇರ ಜೋಕಳಿ ಸತ್ಯನು ತೆರಿಗೆ ಚೋಕ್ರ ಮೂಕ್ಲನ ನಾಡೊಂದು ಬಲ ಅಂದು ನೀನನ್ನು ಕಡಪುಡ್ದು ಎನ್ನ ಮನಸ್ಸು ಅಂತಜಿ ಯಾವ ನಿನ್ನ ಬೆರಿಯನೆ ಬತ್ತಾನೆ ಮೂಲು ಕಣ್ಣ ನೀರು ಜಪಡ ಒಂದಿಲ್ಲ ಮೂಕ್ಲ ರಡ್ಡು ಜನ ಪರಿಚಯ ಉಂಡು ಬಾಕಿ ತಕ್ಕಲ ಗುರ್ತಜ್ಜತ್ತಪ್ಪ ದುಃಖದ ಕಣ್ಣ ನೀರತ್ತು ಸ್ವಾಮಿ ಸಂತೋಷದ ಕಣ್ಣ ನೀರು ಒಂದು ಅಕ್ಕಳು ನಾವು ಗುರ್ತೊಂಡು ಓ ಧಾರಾಳ ಗುರ್ತೊಂಡು ಎಂಚಿನ ಮತ ನಡತೆ ನನ್ ಯಾನ್ ಪಣ್ಪುಜಿ ಅಕ್ಕಳು ದನಿ ಗುರ್ತ ಇತ್ತಿನ ಕಡೆ ಹೀರೆ ಪಾತಿರ ತಿರುವೆಲ್ಲ ಒಂದೇ ಶಾಂತಕುಮಾರ ಭಾವ ದೇವರನೆ ಕೊಂದಿನ ರಮಾನಿ ನಿನ್ನ ಮನಸ್ಸಿಗೆ ಬೇಜಾರಾಪ ಲೆಕ್ಕ ನಡ್ತೊಂಡೆ ಎಂಕ ಕ್ಷಮೆ ಕೊಡ್ಪಾರ ಖಂಡಿತ ಮಾತ್ರ ಇರ್ನ ತಪ್ಪತ್ತು ಎಂಕಲ ಗ್ರಹಚಾರ ಓ ಅಂಡ ಒಂಜಿ ನಿನ್ನ ಮನಸ್ಸಿಗೆ ಸಮಾಧಾನ ಆವಡು ನಂಡ ಎಂಕ್ಲ ಕನ್ನಡಿ ಬಿಡದಿ ಒಂಜಿ ಆವಡೋದು ಅನ್ನ ಅಡೆಗೆ ಎಂಕ ಮನಸ್ಸಿಗೆ ಸಮಾಧಾನ ಅಲೆ ಸಮಾಧಾನ ಯಾನು ಇಕ್ ಅನ್ಯಾಯದ ಪಾತ್ರ ಪಂಡೆ ಎಂಕ ಕ್ಷಮೆ ಕೊರ್ಪನ ಆ ಒಂದು ಈರೆಂಡ ಕ್ಷಮೆ ನಟ್ಟು ನೀರಬಲ್ಲಿ ಬುಡಿದಡ ಕಂಡನಿ ಕ್ಷಮೆಗೆ ನೀರಬಲ್ಲಿ ಎನ್ನ ಹಣೆ ಬರೋ ಅಪವಾದಕ್ಕೆ ನಿತ್ತಲಿಕ್ಕೆ ಎಣ್ಣೊಂಡೆ ಆಂಡ ಅಪವಾದ ಪಾಟ್ ನಿಂಚಿನ ಅನ್ಯಾಯ ಮಲ್ತ ನಿಂಚಿನ ಬೀರಣ್ಣನ ತರನ ಕರ್ತಿದ್ರು ನೋಡು ಕುಂತಲೆ ಬೀರಣ್ಣನ ಏರ್ಲ ಕೆರೆಯರಬಲ್ಲಿ ಬೀರಣ್ಣನ ಕೆರ್ಪುಲಾಳಿ ಯಾನು ಬೀರಣ್ಣನ ತರ ಇಂಕಬೋಡು ಅಯ್ಯಲಕ್ಲೆ ದಯದೀದು ನಿಕಲಂಜಿ ಪಾತರ ಕೇನನ ನಟ್ಟನೆ ದಯದೀದು ಕ್ಷಮಿಪುಲೆ ಇರುವ ವರ್ಷದ ಪಿರಾಕಡಿ ಯಾನು ಮೂಜಿ ತಿಂಗಳದ ಬಂಜಿನಾಲ ಅದು ಪುನಗ ಎನ್ನ ಮಿತ್ತ ಮಿತ್ತ ಕೈ ಮಲ್ಪೆರ ಬತ್ತೆ ಆ ದುರಾತ್ಮೆ ಎನ್ನ ಕಂಡನ ಹಾಕದ ಕೆರಿಯೇ ಅಡು ಜೋಕ್ಲಿ ಪೆದದ ತಾಂಕದ ಮಲ್ಲೆ ಮಲ್ತದೆ ಎನ್ನ ಜೋಕಲಮ್ಮನ ಕೆರ್ನ ಬೀರಲ್ಲ ತರಿನೆಲ್ಲ ಜೋಕಲಡೆ ಅನ್ನ ನೆತ್ತೇರು ಪರದೆನ್ನ ಉಡಲ್ಲ ಊರಿನ ತಕ್ಕಾವೆ ಈ ಬೇರೆ ಏರ್ಲ ಪೋಡೆ ಈ ಅವಕಾಶ ಎಂಕ ಕೊರ್ಲೆ ಏರಪ್ಪ ಕಾಡ್ದಾಲು ಮಲ್ಲಿಗೆ ಪಂಡಿದು ನಿನ್ನಂಚಿನ ಈ ಎಡ್ಡೆ ಮನಸ್ಸದ ಕಾಡ ಮಲ್ಲಿಗೆಲೇ ಲೋಕೊಡು ಪುಟ್ಟದು ಬರಡದು ಎಂಕಲ ದೇವರಡ ಕೇಂದ್ರ ಅನ್ನೋದನೆ ನಿನ್ನ ಜೋಕ್ಲಿ ಮಗ ನೋತನಡ ಜೋಕ್ಲೆ ಏತೋ ವರ್ಷದ ಬಕ್ಕ ಎನ್ನ ಉಡಾಳ್ದು ಪೊತ್ತನತ್ತು ಎಂಕ ಕಟ್ಟನಿಯ ಕಣ್ಣ ನೀರು ಎನ್ನ ಈ ಹೃದಯದ ವೇದನೆ ದಾದ ನಿಕ್ಲೆ ಗೊತ್ತಜ್ಜಿ ಮಗ ಎನಿಕಾನಗ ಪಂಪೆ ಕೇಳಲಿ ನಿಕ್ಲೆ ನಾನು ಮೂಜಿ ತಿಂಗಳದ ಬಂಜಿನಾಲ ಅದು ಪುನಗ ನರಮಣೆ ಸುರ್ಪದೈ ಕೈಕಂಜಿದ ಸ್ವಭಾವದೈ ಬೀರಣ್ಣೆ ಪನ್ಪುನ ಪುದರ್ದೆ ಎನ್ನ ಮೇಕ ಕೈ ಪಾಡ್ರೆ ಬತ್ತದ ನಿಕಲ ಅಮ್ಮನ ಹಾಕದು ಕೆರ್ದು ನಂಕ ಈ ದುಸ್ಥಿತಿನ ಒದಗಿಸೈನ ಚಂಡಾರೆ ಬೀರಣ್ಣನ ಸರೆ ಗಡುಪುರೆ
ಆತ ಮಲ್ತಾರೆ ನಿಂಗೆ ಸಂತೋಷ ಎಂಕ ಸಂತೋಷ ಅಣ್ಣ ಮಗ ನಿನ್ನ ಕೆಲ ಕರಿ ಕಟ್ತೀನ ನಿನ್ನ ಕುಂಕುಮದ ಬೊಟ್ಟನ್ನು వచ్చిನ ಆ ಬೀರಣ್ಣ ಕಂಡು ಚೆಂಡು ತಳಕ ದಂಟ ಕೈ ಮುಗಿಂಡೆ ರಸ್ಲೇಗಿ ಏರಪ್ಪ ನಾನು ಚೋಂಕ್ರಿ ದಿಷ್ಟಿ ದೋಷ ಅಂಡೆ ಅಂದೆ ಪುರ್ಸೊತ್ತಿಜ್ಜಿ ಮಾರಾಯ ಪುರ್ಸೊತ್ತಿಜ್ಜಿ ಗಡ್ಡ ತೆತ್ತಂಡ್ರು ಪುರ್ಸೊತ್ತಿಜ್ಜಿ ರೇಗಿ ಬಕ್ಕ ಹೊಡೆಗೆ ಮಂಡೆ ಬೆಚ್ಚ ಮಾರಾಯ ಮಂಡೆ ಬೆಚ್ಚ ಅಯ್ಯೋ ಈಟಿಲ್ಲ ಪ್ರಾಡು ಮಂಡೆ ಬೆಚ್ಚ ಕಾರಣ ಉಂಡು ನಮ್ಮ ಪ್ರಧಾನಿ ಸಿದ್ದಯ್ಯ ಪೆರಗಡ ಅಂದೆ ಒಂಜಿ ಇದೇಶ ಸಮಾಚಾರ ಕಡಪಡಿ ದಾನ ಹೇಳಿದೆ ಗೊತ್ತು ತಿಕ್ಕೇರತ್ತೆ ಹೆಂಗೆ ತಿಕ್ಕೇರಿ ಬೇಲೆ ಬೇಲೆ ಬೇಯ್ತು ನೀರ್ನ ಸ್ವಾಮಿ ಕಲ್ಲುಟ್ಟಿ ಪಂಜುರ್ಲಿ ಬಕ ಈರೆಲ್ಲ ಕೇಂಡೇರಿ ಏನಡ ಹೆಂಗೊಂಚೂರು ಬೇಲೆ ಇತ್ತು ಅಂದ್ ಈರನ್ ಕಡೆ ಪುಡುವೆ ಬಂತೇರಿ ಆ ರೀತಿ ನಡಿಗೆ ಒಟ್ಟಿಗೆ ಇಪ್ಪುಲಿ ಅಂದ್ ಚಿಮಾರೆ ಭಾರಿ ಯಮಸರದ ಬೇಲಿಡ್ ಮಾತ ಒಳ್ಳೆ ಅಂದ್ರಿ ದಯೆ ಹೆಣ್ಣಿನ ಮಾತ ಒಂಜಿಲ ಆಯ್ಚಿ ಅಂಚಾದು ಇನ್ನು ಮಾತ ಇಡೆಗೆ ಎತ್ತದುಂಡು ಮಲ್ಲತ್ತು ಇನ್ನು ತಿಕ್ಕಿ ಅತ್ತ ಅಂದ್ರಿ ನಾನು ನೀನು ಬುಡಾಯೆ ಈರು ಬುಡ್ನೆಲ್ಲ ಯಾನು ಈರೇನು ಬುಡಾಯೆ ಆನಿದ ಸಂಬಳ ಬಕ ಮಾಸ ಅಂದೆ ದನಿಕೆ ಎಂಗ ಸಂಬಳ ಎಲ್ಲ ಬಿಡ್ಸಿ ಮಾಸಲ್ಲಿ ಬಿಡ್ಸಿ ಬಕ ಎಲ್ಲೇ ಬೇಲೆ ನೇತಲೆ ರೆಡ್ಡಿ ಜೋಕುಳು ಜೋ ಜೋ ನಿನ್ನ ಜೋ ಎನ್ನತ್ತು ಎನ್ನತ್ತು ಯಾನ್ ಸಾಂಕದಿನ ಎನ್ನ ಮೋಕೆದ ಜೋಕುಳು ಬೇಟೆ ಅಪ್ಪೆಮ್ಮೆ ಅಂದ ಅನ್ನಂದು ಬೇಲೆದಲ್ಲ ಇಜ್ಜು ನಿನ್ನೊಟ್ಟಿಗೆ ಬತ್ತಂದ್ರೆ ಓಲ ಗುರ್ತು ಚಂದನ ಪಡ್ಪೋಸಿ ಜೋಕಲಿ ಮತ್ತೆ ಬೇಲೆಗಾರ ಪಣ ಎನ್ನ ಗೊತ್ತುಂಡತ್ತೆ ಅದು ಆಕಲಿನಲ್ಲಿ ಕೊಡ್ದು ಅಲ್ಲೊಂಜಿ ಬೇಲೆ ಕೊರ್ತು ಹೊರಡ ಆತು ಅಂದಿದ್ದು ಅಂದು ಜೋಕುಲು ಏರು ಒಂದು ಅರಸುಂಡ ಜೋಕುಳು ಹೊಲ್ತಗಳು ಈ ರಾಣಿಯವರ ಕಾಡಿಗೆ ಹೋಗಿದ್ದಾರೆ ಜೋಕಲಾಟಿಗೆ ಅಂದು ಅವಳು ನಿಮ್ಮ ಮಕ್ಕಳಾಟಿಗೆ ನೋಡ್ತಾರೆ ಅಂದು ಜೋಕುಳು ಮಾಡ್ತೀನಿ ಅಂಜಿ ಕತೆ ಮಲ್ಲಿಗೆ ಮಲ್ಲತ್ತು ಅಲ್ಲ ಪುದರ್ಗೆ ಬರಿಕೆ ನಂಜಿ ಪುದರ್ ಒರೆಸೂರತ್ತ ಅಲ್ಲ ಜೋಕಲಾತಿ ಎನ್ನ ಜೋಕುಳು ಹುಲ್ಲರ ಇಲ್ಲ ಎಂಚರ ಸಾಯಿ ದುಡ್ಡು ಒಂಜಿ ಬಿಡುದು ಬೇತ ಹೆಂಚೆ ದೆತ್ತೊಣ್ಣೆರ್ನ ಬಿರ ಕೊಡ್ತೀವಿ ನಮ್ಮ ಪೂಜೆ ಪಟ್ಟಾಡವನು ಅರ್ಧ ಕೊನೆ ಕುಂಕುಮ ಬೊನ್ನೆನ ನಿಕ್ಕ ಮಾತಾಡ ಬಡ್ಚಿ ಕೇಳು ಮೂಕುಡು ಮೂಕುತ್ತಿ ಜೈನಗರು ನಮ್ಮ ಸರಪೇರಡ ಪೋದು ಪನು ಒಂಜಿ ಮುಂಕುತಿ ಸಂಪಲ್ತದ ಕೊರೊಡ್ಗೆ ಸರಪೇರಿ ಸಿದ್ದಮ್ಮೇನ ನಿಕ್ಕ ಮಾತ ಬಡ್ಚಿ ಕೇಳಿಟ್ಟು ಕರಿಯಾಡಿ ಅಂತ ಯಾರವನ್ಪ ಬರು ಬರ್ಪುಜ ನಿನ್ನ ಮಂಡವರು ಏನನ್ನು ಮಂಡ ಸಣ್ಣ ಮಗ ಇಂದು ವಾರನ ಮುಂಡಾಸು ಇನ್ನು ಪಟ್ಟದ ಮುಂಡಾಸು ಯಾನ್ ತುಂಬೊಂದಿನಿ ತರಟಿ ದಿನತ್ತು ಆರ್ನ ಬುಧಾರ್ಡೆ ಲೆಕ್ಕೊಂಜಿ ವ್ಯವಸ್ಥೆ ಮಲ್ಪೊಡಾಕೊಂಡು ಅವು ಆರಿಬರುಡು ಈ ಕಾಲಮಲ್ಲಿಗೆ ಜೋಕಲ್ನ ಬೇಲೆ ಎಂಚಾಣುತ್ತೆ ದೇವಿಯರ ಮೆಚ್ಚಿಲೆ ಕಾಂಡು ಏರ ಅನ್ಯಾಯ ಮಲ್ಪಿನ ಆಯ್ತ ಪ್ರತಿಫಲ ಕಷ್ಟು ನಾಕಲು ಅನುಭವಿಸಿರು ಏರು ಎಡ್ಡೆ ಕೆಲಸ ಮಲ್ಪಿನ ಎಡ್ಡೆ ಮನಸ್ಸು ಮಲ್ಪಿನ ಅಕಲಿಗೆ ಪುಣ್ಯದ ಫಲ ಭತ್ತದ ಅಕಲ ಪುದರು ಶಾಶ್ವತವಾದಿ ಪ್ರಪಂಚಡು ಸೂರ್ಯ ಚಂದ್ರರು ಗುಡ್ಡೆ ಸುದಿಕ್ಕುಲಿ ಇಪ್ಪು ನಾಡಿ ಮುಟ್ಟ ಉರಿದು ಪೋಪುಣ ಊರುಗು ಮಂಗಲ ಅನ್ನತ್ತೆ ಜನ ಬೃಂದಾವನ